ರಾಮನ ದರ್ಶನ ಭಾಗ್ಯವ ತಂದ ತುಳಸಿದಾಸರಿಗೆ ರಾಮನ ದರ್ಶನ ಭಾಗ್ಯವ ತಂದ. ಆತ್ಮೀಯ ಬಂಧುಲೆ, ಇನ್ನು ವಿಶೇಷವಾದ ಅಳದಂಗಡಿದ ಈ ಕ್ಷೇತ್ರ ಪಾವನ ಕ್ಷೇತ್ರ ದಯಪಂಡ ಅಜ್ಪ ವರ್ಷ ಪೂರೈಸದೆ ತನ್ನ ಸರಕಾರಿ ಸೇವೆಯ ನಿವೃತ್ತಿ ಹೊಂದಿನ ರಂಜಿತ್ನ ಅಳದಂಗಡಿ ಅರಮನೆದ ಸತ್ಯದೇವತೆ ದೇವಸ್ಥಾನದ ಆಡಳಿತದ ರಂಜಿತ್ನ ಶ್ರೀಯುತ ಶಿವಪ್ರಸಾದ ಜರಣ ಪೌರ ಸನ್ಮಾನ ಷಷ್ಠಬ್ದ ಸಮಾರಂಭದ ವಿಶೇಷ ಅಂಗವಾದ ಪ್ರಧಾನ ವೇದಿಕೆ ನಿರ್ಮಾಣ ಮಲ್ದ. ಪ್ರತಿ ಸರ್ತಿಲ ಆ ವೇದಿಕೆಯಡಿ ಉಚಿತ ಆರೋಗ್ಯ ತಪಾಸಣೆದ ಕಾರ್ಯಕ್ರಮನ ಪೊರ್ಲು ರೀತಿಯಡಿ ಉದ್ಘಾಟನೆ ಮಾಡ್ತಾನಿತ. ಇನ್ನು ಅನಿವಾರ್ಯ ಕಾರಣದ ಹತ್ರ ಭಜನಾ ಮಂದಿರದ ಈ ಒಂಜಿ ಸಭಾಂಗಣಕ್ಕೆ ಬೈದ ದಯಪಂಡ ಅಲ್ಪದ ವ್ಯವಸ್ಥೆ ಅಚ್ಚುಕಟ್ಟಾದಿತ್ತ ಬಕ್ಕ ಅಂಚಿಂಚ ಅವರ ಬಲಿವನ್ ಪಂಚಿನ ಭಾವನೆಡಿ ಇನ್ನು ವಿಶೇಷವಾದ ಎಲ್ಲೇ ರೀತಿಯಡಿ ಸಾಂಕೇತಿಕವಾದ ನಮ್ಮ ಕಾರ್ಯಕ್ರಮ ಮಲ್ತೊಂದಲ್ಲ. ಆತ್ಮೀಯ ಬಂಧುಲೆ, ಪ್ರತಿ ಸರ್ತಿ 22 ವರ್ಷದ ಬಕ್ಕಲ ಈ ಒಂದು ಉಚಿತ ಪುಸ್ತಕ ವಿತರಣಾ ಸಮಾರಂಭ ಐದು ಬಕ್ಕ ನಿರಂತರವಾದ ಉಚಿತ ಆರೋಗ್ಯ ಬೇತೆ ಬೇತೆ ರಕ್ತದಾನ ಶಿಬಿರ ಇಪ್ಪು, ದೇಹದಾನ ಇಪ್ಪು, ಅತಂದಾಂಡ ಕನ್ನಡ ಪರೀಕ್ಷೆ ಇಪ್ಪು, ಬೇತೆ ಬೇತೆ ರೀತಿಯ ಪರೀಕ್ಷೆ ಮಲ್ಪಂಚಿನ ಜವಾಬ್ದಾರಿನೇ ಐತ ಒಂದು ವ್ಯವಸ್ಥೆನೇ ಹಿಂದೂ ಯುವಶಕ್ತಿ ವಾಟ್ಸಪ್ ಗ್ರೂಪ್ ಆಲಡ್ಕದ ಮಾತ ಜವಣರೆಲ್ಲ ಸೇರಿದು ಸಮಾಜಕ್ಕೆ ಒಂಜಾತಿ ಜನಪಯೋಗಿ ಕಾರ್ಯಕ್ರಮವನ್ನು ಕೊರಡು ಪಂಚಿನ ಸದುದ್ದೇಶಡಿ ಅಕಲ್ನ ಪ್ರೀತಿದ ಭಾವನೆಯನ್ನು ವ್ಯಕ್ತಪಡಿಸೋರಿಗೆ ಸಲದಿ ಅಳದಂಗಡಿದ ಈ ಕ್ಷೇತ್ರನ ಆಯ್ಕೆ ಮಲ್ದಿರಿ. ಅಳದಂಗಡಿದ ಕ್ಷೇತ್ರನ ಆಯ್ಕೆ ಮಲ್ಪನಾಗ ಶಿವಣ್ಣನ ಅಭಿಮಾನದ ಮಿತಿ ಅಕ್ಲ ಪ್ರತಿ ಸರ್ತಿಲ ಕಾರ್ಯಕ್ರಮ ಒಂಜಿ ರೀತಿಯಲ್ಲಿ ಜನಗಳಿಗೆ ಸಮಾಜಕ್ಕೆ ಉಪಯೋಗ ಪಂಚಿನ ಆರ್ಥಿಕ ದುರ್ಬಲರಿಗೆ ಬೇತೆ ಬೇತೆ ರೀತಿಯ ಇಲ್ಲಿನ ಕಟ್ಟರಂಜಿನ ಅತ್ತಂದಾಂಡ ಬಡವರಿಗೆ ಬೇತೆ ಬೇತೆ ಪುಸ್ತಕ ವಿತರಣೆ ಅಂಚನೆ ವಸ್ತ್ರದಾನ ಮಲ್ಪಂಜಿನ ಕೆಲಸ ಕಾರ್ಯಕ್ಕೆ ತನ್ನನ್ನು ತಾನು ತೊಡಗಿಸೊಂದು ಬಾರಿ ಪೊರ್ಲದ ವ್ಯವಸ್ಥೆನ ಮಲ್ತನಾರೆ ಆಲಡ್ಕ ಕ್ಷೇತ್ರದಾಗಲಿ ಅಂಚನೀನಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರಲ್ಲ ನಮ್ಮ ಈ ಒಂದು ಕ್ಷೇತ್ರ ನಡ್ತೊಂದು. ಇನ್ನು ವಿಶೇಷವಾದ ನಮ್ಮ ಕ್ಷೇತ್ರಡಿ ಭಜನಾ ಮಂದಿರದ ಈ ಒಂಜಿ ಸನ್ನಿಧಾನಡಿ ದೇವರನ ಅನುಗ್ರಹಡಿ ಸೋಮನಾಥ ಶಿರಮ್ಮ ಇಪ್ಪು ಅತ್ತಂದಾಂಡ ನಮ್ಮ ಸತ್ಯದೇವತೆ ಇಪ್ಪು ಈ ದೇವರನ ಅನುಗ್ರಹಡಿ ಇನ್ನು ಉಚಿತವಾದ ಆರೋಗ್ಯ ತಪಾಸಣೆ ಮಲ್ಪಂಜಿತ್ನ ಕೆಲಸ ಕಾರ್ಯ ಮಲ್ತೊಂದಿಲ್ಲ. ಬಹುಶಃ ಉಚಿತ ಆರೋಗ್ಯ ತಪಾಸಣೆಗೆ ಹೆಚ್ಚಿನ ಜನ ಅಕಲ್ನ ಸೇವೆಯನ್ನು ಪಡೆಯವರು ಬರವಾಡೆ ಅಂಡ ಆರ್ಥಿಕವಾದ ಬಹುಶಃ ಅಕಲ್ನ ಆರೋಗ್ಯ ನಲ್ಲಾತಿ ಎಡ್ಡೆ ಅವಡು ಪಂಚಿತ್ನ ಒಂಜಿ ಪ್ರೀತಿದ ಪಾತ್ರೆಯನ್ನು ಪನೊಂದು ಇನ್ನಿ ನಮ್ಮ ಸಮಾರಂಭದ ಉದ್ಘಾಟನೆ ಮಲ್ಪರಪ್ಪಂಚಿತ್ನ ಅಳದಂಗಡಿ ಪಂಚಾಯತ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಚಿನ ಶ್ರೀಮತಿ ಸರಸ್ವತಿ ಮೇರೆಗೆ ನಮ್ಮ ಟೊಗ್ಲರ್ ಮೇರೆಗೆ ನಮ್ಮ ಪೌರ ಸನ್ಮಾನ ಸಮಿತಿಯ ಪರವಾದ ಅಂಚನೆ ನಮ್ಮ ಹಿಂದೂ ಯುವಶಕ್ತಿ ಆಲಡ್ಕ ಕ್ಷೇತ್ರ ಬಕ್ಕ ಮಾತ ಜನಮಂದ್ಯದ ಪರವಾದ ಕೆಎಂಸಿದ ಪರವಾದ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ನಮ್ಮ ದೇವದ ಸಾಲಡ್ಕ ದಯ ಮಲ್ತದೆ ಈ ಒಂಜಿ ಪುಷ್ಪಗುಚ್ಛ ಕುರಿತು ಸ್ವಾಗತ ಸೊಟ್ಪಂದು ವಿನಂತಿ ಮಲ್ತೊಂದಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಪ್ರಾಥಮಿಕ ಕೃಷಿ ಪತ್ರ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರಂಜಿನ ಶ್ರೀಯುತ ರಾಕೇಶ್ ಹೆಗ್ಡೆ ಮೇರ್ನ ಸೇವೆಲ ಅಪಾರವಾದಂಡು ಬಹುಶಃ ನಮ್ಮ ಕ್ಷೇತ್ರದ ನಡುಪಂಜಿನ ಶಿವಪ್ರಸಾದ ಜಿಲ್ಲೆ ನಿಪ್ಪಿಜಿನ ಈ ಕ್ಷೇತ್ರದ ಮಾತ ಜವನಿರನೊಟ್ಟಿಗೂ ವಿಶೇಷವಾದ ಕಾರ್ಯಪ್ರವೃತ್ತರಾದ ನಮ್ಮ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ಮೆರುಗು ಕೃತಂಜಿನ ರಾಕೇಶ್ ಹೆಗ್ಡೆ ಮೇರೆಲ್ಲ ನಮ್ಮೊಟ್ಟಿಗೆ ಮೇರೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಸುರೇಂದ್ರ ದಯಮಲ್ತದೆ ಚಾವಡಿಗೆ ಬರ್ತದೆ ಪೈಕಲು ಈ ಒಂಜಿ ಪುಷ್ಪಗುಚ್ಛ ಕುರಿತು ಸ್ವಾಗತ ಸೊಟ್ಪಂದು ವಿನಂತಿ ಮಲ್ತೊಂದಿಲ್ಲ. ಸಿದ್ದಕಟ್ಟೆಡಿ ಅತ್ತಂದಾಂಡ ಈ ಊರುಡು ಜಿಲ್ಲೆಡೆ ಬಾರಿ ಪ್ರಸಿದ್ಧಿ ಪಡೆಯಂಜಿತ್ನ ಆಸ್ಪತ್ರೆ ಐತ ಪ್ರಧಾನ ಇರಬೇಕ ಶಿವಪ್ರಸಾದ ಜಿಲ್ಲೆನ ಆತ್ಮೀಯ ಇರಬೇಕ ಸಂಬಂಧಿಕರು ಕೂಡ ಅಂದು ಡಾಕ್ಟರ್ ಪ್ರಭಾಚಂದ್ರ ಪ್ರತಿ ವರ್ಷದ ಕಾರ್ಯಕ್ರಮಗಳ ಹಾರೆಗೆ ಈ ಒಂಜಿ ವಿಶೇಷವಾದ ಆಮಂತ್ರಣ ಕೊರ್ರಪೋಯ್ ಜಿಂದಾಂಡಲ ಕೇವಲ ಫೋನ್ದ ಮೂಲಕ ಪ್ರೀತಿ ದೀದಿ ನಮ್ಮ ಕಾರ್ಯಕ್ರಮ ಬರೋದಿಲ್ಲ ಡಾಕ್ಟರ್ ಪ್ರಭಾಚಂದ್ರ ಮೇರೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಸಂತೋಷ್ ಅಟ್ಟೆ ಕಾಪಿ ನಡ್ಕ ದಯ ಮಲ್ತದೆ ಪುಷ್ಪಗುಚ್ಛ ಕೊರ ಬಂದು ಪ್ರೀತಿ ಬರ್ಕವಾದ ವಿನಂತಿ ಮಲ್ತೊಂದಿಲ್ಲ. ಶೇಷ್ಮಕ್ಕ ದಯಮಲ್ತದೆ ಚಾವಡಿಗೆ ಬರಡು ಅಂಚನೆ ನಮ್ಮೊಟ್ಟಿಗೂ ಡಾಕ್ಟರ್ ಶಶಿಧರ್ ಡೊಂಗ್ರೆ ಮೇರ್ಲ ಕಾರ್ಯಕ್ರಮ ಪ್ರತಿ ಸರ್ತಿದ ಮಾರ್ಗದರ್ಶನ ಬಕ್ಕ ಪ್ರತಿ ಸರ್ತಿದ ಸಹಕಾರ ಶಿವಪ್ರಸಾದ್ ಜಿಲ್ಲೆ ಈ ಕಾರ್ಯಕ್ರಮದ ವ್ಯವಸ್ಥಿತವಾದ ಬಾರಿ ಪುರ್ಲದ ಸಹಕಾರ ಕೊರು ನಿಪುಣರು ಸುಷ್ಮಾ ನಮ್ಮ ಡಾಕ್ಟರ್ ಶಶಿಧರ್ ಡೊಂಗ್ರೆ ಮೇರೆಗೆ ಹಾರ್ದಿಕ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಯಶೋಧರ ಸುವರ್ಣ ದಯಮಲ್ತ ಚಾವಡಿಗೆ ಬರ್ತದೆ ಪೂ ಕೊರದು ಸ್ವಾಗತ ಸಪಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೂ ದಿಶಾ ಅಜಿಲ ಶಿವಪ್ರಸಾದ್ ಜಿಲ್ಲೆನ ಸುಪುತ್ರಿ ಬಾರಿ ಪೊರ್ಲದ ವ್ಯವಸ್ಥೆಗೆ ಕೈ ಜೋಡಿಸೊಂದಿಪ್ಪನಾರೆ ಆರ್ನೊಟ್ಟಿಗೆ ಎತ್ತಿದೆ ನಮ್ಮ ಕಾರ್ಯಕ್ರಮಗಳ ವ್ಯವಸ್ಥೆನೇ ಪೊರ್ಲು ಮಲ್ಪನಾರಿ ಆರೆಗ್ಲಿ ಈ ಸಂದರ್ಭ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಲೋಕೇಶ್ ದಯಮಲ್ತದ ಚಾವಡಿಗೆ ಬರ್ತದೆ ಈ ಒಂಜಿ ಪೂ ಕೊರದು ಸ್ವಾಗತ ಸಪಂದು ವಿನಂತಿ ಮಲ್ತೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೂ ಇತ್ತೆ ಸೇರಿನಾರೆ ಡಾಕ್ಟರ್ ಸುಷ್ಮಾ ಡೊಂಗ್ರೆ ಬಕ್ಕ ಶಶಿಧರ ಡೊಂಗ್ರೆ ನಮ್ಮ ಮಾತ ಕಾರ್ಯಕ್ರಮ ಆತ್ಮೀಯವಾದ ಏಪಲ ಭಾಗವಹಿಸನಕ್ಲಿ ಇನ್ನು ವಿಶೇಷವಾದ ನಮ್ಮ ಕಾರ್ಯಕ್ರಮ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿ ಆರೆಗ್ಲಿ ಈ ಸಂದರ್ಭ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮೇರೆಗೆ ಸುರೇಶ್ ಕುಲಾಲ್ ದಯಮಲ್ತದ ಚಾವಡಿಗೆ ಬರ್ತದೆ ಪೂ ಕೊರದು ಸ್ವಾಗತ ಸಪಂದು ವಿನಂತಿ ಮಲ್ತೊಂದಿಲ್ಲ. ಪ್ರೌಢಿಲ ಜಿಲ್ಲಾ ಡಾಕ್ಟರ್ ಪದ್ಮಪ್ರಸಾದ್ ಜಿಲ್ಲೆನ ಸುಪುತ್ರೆ ಇನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ
ಪ್ರತಿ ಅಜಿಲ ಮೇರೆಗೆ ಈ ಸಂದರ್ಭಡು ಹಾರ್ದಿಕವಾದ ಸ್ವಾಗತ ಮಲ್ತಂದಲ್ಲ ಮೇರೆಗೆ ಪ್ರಶಾಂತ್ ದಯಮಲ್ತದೆ ಆಚಾರ್ಯ ಮೇರೆ ಚಾವಡಿಗೆ ಬರ್ತದೆ ಪೂ ಕೊರ್ದು ಸ್ವಾಗತ ಬಂದು ವಿನಂತಿ ಮಲ್ತಂದಲ್ಲ ಅಂಜನಿ KMCದ ಜವಾಬ್ದಾರಿ ವಹಿಸೊಂದು ಅಲ್ತ ಮಾತ ಸಿಬ್ಬಂದಿ ವರ್ಗದಕ್ಲೆಲ್ಲ ಇಡೀಲೆತ್ತೊಂದು ಬರ್ತದೆ ಪೊರ್ಲುದ ತೇಲಿಕೆದ ಒಂಜಿ ಒಟ್ಟಿಗೂ ಆರೋಗ್ಯನ ಕೊರಡು ಪನ್ಪಂಜಿನ ಸದುದ್ದೇಶಡೆ ಇನ್ನು ವಿಶೇಷವಾದ ನಮ್ಮ ಡಾಕ್ಟರ್ ನಮ್ಮ ಪುಷ್ಪ ಮೇರ್ಲ ಈ ಒಂಜಿ ಚಾವಡಿ ಇಡ್ಲೇರೆ ಆರಿಗ್ಲ ವಿಶೇಷವಾದ ಸ್ವಾಗತ ಹೊಂದಲೆ ಮೇರೆಗೆ ಸುನಿಲ್ ಕುಲಾಲ್ ದಯಮಲ್ತದೆ ಚಾವಡಿಗೆ ಬರ್ತದೆ ಪೂ ಕೊರ್ದು ಸ್ವಾಗತ ಬಂದು ವಿನಂತಿ ಮಲ್ತೊಂದಲ್ಲ ಹಿಂದೂ ಯುವಶಕ್ತಿ ಕ್ಷೇತ್ರ ಆಲಡ್ಕ ನೆತ್ತ ಪ್ರಮುಖರು ಈ ಒಂಜಿ ವಾಟ್ಸಪ್ ಗ್ರೂಪ್ನು ಪ್ರಾರಂಭ ಮಾಡ್ತಾನೆ ದೇವದಾಸ್ ಮೇರ್ಲ ಈ ಚಾವಡಿ ಇಡ್ಲೇರಿ ಬೊಕ್ಕ ಆರ್ನ ಮಾತ ಸರಿನಕ್ಲ ಈ ಚಾವಡಿ ಹಿಡಿತಿದ್ದ ಕಾರ್ಯಕ್ರಮನೇ ಯಶಸ್ವಿಯಾದೆ ಅಕಲ ಮನಸ್ಸದ ಸೇವೆನೇ ಅರ್ಪಣೆ ಮಲ್ತೊಂದಲೇರಿ ಅಕ್ಲ ಇಲ್ಲಿ ಸಂದರ್ಭ ಅಂಚನೆ ಸೇರಿನ ಮಾತ್ರೆಗಳ ಬಕ್ಕ ಪೌರ ಸಮಿತಿದ ಅಧ್ಯಕ್ಷರಂಚನೆ ಎಂ ಗಂಗಾಧರ ಮಿತ್ತಮಾರಿ ಎಂ ನಮ್ಮ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ನಿತ್ಯಾನಂದ ಶೆಟ್ಟಿ ಅಂಚನೆ ಮಾತ್ರೆಗಳ ಈ ಸಂದರ್ಭ ಹಾರ್ದಿಕವಾದ ಬಕ್ಕ ಮಾಧ್ಯಮ ಮಿತ್ರರೇ ಅಂಚನೆ ಭಕ್ತರಂಚಿತ ಮಾತ ಊರದ ಪರವರ್ದ ಮಾತ ಭಾಗವತ್ ಭಕ್ತರನಕ್ಲೆಗಳ ಈ ಸಂದರ್ಭ ಹಾರ್ದಿಕವಾದ ಸ್ವಾಗತ ಮಲ್ತೊಂದು ಈತೆ ಸಾಂಕೇತಿಕವಾದ ದೀಪ ಪ್ರಜ್ವಲನೆ ಮಲ್ಪಣಿತ ಮೂಲಕ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗೆ ಚಾಲನೆ ಕೊರಡು ಪಡೆದ ಮಾತ ಅತಿಥಿನಕ್ಲೆಡ ವಿಶೇಷವಾದ ವಿನಂತಿ ಮಲ್ತೊಂದು ಸರಸ್ವತಿಯಕ್ಕ ಈ ಒಂಜಿ ದೀಪ ಪ್ರಜ್ವಲನೆ ಮಲ್ಪಡು ಬಂದು ಪ್ರಾರ್ಥನೆ ಮಲ್ತೊಂದಲ್ಲ ಮಾತ್ರೆಗಳ ಆರೋಗ್ಯ ಸ್ಥಿರವಾದಿ ಪಡೆ ಆರೋಗ್ಯ ಎಡ್ಡೆ ಅದೇ ಪಡೆ ಆಂಡ ಇನಿ ಬಹುಶಃ ಎರಗಳ ಅವಕಾಶ ಪಡೆಯೋರು ಅವಕಾಶ ನಮ್ಮ ಈ ಒಂಜಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಮಲ್ದ ಐತ ಸದುಪಯೋಗ ಪಡೆಯೋರು ಪಂಡಿಕ್ಲಡ ವಿನಂತಿ ಮಲ್ಪನಿದೊಟ್ಟಿಗೂ ಪ್ರೀತಿದ ಈ ಒಂಜಿ ಉದ್ಘಾಟನೆ ಮಲ್ತಂಚಿನ ಸರಸ್ವತಿಯಕ್ಕ ಬಹುಶಃ ನಮಕ್ಕೆ ಸಮಯ ಇಜ್ಜಿ ವೇದಿಕೆ ಪ್ರಧಾನ ಕಾರ್ಯಕ್ರಮ ಬೊಕ್ಕ ಮೆರವಣಿಗೆ ಬರ್ರ ಇಪ್ಪ ಹತ್ರ ಕಾರ್ಯಕ್ರಮ ಬೇಗ ಮುಗಿತೊಂದಿಲ್ಲ ಸರಸ್ವತಿಯಾಗ ಉದ್ಘಾಟನೆ ಅಂತನೆಲ್ಲಟ್ಟಿ ರೆಡ್ಡಿ ಪಾತ್ರ ಪನ್ನೋಡು ಪಂದು ಪ್ರಾರ್ಥನೆ ಮಲ್ತೊಂದಿಲ್ಲ ಇನ್ನಿತ ಈ ಒಂಜಿ ಸತ್ಯದೇವತಾ ದೇವಸ್ಥಾನ ಅಂಚನೆ ಸೋಮತೇಶ್ವರಿ ಈ ಒಂಜಿ ದೇವಸ್ಥಾನಡು ಇನಿ ರಕ್ತದಾನ ಶಿಬಿರ ಈ ಒಂಜಿ ಕಾರ್ಯಕ್ರಮನು ಮುಲ್ಪದ ನಮ್ಮನ ಹಿಂದೂ ಯುವಶಕ್ತಿ ಆಲಡ್ಕ ಅಂಚನೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಮೊಕ್ಲ ಈ ಒಂಜಿ ನೇತೃತ್ವಡು ಇನಿ ಒಂಜಿ ಈ ಕಾರ್ಯಕ್ರಮಡು ವೇದಿಕಡಿಪ್ಪುನಂಚಿನ ಗೌರವನೀತ ಹಳದಂಗಡಿ ಸೇವಾ ಸಹಕಾರಿ ಸೊಸೈಟಿಯ ಅಧ್ಯಕ್ಷರಂದ ರಾಕೇಶ್ ರವರೇ ಅಂಚನೆ ಶಶಿಧರ್ ಡೋಂಗ್ರೆ ಅವರೇ ಅಂಚನೆ ಪ್ರತೀಕ್ ಜೈನ್ರವರೇ ಅಂಚನೆ ನಮ್ಮನ ಡಾಕ್ಟರ್ ಐನಂಚಿನ ಸುಷ್ಮಾ ಡೋಂಗ್ರೆ ಅವರೇ ಅಂಚನೆ ಕಸ್ತೂರಿಬಾ ಮೆಡಿಕಲ್ ಸರ್ ಹೆಸರು ಪ್ರಭಾಕರ್ ಅವರೇ ಅಂಚನೆ ನಮ್ಮನ ಮುಲ್ಪದ ಶಿವಪ್ರಸಾದ್ ಅಜಲೇರ್ನ ಪುತ್ರಿ ಐನಂಚಿನ ದಿಶಾ ಮೇಡಮ್ ಅವರವರೇ ಅಂಚನೆ ಮುಲ್ಪ ಸೇರ್ನಂಚಿನ ಮಾತಾ ಜನಕುಲೆ ಇನಿ ನಮ್ಮ ರಕ್ತದಾನ ಮನ್ಪುನಿಡ್ದು ನಮ್ಮ ಏತೋ ಒಂಜಿ ಜೀವಲಿನ ಒರಿಪವ ದಾದ ಬಂಡ ಒಂಜಿ ತುರ್ತಾದ ಆಕ್ಸಿಡೆಂಟ್ ಆದಿಪ್ಪು ಅಂಚನೆ ಆಪ್ರೇಷನ್ ಆದಿಪ್ಪು ನಮ್ಮೊಂಜಿ ರಕ್ತದಾನ ಮೂಲಕ ಜನಕ್ಲೆಗೊಂಜಿ ಅವೆನೊಂಜಿ ಕೊರ್ದು ಇನಿ ಏತೋ ಒಂಜಿ ಜೀವನ ಒರಿತದು ಇನಿ ಹಿಂದೂ ಯುವಕಿಯರ್ನ ಮೂಲಕ ಅಕ್ಲೊಂಜಿ ಜಾಗೃತಿನ ನಮ್ಮ ಅಂಚನೆ ಶಾಲಾ ವಿದ್ಯಾರ್ಥಿನಕ್ಲೆಲ್ಲ ಪೂರಲ ಮಾತಾಡಲ ಒಂಜಿ ಅಕ್ಲನ್ ಜಾಗೃತಿನ ಮೂಡಿಸೋನಂಚಿನ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿ ಕಾರ್ಯಕ್ರಮ ನಡತೊಂದುಂಡು ಅಂಚನೆ ನಮ್ಮ ಇನಿ ನೆತ್ತೆರು ಕೊರ್ನ ನಮ್ಮ ದಾದಾಪನ ಪನ್ಪಿನ ಒಂಜಿ ನಮ್ಮನ ಒಂಜಿ ಆಲೋಚನೆ ಇನಿ ನಮ್ಮ ನೆತ್ತೆರು ಕೊರಿಯಣ್ಣ ನಮಕ್
ನಲ್ಪತ್ತೆನ್ಮ ಗಂಟೆಡು ನಮಕ್ ಆ ಒಂಜಿ ರಕ್ತದ ಕಣನು ವೃದ್ಧಿ ಮನ್ಪುನಂಚಿನ ಶಕ್ತಿ ನಮ್ಮ ದೇಹುಡುಂಡು ಅಂಚಾದ ನಮ್ಮ ಏರ್ಲ ಪೋಡಿಂದೆ ನಮ್ಮ ಆರೋಗ್ಯವಂತರ ಅದಿತ್ತದು ನನವರಿಯಗ್ ರಕ್ತದಾನ ಮನ್ಪೊಡು ಪಂಡದು ಮಾತಾಡಲ ಯಾನು ಕೇನೊಂದು ಇನ್ನಿತ ಈ ಒಂಜಿ ಕಾರ್ಯಕ್ರಮಗ ಏನನ್ನು ಉದ್ಘಾಟಕರಾದ ಇಡಗಿಲೆ ಇದೇರು ಮಾತರಿಗ್ಲ ಯಾನು ತುಂಬ ಹೃದಯಡು ಅಭಿನಂದನೆ ಸಲ್ಲಿಸೋನೆ ನರಡು ಬಾತರನು ಮುಗಿಪುವೆ ಪೊರ್ಲುದ ಪಾತ್ರ ಬಣಿಂಚಿನ ಸರಸ್ವತಿ ಗಿರಿಗಳ ಆತ್ಮೀಯವಾದ ಅಭಿನಂದನೆ ಕೊರೊಂದು ಇತ್ತೆ ಒಂದು ಮೂಜಿ ಜನಕ್ಕೂ ಸಾಂಕೇತಿಕವಾದ ಬಹುಶಃ ಪ್ರತಿ ವರ್ಷ ನಮ್ಮ ದಾನದ ಒಟ್ಟಿಗೂ ಐತನೇ ಉಚಿತ ಆರೋಗ್ಯದ ಒಟ್ಟಿಗೂ ವಸ್ತ್ರದಾನ ಮಲ್ಪನವು ಪ್ರಕ್ರಿಯೆ ಅವು ನಮ್ಮ ಆಲರ್ಕ ಕ್ಷೇತ್ರದ ಮಲ್ತೊಂದಲ್ಲ ಅಂಚನೆ ಮೂಜಿ ಜನಕ್ಕೆ ನೀವು ವಸ್ತ್ರದಾನ ಮಲ್ಪನ ಜೊತೆ ಒಂದು ಪೊರ್ಲುದ ಕಾರ್ಯಕ್ರಮ ಮಲ್ತೊಂದಲ್ಲಿರಿ ಐನು ನಮ್ಮ ಮಾನ್ಯ ಅತಿಥ್ನಾಕಲಿ ಅಕಲ ಪುದರ್ಲ ಬರ್ಚಿ ಬಂತೀರಿ ಬಹುಶಃ ಅಕಲಾದೆ ಬತ್ತದ ದೇತೊನ್ ಬೇರೆ ಐನೆ ಡಾಕ್ಟರ್ ಪ್ರಭಾತ್ ಚಂದ್ರ ಅವರಿಗೆ ಪ್ರಥಮ ಒಂಜಿ ಸೇವರ್ತಿಗೆ ಒಂಜಿ ಉಚಿತ ವಸ್ತ್ರದಾನ ಮಲ್ಪಡ ಪಂದು ವಿನಂತಿ ಮಲ್ತೊಂದಲ್ಲ ಅಂಚನೆ ಪ್ರತಿತ್ಯ ಅಜ್ಜಿಲ ನನೃತಿ ಪೊಂಜೆಗೆ ಈ ಒಂಜಿ ವಸ್ತ್ರದಾನ ಮಲ್ಪಡ ಪಂದು ವಿನಂತಿ ಮಲ್ತೊಂದಲ್ಲ ಪುದಾರಿ ಬುಡ್ಚಿ ಬಣ್ಣದ ಬಹುಶಃ ಆಲಡ್ಕ ಕ್ಷೇತ್ರಗಳ ಪ್ರತಿ ಸರ್ತಿ ಲಾಕಲ್ನ ವಿಶೇಷವಾದ ಕೆಲಸ ಅಂಚನೆ ನನಂಜಿ ನಮ್ಮ ರಾಕೇಶ್ ಹೆಗ್ಡೆ ಮೇರೆ ಈ ಒಂಜಿ ವಸ್ತ್ರದಾನ ಮಲ್ಪಡ ಬಂದು ವಿನಂತಿ ಮಲ್ತೊಂದಲ್ಲ ಬಾರಿ ಪುರ್ಲುದ ಕಾರ್ಯಕ್ರಮ ಉಚಿತ ಆರೋಗ್ಯದ ಒಟ್ಟಿಗೆ ವಸ್ತ್ರದಾನ ಮಲ್ಪವು ಪೂರ್ವ ದಾನದ ಒಟ್ಟುಗಳ ಈ ದಾನಲ್ಲ ಈ ಒಂದು ವಿಶೇಷವಾದ ಮಕ್ಕಳನ್ನ ಕೆಲಸ ಕಾರ್ಯಗಳು ಸೇರಿದ್ದೀನಿ ಅಂಜನೆ ಕೆಲಸ ಕಾರ್ಯ ಸೇರಿ ಅಂಜನ ಕಾರ್ಯಕ್ರಮ ಯಶಸ್ವಿ ಮಲ್ತನಂಜಿ ಈ ಸಂದರ್ಭ ಪ್ರಭಾಚಂದ್ರ ರೆಡ್ಡಿ ಸಂದೇಶ ಕೊರಡು ಬಂದು ವಿನಂತಿ ಮಲ್ತೊಂದಲ್ಲ ಮತ್ತೆ ಆಯ್ತು ಸೋಮನಾಥೇಶ್ವರಿ ನಮಃ ಸತ್ಯದೇವತಾಯ ನಮಃ ಇಂದು ಯಶಕ್ತಿ ಆಲಡ್ಕ ಹಾಗೂ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅವರ ಸಹಭಾಗಿತ್ವದಲ್ಲಿಂದು ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಆರೋಗ್ಯ ಶಿಬಿರದ ಉದ್ಘಾಟಕರು, ಅಧ್ಯಕ್ಷರು ಹಾಗೂ ಇಲ್ಲಿದ್ದಂತಹ ಹಿರಿಯ ಕಿರಿಯ ವೈದ್ಯರೇ ಹಾಗೂ ಬಂಧುಗಳೇ, ಈಗ ರೋಗ ಬರುವ ಮುಂಚೆ ಅದರ ವಿಷಯದಲ್ಲಿ ನಾವು ಸ್ವಲ್ಪ ಗಮನ ಹರಿಸಿ ರೋಗ ಬರದ ಹಾಗೆ ನೋಡಿಕೊಳ್ಳುವುದೇ ದೊಡ್ಡ ಸಂಗತಿ. ಅದಕ್ಕಾಗಿ ನೀವು ಈಗ ಇಲ್ಲಿ ಹಳದಂಗಡಿಯಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಿ ರೋಗ ಬರುವ ಮುಂಚೆ ಏನಾದರೂ ರೋಗ ಇದ್ದರೆ ಅದನ್ನು ತಡೆಯಲಿಕ್ಕೆ ಹಾಗೂ ಅದಕ್ಕೆ ಬೇಕಾದಂತಹ ಒಂದು ಉಚಿತ ಶಿಬಿರವನ್ನು ಹಳದಂಗಡಿಯ ಹಿಂದೂ ಯುವಶಕ್ತಿ ಹಾಗೂ ದೇವಸ್ಥಾನದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೊಂದು ಶ್ಲಾಘನೀಯ ವಿಷಯ. ಅದೇ ರೀತಿ ಇಲ್ಲಿ ಈ ದಿನ ಒಂದು ಪವಿತ್ರವಾದ ಕಾರ್ಯಕ್ರಮ ಇದು. ಅದರಲ್ಲಿ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೂ ಒಳ್ಳೆಯ ಒಂದು ಉತ್ತಮ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೂ ಸಹ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ. ಅದು ಸಾಧಾರಣ 22 ವರ್ಷಗಳಿಂದ ನಡೀತಾ ಇದ್ದಾರೆ. ನಾನು ಸಾಧಾರಣ ಹೆಚ್ಚಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದುಕೊಂಡೇ ಇರ್ತೇನೆ. ನನಗೊಂದು ಭಾಳ ಸಂತೋಷದ ವಿಷಯ ಇಲ್ಲಿ ಬರುವುದಂದರೆ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಈ ಕಾರ್ಯಕ್ರಮ ಭಾಳ ಒಂದು ಅದು ಸಹ ದೇವರ ಜಾಗದಲ್ಲಿ. ದೇವರ ಭಯವೇ ಜ್ಞಾನದ ಆರಂಭ ಅಂಥೇಳಿ ಒಂದು ಮುಂಚಿನ ಒಂದು ಗಾದೆ ನಾವು ಶಾಲೆಯಲ್ಲಿರೋ ಬೋರ್ಡ್ನಲ್ಲಿ ಬರೀತಾಯಿದ್ರು. ದೇವರ ಒಂದು ಭಯದಿಂದ ಹಾಗೂ ಅವರಿಗೆ ಜ್ಞಾನ ವೃದ್ಧಿಯಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮ ಪುಸ್ತಕ ವಿತರಣೆಯನ್ನು ಇಲ್ಲಿಯ ಕಾರ್ಯಕರ್ತರು ಹಾಗೂ ಇಲ್ಲಿಯ ಮಾನ್ಯರು ಹಳದಂಗಡಿಯ ಶಿವಪ್ರಸಾದ ಅಜ್ಜಿಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಪುಸ್ತಕವನ್ನು ನೀವು ಪಡೆದುಕೊಂಡು ಅದರಿಂದ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗಲಿ ಹಾಗೂ ನಿಮ್ಮಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಸೇವೆ ದೊರಕಲಿ ಹಾಗೂ ನೀವು ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಹಾರೈಸಿ ನನಗೆ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಂತಹ ಇಲ್ಲಿಯ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸುಂದರವಾದ ಈ ಈ ಮುಂಜಾನೆಯಲ್ಲಿ ಸಂದೇಶದ ಮಾತುಗಳನ್ನು ನಡೆದ ಪ್ರಭಾಚಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರ ಮನದ ಶುಭಾಶಯಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಆದ ಕಾರಣ ಸಭೆಯ ಅಂತಿಮದಲ್ಲಿ ಸಭೆಯ ಅಧ್ಯಕ್ಷರು ಹಿತನುಡಿಗಳನ್ನು ಆಡಬೇಕು ವಿನಂತಿ. ಓಂ ಶ್ರೀ ಸೋಮನಾಥೇಶ್ವರಿ ನಮಃ. ಹಿಂದೂ ಯುವಶಕ್ತಿ ಆಲಡ್ಕ ಸಮಾಜ ಸೇವೆ ಸಂಘಟನೆಯ ಇದರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರುವಂಥ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಇವರ ಸಹಯೋಗದೊಂದಿಗೆ ಉಚಿತ ಮೆಡಿಕಲ್
ಆರೋಗ್ಯ ತಪಾಸಣಾ ಶಿಬಿರದ ಈ ಒಂದು ವೇದಿಕೆಯಲ್ಲಿರುವಂಥ ನಮ್ಮ KMCಯ ಇಂದಿನ ಈ ಒಂದು ವೈದ್ಯಕೀಯ ತಪಾಸಣೆ ನಡೆಸುವ ನೇತೃತ್ವ ವಹಿಸಿಕೊಂಡಿರುವಂಥ ಪ್ರಭಾಚಂದ್ರರೇ, ಹಾಗೆ ಉದ್ಘಾಟನೆ ನೆರವೇರಿಸಿರುವಂಥ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಸರಸ್ವತಿ ಅವರೇ, ಹಾಗೆ ದಿಶಾ ಅಜಿಲ್ ಅವರವರೇ, ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಕರಾಗಿರುವಂಥ ಶಶಿಧರ್ ಡೋಂಗ್ರೆ ಅವರೇ, ಹಾಗೆ ಪ್ರತೀಕ್ ಅಜಿಲರವರೇ, ಸುಷ್ಮಾ ಡೋಂಗ್ರೆ ಅವರೇ, ಪುಷ್ಪರವರೇ, ಈ ಭಾಗದಲ್ಲಿ ಒಂದು ಸಮಾಜ ಸೇವೆ ಸಂಘಟನೆಯಲ್ಲಿ ಮುಂಚೂಣಿಯ ಹೆಸರು ಅಂತ ಹೇಳಿದರೆ ಅದು ಹಿಂದೂ ಯುವ ಶಕ್ತಿ ಆಲಡ್ಕ. ಈ ಒಂದು ದೊಡ್ಡ ಹೆಸರು ಈ ಒಂದು ಸಂಘಟನೆಯದ್ದು. ಇವತ್ತು ವಿಶೇಷ ಸಂದರ್ಭದಲ್ಲಿ ಈ ಒಂದು ಮೆಡಿಕಲ್ ಶಿಬಿರವನ್ನು ಆಯೋಜಿಸಿದ್ದಾರೆ. ಅದು ಒಂದು ನಮ್ಮ ಶಿವಪ್ರಸಾದ್ ಅಜಿಲರವರ ಅವರಿಗೆ ಇವತ್ತೊಂದು ಪೌರ ಸನ್ಮಾನ. ಇದು ಯಾಕೆ ವಿಶೇಷ ಅಂತ ಹೇಳಿದರೆ, ಶಿವಪ್ರಸಾದರು ಹೇಗೆ ಅಂತ ಹೇಳಿದರೆ, ಸುದೀರ್ಘ ಅವಧಿಯಲ್ಲಿ ಅವರು ಸೇವೆಯಲ್ಲಿ ಇದ್ದುಕೊಂಡು ಕೇವಲ ತಮ್ಮ ಸೇವೆ ನಮ್ಮ ಕುಟುಂಬ ಅಂತೇಳಿ ನೋಡದೆ ಈ ಊರಿನಲ್ಲಿ ಆಗುವಂಥ ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ರೀತಿಯ ಯೋಜನೆಗಳಿರಲಿ, ಪ್ರತಿಯೊಂದಕ್ಕೂ ತಮ್ಮ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇರುವಂಥವರು ನಮ್ಮ ಶಿವಪ್ರಸಾದ್ ಅಜಿಲರು. ಈ ಸಮಾಜಕ್ಕೆ ಅವರದ್ದು ದೊಡ್ಡ ಕೊಡುಗೆ ಇದೆ. ಹೇಗೆ ನಾವು ಹೇಳ್ತೇವ, ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ, ಆ ಮಾತನ್ನು ಅವರು ಚಾಚು ತಪ್ಪದೆ ಪಾಲಿಸಿರುವಂಥವರು. ಈ ಸಮಾಜದಲ್ಲಿ ಏನೇ ಕಾರ್ಯಕ್ರಮ ಆದರೂ ದೊಡ್ಡ ಮಟ್ಟದ ಕೊಡುಗೆ, ಆ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ ಮಾಡ್ತಿದ್ದಂಥವರು ಶಿವಣ್ಣ ಅವರು. ಹಾಗೆ ಅವರಿಗೆ ಇವತ್ತೊಂದು ಈ ಊರಿನವರೆಲ್ಲ ಸೇರಿಕೊಂಡು ಪೌರ ಸನ್ಮಾನ ಇಟ್ಟುಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಜೊತೆಗೆ ಇವತ್ತು ಹಿಂದೂ ಯುವ ಶಕ್ತಿ ಆಲಡ್ಕ ಇವರು ವೈದ್ಯಕೀಯ ಶಿಬಿರವನ್ನು ಇವತ್ತು ನೆರವೇರಿಸಿದ್ದಾರೆ. ಡಾಕ್ಟರ್ ಈಗಲೇ ಹೇಳಿದರು, ವೈದ್ಯಕೀಯ ಶಿಬಿರ ನೋಡಿ, ಇವಾಗ ಮಳೆಗಾಲ ಬರ್ತಾ ಇದೆ. ಆ ಮಳೆಗಾಲದಲ್ಲಿ ಮುಂಚೆನೇ ನಾವು ತಪಾಸಣೆ ಮಾಡಿದ್ರೆ ಒಳ್ಳೆಯದು. ಈಗೆಲ್ಲ ಏನು ರೋಗ ಅದು ಇದೆಲ್ಲ ಬರುವಂಥ ಮಲೇರಿಯಾ, ಡೆಂಗ್ಯೂ ಈ ಥರ ಎಲ್ಲ ಕಾಯಿಲೆಗಳು ಬರುವಂಥ ಸಮಯ ಇದು ಮಳೆಗಾಲ ಟೈಮ್. ಹಾಗಾಗಿ ನಾವು ಮೊದಲೇ ಒಂದು ನಮ್ಮ ಬಾಡಿ ತಪಾಸಣೆ ಮಾಡಿಕೊಂಡ್ರೆ ಒಳ್ಳೆಯದು. ಏನಾದರೂ ವ್ಯತ್ಯಾಸಗಳಿದ್ದರೆ ನಮಗೆ ಗೊತ್ತಾಗ್ತದೆ. ಈ ಒಂದು ಒಳ್ಳೆಯ ಯೋಚನೆ ಇವರು ಯುವಶಕ್ತಿ ಆಲಡ್ಕದವರು ಮಾಡಿದ್ದಾರೆ. ಜೊತೆಗೆ ಇವರು ಹಲವಾರು ವರ್ಷಗಳಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಒಂದು ವಿಷಯವನ್ನು ಇವತ್ತು ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಕಳೆದ ಬಾರಿ ಅವರು ಮಾಡಿರುವಂಥ ಅಂಗಾಂಗ ದಾನ ನೋಂದಣಿ ಶಿಬಿರ ಅಂತ ಹೇಳುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ನಿಜವಾಗಲೂ ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು. ಹೆಚ್ಚಿನ ಜನರಿಗೆ ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಅದರ ಮಹತ್ವ ತಿಳಿದಿಲ್ಲ. ಎಷ್ಟೋ ಮಂದಿ ಜನರು ಅಗತ್ಯ ಸಮಯದಲ್ಲಿ ಅವರಿಗೆ ಅಂಗಾಂಗಗಳು ಸಿಗದೆ ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡಿರುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಭಾರತದಲ್ಲಿ ಹೇಗೆ ಅಂತ ಹೇಳಿದರೆ ಇದರ ಬಗ್ಗೆ ಯೋಚನೆ ಕಡಿಮೆ ಇದೆ. ಅದೇ ಬೇರೆ ದೇಶಗಳಲ್ಲಾದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಅಂಗಾಂಗಗಳನ್ನು ದಾನ ಮಾಡುವಂಥ ಪ್ರಕ್ರಿಯೆ ಮೊದಲಿಂದಲೇ ನಡೀತಾ ಇದೆ. ಆದರೆ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಒಂದು ನಮ್ಮ ಅವರ ಕೀಳರಿಮೆಯಿಂದ ಈ ಪ್ರಕ್ರಿಯೆ ನಡೀತಾ ಇರಲಿಲ್ಲ. ಒಬ್ಬ ಮನುಷ್ಯನ ಒಂದು ಅಂಗಾಂಗ ದಾನ ಮಾಡಿದವನ ಹಲವಾರು ಅಂಗಗಳು ತುಂಬ ಜನರಿಗೆ ಅದೊಂದು ಜೀವನ ನೀಡುವಂಥ ಒಂದು ಯೋಜನೆ. ಈಗ ಒಂದು ಕಣ್ಣು ದಾನ ಮಾಡಿದರೆ ಅದರಲ್ಲಿ ಒಂದು 5-6 ಜನರಿಗೆ ಒಂದು ದೃಷ್ಟಿ ಬರುವಂಥ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಬೇರೆ ಬೇರೆ ರೀತಿಯ ಅಂಗಗಳು, ನಮ್ಮದು ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಈ ಎಲ್ಲ ಅಂಗಗಳು ಇನ್ನೊಬ್ಬ ತೊಂದರೆಯಲ್ಲಿರುವಂಥ ವ್ಯಕ್ತಿಗೆ ಅದು ಯೂಸ್ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಮ್ಮ ಜೊತೆ ನಾವು ಸಾಯುವಾಗ ನಮ್ಮ ಜೊತೆ ನಮ್ಮ ಬಾಡಿ ಹೋಗುವ ಟೈಮಲ್ಲಿ ಎಲ್ಲ ನಾಶವಾಗಿ ಹೋಗ್ತದೆ. ಆದರೆ ನಾವು ಆ ಅಂಗಾಂಗ ದಾನದಿಂದಾಗಿ ಅದನ್ನೆಲ್ಲ ಸಂರಕ್ಷಿಸಿ ಹಲವಾರು ಜನರಿಗೆ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಕೆಲಸವನ್ನು ಕಳೆದ ಬಾರಿ ಇವರು ಮಾಡಿದರು. ಇಂಥ ಒಂದು ಒಳ್ಳೆಯ ಯೋಚನೆಯನ್ನು ಅವರು ಮಾಡ್ತಾರೆ. ಒಂದು ಹೊಸ ಹೊಸ ಯೋಚನೆ, ಜನರಿಗೆ ಗೊತ್ತಿರದ ವಿಷಯಗಳಲ್ಲಿ ಅವರು ಅಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದಿಂದ ಹಿಂದೂ ಯುವಶಕ್ತಿ ಆಲಡ್ಕ ಇವರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ
ಸಮಾಜ ಸೇವೆ ಇದೇ ರೀತಿ ಮುಂದುವರಿಲಿ. ಇನ್ನೂ ನಮ್ಮ ಜನರಿಗೆ ಹಲವಾರು ರೀತಿಯ ಸೇವೆಗಳು ನಿಮ್ಮಿಂದ ದೊರಕಲಿ, ದುರ್ಬಲರಿಗೆ ಸಹಕಾರ ನಿಮ್ಮಿಂದ ಸಿಗಲಿ, ನಿಮ್ಮ ಈ ಸಂಘಟನೆ ಇದೇ ರೀತಿ ಮುಂದುವರಿಲಿ, ಸಮಾಜಕ್ಕೆ ದೊಡ್ಡ ಶಕ್ತಿಯಾಗುವಲ್ಲಿ ನೀವು ನಿಮ್ಮ ಕೊಡುಗೆ ಇರಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈಗ ತಾನೇ ಒಂದು 15 ನಿಮಿಷದಲ್ಲಿ ಸ್ಟಾರ್ಟ್ ಆಗಲಿಕ್ಕಿದೆ. ನಮ್ಮ ಊರಿನ ಎಲ್ಲ ಬಂಧುಗಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ, ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಅವರ ಹತ್ರ ಮುಕ್ತವಾಗಿ ಚರ್ಚಿಸಿ ಇದರ ಸಂಪೂರ್ಣ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ. ಮುಂದೆ ನಡೆಯುವಂಥ ಈ ಶಿವಣ್ಣವರ ಪೌರ ಸನ್ಮಾನ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಲಿ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು. ಅಧ್ಯಕ್ಷತೆಯಲ್ಲಿ ಸಂದೇಶದ ಮಾತುಗಳನ್ನಾಡಿರುವಂಥ ರಾಕೇಶ್ ಹೆಗಡೆ ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಡಾಕ್ಟರ್ ಸೌಪರ್ಣಿಕಾ ಪಿಲ್ಯದ ಊರಿನವರು ವಿಠಲ್ ಕೋಟಿನಿಯವರ ಸುಪುತ್ರಿ ಇವರು ಆಗಮಿಸಿದರೆ ಇವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇವರಿಗೆ ವಾಸು ಮುನ್ನಡ್ಕ ಆಲಡ್ಕ ಕ್ಷೇತ್ರದವರು ಈ ಒಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಅಂತಿಮದಲ್ಲಿದ್ದ ಮೆರವಣಿಗೆ ಹೊರಡುವಂಥ ಸಂದರ್ಭ ದೇವದಾಸ್ ಆಲಡ್ಕ ಇವರಿಂದ ಧನ್ಯವಾದ. ಸತ್ಯದೇವತೆ ದೈವಸ್ಥಾನದ ವತಿಯಿಂದ ನಡೆಯುವಂತಹ ಉಚಿತ ಪುಸ್ತಕ ವಿತರಣೆಯ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಹಿಂದೂ ಯುವಶಕ್ತಿ ಆಲಡ್ಕ ಕ್ಷೇತ್ರ ಸಮಾಜ ಸೇವಾ ಸಂಘಟನೆಯ ವತಿಯಿಂದ ನೇತೃತ್ವದಲ್ಲಿ ಈ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮ ವರ್ಷಂಪ್ರತಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರಾಯಶಃ ವರ್ಷಂಪ್ರತಿ ಆರೋಗ್ಯ ತಪಾಸಣೆಯ ಜೊತೆಗೆ ರಕ್ತದಾನ ಶಿಬಿರವು ವರ್ಷಂಪ್ರತಿ ನಡೆಸ್ತಾ ಇದ್ದೆವು. ಆದರೆ ಇಂದು ಈ ದಿನ ವಿಶ್ವ ರಕ್ತದಾನಿಗಳ ದಿನ ಆಗಿರುವ ಕಾರಣ ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಕಾರ್ಯಕ್ರಮ ನಿಯೋಜನೆಯಾಗಿರುವುದರಿಂದಾಗಿ ಈ ಒಂದು ದಿನ ರಕ್ತದಾನ ಶಿಬಿರ ನಡೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಬರ್ತೇವೆ ಅನ್ನತಕ್ಕಂತಹ ಒಂದು ಮಾತನ್ನು ತಮಗೆ ನೀಡಿರುತ್ತಾರೆ. ಹಾಗಾಗಿ ಇಂದು ಆರೋಗ್ಯ ತಪಾಸಣಾ ಶಿಬಿರ ಮಾತ್ರ ನಡೆಯಲಿಕ್ಕಿದೆ. ಈ ಒಂದು ಶಿಬಿರದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಸರಸ್ವತಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಸೇವಾ ಸಹಕಾರಿ ಹಳದಂಗಡಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ರಾಕೇಶ್ ಹೆಗಡೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಹಿರಿಯರಾಗಿರತಕ್ಕಂತಹ ವೈದ್ಯರಾದ ಡಾಕ್ಟರ್ ಪ್ರಭಾಚಂದ್ರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಸಂಘಟನೆಯ ಗೌರವ ಸಲಹೆಗಾರರಾಗಿರತಕ್ಕಂತಹ ಡಾಕ್ಟರ್ ಶಶಿಧರ್ ಡೋಂಗ್ರೆ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಪ್ರತೀಕ್ ಅಚಿಲ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ದಿಶಾ ಅಜಿಲ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಡಾಕ್ಟರ್ ಸುಷ್ಮಾ ಡೋಂಗ್ರೆ ತಮಗೂ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಡಾಕ್ಟರ್ ಸೌಪರ್ಣಿಕಾ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ KMCಯ ವೈದ್ಯರಾಗಿದ್ದಂತಹ ಪ್ರಮುಖರು ಪುಷ್ಪ ಇವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಉದ್ಘಾಟನಾ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲರಿಗೂ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ, ಮುಂದಕ್ಕೆ ನಡೆಯುವಂತಹ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕು ಅನ್ನತಕ್ಕಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಧನ್ಯವಾದವನ್ನು ಪೂರ್ಣಗೊಳಿಸ್ತೀನಿ. ಹಾಲ್ ಆತ್ಮೀಯ
ಮಾನಸದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಘಟನಾ ಮಿತ್ರರು ಶಿವಪ್ರಸಾದ್ ಅಜ್ಜಿಯವರ ಸಶಕ್ತ ಸಂಭ್ರಮದ ಜೊತೆಯಲ್ಲಿ ಪೌರ ಸನ್ಮಾನ ವಿಶೇಷ ಕಾರ್ಯಕ್ರಮ ಇವತ್ತು ಬಹಳ ಅದ್ಧೂರಿಯಲ್ಲಿ ಅಳದಂಗಡಿಯ ಸೋಮನಾಥೇಶ್ವರಿ ದೇವರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಹಳ ಯಶಸ್ಸಿನಿಂದ ನಡೀತಾ ಇದೆ. ಅಳದಂಗಡಿ ಅರಮನೆಯಿಂದ ಶಿವಪ್ರಸಾದ್ ಜಿಲ್ಲಾ ದಂಪತಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಸುಂದರ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ನಾಗರಿಕ ಬಂಧುಗಳು ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬದುಕಿನಲ್ಲಿ ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೇನೆ ಎನ್ನುವುದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಷ್ಠಿತ ಅಳದಂಗಡಿ ಅರಮನೆಯ ಅಜ್ಜಿಲ ರಾಜವಂಶಸ್ಥನ ಹಿನ್ನೆಲೆಯಿಂದ ಬಂದಂತಹ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರು ಶೈಕ್ಷಣಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ ಎಲ್ಲ ರೀತಿಯ ಹಿನ್ನೆಲೆ ಇದ್ದುಕೊಂಡು ಸಾರ್ವಜನಿಕ ಸೇವೆಯಲ್ಲಿ 38 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿದವರು. ಲೋಕೋಪಯೋಗ ಇಲಾಖೆಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದಂತಹ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರು ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಈ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದುಕೊಂಡು ವರ್ಣರಂಜಿತವಾದಂತಹ ಸರ್ಕಾರಿ ಸೇವೆಯ ಜೊತೆಯಲ್ಲೇ ಐತಿಹಾಸಿಕ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅರಮನೆಯ ಎಲ್ಲ ಕಟ್ಟುಪಾಡಳಿಯ ಜೊತೆಯಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕವಾದಂತಹ ವರ್ಣರಂಜಿತವಾದ ಬದುಕಿನಲ್ಲಿ ಸಂಘಟನಾ ಚತುರರಾಗಿ ಅದೆಷ್ಟೋ ಜನಪರ ಸೇವೆಗಳನ್ನು ಕೈಗೆತ್ತಿಕೊಂಡವರು. ಇತಿಹಾಸ ಪ್ರಸಿದ್ಧ ಅಳದಂಗಡಿಯ ಸತ್ಯದೇವತೆ ಕಲ್ಲುಟಿ ದೈವಸ್ಥಾನದ ವತಿಯಿಂದ 22 ವರ್ಷಗಳ ಹಿಂದೆ 200 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನ ಪ್ರಾರಂಭ ಮಾಡಿದಂತಹ ಧರ್ಮಾತ್ಮರಾದಂತಹ ಶಿವಪ್ರಸಾದ್ ಅಜ್ಜಿಲರವರು ಇಂದು ಸುಮಾರು 7,000 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕವನ್ನು ನೀಡುವಂತಹ ದೊಡ್ಡ ಕಾಯಕವನ್ನು ಕೈಗೆತ್ತಿಕೊಂಡವರು. ಎಳೆಯ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರ ಪ್ರೀತಿ ಗೌರವವನ್ನು ತನ್ನದಾಗಿಸಿಕೊಂಡಿರುವಂತಹ ಸಂಘಟನಾ ಚತುರ ಶಿವಪ್ರಸಾದ್ ಅಜ್ಜಿಲರವರು ನಾಡಿನ ಸಮಸ್ತ ವ್ಯಕ್ತಿಗಳ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿ ತನ್ನ ಸಶಕ್ತ ಸಂಭ್ರಮದ ಈ ಜೊತೆಯಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮದ ಒಂದು ಗೌರವ ಘನತೆಗೆ ಪಾತ್ರರಾದಂತಹ ಶಿವಪ್ರಸಾದ್ ಅಜ್ಜಿಲ ದಂಪತಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಐತಿಹಾಸಿಕ ಅಳದಂಗಡಿ ಅರಮನೆಯಿಂದ ತೆರೆದ ಜೀಪಿನಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಚೆಂಡ ಕಹಳೆಯ ಜೊತೆ, ಸಂಗೀತ ನಿನಾದದ ಜೊತೆಯಲ್ಲಿ ಕುಣಿತ ಭಜನೆಯ ಹಾಗೂ ನೃತ್ಯ ಸಿಂಚನವನ್ನು ಅವರಿಗೆ ಅರ್ಪಿಸುವುದರ ಮೂಲಕ ಶಿವಪ್ರಸಾದ್ ಅಜ್ಜಿಲ ದಂಪತಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಗಣ್ಯಾತಿಥಿಗಳ ಸಮ್ಮುಖದಲ್ಲಿ ಇವತ್ತು ನಾವು ಸ್ವಾಗತಿಸ್ತಾ ಇದ್ದೇವೆ.
ಮುಖಂಡರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಜಿಲ್ಲರವರ ಗೌರವಾಧ್ಯಕ್ಷತೆಯಲ್ಲಿ ಪ್ರಗತಿಪರ ಕೃಷಿಕರು ಕೃಷಿ ತಜ್ಞರು ಆಗಿರುವಂತಹ ಗಂಗಾಧರ ಮಿತ್ತಮಾರ್ ಇವರ ಅಧ್ಯಕ್ಷತೆಯೊಂದಿಗೆ ಕೈಗಾರಿಕಾ ಉದ್ಯಮಿ ದೇವೇಂದ್ರ ಕುಕ್ಕಾಡಿಯವರ ಪ್ರಧಾನ ಸಂಚಾಲಕತ್ವದಲ್ಲಿ ನಿತ್ಯಾನಂದ ಶೆಟ್ಟಿಯವರ ಮೂಲಕ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ಶಿವಪ್ರಸಾದ್ ಅಜ್ಜಿರವರ ಪೌರ ಶಿವಪ್ರಸಾದ್ ಅಜ್ಜಿರ ದಂಪತಿಗಳನ್ನ ಇವತ್ತು ಈ ಸುಂದರವಾದಂತಹ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅತಿಥಿಗಳು ಎಲ್ಲ ಗಣ್ಯರು ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀಧರ ವಿಠಲನಾಥ ಚಂದ ನಯನಾನಂದ ಆನಂದ ಕೇಳಿಂದ ಮಗ ಜಾರ ಜಾರ ಚೋರ ಚೋರ ಜಾರ ಜಾರ ಚೋರ ಚೋರ ಸುಕುಮಾರ ಸುಕುಮಾರ ಸುಕುಮಾರ.
ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ಶಿವಪ್ರಸಾದ ಜಿಲ್ಲಾ ದಂಪತಿಗಳನ್ನು ಅಳದಂಗಡಿ ಅರಮನೆಯಿಂದ ಭವ್ಯ ಮೆರವಣಿಗೆಯ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಈ ಸುಂದರ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಪ್ರಸಾದ ಅಜ್ಜಿಲರವರ ಷಷ್ಠ್ಯಬ್ದ ಸಂಭ್ರಮದ ಜೊತೆಯಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ಹಾಗೆ 22 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುವಂತಹ ಉಚಿತ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಎಲ್ಲ ನಾಗರಿಕ ಬಂಧುಗಳು ಸಭಾಂಗಣಕ್ಕೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಸುಂದರ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯದೊಂದಿಗೆ ಆಶೀರ್ವಚನವನ್ನ ಮಾಡಲಿರುವಂತಹ ಮೂಡಬಿದಿರೆಯ ಶ್ರೀಜೈನ ಮಠಾಧೀಶರು ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳವರ ಪಾದಸ್ಪರ್ಶ ಈ ಕ್ಷೇತ್ರಕ್ಕೆ ಆಗ್ತಾ ಇದೆ. ಅವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಕ್ಷೇತ್ರಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಕಾಸರಗೋಡು ಎಡನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಅವರ ಪಾದಸ್ಪರ್ಶ ಕ್ಷೇತ್ರಕ್ಕೆ ಆಗ್ಲಿಕ್ಕಿದೆ. ಇವತ್ತಿನ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಂಗಳೂರಿನ ಸಂಸದರು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೇರಕ ನುಡಿಯನ್ನ ನೀಡಲಿಕ್ಕೆ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವಂತಹ ಸರ್ವಮಾನ್ಯರಾದಂತಹ ಅಜಿತ್ ಹನುಮಕ್ಕನ್ ಅವರು ಈ ಸುಂದರ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು ಭಾಗವಹಿಸಲಿಕ್ಕಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕರವರು ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರದ ಇನ್ನೋರ್ವ ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಮಂಜುನಾಥ ಭಂಡಾರಿ ಅವರು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರು ಈಗಾಗಲೇ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಹಾಗೆ ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರು ರಕ್ಷಿತ್ ಶಿವರಾಮ್ ರವರು ಕೂಡ ನಮ್ಮ ಜೊತೆ ಸೇರುವವರಿದ್ದಾರೆ. ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನ ಸಲ್ಲಿಸಿದಂತಹ 10 ಹಲವು ವರ್ಣರಂಜಿತ ಬದುಕಿಗೆ ಕಾರಣೀಭೂತರಾದಂತಹ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರ ನಾಗರಿಕ ಸನ್ಮಾನ ಕಾರ್ಯಕ್ರಮದ ಜೊತೆಯಲ್ಲಿ 22 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂತಹ ಅಳದಂಗಡಿ ಸತ್ಯದೇವತೆ ಕಲ್ಲುಟಿ ದೇವಸ್ಥಾನದ ವತಿಯಿಂದ ನಡೆಯುವಂತಹ ಉಚಿತ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಸಭಾಂಗಣದ ಮುಂಭಾಗಕ್ಕೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ಥಳೀಯ 4 ಪಂಚಾಯತ್ನ ಹಳದಂಗಡಿ, ಬಳಿಂಜ, ಶಿರ್ಲಾಲ್ ಮತ್ತು ಸುಳ್ಕೇರಿ ಈ 4 ಪಂಚಾಯತ್ಗಳಲ್ಲಿರುವ 22 ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ 45 ವಿದ್ಯಾರ್ಥಿಗಳಿಗೆ ಈ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ನಾನು 5-6 ಮಕ್ಕಳ ಹೆಸರು ಹೇಳಿದ್ದೇನೆ. ಅವರು ಬಂದಿದ್ದಲ್ಲಿ ತಕ್ಷಣ ಇಲ್ಲಿ ಎದುರು ನಿಮ್ಮ ಇರುವಿಕೆಯನ್ನು ಹೇಳಬೇಕು ಅಂತ ಹೇಳ್ತಾ, ಬಡಕರನೂರು ಶಾಲೆಯ ಧನ್ಯಶ್ರೀ, ನಮ್ಮ ಬಡಕರನೂರು ಹಿರಿಯ ಧನ್ಯಶ್ರೀ ಬಂದಿದ್ರೆ ಮಕ್ಕಳು ಸ್ವಲ್ಪ ಎದುರು ಬನ್ನಿ. ಹಾಗೆ ಸರ್ಕಾರಿ ಪ್ರೌಢಶಾಲೆ ಹಳದಂಗಡಿಯ ಸುಬ್ರಹ್ಮಣ್ಯ, ಸುಜನೇನೆ ಸುಬ್ರಹ್ಮಣ್ಯ, ಪದವಿ ಪೂರ್ವ ಕಾಲೇಜು ಹಳದಂಗಡಿಯ ವಿಜ್ಞಾನ ವಿಭಾಗದ ಸುಪ್ರೀತಾ, ಶ್ರೀರಾಮ ಪ್ರೌಢ ಶಾಲೆ ಸುಳ್ಕೇರಿಯ ಹರ್ಷಿತಾ, ಸೈಂಟ್ ಪೀಟರ್ ಕ್ಲೇವರ್ ಚರ್ಚ್ ಹಳದಂಗಡಿಯ ಅನುಜ್ಞಾ ಗೌಡ, ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಪಿಲಿಯ ದಿತೀಕ್ಷ್. ಮಕ್ಕಳು 6 ಮಕ್ಕಳ ಹೆಸರು ಹೇಳಿದೆ. ನೀವಿದ್ರೆ ತಕ್ಷಣ ಎದುರು ಬರಬೇಕು. ಹೌದು, ದಯಮಾಡಿ ಒಂದು ಗಮನಿಸಿ, ಎಲ್ಲ ದೂರ ದೂರದಲ್ಲಿರುವಂತಹ ವಿದ್ಯಾರ್ಥಿ ವೃಂದದವರು ಹಾಗೂ ಎಲ್ಲ ಭಕ್ತ ಬಂಧುಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಇನ್ನಷ್ಟೇ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇಂದಿನ ಎಲ್ಲ ಕಾರ್ಯಕ್ರಮವನ್ನು ವಿಶೇಷವಾಗಿ ವ್ಯವಸ್ಥೆಯಲ್ಲಿ ಇದೆ ಅಡಿಯಲ್ಲಿ ನಾವೆಲ್ಲರೂ ಕಾರ್ಯಕ್ರಮವನ್ನು ಚಂದ ಮಾಡಿಕೊಳ್ಳಬೇಕಾಗಿದೆ. ದಯಮಾಡಿ ಎಲ್ಲರೂ ಹತ್ತಿರಕ್ಕೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಪುಸ್ತಕದ ಕೌಂಟರ್ಗಳು ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವುದೂ ಗೊತ್ತಿಲ್ಲ. ದಯಮಾಡಿ ಅಲ್ಲಲ್ಲಿ ನಿಲ್ಲಬೇಡಿ. ಕೇವಲ ಇಂದಿನ ಪ್ರಧಾನ ಕಾರ್ಯಕ್ರಮ ಪೌರ ಸನ್ಮಾನ ಕಾರ್ಯಕ್ರಮಗಳು, ಪುಸ್ತಕ ವಿತರಣೆ 1 ಗಂಟೆಯ ನಂತರ ಬಹುಶಃ ಇರಬಹುದು, ಗೊತ್ತಿಲ್ಲ ನನಗೂ. ದಯಮಾಡಿ ಯಾರು ಕೂಡ ಅಲ್ಲಲ್ಲಿ ನಿಲ್ಲಬೇಡಿ. ವೇದಿಕೆ ಮುಂಭಾಗದಲ್ಲಿ ಬಂದು ಇಂದಿನ ಕಾರ್ಯಕ್ರಮವನ್ನು ಪ್ರೀತಿಯಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ತನ್ನ ಊರು ತಾಲೂಕಿನ ಬಗ್ಗೆ ಇದ್ದ ಕನಸುಗಳಲ್ಲಿ ಹೆಚ್ಚಿನದನ್ನ ಸಾಕಾರಗೊಳಿಸಿದ ಸಾರ್ಥಕತೆ. ನನ್ನ ಊರು, ನನ್ನ ಜನ, ನನ್ನ ತಾಲೂಕು ಅನ್ನುವ ಅಪರಿಮಿತ ಪ್ರೀತಿ. ಹೀಗೆ ನಿರಂತರ 38 ವರ್ಷಗಳ ಸಾರ್ಥಕ ಸರ್ಕಾರಿ ಸೇವೆಗೈದವರು ಇವತ್ತಿನ ಪೌರ ಸನ್ಮಾನ ಸ್ವೀಕರಿಸುತ್ತಿರುವವರು ಶಿವಪ್ರಸಾದ್ ಅಜಿಲ. ಅಜಿಲ ಸೀಮೆಯ ಅರಸು ಮನೆತನದ ಹೆಮ್ಮೆಯ ಗುಡಿ ನಮ್ಮ ಶಿವಪ್ರಸಾದ್ ಅಜಿಲರು. ಸತತ 38 ವರ್ಷಗಳ ಸರ್ಕಾರಿ ಸೇವೆಯ ಸಾರ್ಥಕತೆಯೊಂದಿಗೆ ನಿವೃತ್ತಿ ಹೊಂದಿರುವ ಅಜಿಲರದ್ದು ಒಂದು ವಿಶೇಷ ಜರ್ನಿ. ಹಳದಂಗಡಿಯಲ್ಲಿ ಪ್ರಾಥಮಿಕ, ಮೈಸೂರಿನ ಮಹಾಜನಾಸ್ ಕಾಲೇಜಿನಲ್ಲಿ ಹೈಸ್ಕೂಲ್, ಉಡುಪಿಯ ಪೂರ್ಣಪ್ರಜ್ಞದಲ್ಲಿ PUC, ನಂತರ ಧಾರವಾಡದಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ 1987ರಲ್ಲಿ ಬೆಳ್ತಂಗಡಿ ತಾಲೂಕಿನ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗದಲ್ಲಿ ದಿನಗೂಲಿ ಇಂಜಿನಿಯರ್ ಆಗಿ ಸೇವೆ ಆರಂಭಿಸಿದ್ರು. ಮುಂಡಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸಿದ ನಂತರ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ AEE ಆಗಿ ಸೇವೆ ಸಲ್ಲಿಸಿದ್ರು. ನಂತರ ಲೋಕೋಪಯೋಗಿ ಇಲಾಖೆಯಲ್ಲಿ AEE ಇನ್ಚಾರ್ಜ್ ಹಾಗೂ ಸಹಾಯಕ ಇಂಜಿನಿಯರ್ ಆಗಿ 35 ವರ್ಷ ಸೇವೆ ಸಲ್ಲಿಸಿದ್ರು. ಲೋಕೋಪಯೋಗಿ ಇಲಾಖೆಯಿಂದ ಶಿವಪ್ರಸಾದ್ ಅಜಿಲ ಅವರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ತನ್ನೂರಿಗೆ ವಿಶೇಷ ಕಾಮಗಾರಿ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಿಮ್ಗೆ ಗೊತ್ತಿದ್ದಾಗೆ ಸರ್ಕಾರ, ಘನ ಸರ್ಕಾರ, ಕೇಂದ್ರ ಸರ್ಕಾರದಿಂದ 600 ಕೋಟಿ ರೂಪಾಯಿಯ ಒಂದು ಸ್ಪರ್ ರೋಡು, ಒಂದು 300 ಕೋಟಿಯ ಚಾರ್ಮಾಡಿ ಘಾಟಿ ರಸ್ತೆ ಅಭಿವೃದ್ಧಿ, ಒಂದು 400 ಕೋಟಿ ರೂಪಾಯಿಯ ಈಗಾಗಲೇ ಪೂಜಾಕಟ್ಟೆ ಚಾರ್ಮಾಡಿ, ಹಾಗೆ 1200 ಕೋಟಿ ರೂಪಾಯಿಯ ಈ ಒಂದು ಅಭಿವೃದ್ಧಿ ಕಾರ್ಯ ಈ ಕಾಲಘಟ್ಟದಲ್ಲಿ ನಾನು ನಿವೃತ್ತಿ ಆದರೂ ಬೆಳವಣಿಗೆಯಲ್ಲಿದೆ. ಈ ಒಂದು ಗೋಲ್ಡನ್ ಪೀರಿಯಡಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಅಂತ ಹೇಳೋದು ಸಂತೋಷ ಇದೆ. ತಾಲೂಕಿನ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡಿದ್ದ ಶಿವಪ್ರಸಾದ್ ಅಜಿಲರು ತಮ್ಮ ಕೆಲವು ಕಾಮಗಾರಿಗಳ ಬಗ್ಗೆ ತೃಪ್ತಿ ಹೊಂದಿದ್ದಾರೆ. ತುಂಬ ಸಂತೋಷ ತಂದದ್ದು ಒಂದು ಮಿನಿ ವಿಧಾನಸೌಧ,
ಮಿನಿ ವಿಧಾನಸೌಧದ ಕಟ್ಟಡ ಮಾನ್ಯ ವಸಂತ ಬಂಗೇರದ 34 ಹಳದಂಗಡಿ, ಶಿರ್ಲಾಲು, ಬಳೆಂಜ ಮತ್ತು ಸುಳ್ಕೇರಿ ಈ 4 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 22 ಶಾಲೆಗಳ 45 ಮಕ್ಕಳಿಗೆ ಇದೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ನೀಡಲಿಕ್ಕಿದೆ. ಮಕ್ಕಳು ಯಾರು ಕೂಡ ನಿಮಗೆ ಎಲ್ಲರಿಗೂ ತಿಳಿಸಿದೆ, ಯಾರದಿದ್ದರೆ ದಯವಿಟ್ಟು ಇಲ್ಲಿ ತಕ್ಷಣ ಎದುರು ಬಂದು ನಿಮ್ಮ ಇರುವಿಕೆಯನ್ನು ಇಲ್ಲಿ ನಮಗೆ ತೋರಿಸಬೇಕು. ಯಾಕಂದರೆ ಸ್ಟೇಜ್ ಕಾರ್ಯಕ್ರಮ ಆಗುವಾಗ ಮತ್ತು ತುಂಬ ತಡ ಆಗಬಾರ್ದು. ನಾನು ಹೆಸರು ಹೇಳ್ತೇನೆ, ಆ ಮಕ್ಕಳಿದ್ದರೆ ದಯವಿಟ್ಟು ವೇದಿಕೆ ಎದುರು ಮೇಲೆ ಬರಬೇಕು. ಒಂದಾಗಿ ಬಡಗರಂದರು ನಮ್ಮ ಸರ್ಕಾರಿ ಹಿರಿಯ ಪ್ರಥಮ
ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರ ಸಶ್ಶಬ್ದ ಸಂಭ್ರಮ ಪೌರ ಸನ್ಮಾನ ಕಾರ್ಯಕ್ರಮದ ಜೊತೆಯಲ್ಲಿ 22 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲೇ ನಡ್ಕೊಂಡು ಬಂದಿರುವಂತಹ ಸತ್ಯದೇವತೆ ದೇವಸ್ಥಾನದ ವತಿಯ ಉಚಿತ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಇದೀಗ ನಾವು ಸಾಕ್ಷೀಕರಿಸ್ತಾ ಇದ್ದೇವೆ. ಕಾರ್ಯಕ್ರಮ ನಿರೂಪಣೆಯಲ್ಲಿ ನಾನು ಶಿಕ್ಷಕ ಅಜಿತ್ ಕುಮಾರ್ ಕೊಕ್ರಾಡಿ ಹಾಗೂ ಜರ್ನಲಿಸ್ಟ್ ಆಗಿರುವಂತಹ ಸೋದರಿ ಕುಮಾರಿ ಸಮೀಕ್ಷಾ ಶಿರ್ಲಾಲು ನಾವು ಈ ಕಾರ್ಯಕ್ರಮವನ್ನು ಇದೀಗ ನಡೆಸಿಕೊಡ್ಲಿಕ್ಕಿದ್ದೇವೆ. ಗಣ್ಯ ಅತಿಥಿಗಳನ್ನ ಇದೀಗ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪಾವನ ಸಾನ್ನಿಧ್ಯದೊಂದಿಗೆ ಆಶೀರ್ವಚನವನ್ನು ನೀಡಲಿರುವಂತಹ ಮೂಡಬಿದಿರಿ ಶ್ರೀ ಜೈನ ಮಠಾಧೀಶರು ಆಗಿರುವಂತಹ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳವರು, ಕಾಸರಗೋಡು ಶ್ರೀ ಎಡನೀರು ಮಠಾಧೀಶರು ಆಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದೊಂದಿಗೆ ಈ ಸುಂದರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರು, ಸಮಾರಂಭವನ್ನು ಉದ್ಘಾಟನೆ ಮಾಡಲಿರುವಂತಹ ಸಂಸದರು ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು, ಪ್ರತಿಭಾ ಪುರಸ್ಕಾರದೊಂದಿಗೆ ಪ್ರೇರಕ ನುಡಿಯನ್ನು ನೀಡಲಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದು ಏಷ್ಯಾನೆಟ್ ಸ್ವರ್ಣವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವಂತಹ ಮಾನ್ಯ ಅಜಿತ್ ಹನುಮಕ್ಕನವರ್ ಇವರು ಭಾಗವಹಿಸ್ತಾ ಇದ್ದಾರೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಹರೀಶ್ ಪೂಂಜಾರ್ ಅವರಿನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕರವರು, ಕರ್ನಾಟಕ ಸರ್ಕಾರದ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಮಂಜುನಾಥ ಭಂಡಾರಿ ಅವರು, ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ರವರು, ಹಾಗೆ ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರು ಆಗಿರುವಂತಹ ರಕ್ಷಿತ್ ಶಿವರಾಮ್ ರವರು ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದು ಅವರೆಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಗಂಗಾಧರ ಮಿತ್ತಮಾರ್ ಅವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು. ಸಂಚಾಲಕರು ಆಗಿರುವಂತಹ ಕೈಗಾರಿಕಾ ಉದ್ಯಮಿ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ PH ನಿತ್ಯಾನಂದ ಶೆಟ್ಟಿ ನೊಚ್ಚ ಇವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು. ಹಾಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ಶಿವಪ್ರಸಾದ್ ಅಜಿಲ ದಂಪತಿಗಳು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಸೋಮನಾಥೇಶ್ವರಿ ಹಾಗೂ ಸತ್ಯದೇವತೆ ಮತ್ತು ಎಲ್ಲ ಕ್ಷೇತ್ರದ ಸಾನ್ನಿಧ್ಯಗಳಿಗೆ ತಲೆಬಾಗಿಸಿ ಅನುಗ್ರಹವನ್ನು ಬೇಡಿಕೊಂಡು ಸುಂದರ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಸ್ವಾಮೀಜಿಗಳ ಇರುವರ ಆಶೀರ್ವಾದ ಅನುಗ್ರಹವನ್ನು ಬೇಡಿಕೊಂಡು ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅನುಮತಿಯೊಂದಿಗೆ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಐತಿಹಾಸಿಕ ಈ ತುಳುನಾಡ ಮಣ್ಣನ್ನ ಆಳಿದಂತಹ ಭವ್ಯ ಪರಂಪರೆಯನ್ನ ಹೊಂದಿರುವಂತಹ ಅಜ್ಜಿಲ ರಾಜವಂಶಸ್ಥ. ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಶಕ 1194 ಅಂದರೆ 12ನೇ ಶತಮಾನದ ಮಧ್ಯಭಾಗದಿಂದ ಈ ತುಳುನಾಡಿನ ರಾಜ್ಯಭಾರವನ್ನು ನಿರ್ವಹಿಸಿದಂತಹ ಆಳ್ವಿಕೆಯನ್ನ ಮಾಡಿದಂತಹ ಹೆಗ್ಗಳಿಕೆ ವೇಣರು ಅಳದಂಗಡಿಯ ಅಜಿಲ ವಂಶಸ್ಥ ರಾಜರುಗಳಿಗೆ ಸಲ್ಲುತ್ತದೆ. 1ನೆಯ ತಿಮ್ಮಣ್ಣಜ್ಜಿಲರಿಂದ ಪ್ರಾರಂಭವಾಗಿರುವಂತಹ ಅರಸೊತ್ತಿಗೆಯ ಭವ್ಯ ಪರಂಪರೆ 12ನೇ ಶತಮಾನದ ಮಧ್ಯಭಾಗದಿಂದ ಸ್ವಾತಂತ್ರ್ಯ ಸಿಗುವ ತನಕ ಅತ್ಯಂತ ವೈಭವದಲ್ಲಿ, ಅತ್ಯಂತ ಉನ್ನತ ಮಟ್ಟದಲ್ಲಿ ನೆರವೇರಿತ್ತು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ಕೂಡ ಅಜಿಲ ಅರಸರ ಭವ್ಯ ಪರಂಪರೆಯ ಅರಸೊತ್ತಿಗೆ ಮುಂದುವರೆದು ತಿಮ್ಮಣ್ಣರಸರಾದಂತಹ ಹರಿಶ್ಚಂದ್ರ ಅಜ್ಜಿಲರು, ಆ ಬಳಿಕ ಕೀರ್ತಿಶೇಷರಾದಂತಹ ಪಾಂಡ್ಯಪ್ಪರಸರಾದ ಶ್ರೀ ಕೃಷ್ಣರಾಜ ಅಜ್ಜಿಲರು ಭವ್ಯ ಅರಸೊತ್ತಿಗೆಯ ಪರಂಪರೆಯನ್ನು ಎತ್ತಿ ಹಿಡಿದರು. 1995ನೇ ಇಸವಿಯಲ್ಲಿ ನಮ್ಮ ಈಗಿನ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅರಸೊತ್ತಿಗೆಯಲ್ಲಿ ಅಜಿಲ ಈ ಸೀಮೆಯಲ್ಲಿ ಅರಸೊತ್ತಿಗೆಯ ಭವ್ಯ ಪರಂಪರೆ ಗತಕಾಲದ ವೈಭವವನ್ನು ನೆನಪಿಸಿರುವುದಕ್ಕೆ ನಾವೆಲ್ಲರೂ ಕೂಡ ಬಹಳಷ್ಟು ಸಂತಸ ಪಟ್ಟಿದ್ದೇವೆ. ಈ ನಾಡಿನ ಸಂಸ್ಕೃತಿಗೆ ಮತ್ತು ಈ ನಾಡಿನ ಭವ್ಯ ಆಡಳಿತಕ್ಕೆ ಅಜಿಲ ಅರಸರ ಕೊಡುಗೆ ಅತ್ಯಂತ ಶ್ರೇಷ್ಠವಾದುದು. ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಕಾಷ್ಟಶಿಲ್ಪ, ಮೂರ್ತಿಶಿಲ್ಪ, ಆರಾಧನಾ ಪದ್ಧತಿಗಳಿಗೆ ಈ ನಾಡಿಗೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದವರು
ಅಜಿಲ ರಾಜಮನೆತನದವರು. ಅದಕ್ಕೆ ಸಂಬಂಧಿಸಿದಂತೆ ಈ ಸೀಮೆಯಲ್ಲಿ ಬೇಕಾದಷ್ಟು ದೇವಾಲಯಗಳನ್ನು, ಜಿನಾಲಯಗಳನ್ನು, ದೈವಾಲಯಗಳನ್ನು ನಾವು ಕಾಣುತ್ತೇವೆ. ವಿಶೇಷವಾಗಿ ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿಯ ಸುಂದರವಾದ ವಿಗ್ರಹವನ್ನು ಕೆತ್ತಿಸಿದವರು ಅಜಿಲ ರಾಜವಂಶಸ್ಥರು, 6ನೆಯ ತಿಮ್ಮಣ್ಣ ಅಜಿಲ ಅರಸರು. ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಸರಳವಾಗಿ ಸಣ್ಣದಾಗಿ ಕಾಣುವ ಸುಂದರವಾದಂತಹ ಒಂದು ಕ್ಷೇತ್ರ ಹಳದಂಗಡಿಯ ಸತ್ಯದೇವತೆ ದೈವಸ್ಥಾನ. ಸೋಮನಾಥೇಶ್ವರ ದಿವ್ಯ ಸನ್ನಿಧಾನದಲ್ಲಿರುವಂತಹ ಈ ಕ್ಷೇತ್ರ ಮಹಿಮಾನ್ವಿತವು, ಅಭೀಷ್ಟ ಫಲವರ ಪ್ರದಾಯಕವು, ಕಾರಣಿಕವಾಗಿರುವಂತಹ ಸತ್ಯದೇವತೆ ಕಲ್ಲುಟಿ ದೈವಸ್ಥಾನ. ಅದರ ಆಡಳಿತದಾರರಾಗಿರುವಂತಹ ಶಿವಪ್ರಸಾದ್ ಅಜಿಲರವರು ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಸಹೋದರನಾಗಿದ್ದುಕೊಂಡು ಅಜಿಲ ಸೀಮೆಯ ಎಲ್ಲ ಕಟ್ಟುಪಾಡಳೆಗಳ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಅನುಜನಾದಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರಿಗೆ ಬೆಂಗಾವಲಾಗಿ ನಿಂತುಕೊಂಡು ವರ್ಣರಂಜಿತವಾದ ಸಾರ್ವಜನಿಕ ಸೇವೆಯ ಬದುಕಿನಲ್ಲಿ ಎಲ್ಲರ ಜನ ಮಾನಸದಲ್ಲಿ ಕಂಗೊಳಿಸಿದವರು ಶಿವಪ್ರಸಾದ್ ಅಜಿಲರವರು. 22 ವರ್ಷಗಳ ಹಿಂದೆ ಹಳದಂಗಡಿ ಸತ್ಯದೇವತೆ ಕಲ್ಲುಟಿ ದೇವಸ್ಥಾನದ ವತಿಯಿಂದ ಒಂದು 200 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತು 22ನೇ ವರ್ಷದಲ್ಲಿ ಸುಮಾರು 7,000 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿಶೇಷವಾದಂತಹ ಆರೋಗ್ಯ ಶಿಬಿರದಂತಹ 10 ಹಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಇವತ್ತು ಜನಾನುರಾಗಿಯಾದವರು. ಐತಿಹಾಸಿಕ ಸತ್ಯದೇವತೆ ಕಲ್ಲುಟಿ ದೇವಸ್ಥಾನದ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ನಾಡಿನ ಗಣ್ಯರು ಈ ಕ್ಷೇತ್ರಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರು, ಮಾಜಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ರವರು, ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲ ತಾವರ್ ಚಂದ್ ಗೆಲಾಟ್ ರವರು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು, ಗಣ್ಯಾತಿಗಣ್ಯ ಎಲ್ಲ ಮಂತ್ರಿ ಮಹೋದಯರುಗಳು, ನಮ್ಮ ಭಾರತ ದೇಶದ ಕಬಡ್ಡಿ ತಂಡದ ನಾಯಕಿ ಮಮತಾ ಪೂಜಾರಿಯವರು, ಲೋಕಾಯುಕ್ತ ಸಂತೋಷ್ ಹೆಗಡೆಯವರು, ವಿಶ್ವನಾಥ್ ಶೆಟ್ಟಿಯಂತಹ 10 ಹಲವು ಗಣ್ಯರು ಆಗಮಿಸಿ ಅನುಗ್ರಹವನ್ನ ಪ್ರಾರ್ಥಿಸಿದಂತಹ ಪುಣ್ಯಕ್ಷೇತ್ರ ಈ ಮಣ್ಣಿನಲ್ಲಿ ನಾವಿವತ್ತು ನಮ್ಮೆಲ್ಲರ ಹೆಮ್ಮೆಯ ಶಿವಪ್ರಸಾದ್ ಅಜಿಲರವರ ಷಷ್ಠಬ್ದ ಸಂಭ್ರಮದ ಜೊತೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರು ನಿರ್ವಹಿಸಿದಂಥ 38 ದಶಕಗಳ ಸೇವೆಯನ್ನ ಗುರುತಿಸಿಕೊಂಡು ಇವತ್ತು ಪೌರ ಸನ್ಮಾನದಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದೊಂದಿಗೆ ಗಣ್ಯಾತಿ ಅತಿಥಿಗಳ ಸಮ್ಮುಖದಲ್ಲಿ ನಾವು ಇವತ್ತು ನೆರವೇರಿಸ್ತಾ ಇದ್ದೇವೆ. ಕುಮಾರಿ ಶ್ರೇಯಾ ಹಳದಂಗಡಿಯವರ ಪ್ರಾರ್ಥನೆಯ ಮೂಲಕ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರೂ ಕೂತ್ಕೋಬೇಕು, ಪ್ರಾರ್ಥನೆಯ ಸಂದರ್ಭದಲ್ಲಿ ಆಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೇಯಾ ಹಳದಂಗಡಿಯವರಿಂದ ಇದೀಗ ಪ್ರಾರ್ಥನೆ. ಪ್ರಥಮ ವಂದನಾ ವಿಘ್ನ ವಿನಾಶ, ಪ್ರಥಮ ವಂದನಾ ವಿಘ್ನ ವಿನಾಶ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಪ್ರಥಮ ವಂದನಾ ವಿಘ್ನ ವಿನಾಶ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಓಂಕಾರ ರೂಪ ಸಿದ್ಧಿ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಚಾಮರ ಕರ್ಣಾಲಂಬೋದರ, ಪಾಪ ವಿದೂರ ಪಾವನ ಚರಣ, ಪಾಪ ವಿದೂರ ಪಾವನ ಚರಣ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಪ್ರಥಮ ವಂದನಾ ವಿಘ್ನ ವಿನಾಶ, ಪ್ರಥಮ ವಂದನಾ ವಿಘ್ನ ವಿನಾಶ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ.
ವಿಘ್ನಗಳ ಅಧಿಪತಿ ಕರಿಮೊಗದ ಗಣಪತಿ ದೇವನನ್ನ ಮನಸಾರೆ ಸ್ತುತಿಸಿದಂತಹ ಶ್ರೇಯಾ ದೇವಾಡಿಗ ಇವರಿಗೆ ವಂದನೆಗಳನ್ನು ತಿಳಿಸುತ್ತಾ ಪ್ರತಿಭೆಗೆ ಪುರಸ್ಕಾರದ ಗೌರವ, ಸಾಧಕರಿಗೆ ಸನ್ಮಾನದ ಗೌರವ, ವಿಜೇತರಿಗೆ ಬಹುಮಾನದ ಗೌರವ ಎನ್ನುವಂತೆ ನಮ್ಮ ಸಂಸ್ಕೃತಿ ಬಂದಿರುವಂತಹ ಎಲ್ಲ ಅತಿಥಿಗೆ ಆತ್ಮೀಯವಾಗಿ ಸ್ವಾಗತವನ್ನ ನೀಡುವಂತಹ ಗೌರವ ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತಿನ ಈ ಸುಂದರ ಕಾರ್ಯಕ್ರಮ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನುವಂತಹ ಕಾರ್ಯಕ್ರಮ. ಯಾಕಂದ್ರೆ ವೇದಿಕೆಯ ಮೇಲೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯ ನುಡಿಗಳನ್ನು ನೀಡುವಂತಹ ಗಣ್ಯರು, ವೇದಿಕೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸು ಕಾಣಲಿ ಅನ್ನುವಂತಹ ಹಂಬಲದಿಂದ ಕೂತಿರುವಂತಹ ಮನಗಳು, ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಬಹಳಷ್ಟು ಸೊಗಸಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಗಂಗಾಧರ ಮಿತ್ತಮಾರು. ಸೀಮೆಯ ದೇವರಾದ ಸೋಮನಾಥೇಶ್ವರ ಅಮ್ಮನವರಲ್ಲಿ ಮತ್ತು ಈ ಕ್ಷೇತ್ರದ ಸತ್ಯದೇವತೆ ಕಲ್ಲುಟ್ಟಿ ದೈವದಲ್ಲಿ ಸ್ಮರಿಸುತ್ತಾ, ಈ ಹಳದಂಗಡಿ ಸತ್ಯದೇವತಾ ದೇವಸ್ಥಾನದ ವತಿಯಿಂದ ನಿರಂತರ 22 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಈ ಸಲ 7,000 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನವನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ, ಈ ಕೆಳಗಿನ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಕಾಲ ಸತತವಾಗಿ ಪ್ರಾಮಾಣಿಕವಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಕೊಡುಗೈ ದಾನಿ ಹಾಗೂ ಸಾಮಾಜಿಕ, ಧಾರ್ಮಿಕ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವವರು ಶಿವಪ್ರಸಾದ್ ಅಜಿಲರು. ಈ ಪೌರ ಸನ್ಮಾನವನ್ನು ಈ ಸೀಮೆಯ ಎಲ್ಲ ಜನರು ಒಟ್ಟಿಗಾಗಿ ಒಂದು ಸಮಿತಿಯನ್ನು ರಚಿಸಿ ಒಂದು ಪೌರ ಸನ್ಮಾನ ಮಾಡಬೇಕು, ಈ ಒಂದು ಅತ್ಯಂತ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಎಂದು ಸಮಿತಿಯ ಪರವಾಗಿ ಈ ಒಂದು ಪುಸ್ತಕ ವಿತರಣಾ ಸಮಾರಂಭದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನಿದ್ದು ಧಾರ್ಮಿಕ ಆಶೀರ್ವಾದವನ್ನು ನೀಡಲಿಕ್ಕಿರುವವರು ಆಗಮಿಸುವ ಪರಮ ಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಎಲ್ಲ ನಾಗರಿಕರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದರಂತೆ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಧಾರ್ಮಿಕ ಆಶೀರ್ವಾದವನ್ನು ನೀಡಲಿಕ್ಕಿರುವವರು ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು, ಅವರಿಗೂ ಈ ನಾಗರಿಕರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಂದೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಊರಿನ ಅರಸರಾದ ಪದ್ಮಪ್ರಸಾದ್ ಅಜಿಲರವರು. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾಗರಿಕ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿರುವವರು ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟರು ಅವರು ಇನ್ನಾಗಲೇ ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಪ್ರೇರಣಾ ನುಡಿಗಳನ್ನು ನುಡಿಯುವರು ಆ ದೂರದ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಅಜಿತ್ ಹನುಮನ್ಕರ್ ಅವರು. ಏಷ್ಯಾನೆಟ್ ಟಿವಿಯ ಸಂಪಾದಕರು, ಸುವರ್ಣ ವಾಹಿನಿ ಏಷ್ಯಾನೆಟ್ ಟಿವಿಯ ಸಂಪಾದಕರಾದ ಅಜಿತ್ ಹನುಮನ್ಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರೋರು ನಮ್ಮೆಲ್ಲರ ಶಾಸಕರಾದ ಶ್ರೀ ಹರೀಶ್ ಪೂಂಜರ್ ಅವರು, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮತ್ತೋರ್ವರು ಮುಖ್ಯ ಅತಿಥಿ ಪ್ರತಾಪ್ ಸಿಂಹ ನಾಯಕರು, ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಹರೀಶ್ ಕುಮಾರ್ ಇವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಂದಿನ
ಸಮಾರಂಭದ ಕೇಂದ್ರ ಬಿಂದು ಹಾಗೂ ನಿಮ್ಮೆಲ್ಲರ ಆತ್ಮೀಯರಾದ ಶಿವಪ್ರಸಾದ್ ದಂಪತಿಗಳು ಅವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಪೌರ ಸನ್ಮಾನದ ಸಂಚಾಲಕರು ಸಂಚಾಲಕರಾದ ಉದ್ಯಮಿಗಳಾದ ದೇವೇಂದ್ರ ಕೊಕ್ರಾಡಿ ಅವರು ಆಸೀನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಈ ಪೌರ ಸನ್ಮಾನದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದ ನಿತ್ಯಾನಂದ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಪೋಷಕರು ಹಾಗೂ ಸಜ್ಜನ ನಾಗರಿಕ ಬಂಧುಗಳು ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಮಾಧ್ಯಮದ ಪ್ರತಿನಿಧಿಗಳು, ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಹಾಗೂ ಸುದ್ದಿ ಮತ್ತು ಚಿಗುರು ವಾಹಿನಿಯ ಸಂಪಾದಕರು ಆಗಮಿಸಿದ್ದೀರಿ. ನಿಮ್ಮನ್ನು ಅತ್ಯಂತ ಗೌರವಪೂರ್ವವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಹಾಗೂ ಶಿವಪ್ರಸಾದ್ ಅಜಿಲರ ಅಭಿಮಾನಿಗಳು ಹಾಗೂ ಶಿವಪ್ರಸಾದ್ ಅಜಿಲರ ಕುಟುಂಬಸ್ಥರು ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಸರ್ವರನ್ನ ಅತ್ಯಂತ ಆದರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತಹ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರು, ಕೃಷಿ ತಜ್ಞರು ಆಗಿರುವಂತಹ ಮಾನ್ಯ ಗಂಗಾಧರ ಮಿತ್ತಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಸುಂದರ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಮೂಡಬಿದಿರೆ ಶ್ರೀ ಜೈನ ಮಠಾಧೀಶರು ಆಗಿರುವ ಪರಮ ಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳವರಿಗೆ ಅಳದಂಗಡಿ ಅರಮನೆಯ ಶ್ರೀಮತಿ ಪುಷ್ಪಲತಾ ಪದ್ಮಪ್ರಸಾದ್ರವರು ಹಾಗೆ ಮಾನ್ಯ ಶಿವಪ್ರಸಾದ್ ಅಜಿಲಾ ದಂಪತಿಗಳು ಶ್ರೀಫಲ ಸಮರ್ಪಣೆಯ ಮೂಲಕ ಅವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಯಲ್ಲಿ ತ್ರಿವಾರಿ ನಮೋಸ್ತುಗಳ ಮೂಲಕ ಅವರಿಗೆ ಸ್ವಾಗತವನ್ನು ಅರ್ಪಿಸಲಿಕ್ಕಿದ್ದಾರೆ. ಶ್ರೀಮತಿ ಪುಷ್ಪಲತಾ ಪದ್ಮಪ್ರಸಾದ್ರವರು ಶಿವಪ್ರಸಾದ್ ಅಜಿಲರವರ ಅಕ್ಕನವರು ವೇದಿಕೆಗೆ ಬರಬೇಕು. ಅವರ ಜೊತೆಯಲ್ಲಿ ಮಾನ್ಯ ಶಿವಪ್ರಸಾದ್ ಅಜಿಲರವರು ಮತ್ತು ಶ್ರೀಮತಿ ರೇಖಾ ಶಿವಪ್ರಸಾದ್ ಅಜಿಲರವರು ಜೊತೆಯಾಗಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಮೂಡಬಿದಿರೆಯ ಶ್ರೀ ಜೈನ ಮಠಾಧೀಶರಾಗಿರುವ ಪರಮ ಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳವರಿಗೆ ಶ್ರೀಫಲದ ತ್ರಿವಾರಿ ನಮೋಸ್ತುಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಕಾಸರಗೋಡು ಶ್ರೀ ಎಡನೀರು ಮಠಾಧೀಶರಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಗೆ ಶ್ರೀಮತಿ ಪುಷ್ಪಲತಾ ಪದ್ಮಪ್ರಸಾದ್ರವರು ಹಾಗೆ ಶಿವಪ್ರಸಾದ್ ದಂಪತಿಗಳು ತುಳಸಿ ಹಾರ ಹಾಗೂ ಶ್ರೀಫಲದ ಸಮರ್ಪಣೆಯ ಮೂಲಕ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಅರ್ಪಿಸ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರನ್ನು ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಗಂಗಾಧರ ಮಿತ್ತಮಾರ್ ರವರು ಗೌರವ ಅರ್ಪಣೆಯ ಮೂಲಕ ಸುಂದರ ವೇದಿಕೆಯಲ್ಲಿ ಸ್ವಾಗತಿಸುತ್ತಿದ್ದಾರೆ. ಈ ಮಧ್ಯೆ ಇವತ್ತಿನ ಸಮಾರಂಭದ ಉದ್ಘಾಟಕರು ಆಗಿರುವಂತಹ ಮಂಗಳೂರಿನ ಸಂಸದರು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ವೇದಿಕೆಗೆ ಆಗಮಿಸಿದ ತಕ್ಷಣ ನಾವು ನೀಡಲಿಕ್ಕಿದ್ದೇವೆ. ಇವತ್ತಿನ ಸುಂದರ ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೇರಕ ನುಡಿಗಳನ್ನ ಆಡಲಿಕ್ಕೆ ಬಹಳ ದೂರದಿಂದ ಆಗಮಿಸಿದಂತಹ ಕಾರ್ಯಕ್ರಮದ ವಿಶೇಷ ಅತಿಥಿ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವ ಸನ್ಮಾನ್ಯ ಶ್ರೀ ಅಜಿತ್ ಹನುಮಕ್ಕನವರ್ ಇವರಿಗೆ ಮಾನ್ಯ ಪ್ರವೀಣ್ ಕುಮಾರ್ ಇಂದ್ರರವರು ಅತ್ಯಂತ ಪ್ರೀತಿಯ ಗೌರವಾರ್ಪಣೆಯನ್ನು ವೇದಿಕೆಯಲ್ಲಿ ನೆರವೇರಿಸಿಕೊಡಲಿಕ್ಕಿದ್ದಾರೆ. ನಾಗರಿಕ ಸನ್ಮಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ PH ನಿತ್ಯಾನಂದ ಶೆಟ್ಟಿ ನೊಚ್ಚ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರಿಗೆ ಆತ್ಮೀಯವಾದಂತಹ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಮಾನ್ಯ ಜಗದೀಶ್ ಹೆಗಡೆ ನಾವರಗುತ್ತು ಇವರು ವೇದಿಕೆಗೆ ಆಗಮಿಸಿ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಶಾಸಕರು ಆಗಿರುವ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕ್ ರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನೆರವೇರಿಸಲಿಕ್ಕಿದ್ದಾರೆ.
ಮಾನ್ಯ ಸುಭಾಷ್ ಚಂದ್ರ ರೈ ಇವರು ವೇದಿಕೆಗೆ ಬಂದು ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸುತ್ತಾರೆ. ನ್ಯಾಯವಾದಿಗಳಾಗಿರುವಂತಹ ಮಾನ್ಯ ಅಜಿತ್ ಎನ್ ಇವರು ವೇದಿಕೆಗೆ ಬಂದು ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಬೆಳ್ತಂಗಡಿಯ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರು ಆಗಿರುವಂತಹ ರಕ್ಷಿತ್ ಶಿವರಾಮ್ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಈ ಮಧ್ಯೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿರುವಂತಹ ಮಂಗಳೂರಿನ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ವೇದಿಕೆಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಕಳೆದ 3 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದುಕೊಂಡು ತನ್ನ ಜೀವನದುದ್ದಕ್ಕೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ವರ್ಣರಂಜಿತ ಬದುಕಿನ ಮೂಲಕ ಎಲ್ಲರ ಜನಮಾನಸದಲ್ಲಿ ಜನಾನುರಾಗಿಯಾಗಿ ಕಂಗೊಳಿಸಿದಂತಹ ಶಿವಪ್ರಸಾದ್ ಅಜಿಲರವರ ಪೌರ ಸನ್ಮಾನ ಕಾರ್ಯಕ್ರಮ ಆದರೆ 22 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಬಂದಿರುವಂತಹ ಸತ್ಯದೇವತೆ ಕಲುಟಿ ದೇವಸ್ಥಾನದ ವತಿಯಿಂದ ನಡೆದಂತಹ ಉಚಿತ ಪುಸ್ತಕ ವಿತರಣೆ ಪ್ರತಿಭಾ ಪುರಸ್ಕಾರದ ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದೇಶದ ಸೇನಾನಿಯಾಗಿದ್ದುಕೊಂಡು ಅಂದು ದೇಶವನ್ನ ರಕ್ಷಿಸುವ, ಇಂದು ದೇಶವನ್ನ ಕಾಯುವಂತಹ ಕೆಲಸವನ್ನ ಮಾಡುತ್ತಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಇವತ್ತಿನ ಕಾರ್ಯಕ್ರಮದ ವತಿಯಿಂದ, ಸಂಘಟಕರ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ನಮ್ಮ ಸನ್ಮಾನ ಸಮಿತಿಯ ಸಂಚಾಲಕರು ಮಾನ್ಯ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಪ್ರೀತಿಯ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ದೇವೇಂದ್ರ ಹೆಗಡೆ ಅವರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ. ಇದೀಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳು ಕೈಗಾರಿಕಾ ಉದ್ಯಮಿ, ನಮ್ಮ ನಾಗರಿಕ ಸೇವಾ ಸಮಿತಿಯ ಸಂಚಾಲಕರು, ಅಳದಂಗಡಿ ಅರಮನೆಯ ಹಿತೈಷಿ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಮತ್ತು ಶಿವಪ್ರಸಾದ್ ಅಜಿಲರವರ ಆಪ್ತ ಸ್ನೇಹಿತ ಮಾನ್ಯ ದೇವೇಂದ್ರ ಹೆಗಡೆ ಕೊಕ್ರಾಡಿ ಅವರು. ಸ್ಥಳ ಸಾನ್ನಿಧ್ಯ ತಾಯಿ ಸೋಮನಾಥೇಶ್ವರಿ ದೇವಿಗೆ ಮನಸ ಸ್ಮರಿಸುತ್ತಾ ಹಾಗೆ ಸತ್ಯದೇವತಾ ದೇವಸ್ಥಾನಕ್ಕೆ ಶಿರವಾಗಿ ವಂದಿಸುತ್ತಾ ಇವತ್ತಿನ ನಮ್ಮೆಲ್ಲರ ಹಿರಿಯರು ಹಾಗೂ ಮಾರ್ಗದರ್ಶಕರು ಹಾಗೂ ಈ ಭಾಗದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಬಂದಂತಹ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯಾಗಿ ಸೇವೆಯನ್ನು ಸುಮಾರು 38 ವರ್ಷಗಳ ಕಾಲ ಸಲ್ಲಿಸಿ ಕಳೆದ ಮೇ 31ನೇ ತಾರೀಕಿಗೆ ನಿವೃತ್ತಿಯನ್ನು ಪಡೆದಂತಹ ಶಿವಪ್ರಸಾದ್ ಅಜಿಲರ ಈ ಒಂದು ಪೌರ ಸನ್ಮಾನ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಆಶೀರ್ವಚನವನ್ನು ಕೊಡಲಿಕ್ಕೆ ಬಂದಂತಹ ಮೂಡಬಿದ್ರಿಯ ಮಠಾಧೀಶರಾದಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಡೆನೂರು ಮಠದ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಹಾಗೆಯೇ ನಮ್ಮ ಸೀಮೆಯ ಹೆಮ್ಮೆಯ ಅರಸಾರದಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ತಿಮ್ಮಣ್ಣರಸಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ಈ ಒಂದು ಭಾಗದ ಅಜಿಲ ಸೀಮೆಯ ಅಭಿಮಾನಿ ಬಂಧುಗಳೇ, ಇವತ್ತು ನಮಗೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷದ ಹಾಗೂ ಸಂಭ್ರಮದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತುಳುನಾಡಿನಲ್ಲಿ, ಅದರಲ್ಲಿ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಅರಸು ಪರಂಪರೆ ಮತ್ತು ಅರಸು ಮನೆತನದ ಪ್ರತಿಯೊಂದು ಕಾರ್ಯಕ್ರಮ ಹಾಗೂ ಕಟ್ಟುಕಟ್ಟಳೆಯನ್ನು ಚಾಚು ತಪ್ಪದೆ ಒಂದು ನಿರ್ವಹಿಸಿಕೊಂಡು ಅದನ್ನು ಪಾಲಿಸಿಕೊಂಡು ಬರುವಂಥ ಏಕೈಕ ಅರಮನೆ ಅಂತ ಹೇಳಿದರೆ ಅದು ಅಜಿಲ ಸೀಮೆ ಅಳದಂಗಡಿ ಅರಮನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ,
ಇಲ್ಲಿ ಅರಸರಾಗಿರುವಂಥ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅವರ ಮಾರ್ಗದರ್ಶನ ಹಾಗೂ ಅವರ ಸಹೋದರ ಇವತ್ತು ನಿಮ್ಮೆಲ್ಲರಿಂದ ಗೌರವದ ಮುಖಾಂತರ ಪೌರ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶಿವಪ್ರಸಾದ್ ಅಜಿಲರು ಇವರ ಇಬ್ಬರ ಕಾರ್ಯವೈಖರಿ ಪ್ರತಿಯೊಂದು ತನ್ನ ವ್ಯಾಪ್ತಿಗೆ ಒಳಪಡುವಂತಹ 32 ಗ್ರಾಮದ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಗ್ರಾಮದ ನಮ್ಮ ಸೀಮೆಯ ಪ್ರಜೆಗಳು ಹಾಗೂ ನಮ್ಮ ಹಿತೈಷಿಗಳು ಎಂಬ ಭಾವನೆಯಿಂದ ಕಾಪಾಡಿಕೊಂಡು ಪ್ರತಿಯೊಂದು ಕಾರ್ಯಗಳಲ್ಲಿ ಅಥವಾ ಈ ಸೀಮೆಯಲ್ಲಿ ನಡೆಯುವಂತಹ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಮುಂಚೂಣಿಯಲ್ಲಿ ನಿಂತು ಮಾರ್ಗದರ್ಶನವನ್ನು ಕೊಡ್ತಾ ಬಂದವರು ಪದ್ಮಪ್ರಸಾದ್ ಅಜಿಲರು ಹಾಗೂ ಶಿವಪ್ರಸಾದ್ ಅಜಿಲರು. ಒಂದಷ್ಟು ಕಾರ್ಯಕ್ರಮದಲ್ಲಿ ಅರಸರಿಗೆ ಕೆಲವು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನಿರ್ಬಂಧನೆ ಇದ್ದಂತಹ ಸಂದರ್ಭದಲ್ಲಿ ಕೂಡ ತಮ್ಮನಾದಂಥ ಶಿವಪ್ರಸಾದ್ ಅಜಿಲರನ್ನು ಅಲ್ಲಿ ಹೋಗಿ ಪ್ರತಿಯೊಂದರಲ್ಲಿ ಕೂಡ ಕಾರ್ಯಕ್ರಮ ಭಾಗವಹಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವವರು. ಈ ನಿಟ್ಟಿನಲ್ಲಿ ಶಿವಪ್ರಸಾದ್ ಅಜಿಲರ ಬಗ್ಗೆ ಹೇಳುವುದಂತಾದ್ರೆ ನಮ್ಮ ಅಜಿನ ಸೀಮೆಯ ಯಾವುದೇ ಒಂದು ಶುಭ ಕಾರ್ಯಕ್ರಮ ಇರಬಹುದು ಅಥವಾ ತನ್ನ ಕೆಲಸದ ಒತ್ತಡದಲ್ಲಿ ಕೂಡ ಅವರು ಬಂದು ಹೇಳಿಕೆಯನ್ನು ಮಾಡಿದ್ರೆ ಒಂದು ಗಳಿಯಾದರೆ ಹೋಗಿ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಮನೋಸ್ಥಿತಿಯನ್ನು ಹೊಂದಿದವರು ನಮ್ಮ ಆತ್ಮೀಯರಾದಂಥ ಶಿವಪ್ರಸಾದ್ ಅಜಿಲರು. ಹಾಗೆಯೇ ಅರಸ್ಥಾನದಂದು ಸೀಮೆಯ ಎಲ್ಲೇ ಒಂದು ಮರಣ ಕಾರ್ಯ ಏನು ನಡೆದರೂ ಕೂಡ ಒಂದು ಗಳಿಗೆ ಹೋಗಿ ಅಲ್ಲಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಕೊಟ್ಟು ತನ್ನಿಂದಾದಂಥ ಒಂದು ಕಿಂಚಿ ಸಹಾಯವನ್ನು ಕೊಡುವಂತ ಮಹಾದಾನಿ ಕೂಡ ನಮ್ಮ ಶಿವಪ್ರಸಾದ್ ಅಜಿಲರು. ಇವತ್ತು ಶಿವಪ್ರಸಾದ್ ಅಜಿಲರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ದಿನಪೂರ್ತಿ ಮಾತಾಡ್ಬೋದು. ಆದರೆ ಇವತ್ತು ವಿಶೇಷ ದಿನ ಏನಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ, ಕಳೆದ 22 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಮಾಡುವಂತ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಕಳೆದ 22 ವರ್ಷದ ಹಿಂದೆ 50 ಮಕ್ಕಳಿಗೆ ಕೊಟ್ಟಂತ ಒಂದು ಪುಸ್ತಕ ವಿತರಣೆ ಇವತ್ತು ಸರಿಸುಮಾರು 7,000 ಮಕ್ಕಳು ಇದರ ಫಲಾನುಭವಿಗಳಾಗಿ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದ್ರೆ ಇದು ನಿಜವಾಗಿ ಕೂಡ ಬಹಳ ಸಂತೋಷದ ವಿಷಯ. ಒಂದು ಮಾತಿದೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆಯಿರಿ ಅಂತ ಹೇಳುವಾಗೆ ಆ ಸತ್ಯದೇವತೆ ದೇವಸ್ಥಾನದಲ್ಲಿ ನಮ್ಗೆ ಗೊತ್ತಿರಬಹುದು, ವರ್ಷಕ್ಕೆ ಸರಿಸುಮಾರು 1500ರಿಂದ 1600 ಕೋಲ ಸೇವೆಯ ಕೋಲಗಳು, ಹರಕೆಯ ಕೋಲಗಳು ನಡೀತಾ ಇದೆ. ಪ್ರತಿ ಸಂಕ್ರಮಣಕ್ಕೆ ಸರಿಸುಮಾರು 1000ರಿಂದ 1500 ಸಂಕ್ರಾಂತಿ ಅಗೇಲ್ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಬರುವಂತ ಎಲ್ಲ ಉತ್ಪತ್ತಿಯನ್ನು ಏನೆಲ್ಲ ಇದರಿಂದ ಬರುವಂತ ಹರಕೆ ಇದೆ ಆ ಒಂದು ಹರಕೆಯ ಒಂದು ಅಂಶವನ್ನು ಕೂಡ ತನಗೆ ಬಳಸದೆ ಸಮಾಜಕ್ಕೆ ಬಳಸುವಂತಹ ಒಂದು ಕಾರ್ಯಕ್ರಮ ಮತ್ತೆ ಒಂದು ಕಾರ್ಯವೈಖರಿಯನ್ನು ಮಾಡಿಕೊಂಡು ಬಂದವರು ಇದರ ಆಡಳಿತದಾರರು. ಹಾಗೆ ಇವತ್ತು ಪೌರ ಸನ್ಮಾನ ಸ್ವೀಕರಿಸುವಂತ ಶಿವಪ್ರಸಾದ್ ಅಜಿಲರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇಷ್ಟೆಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರಬಹುದು, ಮಕ್ಕಳಿಗೆ ಉಚಿತ ಪುಸ್ತಕ ಇರಬಹುದು, ನಾವು ನೋಡಿದ್ದೇವೆ ಬೆಳಿಗ್ಗೆ ವೈದ್ಯಕೀಯ ತಪಾಸಣೆ, ಪ್ರತಿಯೊಂದು ಕಾರ್ಯಕ್ರಮವು ಕೂಡ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬರ್ತದೆ ಅಂತ ಹೇಳಿದ್ರೆ ಆ ಸತ್ಯದೇವತೆ ಕ್ಷೇತ್ರದಲ್ಲಿ ಬರುವಂತಹ ಒಂದು ಉತ್ಪತ್ತಿಯ ಸಂಪೂರ್ಣ 100ಕ್ಕೆ 100 ಅಂಶವನ್ನು ಕೂಡ ಸಮಾಜಕ್ಕೆ ಬಳಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರುವವರು ಇವತ್ತಿನ ನಮ್ಮ ಪೌರ ಸನ್ಮಾನವನ್ನು ಸ್ವೀಕರಿಸುವಂತಹ ಶಿವಪ್ರಸಾದ್ ಅಜಿಲರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸೀಮೆಯಲ್ಲಿ ಅದೆಷ್ಟೋ ದೇವಸ್ಥಾನ, ದೈವಸ್ಥಾನ, ಗರಡಿಗಳು ಜೀರ್ಣೋದ್ಧಾರ ಆಗುವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದರಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಕ್ಷೇತ್ರದ ವತಿಯಿಂದ, ಅರಮನೆ ವತಿಯಿಂದ ಅದಕ್ಕೆ ಬೇಕಾದಂಥ ಒಂದು ಜೀರ್ಣೋದ್ಧಾರಕ್ಕೆ ಅಥವಾ ಯಾವುದೇ ಒಂದು ರೀತಿಯ ಸಹಾಯ ಹಸ್ತವನ್ನು ಇದ್ದರೆ ಕೂಡ ಮಾಡುವಂಥ ಒಂದು ಮನೋಸ್ಥಿತಿಯನ್ನು ಹೊಂದಿದವರು ನಮ್ಮ ಶಿವಪ್ರಸಾದ್ ಅಜಿಲರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ, ಇಷ್ಟೊಂದು ಇನ್ನಷ್ಟು ಮಕ್ಕಳು ಪ್ರಾಯಶಃ ಸಂಜೆ ತನಕ ಸುಮಾರು 4ರಿಂದ 5 ಸಾವಿರ ಮಕ್ಕಳು ಬಂದು ಇಲ್ಲಿ ಪುಸ್ತಕವನ್ನು ಪಡೆದುಕೊಂಡು ಹೋಗುವುದನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಕಾಣ್ತಾ ಬಂದಿದ್ದೇವೆ. ಆದರೆ ಇಲ್ಲಿ ನಮ್ಮ ಅರಸರಾದಂಥ ತಿಮ್ಮಣ್ಣಸರದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಮತ್ತು ಶಿವಪ್ರಸಾದ್ ಅಜಿಲರ ಒಂದು ಆಶಯ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ಗಣ್ಯಾದಿ ಗಣ್ಯರು ಅಂದರೆ ಯಾರೆಲ್ಲ ಒಂದು ಉನ್ನತ ಶ್ರೇಣಿಯಲ್ಲಿದ್ದಾರೆ ಅಂತ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಹಿತನುಡಿಯನ್ನು ಕೊಡಿಸ್ಬೇಕು ಅಂತ ಎಂಬ ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಿಮ್ ನೋಡಿರ್ಬೋದು ಲೋಕಾಯುಕ್ತ ವಿಶ್ವನಾಥ್ ಹೆಗ್ಡೆ ಶೆಟ್ಟಿ ಅವರು ಇಲ್ಲಿ ಬಂದಿದ್ದಾರೆ, ಹಾಗೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಂದಿದ್ದಾರೆ, ಹಾಗೆ ಕಳೆದ ವರ್ಷ ಅರವಿಂದ್ ರಮೇಶ್ ಅವರು ಬಂದಿದ್ದಾರೆ. ಆದರೆ ಈ ವರ್ಷ ನಮ್ಮ ಅರಸರು ಮತ್ತೆ ಶಿವಣ್ಣ ಹೇಳಿದ್ರು, ನಮಗೆ ಒಬ್ಬ ವ್ಯಕ್ತಿ ನಮ್ಮ ಕಣ್ಣಿಗೆ ಬರ್ತಾ ಇದ್ದಾರೆ, ಅವ್ರು ಯಾರಂತ ಹೇಳಿದ್ರೆ ಅಜಿತ್ ಹನುಮಕ್ಕನವರು ಅಂತೇಳಿ. ಒಂದು ದಿವಸ ಫೋನ್ ಮಾಡಿದ್ರು ಅರಸರು, ಹೀಗೆ ದೇವೇಂದ್ರ ಹೆಗ್ಡೆ ನಿಮಗೆ ಅಜಿತ್ ಹನುಮಕ್ಕನವರನ್ನು ಕರೆಸ್ಬೋದಾ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇವತ್ತು ಮಾಧ್ಯಮ ಒಂದು ಪ್ರಸಾರದಲ್ಲಿ ವೃತ್ತಿನಿಷ್ಠೆಯನ್ನು
ಅನುಸರಿಸಿ ಬಂದಂತ ಒಬ್ಬ ಏಕೈಕ ವ್ಯಕ್ತಿ ಇದ್ರೆ ನಾನು ಕಂಡದ್ದು ಅದು ಅಜಿತ್ ಹಣಮಕ್ಕನವರು ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ನಾನು ಮತ್ತೆ ಸುರೇಂದ್ರ ಹೆಗಡೆ ಕಳೆದ 1 ವಾರದಿಂದ ಅವರ ತಲೆ ತಿಂತಾನೆ ಇದ್ದು, ಬೆಳಿಗ್ಗೆ ಸಂಜೆ ಯಾವಾಗಲೂ ಫೋನ್ ಮಾಡಿ ನಾನು ಲೈವ್ ಅಲ್ಲಿ ಇದ್ದೇನೆ ಅಂತ, ರಾತ್ರಿ 12 ಗಂಟೆ ಕೂಡ ಫೋನ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 4:15 ನಾನು ಹೊರಡುವಾಗ ಕೂಡ ಫೋನ್ ಮಾಡಿದೆ. ಹೆಗಡೆ ನೀವು ಬಿಡುವುದಿಲ್ಲ, ಬರ್ತೇನೆ, ನಾನು ಖಂಡಿತ ಬರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ 11:30 12 ಗಂಟೆವರೆಗೆ ಲೈವ್ ಮುಗಿಸಿ ಮನೆಗೆ ಹೋಗಿ ಅಜಿತ್ ಅಣ್ಣ 3:30 ಗಂಟೆಗೆ ಎದ್ದು ಏರ್ಪೋರ್ಟಿಗೆ ಬಂದು ಇಲ್ಲಿ 1:30 ಗಂಟೆಯ ಒಂದು ರೆಸ್ಟ್ ಮಾಡಿ ಈಗ ಬಂದಿದ್ದೇನೆ. ಆದರೆ ಇವತ್ತು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಅನ್ಯತಾ ಭಾವಿಸಬಾರದು ನನ್ನ ಮತ್ತೆ ಸುರೇಂದ್ರನ ಮೇಲೆ. ಇದು ಅರಸರ ಮತ್ತೆ ಶಿವಣ್ಣನ ಒಂದು ಆಶಯದಂತೆ ನಾವು ಇಷ್ಟು ನಿಮಗೆ ಒತ್ತಡ ಹಾಕಿ ಇವತ್ತು ಕರೆಸಿದ್ದೇವೆ. ಹಾಗಾಗಿ ಖಂಡಿತ ನೀವು ಬಂದದ್ದು ನಿಮ್ ಕೂಡ ಅತೀವ ಸಂತೋಷ ಆಗಿರ್ಬೋದು, ಜನಸ್ತೋಮವನ್ನು ಕಂಡು, ಹಾಗೂ ನಮ್ ಕೂಡ ತುಂಬಾ ಸಂತೋಷ ಆಗಿದೆ. ಇನ್ನೊಂದು ವಿಚಾರ, ಯಡ್ನೀರ್ ಸ್ವಾಮಿಗಳು ಅವರು ಕೂಡ ಹಾಗೆ ಫೋನ್ ಮಾಡುವಾಗ ಕಾರ್ಯಕ್ರಮ ಯಾವಾಗಲೂ ಇರ್ತಾರೆ, ಆದರೆ ರಾತ್ರಿ 11 ಗಂಟೆಗಾದರೂ ಫೋನ್ ಮಾಡಿ ಒಂದು ದಿವಸ ಫೋನ್ ಎತ್ತಿ ಹೇಳಿದ್ರು ದಾದಾ ಹೆಗ್ಡೆರೆ ಅಂತೇಳಿ. ಅದಕ್ಕೆ ಹೇಳಿದ್ರು ಈ ಥರ ನೀವು ಬರಬೇಕು, ಯಾಕಂತ ಹೇಳಿದ್ರೆ ಇದಕ್ಕಿಂತ ಮೊದಲೊಮ್ಮೆ ನೀವು ಬಂದಿದ್ದೀರಿ, ನಮ್ಮಿಂದ ಒಂದು ತಪ್ಪಾಗಿದೆ, ನೀವು ನಮ್ಮನ್ನು ಮಠಕ್ಕೆ ಕರೆದಿದ್ದೀರಿ, ನಮಗೆ ಅರಸರಿಗೆ ಯಾರಿಗೆ ಬರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಮುಜುಗರ ಆಗ್ತದೆ ಅಂತ. ಅದಕ್ಕೆ ನಿಮಗೆ ಈ ವರ್ಷ ಒಂದು ಪೌರ ಸನ್ಮಾನದ ರಿಯಾಯಿತಿ ಕೊಡ್ತೇನೆ, ಆದರೆ ಈ ವರ್ಷ ಬರಲೇಬೇಕಂತ ಹೇಳಿದ್ದಾರೆ. ಖಂಡಿತ ನಾವು ಬರ್ತೇವೆ. ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಹಾಗೆಯೇ ಅರಸರ ಆತ್ಮೀಯರಾದ ಸ್ವಾಮೀಜಿಯವರು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಇವತ್ತು ನಿಜವಾಗಿ ಕೂಡ ಬಹಳ ಸಂತೋಷ ಆಗ್ತದೆ. ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಯಾರ ಹೆಸರನ್ನು ಹಾಕಿದ್ದೇವೆ ಅವರೆಲ್ಲರೂ ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅರಸರು ಅದೇ ಹೇಳಿದ್ದು ನಮಗೆ, ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದವರು ಒಂದು ಗಳಿಗೆ ಆದ್ರೆ ವೇದಿಕೆ ಬರುವಂತ ವ್ಯವಸ್ಥೆ ಆಗಬೇಕು ಅಂತೇಳಿ. ಖಂಡಿತ ನಾವು ನಿಜವಾಗಿ ಕೂಡ ಧನ್ಯರು. ವಿಶೇಷವಾಗಿ ಶಿವಣ್ಣ, ಇವತ್ತು ನಿಮ್ಮ ಪೌರ ಸನ್ಮಾನಕ್ಕೆ ನಿಜವಾದ ಅರ್ಥ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಶಿವಪ್ರಸಾದ್ ದಂಪತಿಗಳಿಗೆ ಖಂಡಿತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಇಷ್ಟು ಒಳ್ಳೆಯ ಕಾರ್ಯಕ್ರಮ ನಿಜವಾಗಿ ಕೂಡ ನಮ್ಮ ತಾಲೂಕಿಗೆ ಇದೊಂದು ಮಾದರಿ. ಹಾಗೆಯೇ ಮುಂದೆಯೂ ಕೂಡ ಇನ್ನು ನಿಮ್ಮ ನಿವೃತ್ತ ಜೀವನದಲ್ಲಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು, ಯಾಕೆಂತ ಹೇಳಿದ್ರೆ ನೀವಿನ್ನು ಪೂರ್ತಿ ವಿರಮಿಸ್ತಿದ್ದೀರಿ. ಯಾಕೆಂದ್ರೆ ನಿಮ್ಮಲ್ಲಿ ಸಮಯದ ಅಭಾವ ಇದ್ರೂ ಕೂಡ ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಇನ್ನು ಮುಂದೆ ಇಡೀ ಈ ತಾಲೂಕಿನ ಪ್ರತಿಯೊಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕರಾಗಿ ಅಜಿಲ ಸೀಮೆಯ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನರು ಬಂದಿದ್ದೀರಿ, ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡ್ಬೋದು, ಈ ಒಂದು 50 ಜನರಿಂದ ಪ್ರಾರಂಭಿಸಿದಂಥ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ಇವತ್ತು ಹಳದಂಗಡಿಯಲ್ಲಿ ಒಂದು ಜಾತ್ರೆಯ ರೂಪದಲ್ಲಿ ಮಾರ್ಪಾಡ್ತಾ ಇದೆ. ನಮ್ಗೆ ಗೊತ್ತಿದೆ ಈ ಪುಣ್ಯದ ಮಣ್ಣಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತಿದೆ ಅಂತ ಹೇಳಿ ನಾವು ನೋಡಿರ್ಬೋದು. ಕಳೆದ ವರ್ಷ ಫೆಬ್ರವರಿ ನಡೆದಂತ ಬ್ರಹ್ಮಕಲಶವೇ ಇದಕ್ಕೊಂದು ಸಾಕ್ಷಿ. ಕೊನೆ ದಿವಸ ನಮ್ಗೆ ಇಲ್ಲಿ ಸೇರಿದಂತ ಜನಸ್ತೋಮವನ್ನು ಹತೋಟಿಗೆ ತರಲಿಕ್ಕೆ ಆಗದಂತ ರೀತಿಯಲ್ಲಿ ಇಲ್ಲಿ ಜನರು ಸೇರಿದನ್ನು ನಾವು ನೋಡಿದ್ದೇವೆ. ಅಂದ್ರೆ ಒಟ್ಟಿನಲ್ಲಿ ಈ ಕ್ಷೇತ್ರದ ಮಹಿಮೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಒಳ್ಳೆಯ ಸಮಾಜಮುಖ ಹಾಗೂ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಂತ ಎಲ್ಲ ಕೆಲಸ ಕಾರ್ಯಗಳು ಅರಮನೆಯ ಮುಖಾಂತರ ಆಗಲಿ. ಇವತ್ತು ನಾವೆಲ್ಲರೂ ಕೂಡ ಧನ್ಯರು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಧೀಮಂತ ವ್ಯಕ್ತಿಗೆ ಇವತ್ತು ಪೌರ ಸನ್ಮಾನವನ್ನು ಮಾಡುವಂತ ಅವಕಾಶವನ್ನು ಹಾಗೂ ಒಂದು ಸಮಿತಿಯ ರಚನೆ ಮಾಡಿ ಇದಕ್ಕೆ ಒಂದು ಸನ್ಮಾನ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಅರಮನೆಯ ಮರೆತನಕ್ಕೆ ಮತ್ತೊಮ್ಮೆ ನಾವು ಗೌರವಿಸ್ತಾ, ಇವತ್ತು ಪ್ರಾಸ್ತಾವಿಕ ಮಾತುಗಳಲ್ಲಿ ಒಂದೆರಡು ಮಾತನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಜವಾಗ್ಲೂ ಸರ್, ಪ್ರಾಸ್ತಾವಿಕ ಮಾತಿನಲ್ಲಿ ನೀವು ಆಡಿದಂತಹ ಮಾತಲ್ಲಿ ಇವತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಆಸೀನರಾಗಿದ್ದಾರೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದ ಯಶಸ್ಸು ಅಲ್ಲಿ ಕಾಣುತ್ತೆ. ಯಾಕಂದ್ರೆ ಆ ಯಶಸ್ಸಿಗೆ ಸಾಕ್ಷಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರು. ಅದೇ ಈ ಒಂದು ಕಾರ್ಯಕ್ರಮದ ಹೆಮ್ಮೆ ಅನ್ನುವಂಥ ವಿಚಾರವನ್ನ ಹೇಳ್ತಾ, ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಮೇ ಹರತು ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಅನ್ನುವಂತಹ ಸ್ತೋತ್ರವನ್ನ ಹೇಳುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ಆದರೆ ಅದರ ಜೊತೆಗೆ ದೀಪ ಬೆಳಗಿಸುವುದರ ಮುಖೇನ ನಮ್ಮ ಕಾರ್ಯಕ್ರಮವನ್ನ ನಾವು ಉದ್ಘಾಟನೆ ಮಾಡ್ತೀವಿ. ಹಾಗಾಗಿ ಈ ಒಂದು ಸುಂದರ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮುಖೇನ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಮಂಗಳೂರು ಲೋಕಸಭಾ ಸದಸ್ಯರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಂದ ನಡೆಯಲಿಕ್ಕಿದೆ. ಅದರ ಜೊತೆಗೆ ಎಲ್ಲ ಗಣ್ಯರು ಕೂಡ ಈ ಒಂದು ದೀಪ ಬೆಳಗಿಸುವುದರ ಮುಖೇನ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಖಂಡಿತವಾಗ್ಲೂ ಕತ್ತಲನ್ನ ಕಳೆದು ಬೆಳಕನ್ನ ನೀಡುವಂತಹ ದೀಪ, ಯಾವುದೇ ಒಂದು ಕೆಟ್ಟತನ ಇದ್ರೂ ಕೂಡ ಅದನ್ನ ಒಳ್ಳೆಯದಾಗಿ ಪರಿವರ್ತಿಸುವಂತಹ ಜ್ಯೋತಿಯ ಪ್ರತಿರೂಪ, ಆ ದೇವಿಯ ಪ್ರತಿರೂಪ. ಇವತ್ತು ನಮ್ಮ ಕಾರ್ಯಕ್ರಮ ಏನಿದೆ ದೀಪ ಬೆಳಗಿಸುವುದರ ಮುಖೇನ ಉದ್ಘಾಟನೆಗೊಳ್ತಾ ಇದೆ. ಬಹಳಷ್ಟು ಹೆಮ್ಮೆಯ ಕಾರ್ಯಕ್ರಮ. 22ನೇ ವರ್ಷದ ಪುಸ್ತಕ
ಪದಕ ವಿತರಣೆ ಹಾಗೂ ಸುಮಾರು 7,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗ್ತಾ ಇರುವಂತದ್ದು. ಅದರ ಜೊತೆಗೆ ಶಿವಪ್ರಸಾದ್ ಅಜ್ಲರಿಗೆ 60 ವರ್ಷಗಳನ್ನ ಪೂರೈಸಿದಂತಹ ಸಂಭ್ರಮ, ಪೌರ ಸನ್ಮಾನ ಇದೆಲ್ಲವೂ ಕೂಡ ಬಹಳಷ್ಟು ಸಂಭ್ರಮದಿಂದ ನಡೀತಾ ಇರುವಂತದ್ದು. ಇವತ್ತಿನ ಈ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಹೆಮ್ಮೆಯ ಲೋಕಸಭಾ ಸದಸ್ಯರಾಗಿರುವಂತಹ ಮಂಗಳೂರಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೀಪ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಜೈನ ಮಠ ಮೂಡುಬಿದ್ರೆಯ ಪರಮಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರ್ಕರ್ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನಗಳನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಜಿಲರಸರು ಇರುವಂತಹ ಅಳದಂಗಡಿಯರ ಮನೆಗೂ ಮೂಡುಬಿದಿರೆಯ ಗುರುಪೀಠಕ್ಕೂ ಅವಿನಾಭಾವ ಸಂಬಂಧ ಇದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪಾವನ ಸಾನ್ನಿಧ್ಯದೊಂದಿಗೆ ಮಾರ್ಗದರ್ಶನವನ್ನು ನೀಡುವುದು ಮೂಡುಬಿದಿರೆಯ ಗುರುಪೀಠ. ಅಂದು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೂ ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡಿದವರು ಮೂಡುಬಿದಿರೆಯ ಶ್ರೀ ಜೈನ ಮಠಾಧೀಶರು. ಇವತ್ತು ಕೂಡ ಭಾರತ ಭೂಷಣ ಪರಮಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳವರು ಪಾವನ ಸಾನ್ನಿಧ್ಯವನ್ನು ಒದಗಿಸಿದ್ದು ಇದೀಗ ಆಶೀರ್ವಚನವನ್ನ ನೀಡಬೇಕಾಗಿ ತ್ರಿವಾರಿ ನಮೋಸ್ತುಗಳ ಮೂಲಕ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ತ್ರಿಜಗತ್ಸ್ವಾಮಿ ಜಿನೇಂದ್ರ ಸಿದ್ಧ ಶಿವಲೋಕಾರಾಧ್ಯ ಸರ್ವಜ್ಞ ಶಂಭೂ ಜಗನ್ನಾಥ ಜಗತ್ಪಿತಾಮಹ ಹರ ಶ್ರೀಕಾಂತ ವಾಣೀಶ ವಿಷ್ಣು ಜಿತಾನಂಗ ಜಿನೇಶ್ವರ ಪಶ್ಚಿಮ ಸಮುದ್ರಾದೀಶ್ವರ ನಿಜಮಂ ತೋರು ದಯಾಳುವೆ ತಳುವಿದೇಂ ರತ್ನಾಕರಾದೀಶ್ವರ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಕ್ಷೇತ್ರದ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಆದಿನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ, ಅದೇ ರೀತಿಯಾಗಿ ನಮ್ಮ ಗ್ರಾಮ ದೇವರಾದಂಥ ಅರುವದ ಸೋಮನಾಥೇಶ್ವರಿ ಮತ್ತು ಧರ್ಮದೇವತೆಗಳನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಶಿವಪ್ರಸಾದ್ ಅಜಿಲರಿಗೆ 60 ತುಂಬಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಸಂವತ್ಸರದ ಹೆಸರು ಒಂದು ವಸು, ವಿಶೇಷವಾದಂಥ ಭೂಮಿಯನ್ನು ಇರುವಂಥದ್ದು. ಈ ಭೂಮಿ ಚೆನ್ನಾಗಿರಬೇಕಾದ್ರೆ ಅದು ನಾವು ಕಲ್ಯಾಣವಾಗಿರುವುದಕ್ಕೆ ಸಾಧ್ಯ. ಹಾಗಾಗಿ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯ ಒಂದು ಆತ್ಮ ಅಂತ ಹೇಳಿದ್ದಾರೆ. ಆ ಆತ್ಮ ಮಹಾತ್ಮನಾಗಬೇಕು, ಮಹಾತ್ಮನಾಗಿ ಮತ್ತೆ ಪರಮಾತ್ಮನಾಗಬೇಕು ಅನ್ನೋದು ಒಂದು ಸಂಸ್ಕೃತಿ ಹೇಳಿದರೆ, ಪರಮಾತ್ಮನಂತೆ ಬದುಕಬೇಕು ಅನ್ನೋದು ಇನ್ನೊಂದು ಭಾರತೀಯ ಸನಾತನ ಸಂಸ್ಕೃತಿ ಹೇಳ್ತದೆ. ಅಂತೂ ಪರಮಾತ್ಮನನ್ನುವುದಕ್ಕೆ ಪರಿಪೂರ್ಣತೆ ಅನ್ನುವ ಅರ್ಥವನ್ನು ಹೇಳಿದೆ. ಅದನ್ನು ವಿಗ್ರಹ ರೂಪದಲ್ಲಿ ಪೂಜಿಸಿ ಅಥವಾ ಎತ್ತರವಾದಂಥ ಬೆಟ್ಟ ಗುಡ್ಡಗಳ ನಿಸರ್ಗದ ಮೂಲಕ ಪೂಜಿಸಿ, ಅಂತೂ ಅದರಲ್ಲಿ ಗುಣವನ್ನು ಕಾಣುವ ಸಂಸ್ಕೃತಿ ನಮ್ಮದು. ಹಾಗಾಗಿ ಮನಸ್ಸಿನಲ್ಲಿ ಎರಡೂ ಇದೆ, ಒಂದು ವಿಕೃತಿ, ಇನ್ನೊಂದು ಸಂಸ್ಕೃತಿ. ಈ ಜಗತ್ತಿನ ನಾಶಕ್ಕೆ ಕಾರಣವಾಗಿರುವಂಥದ್ದು ಮತ್ತು ಈ ಜಗತ್ತಿನ ವಿಕಾಸಕ್ಕೆ ಕಾರಣಭೂತವಾಗಿರುವಂಥದ್ದು ಒಂದು ಸಂಸ್ಕೃತಿ ಆದರೆ ಮತ್ತೊಂದು ವಿಕೃತಿ. ಈಗ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲೂ ಇದೆ. ಯಾರೋ ಮಾಡಿದ ಒಂದು ದ್ವೇಷದ ಭಾವನೆ, ಅದರಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಗೊತ್ತಾಗುವುದಿಲ್ಲ. ಅಂತೂ ನಮಗೆ ಇರಾನ್ ಬೇಕು, ಇಸ್ರೇಲು ಬೇಕು. ಇಸ್ರೇಲ್ ಬಿಡಲಿಕ್ಕಿಲ್ಲ, ಇರಾನು ಬಿಡಲಿಕ್ಕಿಲ್ಲ. ಈ ಎರಡೂ ದೇಶದ ಪ್ರೀತಿ ಇಟ್ಟ ಭಾರತ ಇವತ್ತು ವಿಕೃತಿ ಹೋಗಲಿ, ಸಂಸ್ಕೃತಿ ಬರಲಿ ಅನ್ನೋದನ್ನು ಹುಡುಕ್ತಾ ಇದೆ. ಯಾಕಂದರೆ ನಮ್ಮ ವಿದೇಶಿ ನೀತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಅಷ್ಟು ಸಮೃದ್ಧವಾದಂಥ ಸಂಪತ್ತು ಎರಡೂ ದೇಶದ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಬದುಕಬೇಕಲ್ಲ. ಇದಕ್ಕೆ ಇರುವುದು ವಿಕೃತಿಯ ನಾಶ, ಸಂಸ್ಕೃತಿಯ ಉಳಿವು. ಇದು ಎಲ್ಲಿಯ ತನಕ ಇರುವುದಿಲ್ಲ, ಅಲ್ಲಿಯ ತನಕ ಮನುಷ್ಯ ಏನು ಮಾಡ್ತಾನೆ ಅಂದರೆ, ನಾನೇ ಸೃಷ್ಟಿಕರ್ತ, ನಾನೇ ಪರಿಪಾಲನೆ ಮಾಡುವವ, ನಾನೇ ಲಯ ಮಾಡುವವ ಅನ್ನುವ ಅರ್ಥದ ಒಂದು ಹುಂಬತನದಲ್ಲಿ ಇರ್ತಾನೆ. ಹಾಗಾಗಿಯೇ ಸತ್ಯಂ ಶಿವಂ ಸುಂದರಂ ಅನ್ನುವುದನ್ನು ಕಾಣುವುದಕ್ಕಾಗಿ ಅಲ್ಲಲ್ಲಿ ಬಸದಿ, ದೇಗುಲಗಳು ಮತ್ತು ಧರ್ಮದೇವತೆಗಳ ಸ್ಥಾನವನ್ನು ಕೊಟ್ಟಂಥ ಒಂದು ಸಂಸ್ಕೃತಿ ಅದು ನಮ್ಮ ಜಿಲ್ಲೆದ್ದು. ಹಾಗಾಗಿ ಇಲ್ಲಿ ದೇವೇಂದ್ರರು ವಿಶೇಷವಾಗಿ ಇವತ್ತು ಅರಸರ ಅಪೇಕ್ಷೆಯಂತೆ ನಮ್ಮಲ್ಲಿ ಹರೀಶರು ಇಬ್ಬರಿದ್ದಾರೆ, ಬ್ರಿಜೇಶರಿದ್ದಾರೆ. ಇವರೆಲ್ಲ ಭಗವಂತನ ಹೆಸರು ಇಟ್ಟುಕೊಂಡವರು.
ನಮ್ಮ ವಸುದೇವ್ ಅಂದರೆ ಈ ವಸುದೆ ರಕ್ಷಣೆ ಆಗಬೇಕಾದ್ರೆ ರಕ್ಷಿತ ಅಂತ ಹೇಳುವವರು. ಇವರೆಲ್ಲ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಅಂತ. ಹಾಗಾಗಿ ನಾವು 3 ಜನರಲ್ಲಿ ಪ್ರತಾಪ ತೋರಿಸಬೇಕಾದ್ರೆ ನಮ್ಮ ಜೀವನದಲ್ಲಿ ನಿಜವಾದ ಪ್ರತಾಪ ಅದು ಹೇಗಿದೆ ಅಂತ ಹೇಳಿದರೆ ಇದಕ್ಕೆ ದೇವರ ಕರುಣೆ ಇರಬೇಕು, ಅನುಗ್ರಹ ಇರಬೇಕು. ಶಿವನ ಹೆಸರಿನಲ್ಲಿ ಹರೀಶರು ಇಬ್ಬರಿದ್ದಾರೆ ಮತ್ತು ಬ್ರಿಜೇಶ, ಇವರು ಶಿವನ ಸಹಸ್ರನಾಮದಲ್ಲಿ ಬರುವಂಥ ಹೆಸರುಗಳು. ಅದೇ ರೀತಿಯಾಗಿ ರಕ್ಷಿತ ಅಂತ, ರಕ್ಷಣೆ ಮಾಡ್ತೇನೆ, ಅಭಯ ಇದೆ ನಮ್ಮದು ಅಂತ. ನೀವಿಲ್ಲ ಇದ್ದಾಗ ಇಲ್ಲಿ ಸಂಸ್ಕೃತಿ ಬರೀಲಿಕ್ಕೆ ಸಾಧ್ಯ ಇದೆ, ವಿಕೃತಿಯ ನಾಶ ಆಗುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ನಿಮಗೆ ಅವಕಾಶ, ಇದೊಂದು ನಿಮಗೆ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿಯ ಮಧ್ಯದಲ್ಲಿ ಶಿವಪ್ರಸಾದ ಅಂತ, ಈ ಶಿವಪ್ರಸಾದರಿಗೂ 60 ಆಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 2 60ಗಳನ್ನು ಪಡಿಬೇಕು ಅಂತ ಹೇಳ್ತದೆ ಧರ್ಮ. 2 60 ಪಡೆದವರು ಪೂರ್ಣ ರೂಪದ ಆಯುಷ್ಯವನ್ನು ಪಡೆದ ಹಾಗೆ ಅಂತ ಅರ್ಥ. ಹಾಗಾಗಿ ಮೊದಲ 60 ಅವಕಾಶ, 2ನೇದ್ದು ಸಾಧನೆ, ಗುರಿ ಮುಟ್ಟಿದ್ದೀರಾ ಇಲ್ವಾ ಅಂತ ನೋಡಿಕೊಳ್ಳುವುದಕ್ಕೆ ಇರುವಂಥದ್ದು. ಹಾಗಾಗಿ ಆತ್ಮನಿಗೆ ಸಾವಿಲ್ಲ ಅನ್ನುವ ಸಂಸ್ಕೃತಿ ನಮ್ಮದು. ಹಾಗಾದ್ರೆ ಸಾವು ಯಾರಿಗೆ ಅಂದರೆ ಈ ದೇಹಕ್ಕೆ. ಇದು ನಾಶವಾಗುವಂಥದ್ದು, ಇದು ಹುಡ್ತದೆ, ಬೆಳೀತದೆ, ಕಾಯಿ ಆಗ್ತದೆ, ಬೆಳೀತಾ ಇರ್ತದೆ, ಹಣ್ಣಾಗ್ತದೆ, ವಿಪರೀತವಾಗ್ತದೆ ಮತ್ತು ನಾಶವಾಗ್ತದೆ. ಇದರ ಒಳಗೆ ನಾವು ಸತ್ಯಂ ಶಿವಂ ಸುಂದರಂ ಅನ್ನು ಕಾಣಿಸಬೇಕಾಗಿದೆ ಅನ್ನುವುದನ್ನು ತೋರಿಸ್ತದೆ. ಪ್ರಾಯಶಃ ಶಿವಪ್ರಸಾದ್ ಅಜಿಲ್ರು ತಮ್ಮ ಬಾಲ್ಯದ ಜೀವನವನ್ನು ಗುರುತಿಸಿದ್ರೆ ಅವರಿಗೆ ತಂದೆ ತಾಯಿ ಹೇಗೆ ಕಲಿಸಿದ್ರು, ಅಣ್ಣನೊಟ್ಟಿಗೆ ಹೇಗೆ ಜೀವನವನ್ನು ಕಳೆದ್ರು, ಅವರ ಶಾಲಾ ಜೀವನ ಹೇಗಿತ್ತು, ಅವರಿಗೆ ಎಂಥ ಅಧ್ಯಾಪಕರಿದ್ದರು, ಇದೆಲ್ಲ ಘಟನಾವಳಿಗಳು ಒಂದೊಂದನ್ನೇ ನೆನಪು ಮಾಡಿದಾಗ ನಮ್ಮ ಸಂವತ್ಸರದ ಮೊದಲ ಸಂವತ್ಸರವೇ ಪ್ರಭಾವ. ಒಬ್ಬ ವ್ಯಕ್ತಿ ಪ್ರಭಾವವನ್ನು ಬೀಳ್ಕೊಂಡು ಮೇಲೆ ಬರಬೇಕು ಮತ್ತು ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಅರ್ಥ ಇದೆ. ಅದರಲ್ಲಿ ಅಕ್ಷಯ ಆಗಬೇಕು ಅಂತ ಹೇಳ್ತದೆ. ಕೊನೆಯ ಸಂವತ್ಸರ ಕ್ಷಯ ಅಂತಲ್ಲ, ಅಕ್ಷಯ ಅಂತ. ಜೀವನ ಪ್ರಭಾವದಿಂದ ತೊಡಗಿ ಅಕ್ಷಯದವರೆಗೆ 60 ವಿಚಾರಗಳನ್ನು ನೋಡಬೇಕು ಅಂತ. ಇದರಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ, ಅಲುಬ್ಧತೆಯಿಂದ, ಪ್ರಸನ್ನತೆಯಿಂದ ಒಬ್ಬ ವ್ಯಕ್ತಿತ್ವವನ್ನು ದುಡ್ಡು ಬಟ್ಟೆಯಿಂದ ದೊಡ್ಡವರಾದವರಿಲ್ಲ, ಮೈಯ ಬಣ್ಣದಿಂದ ದೊಡ್ಡವರಾದವರಿಲ್ಲ, ದೊಡ್ಡ ಗುಣದಿಂದ ದೊಡ್ಡವರಾದವರೆಲ್ಲ ಅನ್ನುವ ಒಂದು ಮಾತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳುವಂಥದ್ದು. ಹಾಗಾಗಿ ಇವತ್ತು ಅಜಿತನಾಥ ತೀರ್ಥಂಕರರ ಒಂದು ಹೆಸರಿನಲ್ಲಿ 60,000 ಪುತ್ರರನ್ನು, 96,000 ಪುತ್ರರನ್ನು ಪಡೆದಂಥ ಒಬ್ಬ ಸಗರಮ ಚಕ್ರವರ್ತಿಯ ಕತೆ ಬರ್ತದೆ. ಇಲ್ಲಿ ಅಜಿತ್ ಹನುಮಕ್ಕನವರಿದ್ದಾರೆ, 2ನೇ ತೀರ್ಥಂಕರರು. ಅದರಲ್ಲಿ ಏನು ಬರ್ತದೆ ಅಂದರೆ ಆ ಚಕ್ರವರ್ತಿಗೆ ಎಷ್ಟು 1000 ಮಕ್ಕಳು, ಆದರೆ ಒಬ್ಬನನ್ನೂ ಕೂಡ ಬಿಡಲಿಕ್ಕೆ ತಯಾರಿಲ್ಲ. ಎಂತಹ ಮೋಹ ಅಂದರೆ ಆ ಮಕ್ಕಳನ್ನು ಒಂದು ಇನಿತು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ, ಅಷ್ಟು ಪ್ರೀತಿ, ಅಷ್ಟು ಮೋಹ. ಹಾಗೆ ಒಂದು ಕಾಲದಲ್ಲಿ ಆ ಮಕ್ಕಳು ಹಾಗೆ ಬಹಳ ಜೋರು ಪ್ರತಾಪವನ್ನು ತೋರಿಸುವವರು. ಹಿಮಾಲಯದಲ್ಲಿ ಏನು ಕೆಲಸ ಇಲ್ಲ, ನಾವೇನು ಮಾಡಬೇಕಂತ ಹೇಳಿದಾಗ ಹಿಮಾಲಯದಲ್ಲಿ ಕಂದಕ ತೋಡಿ ಅಂತ, ಆಗ JCP ಇಟಾಚಿ ಎಲ್ಲ ಇರಲಿಲ್ಲ, ಇವರ ರಟ್ಟೆಯ ಬಲ, ಅದರಿಂದ ಅಲ್ಲಿ ಅದನ್ನು ತೋಡು ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿ ಒಬ್ಬರು ಋಷಿ ಇರ್ತಾರೆ, ಅವರಿಗೊಂದು ಶಾಪ ಆಗ್ತದೆ, ಭಸ್ಮ ಆಗ್ತಾರೆ. ಹೀಗೆಲ್ಲ ಕಥೆಗಳು ಬರ್ತವೆ. ಆ ಪ್ರತಾಪ ಆದದ್ದಕ್ಕೆ ಅವರ ಒಂದು ಜೀವನದಲ್ಲಿ ಅವರ ಸಾಹಸವನ್ನು ತೋರುವಾಗ ಅವರಿಗೆ ತೋರಿಕೆ ಆ ನೀತಿ ಏನು ಹೇಳ್ತದೆ ಅಂತ ಹೇಳಿದರೆ, ಯಾರು ತಾಳ್ಮೆಯಿಂದ ಇರ್ತಾರೆ, ಯಾರು ಶಾಂತಿಯಿಂದ ಇರ್ತಾರೆ, ಅವರು ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ತದೆ. ಅವರಲ್ಲಿ ತಾಳ್ಮೆ ಇರಲಿಲ್ಲ. ಈ ಜೀವನದ ಅವಕಾಶದಲ್ಲಿ ನಮಗೆ ಅನೇಕ ರೀತಿಯ ಜನಗಳು ಸಿಗ್ತಾರೆ. ಸ್ವಲ್ಪ ಸಿಟ್ಟಿನವರು, ಸ್ವಲ್ಪ ದ್ವೇಷ ಮಾಡುವವರು, ಸ್ವಲ್ಪ ಸಂಯಮ, ಸ್ವಲ್ಪ ತಾಳ್ಮೆ, ಇತ್ಯಾದಿಗಳಿಗನ್ನು ಪ್ರಶ್ನೆ ಮಾಡೋದಕ್ಕೆ ಸಂಸದರಿಗಿರ್ಬೋದು, ಶಾಸಕರಿಗಿರ್ಬೋದು, ರಾಜಕಾರಣಿಗಳಿಗೆ ಅಥವಾ ಸಂತರಿಗೆ. ಮತ್ತು ಇಲ್ಲಿ ಜಗತ್ತು ಯಾರು ಆಳ್ತಾರೆ ಅಂತ ಕೇಳಿದರೆ ವರ್ತಮಾನದಲ್ಲಿ ಭಗವಂತ ಆಳ್ತಾರೆ ಅನ್ನೋದು ಸತ್ಯ. ಮತ್ತೊಂದು ಯಾರು ಆಳ್ತಾರೆ ಅಂತ ಕೇಳಿದರೆ ಈ ಕಾದಿ, ಕಾಕಿ, ಮತ್ತೊಂದು ಕಾವಿ ಅಂತ ಹೇಳ್ತದೆ. ಅದರೊಟ್ಟಿಗೆ ಅದನ್ನು ವಾಚ್ ಮಾಡುವಂಥ ಪತ್ರಿಕಾ ಪ್ರತಿನಿಧಿಗಳು. ಈ 4 ಸರಿ ಇದ್ದರೆ ಜಗತ್ತು ಸರಿಯಾಗ್ತದೆ ಅಂತ. ಹಾಗಾಗಿ ಇದನ್ನು 4 ಸರಿ ಇರುವುದಕ್ಕೆ ಬಿಡುವುದಿಲ್ಲ ಜಗತ್ತು. ಇವತ್ತು ಬಹಳ ವೈಪರೀತ್ಯಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಶಿವಪ್ರಸಾದ್ ಅಜಿಲ್ರು ಒಂದು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅವರ ಅರಮನೆಯ ಸವಿಯನ್ನು ಉಂಡು ಇಲ್ಲಿಯ ದೊಡ್ಡ ದೊಡ್ಡ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವಂಥ ಅರಮನೆಯ ಭೋಗಭಾಗ್ಯಗಳಲ್ಲಿ ಮೈ ಮರೆಯಲಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿ ಒಬ್ಬ ಎಕ್ಸ್ಪರ್ಟ್, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ. ನಿಜವಾಗಿ ತಂದೆ ತಾಯಿ ಬಹಳ ಪುಣ್ಯವಂತರು ಅಂತ ನಾನು ಹೇಳ್ತೇನೆ. ಶಿವಪ್ರಸಾದ್ ಅಜಿಲ್ರು ತಮ್ಮ ಭೂಮಸೂದೆ ಜಾರಿಯ ಸಂದರ್ಭದಲ್ಲಿ ಅವರಿಗೆ ಹೇಗಿದ್ರು ಏನಿದ್ರು ನಮಗೆ ಗೊತ್ತಿಲ್ಲ, ಆದರೆ ಕತೆ ಕೇಳ್ತಾ ಇದ್ವಿ. ನಾವು ಇಲ್ಲಿಂದು 25-30 ಕಿಲೋಮೀಟರ್ ದೂರದಲ್ಲಿದ್ವಿ. ಇಲ್ಲಿಯ ಕತೆಗಳೆಲ್ಲ ಹೇಳಿದ್ವು. ಮೂಲತಃ ವಿಶೇಷವಾಗಿ
ನಮ್ಮ ನಾಡಿದ್ದು ಜರುಗಲಿಕ್ಕಿದೆ. ಏನು ನಾವು ಬರಾಯದ ಮಾಲಕಾರ್ಯ ಅಂದರೆ ಭಾರಿ ಫೇಮಸ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕಂದರೆ ವೈರಾಗ್ಯ ಹುಟ್ಟಿಸುವ ಒಂದು ಮಾಲಕಾರ್ಯ ಅದು. ಹೇಗೆ ಅಂದರೆ ಅಲ್ಲಿ ವಾಹನ ಹೋಗ್ಲಿಕ್ಕಿಲ್ಲ, ಅರಸರಿಗೆ ರಾತ್ರಿ ಭೋಜನ ಇಲ್ಲ, ಮತ್ತು ಬೆಳಿಗ್ಗೆ ಹೋದರೆ ಅವರು 1 ವಾರ 3 ದಿವಸ ಗಾಡಿ ಅಲ್ಲಿ ವಾಹನ ಎಲ್ಲವನ್ನು ತ್ಯಾಗ ಮಾಡಿ 3 ದಿವಸ ಅಲ್ಲೇ ಇರಬೇಕು. ಯಾರೊಟ್ಟಿಗೆ ಅಂದರೆ ಭೂತದೊಟ್ಟಿಗೆ ಇರುವುದು ಅಂತ. ಧರ್ಮದೇವತೆ ಭೂತ ಅಂದರೆ ನಿಮ್ಮ ಹಾಗೆ ನಮ್ಮ ಘಟ್ಟದ ಮೇಲಿನವರ ಹಾಗೆ ಭೂತ ಅಲ್ಲ, ಅದು ಭಯ ಹುಟ್ಟಿಸುವ ಭೂತಗಳಲ್ಲ, ಧರ್ಮದ ಅಭಯವನ್ನು ನೀಡುವಂಥ ಭೂತಗಳು. ಅಂಥ ಧರ್ಮದೇವತೆಗಳೊಟ್ಟಿಗೆ ಮತ್ತು ಹಿರಿಯರಿಗನ್ನು ಗುರುತಿಸಿ ಅವರಿಗೆಲ್ಲ ಅಲ್ಲಿ ಅಡಿಗೆಯ ಭಕ್ಷ್ಯಭೋಜ್ಯಗಳನ್ನು ಬಡಿಸಿ, ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹೇಗಿದೆ ಒಂದು ಶಿಲ್ಪ ಮೇಲ್ಗಡೆ, ಅದೇ ಮಾದರಿಯ ಕಾಷ್ಟಶಿಲ್ಪದ ವೈಭವ ಇರುವಂಥ ಬರಾಯ ಅರಮನೆ. ನೀವೆಲ್ಲ ಒಂದ್ಸರಿ ಹೋಗಬೇಕು. ಸಂಸ್ಕೃತಿಯನ್ನು ನೋಡಲಿಕ್ಕೆ ನಾವು ಹೆಚ್ಚು ದೂರ ಮೈಲುಗಟ್ಟಲೆ 1000 ಗಟ್ಟಲೆ ಹೋಗಬೇಕಾದ್ದಿಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ತುಂಬ ಇದೆ. ನೀರಿಗೆ ಸಂಬಂಧಪಟ್ಟದ್ದು, ಮಣ್ಣಿಗೆ ಸಂಬಂಧಪಟ್ಟದ್ದು, ಆಕಾಶಕ್ಕೆ ಸಂಬಂಧಪಟ್ಟದ್ದು, ವೃಕ್ಷಗಳಿಗೆ ಸಂಬಂಧಪಟ್ಟದ್ದು, ತೀರ್ಥ ಮೂರ್ತಿಗಳಿಗೆ ಸಂಬಂಧಪಟ್ಟಂಥ ಅನೇಕ ತೀರ್ಥಗಳಿರುವುದನ್ನು ನಾವು ಗುರುತಿಸಿದ್ದೇವೆ. ಇಂತಹ ಸಂಸ್ಕೃತಿ ನಮ್ಮದು. ಇವತ್ತು ಬಹಳ ಸಂತೋಷ ಆಗ್ತದೆ. ನಮ್ಮನ್ನು ಬಹಳ ಪ್ರೀತಿಸ್ತಾ ಇದ್ದಂಥ ಒಂದು ಸ್ವಾಮೀಜಿಯವರು ಕೇರಳದ ಎಡನೀರು ಮಠದ ಸ್ವಾಮೀಜಿ. ಅವರು ಹಿರಿಯರಿದ್ದಾಗ ಇವರು ಗೃಹಸ್ಥಾಶ್ರಮ ಪೂರ್ವಾಶ್ರಮದಲ್ಲಿ ನಮ್ಮನ್ನು ಎಡೆಬಿಡದೆ ಕರಿತಾ ಇದ್ದಂಥ ಸ್ವಾಮೀಜಿ ಅವ್ರನ್ನ ಇವತ್ತು ಕರೆದಿದ್ದೀರಿ ಇಲ್ಲಿ. ಇದು ನಿಜವಾದ ಸಂಸ್ಕೃತಿ ಅಂತ ಹೇಳ್ತಾ ಇರುವಂಥದ್ದು. ಭಾಗವತಕ್ಕೆ ಸಂಸ್ಕೃತಿಗೆ ಮಾತ್ರ ಅವರು ಕಥಾ ಕಾಲಕ್ಷೇಪದ ಮೂಲಕ ತನ್ನ ಜೀವಿತಾವಧಿಯನ್ನು ಪೂರ್ಣ ಮಾಡಲಿಲ್ಲ. ಎಡನೀರು ಸ್ವಾಮೀಜಿ ಇಲ್ಲಿಯ ಒಂದು ಲಾಗೆ ಅಥವಾ ಒಂದು ನ್ಯಾಯಕ್ಕೆ ಒಂದು ದೊಡ್ಡ ಗೌರವವನ್ನು ಸುಪ್ರೀಂ ಕೋರ್ಟಿನ ಮೂಲಕ ತಂದುಕೊಟ್ಟಂಥ ಕೀರ್ತಿ ಇರುವಂಥ ಒಂದು ಸ್ವಾಮೀಜಿಯ ಪರಂಪರೆ. ಅವ್ರನ್ನು ಇವತ್ತು ಕರೆದಿದ್ದೀರಿ. ಶಿವಪ್ರಸಾದ್ ಅಜಿಲ್ರೆ, ನಿಮ್ಮ 60 ವರ್ಷದ ಅವಕಾಶದಲ್ಲಿ ನೀವು ಇಂಜಿನಿಯರ್ ಆಗಿ ಆ ಇಂಜಿನಿಯರ್ ಅಭಿಯಂತರರ ಒಂದು ದೊಡ್ಡ ಹುದ್ದೆಯನ್ನು ನಿಭಾಯಿಸಿದ್ದೀರಿ. ಇವತ್ತು ಶಾಸಕರು ಬಂದಿದ್ದಾರೆ, ಸಂಸದರು ಬಂದಿದ್ದಾರೆ, ವಿರೋಧ ಪಕ್ಷದಂತೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLCಗಳು ಹರೀಶ್ರು, ಪ್ರತಾಪ್ ಸಿಂಗ್ರು ಎಲ್ಲರೂ ಇದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಇದು ಪಾರ್ಲಿಮೆಂಟ್ ಮಾದರಿ. ವೈಶಾಲಿಯಲ್ಲಿ ಭಗವಾನ್ ಮಹಾವೀರ ಸ್ವಾಮಿ ಇದನ್ನೇ ಹೇಳಿದ್ದು, ಒಟ್ಟಾಗಿ ಕುಳಿತುಕೊಳ್ಳುವ, ಒಟ್ಟಾಗಿ ನಿಲ್ಲುವ, ಒಟ್ಟಾಗಿ ಯೋಚಿಸುವ ಮತ್ತು ಜನರ ಒಳಿತಿಗಾಗಿ ಒಟ್ಟಾಗಿ ಕೆಲಸ ಮಾಡುವಂತ. ನೀವು ಒಟ್ಟಾದರೆ ನಾವು ಎಲ್ಲರೂ ಒಟ್ಟಾಗಿರ್ತೇವೆ, ಒಗ್ಗಟ್ಟಾಗಿರ್ತೇವೆ. ಸಾಮರಸ್ಯಕ್ಕೆ ಇನ್ನೊಂದು ಹೆಸರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಾವು 10 ಹಲವು ಸಮುದಾಯದವರು ಒಟ್ಟಾಗಿರುವುದೇ ಇಲ್ಲಿಯ ನೆಮ್ಮದಿಯ ಗುಟ್ಟು. ಆ ಗುಟ್ಟನ್ನು ನಾವು ಹೆಚ್ಚಷ್ಟು ಇನ್ನಷ್ಟು ನಮ್ಮ ಅನಾವರಣಗೊಳಿಸ್ತಕ್ಕಂಥ, ಹಳ್ಳಿಗೆ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಅಜಿಲ ಸೀಮೆಯ ಮೂಲಕ ನಡಿಲಿ ಅನ್ನೋದನ್ನು ಹೇಳ್ತಾ, ಇನ್ನು 60 ವರ್ಷದಲ್ಲಿ ನಿಮ್ಮ ಬಾಳ್ವೆಯಲ್ಲಿ ಏನು ಮಾಡಿದ್ದೀರಿ, ಹಾಗಾಗಿ ಇನ್ನು ಪ್ರಾಯ ಆಗಿದೆ ಅಂತ ಹೇಳಲಿಕ್ಕಿಲ್ಲ, ಅಜ್ಜನಾಗುವುದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳ್ತದೆ ಅಂದರೆ ಶರೀರಕ್ಕೆ ಪ್ರಾಯ ಆಗುವುದು, ಆತ್ಮನಿಗೆಲ್ಲ. ಹಾಗಾಗಿ ನಾವು ಈ ಮುಂದಿನ ಜೀವನವನ್ನು, ನಿಮ್ಮ ಅನುಭವವನ್ನು ಇಲ್ಲಿಯ ಒಳ್ಳೆಯ ರೀತಿಯ ಶಾಲೆ ಆಗುವುದಕ್ಕೆ ಒಳ್ಳೆಯ ಒಂದು ಹಾಲ್ ಆಗಬೇಕು. 60 ವರ್ಷ ಆಗಿದೆ, ಅದರ ಸವಿನೆನಪಿನಲ್ಲಿ ಒಂದು 500 ಜನ ಕುಳಿತುಕೊಳ್ಳುವಂಥ ಒಳ್ಳೆಯ ವ್ಯವಸ್ಥೆ ಇರುವಂಥ ಹಾಲ್ ಶಿವಪ್ರಸಾದ್ ಅಜಿಲ್ರ ಸೀಮೆಯಲ್ಲಿ ಒಂದು ಆಗಲಿ ಅನ್ನೋದನ್ನು ನಾವು ಅಪೇಕ್ಷೆ ಮಾಡ್ತೇವೆ. ಆರೋಗ್ಯದ ಕೇಂದ್ರಗಳಲ್ಲಿ ಬೇಕಾದಂಥ ಬೆಡ್ಡಿನ ವ್ಯವಸ್ಥೆ ಮತ್ತು ಶಿಕ್ಷಣ, ಅದಕ್ಕೆ ಇವತ್ತು ಪುಸ್ತಕಗಳನ್ನು ಹಂಚುವಂಥ ಒಂದು ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀರಿ. ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ನಾವು ಹೆಚ್ಚೇನೂ ಹೇಳದೆ ನಮ್ಮ ಜೀವನದಲ್ಲಿ ಶ್ರದ್ಧೆಯಿಂದ, ಅಲುಬ್ಧತೆಯಿಂದ, ಪ್ರಸನ್ನತೆಯಿಂದ ಇರುವ ನ್ಯೂಕ್ಲಿಯರ್ ಬಾಂಬ್ ಎಲ್ಲೂ ಕೂಡ ಸಿಡಿಯುವುದು ಬೇಡ. ಎಷ್ಟೇ ದ್ವೇಷ ಇರಲಿ, ನಮ್ಮಲ್ಲಿ ಒಂದು ಹೇಳಿದ್ದಾರೆ, ಒಂದು ಕೀರ್ತಿ ಬರಬೇಕಾದ್ರೆ, ಒಂದು ಯಶಸ್ಸು ಸಾಧಿಸಬೇಕಾದ್ರೆ ಒಂದು ತಾಳ್ಮೆ ಮತ್ತು ಹೀರೋವನ್ನು ಹೇಗೆ ಅವನು ಮಾಡಿದ್ರು ಅದನ್ನು ನಂಬುವಂಥ ಒಂದು ವರ್ಗ ನಾವು ಬೆಳಬೇಕಾದ್ರೆ, ನಾವು ಹೇಗೆ ಮಾಡಿದ್ರು ಅದು ಸರಿ ಅಂತ ಹೇಳಿಸುವಂಥ ಒಂದು ವರ್ಗ ಇದೆ. ಅದರಿಂದಾಗಿ ನಮ್ಮ ಬೆಳವಣಿಗೆ ಆಗ್ತದೆ. ಮತ್ತೊಂದು ವರ್ಗ ಇದೆ, ನೀವು ಹೇಗೆ ಮಾಡಿದ್ರು ತಪ್ಪನ್ನು ಹುಡುಕೋದು, ಅದು ದ್ವೇಷ. ಈ ರಾಗದ್ವೇಷ ಮಾಡುವವರಿಂದ ಯಾವಾಗಲೂ ನಾವು ಬೆಳವಣಿಗೆ ಸಾಧ್ಯ ಇಲ್ಲ. ನಮಗೆ ನಾವು ನೋಡಿಕೊಳ್ಳುವಂಥದ್ದು, ಅದರಲ್ಲಿ ನಮಗೆ ತೃಪ್ತಿ ಇರಬೇಕು. ಆ ತೃಪ್ತಿಗಿಂತ ದೊಡ್ಡ ತೃಪ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದರಿಂದಾಗಿ ನಮಗೆ ಸ್ವಾಭಿಮಾನ ಬೆಳೀತದೆ ಅನ್ನುವ ಭಾವನೆಗಳನ್ನು ಹೇಳ್ತಾ, ಈ ಅಜಿಲ ಸೀಮೆಯ ಅನೇಕ ಜನ ಅತಿಥಿ ಅಭ್ಯಾಗತರು ಇವತ್ತು ಇದ್ದಾರೆ. ನಾವು ಹೆಸರು ಬಿಟ್ಟು ಹೋಗಿದ್ರೆ ನೀವೇನು ಬೇಸರಿಸಬಾರ್ದು. ಎಲ್ಲ ಮಹನೀಯರಿಗೆ ಗುತ್ತು ಬೀಡಿನಿಂದ ಹಿಡಿದು ಸಾಮಾನ್ಯರಿಂದ ಅಸಾಮಾನ್ಯರವಾಗಿನ ನೀವೆಲ್ಲ ಆತ್ಮರು. ನಾವು ಬಂದದ್ದು ಮಹಾತ್ಮರಾಗುವುದಕ್ಕೆ. ನಾವು ಮಹಾತ್ಮರಾಗದಿದ್ದರೂ ಪರಮಾತ್ಮರ ಸಾನ್ನಿಧ್ಯದ ಒಳ್ಳೆಯ ಗುಣಗಳನ್ನು ಪಡೆಯುವಂಥ ಆತ್ಮರಾಗೋಣ.
ಅನ್ನುವ ಭಾವನೆಗಳನ್ನು ಹೇಳುತ್ತಾ ದೈವಿ ಸಂಪತ್ತನ್ನು ಪಡೆಯುವ ಮನಸ್ಸು ಶಿವಪ್ರಸಾದ್ ಅಜಿಲರದ್ದಾಗಲಿ. ಅವರ ಮುಂದಿನ ಜೀವನ, ಅವರ ಧರ್ಮಪತ್ನಿಯು ಕೂಡ ಅಷ್ಟೇ ಅನುರೂಪ ಮತ್ತು ಗುಣವಂತ ಒಂದು ವ್ಯಕ್ತಿತ್ವದ ಮನೆಯಿಂದ ಬಂದವರು. ಸದಾಕಾಲ ಆಹಾರದಾನ, ಅಭಯದಾನ, ಔಷಧದಾನ, ವಿದ್ಯಾದಾನದ ಮೂಲಕ ಕೀರ್ತಿಮಾನರಾಗಿದ್ದಾರೆ. ಅವರೆಲ್ಲ ಕುಟುಂಬ ವರ್ಗ ಪರಿವಾರದವರಿಗೆ ವಿಶೇಷವಾದಂಥ ಆಶೀರ್ವಾದಗಳನ್ನು ಹೇಳಿ ನಮ್ಮ ಎರಡು ಮಾತುಗಳಿಗೆ ಶಾಂತಿಯನ್ನು ಕೋರುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ದುಡ್ಡು ಬಟ್ಟೆಯಿಂದ ದೊಡ್ಡವರಾಗೋದಿಲ್ಲ, ಮೈಯ ಬಣ್ಣದಿಂದ ದೊಡ್ಡವರಾಗೋದಿಲ್ಲ. ನಮ್ಮ ಗುಣ, ನಮ್ಮ ನಡತೆ, ಶಾಂತಿ, ಸಹನೆ, ತಾಳ್ಮೆಯ ಜೀವನ ಏನಿದೆ ಅದೆಲ್ಲವೂ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತೆ ಅನ್ನುವಂತಹ ಆಶಯದೊಂದಿಗೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿದಂತಹ ಪೂಜ್ಯರಿಗೆ ಶಿರಬಾಗುತ್ತಾ ಮುಂದೆ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಕಾಸರಗೋಡು ಮಠದ ಶ್ರೀ ಎಡೆನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ಓಂ ನಮ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಅತಸಿ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ಥಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾಂ. ಶ್ರೀ ಶಿವಪ್ರಸಾದ ಅಜಿಲರು, ಹಳದಂಗಡಿ ಅರಮನೆ, ಇವರ ವೃತ್ತಿ ಜೀವನದ ನಿವೃತ್ತಿಯ ಈ ಸಂದರ್ಭದಲ್ಲಿ ನಾಗರಿಕ ಸನ್ಮಾನ ಸಮಿತಿಯ ವತಿಯಿಂದ ಇವತ್ತು ಇಲ್ಲಿ ಈ ದೇವಿಯ ಸನ್ನಿಧಿಯಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಕಾರ್ಯಕ್ರಮದ ಔಚಿತ್ಯವನ್ನು ಪ್ರಾಸ್ತಾವಿಕದಲ್ಲಿ ಮತ್ತು ಸ್ವಾಗತದಲ್ಲಿ ತಿಳಿಸಿದರು. ಒಬ್ಬ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯಾಗಿ ಅವರು ಯಾವ ಮಟ್ಟದಲ್ಲಿ ಜನೋಪಯೋಗಿಯಾಗಿದ್ದರು ಅನ್ನೋದು ಇವತ್ತಿನ ಈ ಸನ್ಮಾನ ಸಮಾರಂಭ ಮತ್ತು ಈ ಸನ್ಮಾನ ಸಮಾರಂಭಕ್ಕೆ ಸೇರಿದಂಥ ಅವರ ಅಭಿಮಾನಿಗಳನ್ನು ನೋಡುವಾಗ ನಮಗೆ ಅದು ಭಾಸ ಆಗ್ತದೆ. ಒಬ್ಬ ಸರ್ಕಾರಿ ಅಧಿಕಾರಿ ಇರ್ಬೋದು ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಇರ್ಬೋದು, ಅಧಿಕಾರದಲ್ಲಿರುವಾಗ ಬಹಳಷ್ಟು ಅವರು ಗೌರವಿಸಲ್ಪಡ್ತಾರೆ ಮತ್ತು ಜನಗಳಿಂದ ಮಾನಿಸಲ್ಪಡ್ತಾರೆ. ಆದರೆ ನಿಜವಾಗಿ ಅವರ ವ್ಯಕ್ತಿತ್ವ ಅನಾವರಣಗೊಳ್ಳುವುದು ಅವರು ಆ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದಾಗ ಮತ್ತು ಅವರ ನಿವೃತ್ತಿ ಜೀವನದಲ್ಲಿ ಅವರನ್ನು ಜನರು ಗುರುತಿಸಿದಾಗ. ಅಂತಹ ಒಂದು ಪೌರ ಸನ್ಮಾನ ಇವತ್ತು ಶಿವಪ್ರಸಾದ್ ಅಜಿಲರಿಗೆ ಇವತ್ತು ಇಲ್ಲಿ ದೊರೀತಾ ಇದೆ ಅಂದರೆ ಖಂಡಿತವಾಗಿಯೂ ಅವರು ಅವರ ವೃತ್ತಿ ಜೀವನದಲ್ಲಿ ಆ ವೃತ್ತಿಗೆ ಅವರ ಬದ್ಧತೆ ಎಷ್ಟಿತ್ತು ಮತ್ತು ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆ ವೃತ್ತಿ ಜೀವನವನ್ನು ಅವರು ನಡೆಸಿದ್ದಾರೆ ಅನ್ನೋದು ನಮಗೆ ವ್ಯಕ್ತವಾಗ್ತದೆ. ಹಳದಂಗಡಿ ಅರಮನೆಗೆ ಸಂಬಂಧಪಟ್ಟು ಅರಸರಾದಂತಹ ಶ್ರೀ ಪದ್ಮಪ್ರಸಾದ್ ಅಜಿಲ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹೋದರರಾಗಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡವರು. ಈ ಹಿಂದೆ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಾಗ ಅರಮನೆಗೂ ಹೋಗಿದ್ದೆ ಮತ್ತು ಅವರ ಒಂದು ಸಾಂಗತ್ಯವನ್ನು ಕೂಡ ನಾನು ಹೊಂದಿದ್ದೆ. ಪದ್ಮಪ್ರಸಾದ್ ಅಜಿಲವರು ಈ ಭಾಗದಲ್ಲಿ ಭಾಳಷ್ಟು ಜನಾನುರಾಗಿಯಾಗಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ಳೋದನ್ನು ನಾವು ಹಿಂದಿನಲ್ಲೇ ನೋಡ್ತಾ ಬಂದಿದ್ದೇವೆ. ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳರಿಗೆ ಕೂಡ ಅವರು ಪರಿಚಿತರಾಗಿದ್ದರು ಮತ್ತು ಆಪ್ತರಾಗಿದ್ದರು. ವೇಣೂರು ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಕೂಡ
ಹಿರಿಯ ಶ್ರೀಗಳು ಪಾಲ್ಗೊಂಡದ್ದು ಇವತ್ತಿಗೂ ನಮಗೆ ಆ ನೆನಪನ್ನು ನೀಡ್ತಾ ಇದೆ. ಅಂತಹ ಜೈನ ಸಮಾಜದ ಜೈನ ಧರ್ಮವನ್ನು ಪಾಲಿಸಿಕೊಂಡು ಬಂದಂಥ ಒಂದು ವ್ಯಕ್ತಿಯಾಗಿ ಇವತ್ತು ಅವರ ವೃತ್ತಿ ಜೀವನದಿಂದ ನಿವೃತ್ತಿಯನ್ನು ಹೊಂದ್ತಾ ಇರುವ ಅವರಿಗೆ ಪ್ರಥಮವಾಗಿ ಎಲ್ಲ ರೀತಿಯ ಶ್ರೇಯಸ್ಸನ್ನು ಅವರ ನಿವೃತ್ತಿ ಜೀವನದಲ್ಲಿ ಆರೋಗ್ಯವನ್ನು ಭಾಗ್ಯವನ್ನು ದೇವರು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜೈನ ಪಂಥದವರ, ಜೈನ ಧರ್ಮದವರ ಒಂದು ಕೊಡುಗೆ ಬಹಳ ದೊಡ್ಡದು. ಅದು ಸಂಸ್ಕೃತಿಯ ಮಟ್ಟಿಗೆ ಆಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು, ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವು ನಮ್ಮ ಇತಿಹಾಸಗಳಿಂದ ತಿಳಿದಿದ್ದೇವೆ. ಅವರದೇ ಆದಂಥ ಒಂದು ವಿಶೇಷವಾದಂಥ ಸಂಸ್ಕೃತಿಯನ್ನು ಹೊಂದಿಕೊಂಡು ಇವತ್ತು ಅದು ದೇವಸ್ಥಾನಗಳಿರ್ಬೋದು, ಬಸದಿಗಳಿರ್ಬೋದು, ಹೀಗೆ ಬಹಳಷ್ಟು ಧಾರ್ಮಿಕ ಕೇಂದ್ರಗಳನ್ನು ನಾವು ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ. ಮುಖ್ಯವಾಗಿ ನಮ್ಮ ಇವತ್ತು ಭಾರತ ಇಷ್ಟು ಪ್ರಕಾಶಿಸ್ತಾ ಇರೋದಿದ್ದರೆ, ಅಥವಾ ಇಲ್ಲಿ ನಮ್ಮ ಸಂಸ್ಕೃತಿ ಇಷ್ಟು ಬೆಳಗ್ತಾ ಇರೋದಿದ್ದರೆ, ಅದಕ್ಕೆ ಮುಖ್ಯ ಕಾರಣಗಳು ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಂಥ ನಮ್ಮ ಧರ್ಮಗಳು ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಸಾರ್ತಾ ಇರುವಂತಹ ನಮ್ಮ ಧರ್ಮಗಳು. ಅದು ಜೈನ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಮುಖ್ಯವಾಗಿ ಸನಾತನ ಧರ್ಮ ಇರಲಿ, ಯಾವುದಾದರೂ ಅದರ ಸಂಸ್ಕೃತಿಯ ಪ್ರಭಾವದಿಂದ ಇವತ್ತು ನಮ್ಮ ದೇಶ ಬೆಳಗುತ್ತಾ ಇದೆ. ಮತ್ತು ಯಾವತ್ತೂ ನಮ್ಮ ದೇಶದಲ್ಲಿ ಶಾಶ್ವತವಾಗಿ ನಿಲ್ಲುವಂತಹ ಧರ್ಮಗಳು ಇವುಗಳೇ. ಯಾವುದು ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಿದೆ ಅದೇ ನಮ್ಮ ದೇಶದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಅಂಥ ಒಂದು ಸಾಮರಸ್ಯದಿಂದ ಕೂಡಿಕೊಂಡು ಇವತ್ತು ಜೈನ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ನಮ್ಮೊಳಗೆ ಯಾವುದೇ ರೀತಿಯ ಭೇದ ಇಲ್ಲ. ಅವೆಲ್ಲ ಭಾರತೀಯ ಸಂಸ್ಕೃತಿಗಳನ್ನು ಹೊಂದಿದಂಥ, ಭಾರತದ ಸಂಸ್ಕೃತಿಯನ್ನು ಅನುಸರಿಸಿಕೊಂಡು ಬರ್ತಾ ಇರುವಂತಹ ಧರ್ಮಗಳು. ಧಾರಣಾಧರ್ಮ ಮಿಥ್ಯಾಹು ಧರ್ಮೋದ್ಧಾರಯತೆ ಪ್ರಜಾಹ ಅಂತ, ಧಾರಣ ಅನ್ನೋ ಶಬ್ದದಿಂದ ಧರ್ಮ ಅನ್ನುವಂಥ ಒಂದು ಶಬ್ದ ಹುಟ್ಟಿಕೊಂಡಿತ್ತು. ಯಾವುದು ಸಮಾಜವನ್ನು, ಯಾವುದು ಪ್ರಜೆಗಳನ್ನು ಒಟ್ಟು ಮಾಡುತ್ತದೋ ಅದೇ ಧರ್ಮ ಅನ್ನೋದಾಗಿ ಪರಿಗಣಿಸಲ್ಪಡ್ತದೆ. ಇವತ್ತು ಬಹಳಷ್ಟು ದೇವಸ್ಥಾನಗಳಿರ್ಬೋದು ಅಥವಾ ನಮ್ಮ ಆರಾಧನಾ ಕೇಂದ್ರಗಳಿರ್ಬೋದು, ನಮ್ಮ ಸಮಾಜದವರು ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ, ಬಡವ ಬಲ್ಲಿದ ಅಥವಾ ಇನ್ನಿತರ ಯಾವುದೇ ಜಾತಿಯ ಅಂತರಗಳಿಲ್ಲದೆ ಬಂದು ಸೇರುವಂತಹ ಒಂದು ಪ್ರಧಾನ ಸಾಮರಸ್ಯದ ಕೇಂದ್ರಗಳು. ನಾವೆಲ್ಲ ವೈಯಕ್ತಿಕವಾಗಿ ಒಳಗಿಂದ ನಮಗೆ ಕೆಲವೊಮ್ಮೆ ಅದರಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನಮ್ಮ ಆರಾಧನಾ ಕೇಂದ್ರಗಳಲ್ಲಿ, ನಮ್ಮ ದೇವಾಲಯಗಳಲ್ಲಿ ನಾವು ಬಂದಾಗ ಪರಸ್ಪರ ನಾವು ಯಾರನ್ನು ಯಾವುದೇ ರೀತಿಯಿಂದ ಆ ಭೇದವನ್ನು ನಾವು ಎಣಿಸಲಿಕ್ಕೆ ನಮ್ಮ ಮನ ಎಡೆ ಮಾಡೋದಿಲ್ಲ. ನಮ್ಮ ದೇವಾಲಯಗಳಲ್ಲಿ, ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಎಲ್ಲರೂ ಬಂದು ಇವತ್ತು ಅದು ಬ್ರಹ್ಮಕಲಶ ಇರ್ಬೋದು, ಜಾತ್ರಾ ಮಹೋತ್ಸವಗಳಿರ್ಬೋದು, ಒಟ್ಟಾಗುವುದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಹಾಗಿರುವಾಗ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವ ಒಂದು ಕೇಂದ್ರಗಳಿದ್ದರೆ ಅದು ನಮ್ಮ ಆರಾಧನಾ ಕೇಂದ್ರಗಳು. ಇವತ್ತು ಅಂಥ ಆರಾಧನಾ ಕೇಂದ್ರಗಳು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಜೈನ ಅರಸರ ಕೊಡುಗೆಯನ್ನು ನಾವು ಕಾಣಬಹುದು. ಉದಾಹರಣೆಗೆ ಸೋಮನಾಥೇಶ್ವರಿ ದೇವಾಲಯ ಇರ್ಬೋದು, ಅಥವಾ ಜಿಲ್ಲೆಯಲ್ಲಿರುವ ಇನ್ನಿತರ ಕೆಲವು ದೇವಾಲಯಗಳಿರ್ಬೋದು, ಧಾರ್ಮಿಕ ಕೇಂದ್ರಗಳಿರ್ಬೋದು, ಜೈನ ಬಸದಿಗಳಿರ್ಬೋದು. ಅಂತಹ ಧಾರ್ಮಿಕ ಕೇಂದ್ರಗಳನ್ನು ಹುಟ್ಟುಹಾಕುವ ಮೂಲಕ ಧರ್ಮದ ಏಳಿಗೆಗೆ ದೊಡ್ಡ ಕೊಡುಗೆಯನ್ನು ನೀಡುವಲ್ಲಿ ಈ ಭಾಗದಲ್ಲಿ ಕಾರಣರಾದಂಥ ಅಜಿಲ ಹಳದಂಗಡಿ ಅರಮನೆಯ ಅರಸರಿಗೆ ಇಲ್ಲಿ ಮತ್ತು ಅವರ ಸಹೋದರಾದ ಶಿವಪ್ರಸಾದ್ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ 22ನೇ ವರ್ಷದ ಪುಸ್ತಕ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಕೂಡ ಜೋಡಿಸಿಕೊಂಡದ್ದು ಬಹಳ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವಾಗಿ ಅದು ಮೂಡಿಬರಲಿಕ್ಕೆ ಕಾರಣವಾಗಿದೆ. ವಿದ್ಯಾದಾನ ಅನ್ನೋದು ಬಹುದೊಡ್ಡ ದಾನ. ಹಾಗಿರುವಾಗ ಆ ದಾನದಲ್ಲಿ ಪಾಲ್ಗೊಳ್ಳಬೇಕಿದ್ರೆ ಅದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಈ ಪುಸ್ತಕ
ದಾನದ ಕಾರ್ಯಕ್ರಮ ಕೂಡ ಇದರೊಂದಿಗೆ ಜೋಡಿಸಿಕೊಂಡಿರುವುದು ವಿದ್ಯಾಭಿಮಾನಿಗಳಿಗೆ, ಸಮಾಜ ಬಾಂಧವರಿಗೆ ಒಂದು ಸಂತೋಷದ ವಿಷಯ. ಅದಕ್ಕಾಗಿ ಕೂಡ ಶ್ರಮಪಡುವಂತಹ ಎಲ್ಲ ಅದರ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಈಗಾಗಲೇ ಅವರ ಆಶೀರ್ವಚನದಲ್ಲಿ ಅವರು ತಿಳಿಸಿದರು, ನಮ್ಮ ಗುರುಗಳಿಗೂ ನಮ್ಮ ಮಠಕ್ಕೂ ಬಹಳ ಆತ್ಮೀಯರು. ಈ ಭಾಗದಲ್ಲಿ ಧಾರ್ಮಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂತಹ ಮೂಡುಬಿದಿರೆ ಜೈನ ಮಠದ ಮಠಾಧೀಶರು ಉಪಸ್ಥಿತರಿದ್ದಾರೆ. ಮಠದೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇರಿಸಿದವರು ಮತ್ತು ಈಗ ಇರಿಸಿಕೊಂಡು ಬಂದವರು, ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲವರು, ಉದ್ಘಾಟಕರಾದಂತಹ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟವರು, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದರು, ನಿನ್ನೆ 12 ಗಂಟೆವರೆಗೂ ಅವರ ವೃತ್ತಿ ಧರ್ಮವನ್ನು ಪಾಲಿಸಿ ಇವತ್ತು ಇಷ್ಟು ದೂರದ ಈ ಊರಿನಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥ ಶ್ರೀ ಅಜಿತ್ ಹನುಮಕ್ಕನವರು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಆತ್ಮೀಯರಾದಂಥ ಹರೀಶ್ ಪುಂಜ ಅವರು, ಪ್ರತಾಪ್ ಸಿಂಗ್ ನಾಯಕ್ ಅವರು, ಶ್ರೀ ಕೆ ಹರೀಶ್ ಕುಮಾರ್ ಅವರು, ಶ್ರೀ ರಕ್ಷಿತ್ ಶಿವರಾಮ್ ಅವರು, ಅಂತೆಯೇ ಈ ನಾಗರಿಕ ಸನ್ಮಾನ ಸಮಿತಿಯ ಶ್ರೀ ಗಂಗಾಧರ ಮಿತ್ತಮಾರು, ಶ್ರೀ ನಿತ್ಯಾನಂದ ಶೆಟ್ಟಿ ಹಾಗೂ ನಮಗೆ ಹಿಂದಿನಿಂದಲೂ ಆತ್ಮೀಯರಾದಂತಹ ಶ್ರೀ ದೇವೇಂದ್ರ ಹೆಗಡೆಯವರು ಫೋನ್ನ ಮೂಲಕ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕು ಅನ್ನೋದಾಗಿ ತಿಳಿಸಿದರು. ಖಂಡಿತ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ ಎಲ್ಲರಿಗೂ ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾದಂತಹ ಎಲ್ಲ ಶಿವಪ್ರಸಾದ್ ಅಜಿಲ ಅವರ ಅಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಿವೃತ್ತಿ ಜೀವನದಲ್ಲಿ ಶ್ರೀ ಶಿವಪ್ರಸಾದ್ ಎಲ್ಲರಿಂದ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ನಡೆಯಲಿ, ಅದಕ್ಕಾಗಿ ದೇವರವರಿಗೆ ಶಕ್ತಿಯನ್ನು ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸುಂದರವಾದ ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯದೊಂದಿಗೆ ಆಶೀರ್ವಚನಗೈದಂತಹ ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬರ್ತಾ ಇದ್ದೇವೆ. ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದುಕೊಂಡು ಬದುಕಿನ ಸಾರ್ಥಕತೆಯನ್ನ ಪಡೆದು ಹಳದಂಗಡಿ ಅರಮನೆಯ ಎಲ್ಲ ಆಗುಹೋಗುಗಳಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ವರ್ಣರಂಜಿತವಾದಂತಹ ಬದುಕನ್ನು ನಿರ್ವಹಿಸಿ ಸಶ್ಚಬ್ದ ಸಂಭ್ರಮವನ್ನು ಆಚರಿಸುತ್ತಿರುವ, ಪೌರ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ನಮ್ಮೆಲ್ಲರ ಆದರಣೀಯರು ಆಗಿರುವ ಮಾನ್ಯ ಶಿವಪ್ರಸಾದ್ ಅಜಿಲ ದಂಪತಿಗಳು ವೀಳ್ಯದೆಲೆಯ ಸುಂದರವಾದಂತಹ ಈ ಚಪ್ಪರದಡಿ ಬಂದು ಆಸೀನರಾಗಬೇಕು. ಇದೀಗ ತಮಗೆ ಅತ್ಯಂತ ಗೌರವಪೂರ್ವಕವಾದಂತಹ ಪರಮಪೂಜ್ಯ ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದೊಂದಿಗೆ ಪೂಜ್ಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಅಧ್ಯಕ್ಷತೆಯಲ್ಲಿ ಗಣ್ಯ ಅತಿಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಇದೀಗ ಪೌರ ಸನ್ಮಾನ ಕಾರ್ಯಕ್ರಮ ಇದೆ. ಶಿವಪ್ರಸಾದ್ ಅಜಿಲರವರು ದಂಪತಿ ಸಮೇತ ಈ ಸುಂದರವಾದಂತಹ ವೇದಿಕೆಯಲ್ಲಿ ಶುಭದ ಸಂಕೇತವಾಗಿರುವಂತಹ ವೀಳ್ಯದೆಲೆಯ ಚಪ್ಪರದಡಿಗೆ ಬಂದು ಆಸೀನರಾಗ್ತಾ ಇದ್ದಾರೆ. ಇದೀಗ ಶಿವಪ್ರಸಾದ್ ಅಜಿಲರವರ ಸನ್ಮಾನ ಪತ್ರದ ವಾಚನವನ್ನು ನಾಗರಿಕ ಸನ್ಮಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ PH ನಿತ್ಯಾನಂದ ಶೆಟ್ಟಿ ಅವರಿದೀಗ ವಾಚಿಸಲಿಕ್ಕಿದ್ದಾರೆ. ಶ್ರೀ ಸೋಮನಾಥೇಶ್ವರಿ ಪ್ರಸನ್ನ, ಶ್ರೀ ಸತ್ಯದೇವತೆ ಪ್ರಸನ್ನ. ಅದ್ವಿತೀಯ ಕಾರ್ಯತತ್ಪರತೆ, ಪ್ರಾಮಾಣಿಕತೆ, ಸಮಾಜಮುಖಿ ದೃಷ್ಟಿಕೋನ, ಸೃಜನಶೀಲ ವ್ಯಕ್ತಿತ್ವ, ನಾಯಕತ್ವ ಗುಣಗಳೊಂದಿಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಕಾಲ
ದಕ್ಷ ಸೇವೆ ಮಾಡಿ ಕಳೆದ 3 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ದಿನಾಂಕ 31/5/2025 ಸೇವಾ ನಿವೃತ್ತಿ ಪಡೆದು ಬದುಕಿನ 60 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಳದಂಗಡಿ ಸತ್ಯದೇವತೆ ದೇವಸ್ಥಾನದ ಆಡಳಿತದಾರರು, ಕೊಡುಗೈ ದಾನಿ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಿಗೆ ಕೊಡುಗೆಗಳನ್ನು ನೀಡಿರುವ ಜನಾನುರಾಗಿಯಾಗಿರುವಂಥ ಶಿವಪ್ರಸಾದ್ ಅಜಿಲರು ಹಳದಂಗಡಿ ಅರಮನೆ ಇವರಿಗೆ ಷಷ್ಠ್ಯಬ್ದ ಮಹೋತ್ಸವ ಮತ್ತು ಪೌರ ಸನ್ಮಾನ. ಹಳದಂಗಡಿ ಸತ್ಯದೇವತೆ ದೇವಸ್ಥಾನದ ವತಿಯಿಂದ 22ನೇ ವರ್ಷದಲ್ಲಿ 7,000 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮಿಗಳು, ಶ್ರೀ ಜೈನ ಮಠ ಮೂಡಬಿದಿರೆ ಮತ್ತು ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಶ್ರೀ ಎಡನೀರು ಮಠ ಕಾಸರಗೋಡು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಳದಂಗಡಿ ಅರಮನೆ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ಘನ ಅಧ್ಯಕ್ಷತೆಯಲ್ಲಿ ಪ್ರಮುಖ ಗಣ್ಯರ ಉಪಸ್ಥಿತಿಯಲ್ಲಿ ಅಭಿಮಾನಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಬೆಳ್ತಂಗಡಿಯಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದಿರಿ. ಸುಮಾರು 35 ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಿರಿ. 1997ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾರ್ವಜನಿಕ ಕಾಮಗಾರಿಗಳ ಉಪವಿಭಾಗ PWD ಸಹಾಯಕ ಇಂಜಿನಿಯರ್ ಆಗಿ ನೇಮಕಗೊಂಡು 2020ರಿಂದ 2022ರವರೆಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ತದನಂತರ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ಉತ್ತಮ ಸೇವೆ ಸಲ್ಲಿಸಿರುತ್ತೀರಿ. ಸದಾ ಹುಮ್ಮಸ್ಸು ಹಾಗೂ ಕಾರ್ಯಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿದ ನೀವು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಿಸಿ ಜನರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಹಗಲಿರುಳು ಶ್ರಮಿಸಿದಿರಿ. ತಾವು ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾಳ್ ಶರ್ಮಾ, ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿಯವರು, ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರೋಟೋಕಾಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ. ಬೆಳ್ತಂಗಡಿಯಲ್ಲಿ ಮಿನಿ ವಿಧಾನಸೌಧ, ನ್ಯಾಯವಾದಿಗಳ ಭವನ, ಅಗ್ನಿಶಾಮಕ ದಳ ಕಚೇರಿ, ಕಾಲೇಜು ಕಟ್ಟಡ ನಿರ್ಮಾಣ, ತಾಲೂಕಿನ ವಿವಿಧೆಡೆ ಪ್ರಮುಖ ಸೇತುವೆ ನಿರ್ಮಾಣ ತಮ್ಮ ಕರ್ತೃತ್ವ ಶಕ್ತಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಮಂಗಳೂರು NH 73ರಲ್ಲಿ ಕುಂಜಾಲಕಟ್ಟೆ ಚಾರ್ಮಾಡಿ ರಸ್ತೆ ಕಾಮಗಾರಿ, ಚಾರ್ಮಾಡಿ ಘಾಟಿ ರಸ್ತೆ, ಉಜಿರೆ ಪೆರಿಯಶಾಂತಿ ರಸ್ತೆ ಅಭಿವೃದ್ಧಿ ಯೋಜನೆ ಸೇರಿ ಒಟ್ಟು 1,500 ಕೋಟಿಗೂ ಮಿಕ್ಕಿ ಮೌಲ್ಯದ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ವೃತ್ತಿಯ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನ ಮನದ ಪ್ರೀತಿ ಗಳಿಸಿದಿರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ವೇಣೂರಿನಲ್ಲಿ ನಡೆದ ಮಹಾಮಸ್ತಕಾಭಿಷೇಕದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಪ್ರಮುಖ ಪಾತ್ರ ನಿರ್ವಹಿಸಿರುತ್ತೀರಿ. ಹಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಬ್ರಹ್ಮಕಳಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿ, ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಳಶೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ, ಹಳದಂಗಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಶ್ರೀ ಸೋಮನಾಥೇಶ್ವರಿ ಭಜನಾ ಮಂಡಳಿ, ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ, ಶ್ರೀ ಮಹಾಗಣಪತಿ ದೇವಸ್ಥಾನ ಬ್ರಹ್ಮಕಳಶೋತ್ಸವ ಸಮಿತಿಯ ಗೌರವ ಸಲಹೆಗಾರರಾಗಿ, ಶ್ರೀ ಮಹಮ್ಮಾಯಿ ದೇವಸ್ಥಾನ ಸಾಲುಕಾಯರು ಬ್ರಹ್ಮಕಳಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ, ಕೋಟೆಬಾಗಿಲು ಸಾರಮಾಣಿ ದೇವಸ್ಥಾನ ಬ್ರಹ್ಮಕಳಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ, ಬ್ರಹ್ಮಮುಗೇರ ಗರಡಿ ಹಳದಂಗಡಿ ಇದರ ಬ್ರಹ್ಮಕಳಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ, ಹಿಂದೂ ಯುವಶಕ್ತಿ ಆರಡ್ಕ ಈ ಸಂಘದ ಗೌರವಾಧ್ಯಕ್ಷರಾಗಿ ಹಾಗೂ ಬಡಕಾರಂದು ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಸಮಾರಂಭದ ಗೌರವಾಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಿದ್ದೀರಿ. ಹೀಗೆ ಅನೇಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಒದಗಿಸುತ್ತೀರಿ. ಶ್ರೀಯುತರು ತಾವು ಪತ್ನಿ ಶ್ರೀಮತಿ ರೇಖಾ, ಮಕ್ಕಳಾದ ಶ್ರೀಮತಿ ಡಾಕ್ಟರ್ ದಿಶಾ ಅಕ್ಷಯರಾಜ್ ಹಾಗೂ ಶ್ರೀಮತಿ ಧೃತಿ ಭರತೇಶ್, ಮೊಮ್ಮಕ್ಕಳಾದ ಐರ್ ಮತ್ತು ಅವಧಿಯೊಂದಿಗೆ ಸುಖಿ ಜೀವನವನ್ನು ಸಾಗಿಸುತ್ತಿದ್ದೀರಿ. ನಿಮಗೆ ಹಳದಂಗಡಿ ಶ್ರೀ ಸೋಮನಾಥೇಶ್ವರಿ ಹಾಗೂ ಸತ್ಯದೇವತೆ ಸಕಲ ಸನ್ಮಂಗಳವನ್ನುಂಟು ಹರಸಲಿ ಎಂದು ಪ್ರಾರ್ಥಿಸುವ ಶ್ರೀ ಎಂ ಗಂಗಾಧರ ಮಿತ್ತಮಾರ ಅಧ್ಯಕ್ಷರು, PH ನಿತ್ಯಾಶೆಟ್ಟಿ ನೊಚ್ಚ ಕಾರ್ಯದರ್ಶಿ, ಶ್ರೀ ದೇವೇಂದ್ರ ಹೆಗಡೆ ಕೊಕ್ರಾಡಿ ಮತ್ತು ಸರ್ವ ಸದಸ್ಯರು, ನಾಗರಿಕ ಸನ್ಮಾನ ಸಮಿತಿ ಮತ್ತು ಊರಿನ ಸಮಸ್ತ ನಾಗರಿಕರು, ನಮಸ್ಕಾರ. ಬಂಧುಗಳೇ, ವರ್ಣರಂಜಿತ ಬದುಕಿನ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿರುವ ಮಾನ್ಯ ಶಿವಪ್ರಸಾದ್ ಅಜಿಲರವರು ಷಷ್ಠಬ್ದ ಸಂಭ್ರಮದಲ್ಲಿರುವಂತಹ ಈ ಪರ್ವ ಕಾಲದಲ್ಲಿ ಅವರಿಗೆ ಎಲ್ಲ ಪ್ರೀತಿಯ ಪ್ರಜಾಜನರು ಅರ್ಪಿಸುವಂತಹ ಇದೀಗ ಪೌರ ಸನ್ಮಾನ, ಇದನ್ನ
ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಅಧ್ಯಕ್ಷತೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಸಂಸದರು ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು, ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವಂತಹ ಮಾನ್ಯ ಅಜಿತ್ ಹನುಮಕ್ಕನವರವರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು, ಬೆಳ್ತಂಗಡಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರು, ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಶ್ರೀ ಕೆ ಹರೀಶ್ ಕುಮಾರ್ ರವರು, ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರು ಆಗಿರುವಂತಹ ರಕ್ಷೀಶ್ವರಾಮ್ ರವರು, ಹಾಗೆಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಾಗರಿಕ ಸನ್ಮಾನ ಸಮಿತಿಯ ಪದಾಧಿಕಾರಿಗಳು, ಜನಾನುರಾಗಿ ಆಗಿರುವಂತಹ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿ ಲೋಕೋಪಯೋಗಿ ಇಲಾಖೆಯಲ್ಲಿ 38 ವರ್ಷಗಳ ಸಾರ್ಥಕ ಸೇವೆಯನ್ನ ಸಲ್ಲಿಸಿದಂತಹ ನರ್ಘ್ಯ ರತ್ನ, ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದುಕೊಂಡು ಎಲ್ಲ ರಂಗದಲ್ಲಿ ಕೂಡ ತನ್ನನ್ನ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಸಂಘಟನಾ ಚತುರ, ದೂರದರ್ಶಿತ್ವದ ಚಿಂತನೆ, ಯೋಚನೆಗಳ ಮೂಲಕ 10 ಹಲವು ಜನಪರ ಕಾರ್ಯಗಳನ್ನು ಎತ್ತಿಕೊಂಡಿರುವಂತಹ ಆದರಣೀಯರು ಶಿವಪ್ರಸಾದ್ ಅಜಿಲಾರ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಪೌರ ಸನ್ಮಾನ ಕಾರ್ಯಕ್ರಮ. ಎಲ್ಲ ಬಂಧುಗಳ ಒಂದು ಕ್ಷಣ ಎದ್ದು ನಿಂತು ಕರತಾಡನದ ಮೂಲಕ ಶಿವಪ್ರಸಾದ್ ಅಜಿಲಾರ್ ಅವರಿಗೆ ನಾವು ಅರ್ಪಿಸುವಂತಹ ಪ್ರೀತಿಯ ಗೌರವದ ಪೌರ ಸನ್ಮಾನ. ಬದುಕಿನ 60 ಸಂವತ್ಸರಗಳನ್ನು ಪೂರೈಸಿ ಸಶ್ಚಬ್ದ ಸಂಭ್ರಮದಲ್ಲಿರುವ ಶಿವಪ್ರಸಾದ್ ಜಿಲರವರು ನಿಯಮದಂತೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆಯನ್ನು ಆರಂಭಿಸಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಕೇವಲ ಸರ್ಕಾರಿ ಸೇವೆಯನ್ನ ಮಾತ್ರ ಮಾಡದೆ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಮಾತಿನಂತೆ 10 ಹಲವು ಮಜಲುಗಳನ್ನು ಪ್ರವೇಶಿಸಿ ಸಾರ್ಥಕತೆಯನ್ನ ಪಡೆದ, ಸಂತೃಪ್ತತೆಯನ್ನ ಪಡೆದಂತಹ ಧರ್ಮಾತ್ಮರು ಶಿವಪ್ರಸಾದ್ ಅಜಿಲರವರನ್ನ ಅತ್ಯಂತ ಗೌರವಪೂರ್ವಕವಾದಂತಹ ಪೌರ ಸನ್ಮಾನ ಕಾರ್ಯಕ್ರಮದ ಮೂಲಕ ಅಭಿನಂದಿಸಿದ್ದೇವೆ. ಒಂದು ಕ್ಷಣ ಅವರ ಎಲ್ಲ ಫ್ಯಾಮಿಲಿ ಬಂಧುಗಳು, ಅವರ ಸಹೋದರಿ, ಅವರ ಮನೆಯವರೊಂದು ಕ್ಷಣ ವೇದಿಕೆಗೆ ಬಂದು ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ತಾವು ಛಾಯಾಚಿತ್ರಕ್ಕಾಗಿ ನಮ್ಮ ಜೊತೆ ಸೇರಬೇಕು ಅಂತ ವಿನಿಸಿಕೊಳ್ತಾ ಇದ್ದೇವೆ. ಅವರ ಸಹೋದರಿ ಅವರು, ಹಾಗೆ ಅಜಿಲ ಮನೆತನದ ಎಲ್ಲವರಮ್ಮ ಕುಟುಂಬಿಕರು. ಯಾಕಂದ್ರೆ ಇಂತಹ ಒಂದು ನಮಗೆ ಸಂದರ್ಭ, ಇಂತಹ ಸೌಭಾಗ್ಯ ಮತ್ತೆ ಒದಗಿ ಬರ್ಲಿಕ್ಕಿಲ್ಲ. ಈ ಸುಂದರ ವೇದಿಕೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅದ್ದೂರಿಯಾದಂತಹ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಎಲ್ಲ ನಮ್ಮ ಅಜಿಲ ರಾಜಮನೆತನದ, ಅವರ ಮನೆತನದವರು, ಕುಟುಂಬಸ್ಥರು, ಬಂಧುಗಳು ಅತಿ ಶೀಘ್ರವಾಗಿ ವೇದಿಕೆಗೆ ಬಂದು ಛಾಯಾಚಿತ್ರಕ್ಕೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವಪ್ರಸಾದ್ ಅಜಿಲರವರ ಸಹೋದರಿ, ಅವರ ಮಕ್ಕಳು, ಎಲ್ಲ ಬಂಧುಗಳು ದಯಮಾಡಿ ಒಂದು ಕ್ಷಣ ಆದಷ್ಟು ಶೀಘ್ರವಾಗಿ ವೇದಿಕೆಗೆ ಬಂದು ಛಾಯಾಚಿತ್ರದಲ್ಲಿ ಭಾಗವಹಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿರುವಂತಹ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಸನ್ಮಾನ್ಯ ಅಜಿತ್ ಹನುಮಕ್ಕನವರ್ ಇನ್ನು ಕೆಲವೇ ಕ್ಷಣದಲ್ಲಿ ಅವರು ಈ ಸಭೆಯಿಂದ ನಿರ್ಗಮಿಸಿ ತೆರಳಬೇಕಾಗಿರುವುದರಿಂದ ಸಮಯದ ಮಹತ್ವವನ್ನ ಅರಿತು ನಾವು ಇವತ್ತು 7 ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ 7 ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೆವು. ಆದರೆ ಮಾನ್ಯ ಅಜಿತ್ ಹನುಮಕ್ಕನವರು ಅತಿ ಶೀಘ್ರವಾಗಿ ಸಭೆಯಲ್ಲಿ ನಮಗೆ ಪ್ರೇರಕ ನುಡಿಯನ್ನು ನೀಡಿ ನಿರ್ಗಮಿಸಬೇಕಾಗಿರುವುದರಿಂದ ಒಂದು ವಿದ್ಯಾರ್ಥಿನಿಗೆ ಮಾತ್ರ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡಿ ಉಳಿದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿರ್ವಹಿಸಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸಿಕೊಂಡು, ಬಂಧುಗಳೇ, ಶೈಕ್ಷಣಿಕ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆ ಅತ್ಯಂತ ಅನನ್ಯ ಮತ್ತು ಅತ್ಯಂತ ಶ್ರೇಷ್ಠವಾದುದು. ಬೆಳ್ತಂಗಡಿ ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂತಹ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯದಲ್ಲಿ
ಅತ್ಯುತ್ತಮ ಫಲಿತಾಂಶದಲ್ಲಿ 4ನೇ ಸ್ಥಾನ ಪಡೆದಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಇದೀಗ ಓರ್ವ ವಿದ್ಯಾರ್ಥಿನಿಗೆ ಈ ಸುಂದರ ವೇದಿಕೆಯಲ್ಲಿ ಮಾನ್ಯ ಅಜಿತ್ ಹನುಮಕ್ಕನವರು ಇವರು ವಿಶೇಷವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ನಾರಾವಿಯ ಸರಸ್ವತಿ ನಿಲಯದ ಶ್ರೀಮತಿ ಸೌಜನ್ಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೆ ಉದ್ಯಮಿಯಾಗಿರುವಂತಹ ವಸಂತ್ ಭಟ್ ದಂಪತಿಗಳ ಸುಪುತ್ರಿ ಸಾನಿಧ್ಯ ರಾವ್ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮೂಡಬಿದಿರಿಗೆ 625ಕ್ಕೆ 625 ಅಂಕಗಳನ್ನ ಪಡೆದು ಕರ್ನಾಟಕ ರಾಜ್ಯಕ್ಕೆ ಮೊದಲ ರ್ಯಾಂಕ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾನಿಧ್ಯ ರಾವ್ ಮೂಲಕ SSLCಯಲ್ಲಿ ಪ್ರಥಮ ರ್ಯಾಂಕ್ ಅನ್ನ 625 ಅಂಕಗಳ ಮೂಲಕ ತನ್ನದಾಗಿಸಿಕೊಂಡಿರುವಂತಹ ಸಾನಿಧ್ಯ ರಾವ್ ಪ್ರಾಥಮಿಕ ಶಿಕ್ಷಣವನ್ನ ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಬಲ್ಯಟ್ಟಲ್ಲಿ ಆರಂಭಿಸಿ ಪ್ರೌಢ ಶಿಕ್ಷಣವನ್ನ ಎಕ್ಸಲೆಂಟ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮೂಡಬಿದಿರಿಯಲ್ಲಿ ಮಾಡಿ SSLCಯಲ್ಲಿ 625ಕ್ಕೆ ಅಂಕವನ್ನ ಪಡೆದಂತಹ ಶ್ರೀಮತಿ ಸೌಜನ್ಯ ಮತ್ತು ಶ್ರೀ ವಸಂತ್ ಭಟ್ ದಂಪತಿಗಳ ಹೆಮ್ಮೆಯ ಸುಪುತ್ರಿ ಸಾನಿಧ್ಯ ರಾವ್ ಇವರಿಗೆ ಅಜಿತ್ ಹನುಮಕ್ಕನವರು ಇವರು ಈ ಸುಂದರವಾದ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಅಭಿನಂದಿಸ್ತಾ ಇದ್ದಾರೆ. ಮುಂದೆ ಪ್ರತಿಭಾ ಪುರಸ್ಕಾರವನ್ನ ನಾವು ಮುಂದಿನ ಹಂತದಲ್ಲಿ ನೆರವೇರಿಸಲಿಕ್ಕಿದ್ದೇವೆ. ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಮಾನ್ಯ ಅಜಿತ್ ಹನುಮಕ್ಕನ್ ಅವರಿವರು ಶೀಘ್ರವಾಗಿ ಸಭೆಯಿಂದ ತೆರಳಬೇಕಾಗಿರುವುದರಿಂದ ಸಾಂಕೇತಿಕವಾಗಿ ಓರ್ವ ಸಾಧಕಿಗೆ ಸುಂದರ ವೇದಿಕೆಯಲ್ಲಿ ನಾವು ಗೌರವಾರ್ಪಣೆಯನ್ನ ನೆರವೇರಿಸಿಕೊಟ್ಟಿದ್ದೇವೆ. ಇವತ್ತು ಸಮಾಜಕ್ಕೆ ವಿಶೇಷವಾದಂತಹ ಸಂದೇಶವನ್ನ ನೀಡುತ್ತಾ ನಿಖರ ಸುದ್ದಿಯ ಮೂಲಕ ಪ್ರತಿಯೊಬ್ಬರ ಜನರ ಪ್ರೀತಿ ಗೌರವವನ್ನ ಪಡೆದಂತಹ ಹೆಮ್ಮೆಯ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು, ಚಿಂತಕರು, ವಿಮರ್ಶಕರು, ಕಾರ್ಯಕ್ರಮದ ವಿಶೇಷ ಅತಿಥಿ ಮಾನ್ಯ ಅಜಿತ್ ಹನುಮಕ್ಕನ್ ಅವರು ಇವರು ನಮ್ಮೆಲ್ಲರಿಗೆ ಪ್ರೇರಕ ನುಡಿಯನ್ನು ನೀಡಬೇಕು ಅಂತ ಅವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಮಧ್ಯೆ ನಮ್ಮ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಸಂಘಟಕರ ಪರವಾಗಿ ಅರ್ಪಿಸಿ ಮಾನ್ಯ ನಮ್ಮ ಸಮಿತಿ ಅಧ್ಯಕ್ಷರು ಗಂಗಾಧರ ಮಿತ್ತಮಾರ ಇವರು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ತಾಯಿ ಸೋಮನಾಥೇಶ್ವರಿಯ ಸನ್ನಿಧಿಯಲ್ಲಿ ಇಂಥದ್ದೊಂದು ಶುಭ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಧನ್ಯತೆಯ ಭಾವ ಬರ್ತಾ ಇದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ತೀನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಭಾರತದ ಬಹುತೇಕ ಎಲ್ಲ ರಾಜ್ಯಗಳ ಬಹುತೇಕ ಎಲ್ಲ ಪ್ರಮುಖ ದೇವಸ್ಥಾನಗಳು, ಮಠಮಾನ್ಯಗಳು, ಆಚರಣೆಗಳು, ಸಂಸ್ಕೃತಿಗಳನ್ನು ಕುತೂಹಲದಿಂದ ನಾನು ನೋಡಿದ್ದೀನಿ. ಕೇವಲ ಕಾಶ್ಮೀರದಿಂದ ಕನ್ಯಾಕುಮಾರಿ ಮಾತ್ರ ಅಲ್ಲ, ಅಯೋಧ್ಯೆಯ ರಾಮ ಮಂದಿರದಿಂದ ಅಬುದಾಬಿಯ ಮಂದಿರದ ತನಕ, ಬ್ಯಾಪ್ಸ್ ಟೆಂಪಲ್ ತನಕ ಎಲ್ಲವನ್ನೂ ನೋಡಿದ್ದೀನಿ. ಅಲ್ಲೆಲ್ಲ ನಿಂತ್ಕೊಂಡಾಗ ನನಗನ್ಸೋದು ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ, ನಮ್ಮ ದೈವಗಳು, ನಮ್ಮ ಹಬ್ಬ ಹರಿದಿನಗಳು, ಆಚರಣಾ ಪದ್ಧತಿಗಳು, ಪೂಜಾ ವಿಧಾನಗಳೆಲ್ಲ ತಮ್ಮ ಮೂಲ ಸ್ವರೂಪದಲ್ಲಿರೋದು ದಕ್ಷಿಣ ಭಾರತದಲ್ಲಿ ಮಾತ್ರ ಮತ್ತು ಕರಾವಳಿಯ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅಂತ ಎಲ್ಲಿ ಹೋದಾಗಲೂ ನನಗದನ್ಸುತ್ತೆ. ನಮ್ಮ ಮೂಲ ಸ್ವರೂಪ ಅಲ್ಲಿ ಮಾತ್ರ ಇದೆ ಅಂತ. ಅದಕ್ಕೆ ಕಾರಣವಾದ ಎರಡು ಅಂಶಗಳು ಒಂದೇ ಸಲ ವೇದಿಕೆಯ ಮೇಲೆ ಇದ್ದಾವೆ. ಒಂದು ಅರಮನೆ, ಮತ್ತೊಂದು ಗುರುಮನೆ. ಈ ಎರಡೂ ಕಾರಣಕ್ಕಾಗಿ ಇಲ್ಲಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು, ಪೂಜಾ ವಿಧಾನಗಳು, ಆರಾಧನಾ ಪದ್ಧತಿಗಳು, ಹಬ್ಬಗಳು, ಹರಿದಿನಗಳು ಎಲ್ಲವನ್ನೂ ಇಷ್ಟು ಶುದ್ಧ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರೋದು. ಅದಕ್ಕೆ ಕಾರಣವಾದದ್ದು ಅರಮನೆ ಮತ್ತು ಗುರುಮನೆ. ಅರಮನೆ ಮತ್ತು ಗುರುಮನೆಯ ಸನ್ನಿಧಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರೋದು ಇನ್ನೊಂದು ಸೌಭಾಗ್ಯ. ಆ ಕಾರಣಕ್ಕಾಗಿ ಜೈನ ಮಠ ಮೂಡುಬಿದಿರೆಯ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳನ್ನು ನಮಸ್ಕರಿಸ್ತೀನಿ. ಜೊತೆಗೆ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಎಡಿನೀರು ಮಠ ಕಾಸರಗೋಡು ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ. ಅಜಿಲ ಮನೆತನದವರು ಅರಮನೆಯ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ಬರ್ತಾ ಅರಮನೆ, ಅದರ ಇತಿಹಾಸ ಕೇಳಿ ತಿಳ್ಕೊಳ್ತಾ ಬಂದೆ. ಇತ್ತೀಚೆಗೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ತೀರ್ಕೊಂಡ್ರು.
ಕರ್ನಾಟಕದ ಕನ್ನಡದ ಮೇರು ಕವಿ. ಅವ್ರದ್ದೊಂದು ಹಾಡು ನನಗೆ ಬಹಳ ಇಷ್ಟ, ಯಾವಾಗಲೂ ಕೇಳ್ತಿರ್ತೀನಿ ನಾನು ಅದು. ಆ ಹಾಡನ್ನು 2 ಸಲ ಕೇಳಿದರೆ ನನಗೆ ಒಬ್ಬ ತತ್ವಜ್ಞಾನಿ ಜೊತೆಗೆ 2 ತಾಸು ಮಾತನಾಡಿದ ಅನುಭವ ಆಗುತ್ತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದರಲ್ಲಿ ಒಂದು ನುಡಿ ಬರುತ್ತೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಂಪನೆಯ ನೆರಳನಿತ್ತು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು ಅಂತ. ಹೊಂಗೆ ಮರ ತಾನು ಬಿಸಿಲಲ್ಲಿ ನಿಂತ್ಕೊಂಡು ತನ್ನ ಹತ್ರ ಬಂದವರಿಗೆಲ್ಲ ತಣ್ಣಗಿನ ಆಸರೆಯ ನೆರಳನ್ನು ಕೊಟ್ಟು ತಾನು ಹೆಂಗೆ ಗೆಲುವಾಗಿರುತ್ತೋ ಹಾಗೆ ನನ್ನ ಜೀವನವನ್ನು ಮಾಡು ಅಂತ. ಬಹುಶಃ ಈ ಅಣ್ಣ ತಮ್ಮಂದ್ರನ್ನು ನೋಡಿದರೆ ಇವ್ರ ಜೀವನವೂ ಹಾಗೆ ಅನ್ನಿಸ್ತು ನನಗೆ. ಒಂದು ಸಾರ್ಥಕ ಬದುಕನ್ನು ಬದುಕ್ತಾ ಇರುವಂಥ ಈ ಅರಸು ಮನೆತನ ಲೋಕೋಪಯೋಗಿ ಇಲಾಖೆಯಲ್ಲಿ 32 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ 60ನೇ ವಯಸ್ಸಿಗೆ ನಿವೃತ್ತರಾಗಿರುವ ಶಿವಪ್ರಸಾದ್ ಅಜಿಲರ ನಿವೃತ್ತಿ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಹಾರೈಸ್ತೀನಿ. ಇಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸೋದಕ್ಕೆ ಎಷ್ಟು ಕಷ್ಟ ಆಯಿತು, ಕನ್ವಿನ್ಸ್ ಮಾಡಬೇಕಾಯಿತು ಎಲ್ಲ ಹೇಳ್ತಾ ಇದ್ರು. ಆದರೂ ನನ್ನನ್ನು ಸ್ವಲ್ಪ ದಾರಿ ತಪ್ಪಿಸಿ ಈ ಕಾರ್ಯಕ್ರಮಕ್ಕೆ ಕರೆಸಿದ್ರು. ನನಗೆ ಹೇಳಿದ್ರು ಶಿವಪ್ರಸಾದರದು 60ನೇ ಹುಟ್ಟುಹಬ್ಬ, ಅವರು ನಿವೃತ್ತರಾಗಿದ್ದಾರೆ, ಅವ್ರಿಗೊಂದು ಪೌರ ಸನ್ಮಾನದ ಕಾರ್ಯಕ್ರಮ ಇದೆ, ಪ್ರತಿ ವರ್ಷ 7,000 ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ, ಅದಕ್ಕೆ ಬರಬೇಕು ಅಂತ. ನಾನು ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ. ಇನ್ವಿಟೇಷನ್ ನನ್ನ ಕೈಗೆ ಬಂದಾಗ ಗೊತ್ತಾಯಿತು ಇದರಲ್ಲಿ ಪ್ರತಿಭಾ ಪುರಸ್ಕಾರವೂ ಇದೆ ಅಂತ. ನೀವೆಲ್ಲಾದರೂ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ನಾನು ವೇದಿಕೆಗೆ ಹೋಗೋದು ಒತ್ತಟ್ಟಿಗಿರಲಿ, ಕಾರ್ಯಕ್ರಮ ನಡೀತಾ ಇರೋ ಬೀದಿಗೂ ಹೋಗೋದಿಲ್ಲ. ಈ ಮಗುಗೊಂದು ಸನ್ಮಾನ ಮಾಡಿದ್ವಿ ನಾವು, ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ಇಡೀ ಸಮಾಜ, ಈ ದೇಶ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವುದನ್ನೇ ಪ್ರತಿಭೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಪುಷ್ಟೀಕರಿಸುವಂಥ ಯಾವುದರಲ್ಲೂ ನಾನು ಭಾಗವಹಿಸಬಾರದು ಅಂತ. ಈ ಜಗತ್ತಿನಲ್ಲಿ ಜ್ಞಾನವನ್ನು ರಿಸೀವ್ ಮಾಡಿಕೊಳ್ಳುವ 8 ಮಾರ್ಗಗಳಿದ್ದಾವೆ. ಅವುಗಳ ಪೈಕಿ ಒಂದು ಮಾರ್ಗ ಪಠ್ಯಪುಸ್ತಕದ ಮೂಲಕ ರಿಸೀವ್ ಮಾಡಿಕೊಳ್ಳುವಂಥದ್ದು. ಅದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದೀವಿ ನಾವು, ತುಂಬ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದೀವಿ. ಮತ್ತೆ ಹೇಳ್ತೀನಿ, ಅಂದರೆ ಈ ಮಗು ಒಂದು ರ್ಯಾಂಕ್ ತಗೊಂಡು ಅವ್ರ ಕ್ಲಾಸ್ನಲ್ಲಿ ಇನ್ನೂ 90-95 ಜನ ಇರ್ತಾರೆ. ಹಾಗಿದ್ರೆ ಒಂದು ಮಗು ಸಕ್ಸಸ್ಫುಲ್ಲ, ಉಳಿದವರೆಲ್ಲರೂ ಫೇಲ್ಯೂರ. ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಕುಡ್ ನಾಟ್ ಗೆಟ್ 35%? ಅವರೆಲ್ಲರೂ ಕೂತ್ಕೊಂಡು ಇವತ್ತಿಂದ ಒಂದು ಎಕ್ಸಸೈಸ್ ಮಾಡಲಿ. ಇವತ್ತಿಂದ ನೀವೇ ಮನೇಲಿ ಕೂತ್ಕೊಂಡು, ಮಕ್ಕಳು ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲೋ ಅವ್ರು ನೀವೇ ಒಂದು ಮನೇಲಿ ಕೂತ್ಕೊಂಡು ಒಂದು ಎಕ್ಸಸೈಸ್ ಮಾಡಿ. ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ, ಯಾವ್ಯಾವ ಕ್ಷೇತ್ರ ಅಂತ. ಉದಾಹರಣೆಗೆ ಕ್ರಿಕೆಟು, ಸಿನಿಮಾ, ಉದ್ದಿಮೆ, ರಾಜಕಾರಣ, ಈ ಕ್ಷೇತ್ರಗಳ ಪಟ್ಟಿ ಮಾಡ್ಕೊಳ್ಳಿ. ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾದವ್ರದ್ದೆಲ್ಲರದ್ದು ಹೆಸರು ಬರಿತಾ ಹೋಗಿ. ಸಿನಿಮಾ ಅಂತ ಬಂದರೆ ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮೀರ್ ಖಾನು, ಇನ್ಯಾರ್ಯಾರು ಹಿಂದಿಲಿ ಬರ್ತಾರೆ. ಕನ್ನಡದಲ್ಲಿ ಯಾರ್ಯಾರು ಬಂದರು, ರಾಜ್ಕುಮಾರು, ವಿಷ್ಣುವರ್ಧನ್, ಶಿವರಾಜ್ ಕುಮಾರು, ಯಾರ್ಯಾರು ಬಂದರೆ ಎಲ್ಲರದ್ದು ಪಟ್ಟಿ ಮಾಡಿ. ಉದ್ಯಮ ಅಂತ ಬಂದರೆ ಅದಾನಿ, ಅಂಬಾನಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ಅವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿ. ನಿಮ್ಮ ನೆಚ್ಚಿನ ರಾಜಕಾರಣಿಗಳದೊಂದು ಪಟ್ಟಿ ಮಾಡಿ. ಮೋದಿ, ಅಮಿತ್ ಶಾ, ಅವರು ಇವರು, ಬ್ರಿಜೇಶ್ ಚೌಟ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವ್ರ ತನಕ ಎಲ್ಲರದ್ದು ಒಂದು ಪಟ್ಟಿ ಮಾಡಿ. ಅವ್ರ ಬಗ್ಗೆ ಒಂದೊಂದು ರಿಸರ್ಚ್ ಮಾಡಿ. ಅವ್ರು ಯಾರು ತಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ರು ಅಂತ, ಅವ್ರು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು. ಇವತ್ತಿನ ಸಮಾಜ ಹೆಚ್ಚು ಮಾರ್ಕ್ಸ್ ಪಡೆಯೋದನ್ನು ಹೆಚ್ಚು ರೊಮ್ಯಾಂಟಿಸೈಸ್ ಮಾಡಿ 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 ಎಲ್ಲಿಗೆ ತಂದು ಬಿಟ್ಟಿದ್ದೀವಿ ಅಂದರೆ, ಈ ಮಾರ್ಕ್ಸ್ ಅಂದರೆ ಹೆಂಗೆ ಅಂದರೆ, ಒಂದು ಮಂಗ, ಒಂದು ಮೊಸಳೆ, ಒಂದು ಆನೆ, ಒಂದು ಸಿಂಹದ ಮಧ್ಯದಲ್ಲಿ ಮರ ಏರೋ ಕಾಂಪಿಟೇಷನ್ ಇಟ್ಟಂಗಿದು. ಮರ ಇರೋ ಕಾಂಪಿಟೇಷನ್ ಅಪ್ಪ. ಒಂದು ಆನೆ, ಒಂದು ಸಿಂಹ, ಒಂದು ಮೊಸಳೆ ಮತ್ತು ಒಂದು ಮಂಗ. ಯಾರು ಗೆಲ್ತಾರೆ? ಮಂಗ. ಅವಾಗ ಆನೆ ಅವಮಾನದಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತ, ಅಯ್ಯೋ ನಂಗೆ ಮರ ಏರೋದಕ್ಕಾಗೋದಿಲ್ಲ ಅಂತ. ಅದರ ತಾಕತ್ತು ಬೇರೆ ಇತ್ತು, ಅದರ ಶಕ್ತಿ ಬೇರೆ ಇತ್ತು. ಆದರೆ ಇಲ್ಲೇನು ಹೇಳಿದ್ರು, ನಿಮಗೆ ಪುರಸ್ಕಾರ ಸಿಗೋದು, ಸನ್ಮಾನ ಸಿಗೋದು ಮರ ಹತ್ತಿದ್ರೆ ಮಾತ್ರ ಅಂತ. ಆದ್ದರಿಂದ ಈ ಟೋಟಲ್ ಎಜುಕೇಷನ್ ಸಿಸ್ಟಮ್ ಹೆಂಗೆ ಬಂತು ಅನ್ನೋದರದೇ ಒಂದು ಇತಿಹಾಸ ಇದೆ. ಇವತ್ತು ನಾವು ಏನು ಓದ್ತಾ ಇದ್ದೀವಲ್ಲ, ಇದು 18ನೇ ಶತಮಾನದಲ್ಲಿ ಬಂದಂಥ ಎಜುಕೇಷನ್ ಸಿಸ್ಟಮ್. ಇದು ಪ್ರಷಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ. ಇದರ ಉದ್ದೇಶ ಏನಾಗಿತ್ತು? ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಾಗ
ಯುದ್ಧಗಳ ಸಂಖ್ಯೆ ಜಾಸ್ತಿ ಇತ್ತು. ಯಾಕೆ, ಏನು, ಹೆಂಗೆ ಅನ್ನುವ ಮರು ಪ್ರಶ್ನೆ ಮಾಡದೆ ಸೇನಾಧಿಕಾರಿ ಹೇಳಿದಾಗ ಬಂದೂಕು ಹಿಡ್ಕೊಂಡು ಹೋಗಿ ಯುದ್ಧ ಮಾಡಿ ಸಾಯುವಂಥವ್ರನ್ನ ಹುಟ್ಟಿಸಬೇಕಾಗಿತ್ತು. ಆ ಕಾರಣಕ್ಕೆ ಈ ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬಂತು. ಅದಾದ ಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ನೀವು ಹೇಳಿದಂತೆ ಕೇಳ್ಕೊಂಡು ಬಿದ್ದಿರುವ ಕಾರ್ಕೂನರನ್ನು ಸೃಷ್ಟಿ ಮಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಬಂದಾಗ ಅದೇ ಎಜುಕೇಷನ್ ಸಿಸ್ಟಮ್ ಅಂತಂದು ಮೆಕಾಲೆ ನಮ್ಮಲ್ಲಿ ಜಾರಿಗೆ ತಂದದ್ದು. ದುರಂತ ನೋಡಿ, ನಾವು 4 ವರ್ಷದ ಹಿಂದಿನ ಫೋನು ಔಟ್ಡೇಟೆಡ್ ಅಂತೀವಿ. 150 ವರ್ಷದ ಹಿಂದಿನ ಎಜುಕೇಷನ್ ಸಿಸ್ಟಮನ್ನು ನಂಬ್ಕೊಂಡು ಇನ್ನೂ ತನಕ ಬದುಕ್ತಾ ಇದ್ದೀವಿ. 150 ವರ್ಷದ ಎಜುಕೇಷನ್ ಸಿಸ್ಟಮ್ ಇದು. ಅದಕ್ಕೆ ನಾನು ಹೇಳೋದು, ಪ್ರತಿಭಾ ಪುರಸ್ಕಾರ ಇದ್ರೆ ದಯವಿಟ್ಟು ನನ್ನನ್ನು ಕರಿಬೇಡಿ. ಇನ್ನೂ ಪ್ರಾಮಾಣಿಕವಾಗಿ ಹೇಳ್ತೀನಿ, 625ಕ್ಕೆ 625 ಮಾರ್ಕ್ಸ್ ತಗೊಂಡಿರುವ ಮಗುವಿಗೆ PUC ಫೇಲ್ ಆದವನಿಂದ ಸನ್ಮಾನ ಮಾಡಿಸಬಾರ್ದು. ನಾನು ಮ್ಯಾಥ್ಸು ಬಯಾಲಜಿ ಫೇಲು, ನನ್ನಂಥವನಿಂದ ಸನ್ಮಾನ ಮಾಡಿದರೆ ಆ ಮಗುವಿನ ಕಷ್ಟಕ್ಕೆ ಅವಮಾನ ಮಾಡ್ದಂಗೆ. ಅದು ಪಾಪ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಎಲ್ಲೂ ಸಿನಿಮಾ ನೋಡದೆ ಮದುವೆ ಸಂಬಂಧಿಕರ ಮದುವೆ ಮುಂಜಿಗೆ ಹೋಗದೆ ಪಾಪ ಓದಿರ್ತಾವೆ ಅಂಥವ್ರು ಕರ್ಕೊಂಬಂದು ನಮ್ಮಂಥವ್ರ ಹತ್ರ ಸನ್ಮಾನ ಮಾಡಿಸಿ ಏನು ಸಂದೇಶ ಕೊಡೋರಿದ್ದೀರಿ ನೀವು? ಅವರಿಗೆ ಸನ್ಮಾನ ಮಾಡಬೇಕು ಅಂದರೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಾರು ರ್ಯಾಂಕ್ ತಗೊಂಡಿದ್ರು ಅವ್ರನ್ನ ಕರ್ಕೊಂಬರ್ರಿ. ಅವ್ರು ಎಲ್ಲೆಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ. ವೇದಿಕೆ ಮೇಲೆ ಇಷ್ಟು ಜನ ರಾಜಕಾರಣಿಗಳಿದಾರಲ್ಲಿ, ಇವರು ಎಲ್ಲರ ಹತ್ರನೂ ಒಂದು ಅಸೈನ್ಮೆಂಟ್ ಮಾಡಿಸ್ಬೇಕು ಈ ಮಕ್ಕಳಿಗೆ ಸಂದೇಶ ಕೊಡೋದಕ್ಕೆ ಅನ್ನುವ ಉದ್ದೇಶ ನನಗೆ. SSLCಗೆ ರ್ಯಾಂಕ್ ಸಿಸ್ಟಮ್ ಇತ್ತಲ್ಲ ಮುಂಚೆ, ವರ್ಷದಿಂದ ವರ್ಷ ನಾವು ಚಿಕ್ಕವರಿದ್ದಾಗ ಬರೀ ರ್ಯಾಂಕ್, ಯಾವ ಕಾಲೇಜಿಗೆ ಅಷ್ಟು ರ್ಯಾಂಕು, KE ಬೋರ್ಡ್ಸಿಗೆ ಅಷ್ಟು ರ್ಯಾಂಕು, ಮರಿಮಲ್ಲಪ್ಪಗೆ ಇಷ್ಟು ರ್ಯಾಂಕು, ಬರೀ ಇದನ್ನು ಓದ್ಕೊಂಡೇ ಬೆಳೆದ್ವಿ ನಾವು. ಆ ರ್ಯಾಂಕ್ ತಗೊಂಡ್ರಲ್ಲ, ಒಂದೊಂದು ವರ್ಷದ 10 ರ್ಯಾಂಕ್ ತಗೊಂಡವ್ರು ಲಿಸ್ಟ್ ತೆಗೆದು ಅವ್ರು ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹುಡ್ಕೋಣ. ಏನು ಮಾಡ್ತಿದ್ದಾರೆ ಅವರು? ಎಷ್ಟು ಜನ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ? ಎಷ್ಟು ಜನ ಅವರ ಜೀವನದ ಬಗ್ಗೆ ಅವರಿಗೆ ಸಂತೃಪ್ತಿ ಇದೆ? ಎಷ್ಟು ಜನ ನಾವು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನುವಂಥ ಸಂತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ? ಅದೊಂದು ಅಸೈನ್ಮೆಂಟ್ ಮಾಡಬೇಕು ಮಕ್ಕಳಿಗೆ. ಬದಲಾದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇಲ್ಲೇನು ಕುತ್ಕೊಂಡಿದ್ದಾರಲ್ಲ ಮಕ್ಕಳು, ನೀವು ಅಮೃತ ಕಾಲದ ಪೀಳಿಗೆ. ಇದನ್ನು ಪೊಲಿಟಿಕಲ್ ಜಾರ್ಗನ್ನಾಗಿ ಹೇಳ್ತಾ ಇಲ್ಲ ನಾನು. ಅಮೃತ ಕಾಲದ ಪೀಳಿಗೆ ನಿಮ್ಮದು. ಇವತ್ತು ಭಾರತದಲ್ಲಿ ಪ್ರತಿ ವರ್ಷ ಒಂದು ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಯಷ್ಟು ಹುಡುಗರು ಎಂಜಿನಿಯರಿಂಗ್ ಮುಗಿಸ್ಕೊಂಡು ಕಾಲೇಜಿಂದ ಹೊರಗೆ ಬರ್ತಾರೆ. ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಗೆ ಸಮಾನವಾದ ಸಂಖ್ಯೆಯ ಹುಡುಗರು ಎಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಅಷ್ಟಾದ ನಂತರವೂ ಸ್ವಾತಂತ್ರ್ಯ ಬಂದ ನಂತರ ಒಂದೇ ಒಂದು ನೊಬೆಲ್ ಪ್ರೈಸ್ ಸೈನ್ಸ್ನಲ್ಲಿ ಭಾರತಕ್ಕೆ ಯಾಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ? ಯಾರು ಕೇಳ್ಕೋಬೇಕಲ್ಲ ಈ ಪ್ರಶ್ನೆಯನ್ನು. ಸ್ವಿಟ್ಜರ್ಲ್ಯಾಂಡ್ನಂಥ ದೇಶ 28 ಜನ ನೊಬೆಲ್ ಪ್ರೈಸ್ ಪಡೆದಿದ್ದಾರೆ. 28 ಜನ ನೊಬೆಲ್ ಪ್ರೈಸ್. ಭಾರತ ಸ್ವಾತಂತ್ರ್ಯ ನಂತರ ಒಂದೇ ಒಂದು ನೊಬೆಲ್ ಪ್ರೈಸನ್ನು ಸೈನ್ಸ್ನಲ್ಲಿ ಯಾಕೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಲ್ಲ. ಜನಸಂಖ್ಯೆ ಎಷ್ಟು ನಮ್ಮದು? ಬರೀ ಎಂಜಿನಿಯರಿಂಗ್ ಮುಗಿಸಿ ಹೊರಗೆ ಬರೋರು ಒಂದು ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಗೆ ಸಮ ಪ್ರತಿ ವರ್ಷ. ಬೆಂಗಳೂರಿನ ಜನಸಂಖ್ಯೆಯ ಅರ್ಧ ಜನಸಂಖ್ಯೆ ಇಡೀ ಇಸ್ರೇಲ್ನಲ್ಲಿ ಬದುಕುತ್ತೆ. ಯಾಕೆ ಆ ಮಟ್ಟದ, ಆ ಗುಣಮಟ್ಟದ ಒಬ್ಬ ಸೈಂಟಿಸ್ಟನ್ನು ನಮ್ಮಲ್ಲಿ ಹುಟ್ಟಿಸೋದಕ್ಕಾಗಲಿಲ್ಲ? ಶಿಕ್ಷಣ ವ್ಯವಸ್ಥೆ ತಪ್ಪಿದೆ ಅಲ್ವಾ? ಸಮಥಿಂಗ್ ಇಸ್ ರಾಂಗ್ ಅಲ್ಲ? 9ನೇ ಕ್ಲಾಸು 10ನೇ ಕ್ಲಾಸಿನ ಮಕ್ಕಳು ಎಕ್ಸಾಮ್ ಟೆನ್ಷನ್ ತಡ್ಕೊಳ್ಳೋಕ್ಕಾಗದೆ ನೇಣು ಹಾಕತ್ತವೆ ಅಂತಂದರೆ ಈ ವ್ಯವಸ್ಥೆ ತನ್ನನ್ನು ತಾನು ಮರು ವಿಮರ್ಶೆ ಮಾಡ್ಕೋಬಾರ್ದ? 9, 10ನೇ ಕ್ಲಾಸಿನ ಮಕ್ಕಳು ಎಕ್ಸಾಮ್ ಟೆನ್ಷನ್ ತಡೆದುಕೊಳ್ಳೋದಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತವೆ. PUC ರಿಸಲ್ಟ್ ಬಂದ ದಿವಸ ನಮ್ಮ ರಿಪೋರ್ಟರ್ಗಳು ಚೆಕ್ ಮಾಡ್ಕೊತಿರ್ತಾರೆ, PUC ಮಕ್ಕಳ ಆತ್ಮಹತ್ಯೆಗಳು ಎಲ್ಲೆಲ್ಲಾಗಿದ್ದಾವೆ ಅಂತ ಚೆಕ್ ಮಾಡ್ಕೊತಿರ್ತಾರೆ. ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ವಿತ್ ದಿಸ್ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಒಪ್ಪಿಕೊಳ್ಳಬೇಡ್ದು. ಇಂಥ ವ್ಯವಸ್ಥೆಯನ್ನು ಬದಲಿಸ್ತೀವಿ ಅಂತ ಹೊರಟ್ರೆ ದುರಂತ ನಮ್ಮ ದೇಶದಲ್ಲಿ BJP ಕಾಂಗ್ರೆಸ್ಸು ಅಂತ ಚರ್ಚೆ ಶುರುವಾಗ್ಬಿಡತ್ತೆ. ಅಂಥ ದುರಂತಮಯ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇರೋರು. ಆದ್ದರಿಂದ ನನ್ನ ಈ ಏನು ಫ್ರಂಟ್ ರೋನಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು ಹಿರಿಯರು, ನೀವೇನೋ ಗೌರವದಿಂದ ಕುಟುಂಬದ ಬಗ್ಗೆ ಗೌರವದಿಂದ ಬಂದಿರೋ, ಅವ್ರು ಹಿಂದೆ ಕೂತ್ಕೊಂಡಿದ್ದೀರಲ್ಲ ನೀವು ಪೋಷಕರು ಮತ್ತು ನಿಮ್ಮ ಜೊತೆಗಿರುವಂಥ ಮಕ್ಕಳು, ನಿಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇರೋದು. ಕೇಳೋದು ಬಂದ್ ಮಾಡಿರಿ ಅದನ್ನು. ಎಷ್ಟು ಮಾರ್ಕ್ಸು, ಎಷ್ಟನೇ ರ್ಯಾಂಕು, ನಿನ್ಕಿಂತ ಹೆಚ್ಚಿಗೆ ಯಾರು ತಗೊಂಡ್ರು, ನಿನ್ಕಿಂತ ಕಡಿಮೆ ಯಾರು ತಗೊಂಡ್ರು, ಕೇಳೋದು ಬಂದ್ ಮಾಡಿ ಅದನ್ನು.
ಇವತ್ತಿನ ಕಾಲದಲ್ಲಿ ಯಶಸ್ಸಿನ ಪರಿಭಾಷೆ ಬದಲಾಗಿದೆ. ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ನಾನು. ಒಬ್ಬ ಸಂಸದರು, ಒಬ್ಬರು ಶಾಸಕರಿದ್ದಾರೆ ಇಲ್ಲಿ. ಪಾರ್ಲಿಮೆಂಟ್ನಲ್ಲಿ ಇರುವ ಅಷ್ಟೂ ಸಂಸದರ ಪೈಕಿ ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ಅನ್ನೋದನ್ನು ಬಂದು ಜನರಿಗೆ ಹೇಳ್ಬೇಕು ಅವರು. ಮೋದಿ, ಅಮಿತ್ ಶಾ ಇಂದ ಹಿಡಿದು ಹರೀಶ್ ಪೂಂಜಾ ಅವರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಯಾರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರು ತಮ್ಮ ಹೈಸ್ಕೂಲ್ನಲ್ಲಿ, ಅವರು ಕಷ್ಟಪಟ್ಟು ಓದಿದ್ದಕ್ಕೆ ಅಷ್ಟು ಮೇಲೆ ಬಂದಿದ್ದಾರೆ ಅನ್ನೋದನ್ನು ತಿಳಿಸಿ ಹೇಳ್ಬೇಕಪ್ಪ ಅವರು. ಇವರು ಇಷ್ಟು ಕಷ್ಟಪಟ್ಟು ಈ ರ್ಯಾಂಕ್ ತಗೊಂಡಿದ್ರು ಅಥವಾ ಟಾಪರ್ ಆಗಿದ್ದರು ಸ್ಕೂಲ್ನಲ್ಲಿ, ಆದ್ದರಿಂದ ನೋಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ, ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ ಅನ್ನೋದನ್ನು ಬಂದು ಹೇಳಿ ಅವರು. ಒಂದು ಸುಳ್ಳನ್ನು ನಿಮ್ಮಲ್ಲಿ ತುಂಬಲಾಗ್ತಾ ಇದೆ, ಒಂದು ಟ್ರ್ಯಾಪ್ನಲ್ಲಿ ಮತ್ತೆ 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 ನಿಮ್ಮನ್ನು ಸಿಲುಕಿಸಲಾಗ್ತಾ ಇದೆ. ನನ್ನ ಹುಟ್ಟೂರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದೀನಿ ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದರೆ ಯೂನಿವರ್ಸಿಟಿ ಹಿಂದ್ಗಡೆ ಒಂದು 2-3 ದೊಡ್ಡ ಏರಿಯಾಗಳಿದ್ದಾವೆ, ದೊಡ್ಡ ಏರಿಯಾಗಳು. ಅಲ್ಲಿ ಏನಪ್ಪ ಅಂದರೆ ಈ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ ತುಂಬಿ ತುಳುಕ್ತಾವೆ, ಸಾವಿರಾರು ಸಂಖ್ಯೆಯಲ್ಲಿ ಇರ್ಬೇಕು, ಸಾವಿರಾರು ಸಂಖ್ಯೆಯಲ್ಲಿ. ಈ ರಾಜಸ್ಥಾನದ ಕೋಟಾಕ್ಕೆ ಹೋಗ್ತಾರಲ್ಲ ದೇಶದ ಮೂಲೆ ಮೂಲೆಗಳಿಂದ, ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ. ನನಗೆ ಆ ಮಕ್ಕಳನ್ನ ನೋಡಿದ್ರೆ ಹೊಟ್ಟೆಲಿ ಸಂಕಟ ಆಗುತ್ತೆ ಆ ಮಕ್ಕಳನ್ನ ನೋಡಿದ್ರೆ. ಬಂದಾಗ ಹೇಳ್ತಿರ್ತಾರೆ ಅವ್ರು UPSCಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ಆಮೇಲೆ KS ಓದ್ತಿದ್ದೀವಿ ಸರ್ ಅಂತಾರೆ. ಲಾಸ್ಟಿಗೆ ಹೆಂಗೆ ಬರ್ತಾರೆ ಅಂದರೆ PDO ಎಕ್ಸಾಮ್ ಕರೆದ್ರು ಬರೀತಿರ್ತಾರೆ, ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಬರೀತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗೂ ಬರೀತಾ ಇರ್ತಾರೆ. ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ ನೀವು ಅಲ್ಲಿ ಅಂತ? ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ? ಅದಕ್ಕೋಸ್ಕರ ನೆನ್ನೆ ತಾನೇ ನಾನು ಆಫೀಸಿಗೆ ಒಂದು 8 ಹುಡುಗರು ಬಂದು ಡೆಲಿಗೇಷನ್ನು 402 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅರ್ಧಕ್ಕೆ ತಡೆ ಹಿಡಿದಿದೆ, ಅದನ್ನು ದಯವಿಟ್ಟು ಮಾಡಿ ಅಂತ ನಿಮ್ಮಲ್ಲಿ ಸುದ್ದಿ ಪ್ರಸಾರ ಮಾಡಿ ಅಂದರು. ನಾನು ದೇವರಾಣೆಗೂ ಮಾಡಲ್ಲ ಸುದ್ದಿನ ಅಂದೆ. 402 ಜನರ ಭವಿಷ್ಯ ಹಾಳು ಮಾಡ್ದಂಗೆ ಆಗತ್ತೆ. ನಾನು ಏನು ಮಾಡ್ತೀರಿ ಸಬ್ ಇನ್ಸ್ಪೆಕ್ಟರ್ ಆಗಿ? ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ IPS ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿಲಿ ನಾವು ಬದುಕ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದೆ ರೀ? ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಥ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು. ನೌಕರಿಗೆ ಸೇರಿಕೊಂಡ 1 ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ 10 ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು. ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ, ಒಬ್ಬ ಮೈಗಳನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಆವಾಗಲೇ ಆಗಬೇಕು, ಅವನಿಗೆ ಯಾವಾಗ ಸ್ಯಾಲ್ರಿ ಬೇಕಾಗುತ್ತೋ ಆವಾಗಲೇ ನಿಮಗೂ ಆಗಬೇಕು. ಈ ರಾಜ್ಯದಲ್ಲಿ 2,20,00,000 ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ, 7 ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ. ಇನ್ನು ಕೊಟ್ಟರು ಅಬ್ಬಬ್ಬ ಅಂದರೆ 2 ಲಕ್ಷ ಉದ್ಯೋಗಗಳನ್ನು ಕೊಡಬಹುದು. ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ, ಓದ್ತಿದ್ದಾರೆ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ಕೋತಾರೆ, ಫ್ರೀಡಮ್ ಪಾರ್ಕಿಗೆ ಬಂದು ಪ್ರತಿಭಟನೆ ಕೂತ್ಕೋತಾರೆ. ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು ನಾವು? ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು? ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ನಂಬರ್ 1 ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ 87% ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. 87% ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. ಅವ್ರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ, ಅವರ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ, ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ, ನನ್ನ ಮಗ ಬಂದು ಆಳ್ತಾನೆ ಅಂತ. ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ. ಪ್ರೇರಣೆ ಆಗಬೇಕಾಗಿರೋದು ಅವ್ರು, ನಿಮಗೆ ಅವ್ರು ಪ್ರೇರಣೆ ಆಗ. ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಅನ್ನೋ ಹುಡುಗ, ಅವರಪ್ಪ 50 ರೂಪಾಯಿ ಕೂಲಿ ಮಾಡ್ತಿದ್ದಂತೆ. 50 ರೂಪಾಯಿದು ಕೂಲಿ ಮಾಡ್ಕೊಂಡಿದ್ದ ಕೂಲಿಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದ್ದಾನೆ. ಹೀಸ್ ಪರ್ಸನಲ್ ವರ್ತ್ ಇಸ್ 10,000 crores. 10,000 ಕೋಟಿ ಆತನ ಪರ್ಸನಲ್ ವರ್ತು. ಒರಿಸ್ಸಾದ 2 ಟೈರ್ ಸಿಟಿಯಿಂದ, 2ನೇ ಹಂತದ ಪಟ್ಟಣದಿಂದ 65 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬಂದಂಥ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನು ಈ ದೇಶದಲ್ಲಿ ಕಟ್ಟದ. ಆತನ ಪರ್ಸನಲ್ ವರ್ತ್ 14,000 ಕೋಟಿ ರೂಪಾಯಿ.
ಆತನಿಗೆ ಜಾತಿಯ ಹಿನ್ನೆಲೆ, ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ, ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ, ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ. ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ, ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ. ನಾನು ಹಾರೈಸೋದು ಅದನ್ನು. ಮತ್ತೊಮ್ಮೆ ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ಬೇಗ ಹೊರಡಬೇಕು. ಉದ್ಯೋಗದ ವಿರುದ್ಧ ಮಾತಾಡ್ತೀನಿ, ಬಟ್ ನಾನು ಮಾಡ್ತಾ ಇರೋದು ಉದ್ಯೋಗ, ಹಿಂಗ್ಯಾಕೆ ಅಂತ ಕೇಳಬೇಡಿ. ಕಟ್ಟ ಕಡೆಯದಾಗ ಒಂದು ಮಾತು ಹೇಳ್ತೀನಿ. ನಾನು 9ನೇ ಕ್ಲಾಸಲ್ಲಿದ್ದೆ ಪತ್ರಕರ್ತ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ. ಇದನ್ನು ಭಾಳ ಕಡೆ ಹೇಳಿದ್ದೀನಿ ನಾನು. ಯಾವ ರೀತಿಯ ವೃತ್ತಿಯನ್ನು ಆರಿಸಿಕೋಬೇಕು, ಯಾವ ರೀತಿಯ ಮಾರ್ಗವನ್ನು, ಕ್ಷೇತ್ರವನ್ನು ಆರಿಸಿಕೊಳ್ಬೇಕು ಅಂತ ನಾನು ನನ್ನ ದೊಡ್ಡಪ್ಪನ ಜೊತೆ ಚರ್ಚೆ ಮಾಡ್ತಿದ್ದಾಗ ಅವರೊಂದು ಮಾತು ಹೇಳಿದ್ರು, ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಿರಬೇಕು ಅಂತ. ಯಾವುದನ್ನು ನಿಮ್ಮ ಸಂತೋಷಕ್ಕಾಗಿ ನೀವು ಮಾಡ್ತೀರೋ ಅದನ್ನೇ ವೃತ್ತಿಯಾಗಿ ಮಾಡಿದ್ರೆ ಜೀವನ ಬಹಳ ಸುಖಮಯವಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅಂಥದ್ದೊಂದು ವೃತ್ತಿಯನ್ನು ನಾನು ಆರಿಸಿಕೊಂಡಿದ್ದೀನಿ. ಆ ಸ್ಪಷ್ಟತೆ ನಿಮ್ಮೆಲ್ಲರಿಗೂ ಬರಲಿ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಮತ್ತೊಮ್ಮೆ ಹೇಳ್ತೀನಿ, 7,000 ಮಕ್ಕಳಿಗೆ ಪುಸ್ತಕಗಳನ್ನು ಹಂಚೋದು. ನನಗೆ ಈ ಒಂದು ಕಾರ್ಯಕ್ರಮದ ಫಲಾನುಭವಿಯೊಬ್ಬರು ನನ್ನ ಜೊತೆಗೆ ವಿಮಾನದಲ್ಲಿ ಬಂದರು. ಅವ್ರು ಹೇಳ್ತಾಯಿದ್ರು, ನಮಗೆಲ್ಲ ದೊಡ್ಡ ಆಸರೆಯಾಗಿತ್ತು ಅರಮನೆಯಿಂದ ಕೊಡುವ ಈ ಪುಸ್ತಕಗಳನ್ನು. ಅದನ್ನು ಪಡ್ಕೊಂಡು ಓದ್ಕೊಂಡು ನಾವು ದೊಡ್ಡವರಾಗಿದ್ದೀವಿ. ಕುಟುಂಬದ ಭಾರವನ್ನು, ಹಣಕಾಸಿನ ಭಾರವನ್ನು ತಗ್ಗಿಸ್ತಾ ಇತ್ತದು ಅಂತ. ಅದಕ್ಕೆ ಈ ಸಮಾಜದ ಪರವಾಗಿ ತಮ್ಮಲ್ಲೊಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸೇವಾ ಕಾರ್ಯ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಮತ್ತೊಮ್ಮೆ ಈ ಭಾಗದ 32 ಹಳ್ಳಿಗಳು ಬರ್ತವೆ ಅಂತ ಹೇಳಿದ್ರು. ಆ ಎಲ್ಲ ಹಳ್ಳಿಗಳ ಜನರಿಗೆ ಅರಮನೆಯ ಬಗ್ಗೆ ಒಂದು ಋಣ ಇರಲಿ ಅಂತ ಹೇಳ್ತೀನಿ. ಈ ಏನೇನು ಆಚರಣೆಗಳನ್ನು ನೋಡ್ತಾ ಇದ್ದೀವಿ, ಪದ್ಧತಿಗಳನ್ನು ನೋಡ್ತಾ ಇದ್ದೀವಿ, ಅವೆಲ್ಲವನ್ನು ತಲೆಮಾರಿನಿಂದ ತಲೆಮಾರಿಗೆ ಕಾಪಾಡಿಕೊಂಡು ಬಂದು ಒಬ್ಬರಿಂದ ಒಬ್ಬರಿಗೆ ಕೊಡ್ತಾ ಬಂದಿರುವ ಉಪಕಾರ ಇದೆಯಲ್ಲ, ಇದು ಸಣ್ಣ ಉಪಕಾರ ಅಲ್ಲ, ಇದು ತುಂಬ ದೊಡ್ಡ ಉಪಕಾರ. ಅದು ಮನುಷ್ಯನಿಗೆ ಋಣಗಳಿರಬೇಕು. ಪಿತೃ ಋಣ, ಗುರು ಋಣ, ಶಾಸ್ತ್ರ ಋಣಗಳ ಬಗ್ಗೆ ನಾವು ಮಾತಾಡ್ತೀವಿ. ಹಾಗೆ ಇಂಥದ್ದೊಂದು ಬೃಹತ್ ಕಾರ್ಯವನ್ನು, ಸುತ್ತಾರ್ಯ ಕಾರ್ಯವನ್ನು ಮಾಡಿದಂಥ ಅರಮನೆಯ ಬಗ್ಗೆಯೂ ಆ ಋಣ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನಿಜವಾಗ್ಲೂ ಸರ್, ನಿಮ್ಮ ನೆಚ್ಚಿನ ಹಾಡೇನಿದೆ, ಆ ಹಾಡಿನ ಇನ್ನೊಂದು ಸಾಲು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅನ್ನುವಂಥ ಮಾತಿನಂತೆ ನಿಮ್ಮ ಅನುಭವ ಏನಿದೆ, ನಿಮ್ಮ ವಿಭಿನ್ನ ಯೋಚನೆ ಏನಿದೆ, ನಿಮ್ಮ ಜ್ಞಾನ ಏನಿದೆ, ಅದೆಲ್ಲವನ್ನ ನಮಗೆ ಬಿಚ್ಚಿಟ್ಟು ಮತ್ತೊಂದು ಬೆಳಕನ್ನ ತೆಗೆದಿಟ್ಟಂತಹ ವ್ಯಕ್ತಿತ್ವ, ಮಾತು ಬಹಳಷ್ಟು ಹೆಮ್ಮೆಯ ಮಾತು, ಬಹಳಷ್ಟು ಖುಷಿ ಕೊಟ್ಟಂತಹ ಮಾತು ಅಂತ ಹೇಳ್ತಾ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ನೆರವೇರಿಸಿಕೊಟ್ಟು ಪ್ರೇರಣೆಯ ನುಡಿಯನ್ನ ಆಡಿದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀ ಅಜಿತ್ ಹನುಮಕ್ಕನ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಮಾಧ್ಯಮ, ಪತ್ರಿಕೋದ್ಯಮ ಅಂತ ಹೇಳಿದಾಗ ಅದೊಂದು ಉದ್ಯಮವನ್ನಾಗಿಸದೆ ಪತ್ರಿಕೆ ಜನ, ಜ್ಞಾನ, ಬರವಣಿಗೆ, ಅದರ ಜೊತೆಗೆ ಆ ಒಂದು ಉತ್ತಮ ಜ್ಞಾನವನ್ನ, ಅನುಭವವನ್ನ ಜನರಿಗೆ ತಲುಪಿಸ್ತಾ ಆ ಚರ್ಚೆ ಆಗಿರಲಿ ಅದೆಲ್ಲವನ್ನ ಕೂಡ ಜನರಿಗೆ ನೀಡಿದಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ ಅಜಿತ್ ಹನುಮಕ್ಕನ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈಗ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಉದ್ಘಾಟಕರು ಮಂಗಳೂರು ಲೋಕಸಭಾ ಸದಸ್ಯರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಂದ ಮಾತಿನ ಮಂಟಪ. ಎಲ್ರಿಗೂ ನಮಸ್ಕಾರ. ಈ ಅತ್ಯಂತ ಸುಂದರವಾದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು, ಅದೇ ರೀತಿ ಎಡನೀರು ಮಠದ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ಹಳದಂಗಡಿ ಅರಮನೆಯ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲ್ರೆ, ಶಾಸಕರುಗಳಾಗಿರುವಂಥ
ಶ್ರೀ ಹರೀಶ್ ಪುಂಜ್ ಅವರೇ, ಪ್ರತಾಪ್ ಸಿಂಹ ನಾಯ್ಕ್ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ಹರೀಶ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ವಿಶೇಷವಾಗಿ ಇವತ್ತು ತನ್ನ ಹುಟ್ಟೂರ ಸನ್ಮಾನವನ್ನು ಪಡಿತಾ ಇರುವಂಥ ಆತ್ಮೀಯರಾದ ಶಿವಪ್ರಸಾದ್ ಅಜಿಲ ದಂಪತಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಶಿವಪ್ರಸಾದ್ ಅಜಿಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಾನು ಸಂಸದನಾದ ಮೊದಲಿಗೆ ಶಿವಪ್ರಸಾದ್ ಅಜಿಲರ ಜೊತೆ ಒಂದು ವರ್ಷ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ತುಂಬ ಸಜ್ಜನ ವ್ಯಕ್ತಿತ್ವ, ಅದೇ ರೀತಿ ತುಂಬ ಹಿರಿಯರಾದರೂ ನಮ್ಮಂಥ ಕಿರಿಯರಿಗೆ ತಿಳಿ ಹೇಳುವಂಥ ಒಂದು ದೊಡ್ಡ ಗುಣ ಅವರಿಗಿದೆ. ನಾನು ಈ ಸಂದರ್ಭದಲ್ಲಿ ಅವರ ಹತ್ರ ವಿನಂತಿ ಇಷ್ಟೇ ಮಾಡೋದು, 60 ವರ್ಷದ ಈ ಕಾರ್ಯಕ್ರಮ ಲೋಕೋಪಯೋಗಿ ಇಲಾಖೆಯಿಂದ ನಿವೃತ್ತಿ ಆಗಿರ್ಬೋದು ತಾವು, ಆದರೆ ಒಂದು ವಿಕಸಿತ ದಕ್ಷಿಣ ಕನ್ನಡ ನಿರ್ಮಾಣ ಮಾಡುವಲ್ಲಿ ತಮ್ಮ ಸಹಕಾರವನ್ನು ಖಂಡಿತವಾಗಿ ನಾನು ಕೋರ್ತಾ ಇದ್ದೇನೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷತೆಗಳಲ್ಲಿ ನಮ್ಮ ಸಂಸ್ಕೃತಿ ವಿಶೇಷ, ನಮ್ಮ ಆಚರಣೆ ವಿಶೇಷ, ನಮ್ಮ ದೇವಾಲಯಗಳು ವಿಶೇಷ, ಅದೇ ರೀತಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ನಮ್ಮ USPಗಳಲ್ಲಿ ಒಂದು ಪಾಲ್ಗೊಳ್ಳುವಿಕೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಎಲ್ಲರೂ ಜೋಡಿಸಿಕೊಂಡು ಮುಂದೆ ಹೋಗೋದು ದೊಡ್ಡ ವಿಶೇಷತೆ. ಈ ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ನಮ್ಮ ಕೆಪ್ಯಾಸಿಟಿಯಲ್ಲಿ ಜೋಡಿಸಿಕೊಳ್ಳುವಂಥ ಒಂದು ದೊಡ್ಡ ಅವಶ್ಯಕತೆ ಇದೆ. ಹಾಗಾಗಿ ಈ ಜಿಲ್ಲೆಯ ಮೂಲಸೌಕರ್ಯದ ಅಭಿವೃದ್ಧಿ ದೃಷ್ಟಿಯಿಂದ ತಮ್ಮ ಸಹಕಾರವನ್ನು ಖಂಡಿತವಾಗಿಯೂ ಕೋರ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಜಿಲ್ಲೆಯ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗಬೇಕು, ಅದು ದಕ್ಷಿಣ ಕನ್ನಡದ ಮಾದರಿಯಲ್ಲಿ ಅಭಿವೃದ್ಧಿ ಆಗಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹವಾಮಾನ ಬೇರೆ ರೀತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿ ಬೇರೆ ರೀತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಡೆವಲಪ್ಮೆಂಟ್ ಪ್ಯಾಟರ್ನ್ ಬೇರೆ ರೀತಿ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಯಾರೋ ಕೂತ್ಕೊಂಡು ಬೆಂಗಳೂರಿನಲ್ಲಿ, ದೆಹಲಿಯಲ್ಲಿ ಕೂತ್ಕೊಂಡು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿರೋ ಕಾರಣಕ್ಕೆ ಇವತ್ತು ಪ್ರಾಜೆಕ್ಟ್ಗಳು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳ್ತಾ ಇಲ್ಲ ಅನ್ನುವಂಥದ್ದು ನನ್ನ ಶಾರ್ಟ್ ಟರ್ಮ್ನಲ್ಲಿ ಆಗಿರುವಂಥ ಒಂದು ಅನುಭವ. ಆ ದೃಷ್ಟಿಯಿಂದ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ದೃಷ್ಟಿಯಿಂದ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ದೃಷ್ಟಿಯಿಂದ ತಮ್ಮ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ. ಯಾಕೆಂದರೆ ಈ ಜಿಲ್ಲೆಯ ಬಗ್ಗೆ ಅಪರಿಮಿತ ಪ್ರೀತಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ತಾವು ಅನ್ನುವಂಥದ್ದು ನನ್ನ ನಂಬಿಕೆ. ಆ ಕಾರಣಕ್ಕೆ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ, ಸಂತೋಷದ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅಜಿತ್ ಹನುಮಕ್ಕನವರು ತಮ್ಮ ಮಾತುಗಳಲ್ಲಿ ತಮ್ಮ ಅನುಭವವನ್ನು ಹೇಳಿರ್ಬೋದು. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ರ್ಯಾಂಕ್ ಕೂಡ ಒಂದು ಸಿಸ್ಟಮ್ ಆಗಿದೆ. ಹಾಗಾಗಿ ಆ ರ್ಯಾಂಕನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರ್ಯಾಂಕ್ ಪಡೆದದ್ದು ತಮ್ಮ ತಪ್ಪಲ್ಲ, ವ್ಯವಸ್ಥೆಯ ತಪ್ಪಿನ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. ರ್ಯಾಂಕ್ ಪಡೆದವರು ಕೂಡ ಜೀವನದಲ್ಲಿ ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಅನುಭವ. ರ್ಯಾಂಕ್ ಪಡೆಯದವರು ಮಾತ್ರ ಸಾಧನೆಯನ್ನು ಮಾಡಿರುವಂಥದ್ದಲ್ಲ. ಆದರೆ ವ್ಯವಸ್ಥೆಯ ಬದಲಾವಣೆ ಮಾಡಬೇಕಾಗಿರೋದು ನಮ್ಮಂಥವರ ಜವಾಬ್ದಾರಿ. ಆ ವ್ಯವಸ್ಥೆಯಲ್ಲಿ ಸಾಧನೆಯನ್ನು ತೋರಿಸುವುದು ನಿಮ್ಮ ಕರ್ತವ್ಯ. ಅದನ್ನು ನೀವು ಚೆನ್ನಾಗಿ ಮಾಡಿದ್ದೀರಿ. ಹಾಗಾಗಿ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ನೀವು ಒಟ್ಟು ಸೇರಿ ಒಂದು ಒಳ್ಳೆಯ ಭಾರತವನ್ನು ನಿರ್ಮಿಸುವಂಥ ಕಾಲಘಟ್ಟದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ತಮ್ಮ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಸಂದರ್ಭೋಚಿತವಾದಂತಹ ಹಿತನುಡಿಗಳನ್ನು ನಮ್ಮ ಜೊತೆ ಉದ್ಘಾಟನಾ ಸಂದೇಶದ ಮೂಲಕ ನೀಡಿದಂತಹ ಸಂಸದರು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು, ಬಂಧುಗಳೇ, ಇಡೀ ಜಗತ್ತನ್ನು ಸುತ್ತಿ ಸಿಂಧೂರಿ ಆಪರೇಷನ್ ಅನ್ನ ಇಡೀ ಜಗತ್ತಿಗೆ ಪಸರಿಸಿ ಈ ನಾಡಿನ ಏಳಿಗೆಗಾಗಿ ತನ್ನನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆಯಂತೆ, ನಿರ್ದೇಶನದಂತೆ ಬಹಳ ಯಶಸ್ವಿಯಾಗಿ ರೂಪಿಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಪ್ರೀತಿಯ ಅಭಿನಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಎಲ್ಲ ಅತಿಥಿಗಳು ಇವತ್ತು ಆಗಮಿಸಿದ್ದಾರೆ. ಆದರೆ ಎಲ್ಲರೂ ಕೂಡ ಒತ್ತಡದಲ್ಲಿದ್ದಾರೆ. ಮಾನ್ಯ ಮಂಜುನಾಥ್ ಭಂಡಾರಿ ಅವರು ತುರ್ತು ಒತ್ತಡ ಇದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ. ಅವರು ಅತಿ ಶೀಘ್ರವಾಗಿ ಈ ಸಭೆಯಿಂದ ನಿರ್ಗಮಿಸಬೇಕಾಗಿರುವುದರಿಂದ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಶಿವಪ್ರಸಾದ್ ಅಜಿಲರವರ ಬದುಕಿನ ಪುಟಗಳನ್ನು ಹೊಂದಿರುವಂತಹ ಒಂದು ಹೊತ್ತಗೆ ನಯನ ನಿತ್ಯ ನೂತನ ಎನ್ನುವಂತಹ ಪುಸ್ತಕದ ಬಿಡುಗಡೆಯನ್ನ ಅವರು ಮಾಡುವುದರ ಮೂಲಕ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಕಾರ್ಯದರ್ಶಿಯಾಗಿರುವಂತಹ PH ನಿತ್ಯಾನಂದ ಶೆಟ್ಟಿ ಅವರ ಸಂಗ್ರಹದ ಮೂಲಕ ಮಾಡಿದಂತಹ ಶಿವಪ್ರಸಾದ್ ಅಜಿಲರವರ ವರ್ಣರಂಜಿತವಾದ ಬದುಕಿನ
ಎಲ್ಲ ಹೆಜ್ಜೆ ಹೆಜ್ಜೆಯ ವಿಚಾರಗಳನ್ನು ಹೊಂದಿರುವಂತಹ ಹೊತ್ತಗೆ ನಯನ ನಿತ್ಯ ನೂತನ ಎನ್ನುವಂತಹ ಪುಸ್ತಕವನ್ನು ಇವತ್ತು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಸನ್ಮಾನ್ಯ ಮಂಜುನಾಥ ಭಂಡಾರಿಯವರು ಲೋಕಾರ್ಪಣೆ ಮಾಡಿದ್ದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಧಾರ್ಮಿಕ ರಾಜಕೀಯ ಮುಖಂಡರುಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಊರಿನ ಎಲ್ಲ ಗಣ್ಯರೇ, ನನ್ನ ಕೈಯಲ್ಲಿ ಶಿವಪ್ರಸಾದ್ ಅಜಿಲ್ರವರ ನಯನ ಸುಮಾರು ತಮ್ಮ ಜೀವನದಲ್ಲಿ ಯಾವ ರೀತಿ ಪಾದಾರ್ಪಣೆ ಮಾಡಿದರು ಅನ್ನೋ ಒಂದು ಕಿರು ಹೊತ್ತಿಗೆಯನ್ನು ಬಿಡುಗಡೆಯನ್ನು ಮಾಡಿಸಿದ್ದಾರೆ. ನನಗೆ ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಏನಂತ ಹೇಳಿದ್ರೆ, ನಾವು ಏನು ಅರಸು ಈ ಮನೆತನ ಇದೆ ಅದರ ಒಂದು ಭಾಗವಾದಂತಹ ಬೆಳ್ಳೂರಿಗೆ ಸಂಬಂಧಪಟ್ಟಂಥವನು. ನಾವು ಯಾವಾಗಲೂ ನಮ್ಮ ದೈವಗಳಿಗೆ ನಾವು ಮಾಡಬೇಕಾದ್ರೆ ಹಳದಂಗಡಿ ಅರಸರನ್ನು ನಾವು ನೆನೆಸ್ಕೊಳ್ಳುವಂಥದ್ದು ನಮಗಿದ್ದೇ ಇರುತ್ತೆ. ಹಾಗಾಗಿ ಅಂಥ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ಕೊಳ್ತಾ ಇದ್ದೀನಿ ಅನ್ನೋದು ಬಹಳ ಸಂತೋಷದ ವಿಷಯ. ಈಗಾಗಲೇ ನಮ್ಮ ಮಿತ್ರರಾದಂತಹ ಬ್ರಿಜೇಶ್ ಚೌಟ್ರವರು ಒಂದು ಮಾತನ್ನು ಹೇಳ್ತಾ ಇದ್ರು. ತನ್ನ 60 ವರ್ಷಗಳ ಕಾಲ, 60 ವರ್ಷದಲ್ಲಿ ಸುಮಾರು 38 ವರ್ಷಗಳ ಕಾಲ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿ ನಿವೃತ್ತಿ ಆಗಿದ್ದಾರೆ ಅಂತ ಹೇಳಿ. ಅವರು ಸರಕಾರದ ಕೆಲಸದಿಂದ ನಿವೃತ್ತಿ ಆಗಿರಬಹುದು, ಆದರೆ ಯಾವ ರೀತಿ ಬ್ರಿಜೇಶ್ ಚೌಟ್ರವರು ಅವ್ರ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ದಾರೋ ನಾನು ಸಹ ಅವ್ರ ಹತ್ರ ಅದನ್ನೇ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರ ಬಂದರೂ ನಮ್ಮಿಂದ ಏನಾಗಬೇಕಾಗಿದೆ, ತಾವುಗಳು ಯಾವುದಾದ್ರೂ ಒಂದು ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಕನಸನ್ನು ಕಟ್ಟಿದ್ರೆ, ಅದೇನಾದರೂ ಅಪೂರ್ಣವಾಗಿದ್ದರೆ ಖಂಡಿತವಾಗಿ ಶಾಸಕರೊಂದಿಗೆ ಸೇರಿ ತಮ್ಮ ಯಾವ ಕನಸು ಅಪೂರ್ಣವಾಗಿತ್ತೋ ಅದನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ತಮ್ಮ ಸಹಕಾರದೊಂದಿಗೆ ಮಾಡ್ತೇವೆ ಅನ್ನೋ ಮಾತನ್ನು ಸಹ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಈ ಅರಸು ಮನೆತನದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅತ್ಯಂತ ಸರಳ ಸಜ್ಜನರಾದಂಥ ಈ ಅರಸು ಮನೆತನ ಬಹುಶಃ ಅವರೆಲ್ಲೇ ಸಿಕ್ಕಾಗಲೂ ಅವರು ತೋರುವಂತಹ ವಿಶ್ವಾಸ, ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅವ್ರು ಯಾವಾಗಾದರೂ ನನಗೆ ಫೋನನ್ನು ದೂರವಾಣಿ ಮೂಲಕ ಮಾಡಿದ್ರೆ ನಾನು ಸಿಗದಿದ್ರು ಮತ್ತೆ ಅವರಿಗೆ ಅಷ್ಟೇ ವಾಪಸ್ ಫೋನ್ ಮಾಡಿ ಅವ್ರ ಹತ್ರ ತಾವು ಏನು ಕೆಲಸವನ್ನು ಹೇಳಿದ್ರು ನಾನು ಅಕ್ಷರಕ್ಷ ಮಾಡ್ತಾ ಬಂದಿರ್ತೇನೆ. ಅದೇ ರೀತಿ ಸ್ವಾಮೀಜಿಯವರು, ಬಹುಶಃ ನಮ್ಮ ಮೂಡುಬಿದಿರೆ ಸ್ವಾಮೀಜಿಯವರಿಗೆ ನನ್ನ ಅತ್ಯಂತ ಪ್ರಿಯ. ನನ್ನೆಲ್ಲೇ ಕಂಡರೂ ನನ್ನನ್ನು ಕರೆದು ನನಗೆ ಸಂಪೂರ್ಣವಾದ ಆಶೀರ್ವಾದ, ಅನುಗ್ರಹವನ್ನು ಅವ್ರು ಮಾಡ್ತಾ ಬರ್ತಾ ಇರ್ತಾರೆ. ಅದೇ ರೀತಿ ಸ್ವಾಮೀಜಿಯವರನ್ನು ಕಳೆದ ಸಲ ನಾನು ಭೇಟಿಯನ್ನು ಮಾಡಿದಾಗ ಅವರು ಸಹ ನನ್ನನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಈಗ ನನ್ನ ಸ್ನೇಹಿತರಂತ ಅಜಿತ್ರವರು ಕೆಲವು ವಿಷಯಗಳನ್ನು ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯಾರ್ಥಿ ಬಗ್ಗೆ ಹೇಳ್ತಾ ಇದ್ರು. ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿರೋ ಅಂಥದ್ದು. ಇದರಲ್ಲಿ 2 ತರಹ, ವಿದ್ಯಾಭ್ಯಾಸ ಬೇರೆ, ತಮ್ಮ ವೃತ್ತಿ ಜೀವನ ಬೇರೆ. ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನ ಬೇರೆ ಬೇರೆನೆ. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ವಿದ್ಯಾಭ್ಯಾಸದಲ್ಲಿ ನಾವು ಓದಬೇಕು, ಅದರಲ್ಲಿ ನಾವು ಗಳಿಸುವಂಥದ್ದು. ವೃತ್ತಿ ಜೀವನದಲ್ಲಿ ಮತ್ತೆ ನಾವು ಏನು ಮಾಡಬೇಕು ಅನ್ನೋದಿರೋದು ಬೇರೆ ಥರನೇ. ಆ ವೃತ್ತಿ ಜೀವನ ಮತ್ತು ವಿದ್ಯಾಭ್ಯಾಸನ ಒಟ್ಟೊಟ್ಟಿಗೆ ಮಾಡಿಕೊಳ್ಳಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ವಿದ್ಯಾಭ್ಯಾಸದಲ್ಲಿ ನಾನು ರ್ಯಾಂಕ್ ಗಳಿಸಿದೆ, ನಾನು ಮಾರ್ಕ್ಸನ್ನು ತೆಗೆದೆ ಅಂತ ಹೇಳಿದ್ರೆ ಅದು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಅದು ಅಚೀವ್ಮೆಂಟ್ ಅಂತ ನಾನು ಹೇಳೋದಕ್ಕಿಂತ ಅದು ಪ್ರೋತ್ಸಾಹ ಇರುತ್ತೆ ಮುಂದಿನ ದಿನಗಳಲ್ಲಿ. ಆದರೆ ಇವತ್ತಿನ ವಿದ್ಯಾ ಅಂತ ಹೇಳಿದ್ರೆ ಬರೀ ವಿದ್ಯೆನೇ ನಾವು ಮೀಸಲು ಇಡೋಕ್ಕಾಗೋದಿಲ್ಲ. ಇವತ್ತು ಕೌಶಲ್ಯವನ್ನು ನಾವು ಇವತ್ತು ಕಲಿಬೇಕಾಗಿದೆ ಅಂತ ಹೇಳಿದ್ರೆ, ಯಾವ ರೀತಿ ಎವಾಲ್ವ್ ಆಗ್ತಾ ಇದ್ದಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಬಯಸ್ತಾ ಇರ್ತೀವಿ. ಅದೇ ರೀತಿ ಇದು ಒಂದು ಬದಲಾವಣೆ.
ಹಾಗೆ ನನಗೇನಪ್ಪ ಸಂತೋಷ ಅಂತ ಹೇಳಿದ್ರೆ ಒಬ್ಬ ಶಿಕ್ಷಣ ಸಂಸ್ಥೆಯಿಂದ ಬಂದಿರೋಂಥವನಿಗೆ ಇವತ್ತು ಸುಮಾರು 7,000 ಜನರನ್ನ ನಮ್ಮ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಏನು ಸನ್ಮಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಬಹುಶಃ ಅತ್ಯಂತ ಪ್ರಶಂಸನೀಯ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳಿಕೊಂಡು ಎಲ್ಲ ವಿದ್ಯಾರ್ಥಿಗಳ ತನ್ನ ಜೀವನದಲ್ಲಿ ಒಳ್ಳೆಯದಾಗಲಿ, ಈ ಕಾರ್ಯಕ್ರಮನ ಆಯೋಜನೆ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ನುಡಿಯನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭೋಚಿತ ಮಾತಿಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಶಾಸಕರಾಗಿರುವಂತಹ ಮಂಜುನಾಥ ಭಂಡಾರಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಇನ್ನು ಉಳಿದಂತಹ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಪ್ರತಿಭೆಗಳನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹೆಮ್ಮೆಯ ಶಾಸಕರು ಹರೀಶ್ ಪೂಂಜರ್ ಅವರು ಕಾರ್ಯಕ್ರಮದ ಒತ್ತಡ ಇರುವುದರಿಂದ ನಾವು ಕಾರ್ಯಕ್ರಮವನ್ನು ಸ್ವಲ್ಪ ಬದಲಾಯಿಸಿಕೊಂಡು ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಮಾಸ್ಟರ್ ಅಕ್ಲಿಗೆ ಎಂಕಲ್ನ ಒತ್ತಡ ಅಂದಾಜು ಅಪ್ಪಚ್ಚಿ ಅಕ್ಲಿಗೆ ಗಂಟೆ ಹಾಕಂದು ಅಕ್ಲು ಅಂತಾವಜೀರಿ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಯತಿವರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಿಮ್ಮಣ್ಣರ ಸರ್ ಆಗಿರ್ತಕ್ಕಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ನ ದ್ವಯರು, ಹಿರಿಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರು, ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಅವರು, ಅದೇ ರೀತಿ ಹಿರಿಯರಾಗಿರ್ತಕ್ಕ ಹರೀಶ್ ಕುಮಾರ್ ಅವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ಶಿವಪ್ರಸಾದ್ ಅಜಿಲ್ರ ಜೊತೆ ಕಳೆದ ಒಂದು 7 ವರ್ಷದಿಂದ ಜನಪ್ರತಿನಿಧಿಯಾಗಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ ಇದೆ. ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಹೇಗೆ ಇರಬೇಕು ಎನ್ನುವಂಥದ್ದಕ್ಕೆ ಪ್ರಾಯಶಃ ನಮ್ಮ ಪತ್ರಕರ್ತ ಬಂಧುಗಳಿಗೆ ಗೊತ್ತಿದೆ. ಪೂಂಜರ್ಲ ಶಿವಪ್ರಸಾದ್ ಜಿಲ್ಲೆಲ್ಲ ಬಾರಿ ಎಡ್ಡೆಡು ತಾಲೂಕು ಅಭಿವೃದ್ಧಿದ ದೃಷ್ಟಿಡು ಒಂಜಾದ ಕೆಲಸ ಮಲ್ತೇರು ಪನ್ಪುನಂಚು ನಾವು ಎಂಗ್ಲೆ ಬಾಕಿಲ ಹಿಡಿದು ಜಾಸ್ತಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ. ಪ್ರಾಯಶಃ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿ ಪ್ರಾಯಶಃ ಎಲ್ಲಿಯೂ ಬೇರೆ ಟ್ರಾನ್ಸ್ಫರ್ ಆಗಲಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ದರೆ ಅದು ಶಿವಪ್ರಸಾದ್ ಅಜಿಲ್ರು ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಅವರೊಂದು ಮಾತು ನನಗೆ ಯಾವಾಗಲೂ ಸದಾನಂದ ಪೂಜಾರಿ ಉಂಗಿಲಬೈಲ್ರವರು ಹೇಳ್ತಾ ಇದ್ರು. ಸತ್ಯದೇವತೆ ದೇವಸ್ಥಾನದ ಎದುರಿಗೆ 2018ರ ಚುನಾವಣೆ ಆದಾಗ ಅವ್ರು ಹೇಳ್ತಾ ಇದ್ರಂತೆ, ಎಂಗ್ಲ ಮಲ್ಲ ಆಲದ ಮರತ ತೀರ್ತು ಈತು ವರ್ಷ ಕೆಲಸ ಮಲ್ದೊಂದಿತ್ತ ನನ್ನ ಎಂಚ ನಾನು ಅದೇ ಆಲದ ಮರದ ರೀತಿಯಲ್ಲಿ ಅವರು ನಮ್ಮ ಸಂಬಂಧವನ್ನು ನಾನು ಮತ್ತೆ 7 ವರ್ಷ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರ ಜೊತೆ ಮಾಡಿದ್ದೇನೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಶಿವಪ್ರಸಾದ್ ಅಜಿಲ್ರ ಒಂದು ಒಳ್ಳೆಯ ಗುಣ ಏನು ಅಂತ ಹೇಳಿದ್ರೆ, ಯಾರು ಬಂದು ಯಾವುದೇ ಸಮಸ್ಯೆ ಹೇಳಿದ್ರು ಅದರಲ್ಲಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಉಂಟು ಅವ್ರ ಹತ್ರ. ಅದು ಆ ಅರಸು ಮನೆತನದಿಂದ ಬಂದಿರತಕ್ಕಂಥ ಒಂದು ಅವರ ಗುಣ ಅಂತ ತಿಳ್ಕೊಂಡಿದ್ದೇನೆ ನಾನು ಈ ಕ್ಷೇತ್ರದ ಜನಪ್ರತಿನಿಧಿ ಆಗುವುದಕ್ಕಿಂತ ಒಂದು 3 ವರ್ಷ ಮೊದಲು ಒಂದು ಕೋಲಕ್ಕೆ ಬಂದಾಗ ಶಿವಪ್ರಸಾದ್ ಅಜಿಲ್ರು ಎದುರು ನಿಂತಿದ್ರು. ಪ್ರಸಾದ ಕೊಟ್ಟು ಹೇಳಿದರು, ಈರು ಎಲ್ಲಂಜಿ ಚುನಾವಣೆ ಈರು ಶಾಸಕರಾದ ಬರ್ಬಾರದು ತೂಲೆ ಏನು ಮೂಲ ಪಂಡನ ಅಂತ ಹೇಳುವಂಥದ್ದು ಮಾತನ್ನು ಹೇಳಿದರು. ಅವತ್ತು ಅವರು ಹೇಳಿದ ಮಾತು 2018ರಲ್ಲಿ ಅಕ್ಷರಶಃ ಆಗಿದೆ. ಲಾಸ್ಟ್ ಟೈಮ್ ಒಂದು ಸಲ ನಮ್ಮ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಬಂದಾಗ ಕೋಲ ಉಂಟು, ಒಂದು ಸಲ ರಾಜ್ಯಪಾಲರನ್ನು ಸಹ ಹೇಳಿ ಹೋಗು ಅಂತ ಹೇಳಿತ್ತು. ಒಟ್ಟಿಗೆ ಬಂದು ರಾಜ್ಯಪಾಲರನ್ನು ಕಳಿಸಿಕೊಟ್ಟ ನಂತರ ಮತ್ತೊಂದು ಮಾತು ಹೇಳಿದ್ದಾರೆ, 2028 ಈರೋಜು ಮಂತ್ರಿ ಆದ ಇಡೀ ಬರ್ಪುನಂಚಿದ್ನ ಯೋಗ ಭಾಗ್ಯ ಎಲ್ಲ ಆಪುಣು ಅಂತ ಹೇಳಿದ್ದಾರೆ. ಪ್ರಾಯಶಃ ಅದು ನೀವು ಹೇಳಿದ್ದು ಎಲ್ಲವೂ ಈಡೇರಿದೆ ಇಷ್ಟವರೆಗೆ, ಇದನ್ನು ಸಹ ಈಡೇರಿಸ್ತಾರೆ ಅವರ ಮಾತಿನಲ್ಲಿ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ದೇವೇಂದ್ರ ಹೆಗ್ಡೆ ಅವರಿಗೆ ಮಾತ್ರ ಒಂದು ಕಡ ಹಾಕಿದ್ರು, ಇವತ್ತು ಶಿವಪ್ರಸಾದ್ ಅಜಿಲ್ರಿಗೂ ಒಂದು ಕಡ ಹಾಕಿದ್ದಾರೆ. ಅದರಿಂದಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಬಂದಿದೆ ಶಿವಪ್ರಸಾದ್ ಅಜಿಲ್ರೆ ನಿಮಗೆ. ಪ್ರಾಯಶಃ ಇವತ್ತು ಶಿಕ್ಷಣದ ಶಕ್ತಿಯಾಗಿ ಈ ಭಾಗದಲ್ಲಿ ತುಂಬ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕ ವಿತರಣೆಯ ಮೂಲಕ ಒಂದು ಅರಮನೆಯ ಸತ್ಯದೇವತೆ ದೇವರ ಒಂದು ಪ್ರಸಾದವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಕಾರ್ಯವನ್ನು ಇವತ್ತು ಈ ಕ್ಷೇತ್ರದ ಮೂಲಕ ಮಾಡತಕ್ಕಂಥ ವ್ಯವಸ್ಥೆಗಳು. ಪ್ರಾಯಶಃ ಅಜಿತ್ ಹನುಮಕ್ಕನವರು ಹೇಳಿದ್ದು, ಮಂಜುನಾಥಣ್ಣ, ಇವತ್ತಿನ ಖಾಸಗಿ ವ್ಯವಸ್ಥೆ ಅಡಿಯಲ್ಲಿ ಇರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಇವತ್ತು ಖಾಸಗಿ ಸಂಸ್ಥೆಗಳು ಎಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದರೆ, ಒಬ್ಬ ರ್ಯಾಂಕ್ ಬಂದರೆ ಸಾಕು, ರ್ಯಾಂಕಿನ ಮರುದಿವಸ ಅವರ ಮನೆಯಲ್ಲಿ ಆ ಶಿಕ್ಷಣ ಸಂಸ್ಥೆಯವರು ಇರ್ತಾರೆ. ಎಂಕಲ ಕಾಲೇಜಿಗೆ ಬಲೆ ಫ್ರೀ 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 ಅಂತೇಳಿ.
ಅಂದರೆ ಈ ರೀತಿ ಖಾಸಗೀಕರಣ ಆಗುವಂತಹ ಸಂದರ್ಭದಲ್ಲಿ ವ್ಯಾಪಾರೀಕರಣ ಆಗಿದೆ ಎನ್ನುವಂಥದ್ದನ್ನು ಅವರು ಅಜಿತಣ್ಣ ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ರು ಅಂತ ಹೇಳುವಂಥದ್ದು ನನ್ನ ಭಾವನೆ ಆಗಿದೆ. ಪ್ರಾಯಶಃ ಅಜಿತಣ್ಣ ಹೇಳಿರ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ನಮಗೆಲ್ಲರಿಗೂ ಅಗತ್ಯ, ಆದರೆ ಶೈಕ್ಷಣಿಕವಾಗಿರ್ತಕ್ಕಂಥ ಈ ವ್ಯವಸ್ಥೆ ಅಡಿಯಲ್ಲಿ ಶೈಕ್ಷಣಿಕ ಗುಣಮಟ್ಟವೂ ಅಷ್ಟೇ ಅಗತ್ಯ, ಶಿಕ್ಷಣದ ಗುಣಮಟ್ಟವೂ ಅಷ್ಟೇ ಅಗತ್ಯ. ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಖಂಡಿತ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾನೆ. ಅದಕ್ಕೆ ಉದಾಹರಣೆ ಯಾರು ಕೇಳಿದರೆ ಅಂಬೇಡ್ಕರ್ ಅವರು, ಅದಕ್ಕೆ ಉದಾಹರಣೆ ಯಾರು ಕೇಳಿದರೆ ಅಬ್ದುಲ್ ಕಲಾಂ ಅವರು, ಅದಕ್ಕೆ ಉದಾಹರಣೆ ಯಾರು ಕೇಳಿದರೆ ನರೇಂದ್ರ ಮೋದಿ ಅವರು. ಶೈಕ್ಷಣಿಕ ಮತ್ತು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದ ಕಾರಣಕ್ಕೋಸ್ಕರ ಇವತ್ತು ಸಾವಿರಾರು ವರ್ಷಗಳ ಕಾಲ ನೆನಪುಳಿಯತಕ್ಕಂಥ ವ್ಯಕ್ತಿಗಳಾಗಿ ಸಮಾಜದಲ್ಲಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆ ಎನ್ನುವ ಮಾತನ್ನು ಅಜಿತ್ ಅವರು ಮಾರ್ಮಿಕವಾಗಿ ಹೇಳಿದರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶಿವಪ್ರಸಾದ್ ಅಜಿಲ್ರೆ, ನಿಮ್ಮ ಜೊತೆ ಮುಂದಿನ ದಿನಗಳಲ್ಲೂ ನಾನೊಬ್ಬ ಜನಪ್ರತಿನಿಧಿಯಾಗಿ ಅಲ್ಲ, ಸತ್ಯದೇವತೆ ದೇವಸ್ಥಾನದ ದೇವರ ಭಕ್ತರಾಗಿ, ನಿಮ್ಮ ಒಳ್ಳೆಯ ತಮ್ಮನಾಗಿ ನಿಮ್ಮ ಜೊತೆ ಸದಾ ಯಾವತ್ತೂ ಇರ್ತೇನೆ. ನಿಮ್ಮ ಆಶೀರ್ವಾದವು ಹಿಂದೆ ಹೇಗಿತ್ತು ಹಾಗೆ ಮುಂದೆಯೂ ನಮ್ಮ ಮೇಲೆ ಇರಲಿ. ಈ ಕ್ಷೇತ್ರದ ಈ ಭಾಗದ ಎಲ್ಲ ಜನರ ಮೇಲೆ ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಅನೇಕ ಕಾರ್ಯಕ್ರಮ ಇರೋದ್ರಿಂದ ನಾನು ಇಷ್ಟೊತ್ತು ಕೂತ್ಕೊಂಡದ್ದು ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಅದು ಶಿವಪ್ರಸಾದ್ ಅಜಿಲ್ರ ಮೇಲಿನ ಪ್ರೀತಿಯಿಂದಾಗಿ ಅನೇಕ ಕಾರ್ಯಕ್ರಮಗಳಿದೆ. ಅಜಿತಣ್ಣ, ಇನ್ನು ನಿಮ್ಮ ಕಾರ್ಯಕ್ರಮ ಮುಂದುವರಿಸಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾಗೆ ಜೈ. ಸಂದರ್ಭೋಚಿತ ಮಾತಿಗಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಸಾಧಕ ವಿದ್ಯಾರ್ಥಿಗಳಿಗೆ, ಪ್ರತಿಭೆಗಳಿಗೆ ಪುರಸ್ಕಾರವನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವಿದೀಗ ಮುಂದುವರಿಸ್ತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಅದನ್ನು ಸ್ವೀಕರಿಸಬೇಕು. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಕೆ ಪ್ರತಾಪ್ ಸಿಂಹ ನಾಯ್ಕರವರು ಈ ಪ್ರತಿಭೆಗಳಿಗೆ ಪುರಸ್ಕಾರವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮೊನ್ನೆಯ SSLCಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆಯುವುದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ತನ್ವಿ ಭಟ್, ನಮ್ಮ ಅಳದಂಗಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಹಿಂದೆ ಸೇವೆ ಮಾಡಿದಂತಹ ಗೋವಿಂದ ಭಟ್ರವರ ಸುಪುತ್ರಿ ಅಂತ ಹೇಳ್ತಾ ಇದ್ದೇವೆ. ಸೆಂಟ್ ಮೇರೀಸ್ ಲಾಯ್ಲಾ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡಿ ಮೊನ್ನೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಂತಹ ತನ್ವಿ ಭಟ್ ತಾವಿದ್ರೆ ವೇದಿಕೆಗೆ ಬಂದು ಪುರಸ್ಕಾರವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಶರೋನ್, ಶಿಕ್ಷಕ ದಂಪತಿಗಳು ಬಂಗಾಳಿ ಪ್ರೌಢಶಾಲೆಯ ಶಿಕ್ಷಕ ರೋಷನ್ ಹಾಗೆ ಶಿಕ್ಷಕ ದಂಪತಿಗಳ ಸುಪುತ್ರಿ ಶರೋನ್ ಕೂಡ ಇದ್ರೆ ತಾವು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದಂತಹ ಬಾಲಕಿ. ಸರ್ಕಾರಿ ಪ್ರೌಢಶಾಲೆಗಳ ಪೈಕಿ ಬೆಳ್ತಂಗಡಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಂತಹ ಸರ್ಕಾರಿ ಪ್ರೌಢಶಾಲೆ ಬದನಾಜೆಯ ವಿದ್ಯಾರ್ಥಿನಿ ಸೀತಾರಾಮಗೌಡ ಬೆಳಾಲಿ ಇವರ ಸುಪುತ್ರಿ ಕುಮಾರಿ ಪ್ರತೀಕ್ಷಾ ವೇದಿಕೆಗೆ ಬಂದು ನಮ್ಮ ಪುರಸ್ಕಾರವನ್ನ ಸ್ವೀಕರಿಸಬೇಕು. ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರತೀಕ್ಷಾ ದ್ವಿತೀಯ PUC ಪರೀಕ್ಷೆಯಲ್ಲಿ ಗುರುವಾಣಿಕೆರೆಯ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಪ್ರತೀಕ್ಷಾ 596 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದಂತಹ ಹೆಗ್ಗಳಿಕೆ. ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂತಹ ಪ್ರತೀಕ್ಷಾ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಣಿಕೆರೆಯ ಬಾಲಕಿ. ತಾವು ಬಂದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ SDM ಪದವಿ ಪೂರ್ವ ಕಾಲೇಜಿನ ತುಷಾರ ಸೋಮಶೇಖರ್ ರವರ ಮಗಳು SDM ಪದವಿ ಪೂರ್ವ ಕಾಲೇಜು ಉಜಿರೆಯ ಬಾಲಕಿ. ತಾಲೂಕಿಗೆ ಪ್ರಥಮ ಸ್ಥಾನ, ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು 596 ಅಂಕಗಳನ್ನು ಪಡೆಯುವುದರ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು ಮುಖ್ಯವಾಗಿ ನಮ್ಮ ಈ ಮಣ್ಣಿನ ಹುಡುಗ, ನಮ್ಮ ಜೊತೆ ಸ್ವಯಂ ಸೇವಕರಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಳದಂಗಡಿಯ ಮೋಹನ್ ದಾಸ್ ರವರ ಮಗ ಅಚಿಂತ್ಯ ದಾಸ್ ಮೊನ್ನೆ ತಾನೇ ನಡೆದಂತಹ JEE ಅಖಿಲ ಭಾರತ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ 1542ನೇ ರ್ಯಾಂಕ್ ಅನ್ನ ಪಡೆದು IIT ವಿದ್ಯಾರ್ಥಿಯಾಗಿ ಮುಂದೆ ಬದುಕನ್ನ ರೂಪಿಸಲಿರುವಂತಹ ಇನ್ನು ಕೆಲವೇ ಕ್ಷಣದಲ್ಲಿ
ಇವತ್ತು ನೀಟ್ ರಿಸಲ್ಟ್ ಕೂಡ ಬರಲಿಕ್ಕಿದೆ, ಅದರಲ್ಲಿ ಕೂಡ ಅತ್ಯುತ್ತಮವಾದಂತಹ ನಿರೀಕ್ಷೆಯಲ್ಲಿರುವಂತಹ ಅಚಿಂತ್ಯ ದಾಸ್, ಮಾನ್ಯ ಸುಮಂತ್ ಕುಮಾರ್ ಜೈನ್ ರವರು, ನಮ್ಮ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ರವರು ತಾವು ಉಪಸ್ಥಿತರಿದ್ರೆ, ಇವತ್ತು ಈ ಹುಡುಗ, ನಮ್ಮೂರಿನ ಹುಡುಗ IIT ವಿದ್ಯಾರ್ಥಿ ಆಗಬೇಕಾದ್ರೆ ನಿಮ್ಮ ಕೊಡುಗೆ ಅಪಾರ. ಮಾನ್ಯ ಸುಮಂತ್ ಕುಮಾರ್ ಜೈನ್ ರವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ 1542 ರ್ಯಾಂಕ್ ಅನ್ನು ಪಡೆದಂತಹ ಅಚಿಂತ್ಯ ದಾಸ್ ಇವರಿಗೆ ಮಾರ್ಗದರ್ಶನವನ್ನು ನೀಡಿದ ಸಂಸ್ಥೆಯ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ರವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಬಂದು ಅಚಿಂತ್ಯ ದಾಸ್ ಜೊತೆಯಲ್ಲಿ ಛಾಯಾಚಿತ್ರಕ್ಕಾಗಿ ಸಹಕರಿಸಬೇಕು ಅಂತ ವಿನಂತಿಸಿಕೊಂಡು ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಒಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾನ್ಯ ಕೆ ಪ್ರತಾಪ್ ಸಿಂಹ ನಾಯ್ಕರವರು ಈ ಪ್ರತಿಭೆಗಳನ್ನ ಪುರಸ್ಕರಿಸಿ ಅವರಿಗೆ ಅಭಿನಂದಿಸಿದ್ದಾರೆ, ಗೌರವಿಸಿದ್ದಾರೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಕೆ ಪ್ರತಾಪ್ ಸಿಂಹ ನಾಯ್ಕರವರು ಹಿತನುಡಿಗಳನ್ನು ಹಂಚಿಕೊಳ್ಳಬೇಕು ಅಂತ ಅವರಲ್ಲಿ ಪ್ರೀತಿಯಿಂದ ಅಭಿನಂದಿಸಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ದೇವರಾದ ಶ್ರೀ ಸೋಮನಾಥೇಶ್ವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ನಮಗೆಲ್ಲ ಆಶೀರ್ವಚನವನ್ನು ನೀಡಿದಂತಹ ಪರಮಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳ ಚರಣಗಳಿಗೆ ವಂದಿಸ್ತಾ, ಈಗ ತಾನೇ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳ ಚರಣಗಳಿಗೂ ವಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಸ್ವಲ್ಪ ಈಗ ಸುಲಭ ಆಗಿದೆ, ವೇದಿಕೆಯಲ್ಲಿರುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಹರೀಶ್ ಕುಮಾರ್ರವರೇ, ಅದೇ ರೀತಿ ಈ ಕಾರ್ಯಕ್ರಮದ ಸಂಚಾಲಕರುಗಳೇ, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಂದ ಪ್ರೀತಿ ಗೌರವವನ್ನು ಸ್ವೀಕರಿಸುವಂತಹ ಶಿವಪ್ರಸಾದ್ ಅಜಿಲ ದಂಪತಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ಒತ್ತಡದಲ್ಲಿದ್ದಾರೆ. ಜೀವನವೇ ಒಂದು ಒತ್ತಡ ಈಗಿನ ಕಾಲದಲ್ಲಿ. ಆಮೇಲೆ ಎಲ್ರಿಗೂ ಸನ್ಮಾನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಎಲ್ಲ ಶಿವಪ್ರಸಾದ್ ಅಜ್ಜಿಲ ಅವರ ಮೇಲಿನ ಅಭಿಮಾನಿಗಳಲ್ಲಿ ವಿನಂತಿ, ಅಧ್ಯಕ್ಷರ ಭಾಷಣ ನಂತರ ಅದುವೇ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬಹಳಷ್ಟು ಮಂದಿ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ, ಹಾಗಾಗಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಮ್ಮ ಡಿಸ್ಟರ್ಬ್ಗೆ ಅವರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಮಾನ್ಯ ಪ್ರತಾಪ್ ಸಿಂಹ ನಾಯ್ಕ ಸರ್ ಅಲ್ಲಿ ನಾನು ಹರೀಶ್ ಕುಮಾರ್ ಅವರು ಮಾತಾಡಿಕೊಳ್ತಾ ಇದ್ದೆವು. ನಾವು ಇಷ್ಟೊತ್ತು ಕೂತಿದ್ದೇವೆ ಅಂತ ಹೇಳಿದರೆ ನಾವು ಪುರುಷೊತ್ತಲ್ಲಿದ್ದೇವೆ ಅಂತ ಹೇಳಿ ಯಾರು ತಿಳ್ಕೊಳ್ಳೋದು ಬೇಡ. ನಮಗೂ ಫೋನ್ಗಳು ಬರ್ತಾ ಇದೆ, ಪಕ್ಕನೆ ಮೇರದಾನೆಪ್ಪ ಮೂಲು ಆರಾಮಡು ಕೊಲ್ಲಂದೇರಿ ಮೇರೆಲ್ಲ ಶಾಸಕರು ಮಾತಾರಲ್ಲ ಪಾತಿರ್ದಿಲ್ಲ ಲಕ್ಕೊಂದು ಬಂದುಲೇರು ಮೇರು ಕೊಲ್ಲದೇರು, ಬಹುಶಃ ಮೇರು ಭಾರಿ ಪುರುಷೋತ್ತದ ಶಾಸಕರು ಕೊಡು ಅಂತೇಳಿ ಯಾರಾದರೂ ತಿಳ್ಕೊಳ್ಳೋದು ಬೇಡ ಅಂಥೇಳಿ. ಎರಡನೇ ಸಮಾಧಾನ ಏನು ಅಂತೇಳಿ ಕೇಳಿದರೆ, ನಾವಿಬ್ಬರು ಅಜಿತ್ ಹನುಮಕ್ಕನವರು ಮಾತಾಡುವಾಗ ಅದನ್ನು ಮಾತಾಡಿಕೊಂಡೆವು.
ನಾನು ಸಹ ಒಂದು PUCಯಲ್ಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಆದವನೇ. ಒಂದು ಸಮಾಧಾನ ಆಯ್ತು ನನಗೆ ಸಹ, ತೊಂದರೆ ಇಲ್ಲ. ಆದರೆ ಕೂತು ಮತ್ತೆ ಆಲೋಚನೆ ಮಾಡಿದೆ, ಯಾಕೆ ಹಿಂದಿನ ಬೆಂಚಿನವರು ಈ ರಾಜಕೀಯದಲ್ಲಿ ಮೇಲೆ ಬರ್ತಾರೆ ಅಂತ ಹೇಳಿ. ಮೊದಲ ಬೆಂಚಿನವರು ಒಳ್ಳೆ ಮಾರ್ಕ್ ತಗೊಂಡು ಡಾಕ್ಟ್ರು ಇಂಜಿನಿಯರ್ ಆಗಿ ಹೋಗ್ತಾರೆ. ಅದು ಸಹ ಈ ದೇಶದಲ್ಲೇ ಇದ್ದಾರೆ ಅಂತ ಹೇಳಿ ಆದರೆ ಸಮಾಧಾನ, ಇಲ್ಲ ಅಂತ ಹೇಳಿ ಆದರೆ ವಿದೇಶಕ್ಕೆ ಹೋಗ್ತಾರೆ. ಅದರ ನಂತರದವರು ನೆಕ್ಸ್ಟ್ ಮಾರ್ಕಿನವರು ಎಲ್ಲ ಸರ್ಕಾರಿ ಸೇವೆಗಳಿಗೆ ಹೋಗ್ತಾರೆ. ಅವರಿಗೆ ರಾಜಕೀಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಮತ್ತೆ ಉಳಿಯುವುದು ಯಾರು? ನಾವೇ, ಹಿಂದಿನ ಬೆಂಚಿನವರೇ. ಆದರೆ ಹಿಂದಿನ ಬೆಂಚಿನವರಿಗೆ, ಕಡಿಮೆ ಮಾರ್ಕ್ ತೆಗೆದವರಿಗೆ ಒಂದಂತೂ ಸತ್ಯ, ಅವರಿಗೆ ಸೋಲೋದು ಗೊತ್ತಿರ್ತದೆ. ಯಾರು ಜೀವನದಲ್ಲಿ ಸೋಲಿಕ್ಕೆ ತಯಾರಿರ್ತಾರೆ ಅವರು ಜೀವನದಲ್ಲಿ ಗೆಲ್ತಾರೆ ಕೂಡ. ಮತ್ತು ಸೋಲುವವರ ಸಂಖ್ಯೆ ಜಾಸ್ತಿ. ಹಾಗಾಗಿ ನಾವು ಓಟಿಗೆ ನಿಂತರೆ ಸೋಲುವವರೆಲ್ಲ ನಮಗೆ ಓಟ್ ಕೊಡ್ತಾರೆ. ಮೇರೆ ನಮ್ಮ ಲೆಕ್ಕನೇ ಮಾರ್ರೆ ಉಪ್ಪಾಡು ಅಂತ ಹೇಳಿ. ನಮಗೆ ಜನರ ಮಧ್ಯೆ ಇರೋದರಿಂದಾಗಿ ಜನರ ಕಷ್ಟ ಏನು ಅಂತ ಹೇಳುವಂಥದ್ದು ಹತ್ತಿರದಿಂದ ಗೊತ್ತಿರ್ತದೆ. ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಸುಮ್ಮನೆ ಅಂದರೆ ಎಲ್ಲರೂ ಮಾತಾಡಿದ್ದನ್ನೇ ನಾನು ಮಾತಾಡಿದರೆ ನಿಮಗೂ ಬೋರ್ ಆಗ್ಬೋದು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನೋಡಿ, ನೀವು ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ, ಕಾರ್ಯಕ್ರಮ ಮಾಡುವುದಕ್ಕೆ ಸಿಗುವರು ಯಾರು ಅಂತೇಳಿ ನೋಡಿ. ಕುರ್ಚಿಯಿಂದ ಹಿಡಿದು ಎಲ್ಲವನ್ನು ಹಿಡಿದು ಯಾರು ಜನರ ಮಧ್ಯೆ ಇರ್ತಾರೆ ಅವರೇ ಸಿಗುದು. ಆ ದೃಷ್ಟಿಯಲ್ಲಿ ಒಂದರ್ಥದಲ್ಲಿ ಈ ವ್ಯವಸ್ಥೆ ಇವತ್ತು ನಾನು MLC ಆಗುವುದಕ್ಕೆ ಕಾರಣ ಆಗಿದೆ. ಹರೀಶ್ ಕುಮಾರ್ MLC ಆಗುವುದಕ್ಕೆ ಕಾರಣ ಆಗಿದೆ. ಇವತ್ತು ಈ ಷಷ್ಠಬ್ದಿ ಕಾರ್ಯಕ್ರಮವನ್ನು ಸಮಾಜ ಒಟ್ಟಾಗಿ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದರೆ, ಅವರು ಬರೀ ಇಂಜಿನಿಯರ್ ಆಗಿದ್ದುಕೊಂಡು, ಅಧಿಕಾರಿ ಆಗಿದ್ದುಕೊಂಡು, ನಾನು ಅಧಿಕಾರಿ ಅಂತ ಹೇಳಿಕೊಂಡು ಆ ಅಧಿಕಾರದ ವ್ಯಾಪ್ತಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ದರೆ ಊರಿನ ಇಷ್ಟು ಜನ ಒಟ್ಟಿಗೆ ಸೇರಿ ಅವರಿವತ್ತು ನಿವೃತ್ತ ಜೀವನಕ್ಕೆ ಕಾಲಿಡುವಾಗ, ಷಷ್ಠಬ್ದಿಗೆ ಕಾಲಿಡುವಾಗ ಇಷ್ಟು ಜನ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ. ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದರೆ, ಅವರು ಋಣಗಳ ಬಗ್ಗೆ ಹೇಳಿದ್ರಲ್ಲ, ಈ ರೀತಿಯಲ್ಲಿ ಒಂದು ಜವಾಬ್ದಾರಿ, ಅದು ಅಧಿಕಾರ ಅಂತ ಹೇಳುವಂಥದ್ದನ್ನು ನಾನು ಹೇಳೋದಿಲ್ಲ, ಜವಾಬ್ದಾರಿ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಸಮಾಜದ ಜೊತೆಗೆ, ಅದು ಇಲ್ಲಿರಬಹುದು ಅಥವಾ ಅಲ್ಲಿರಬಹುದು, ಸರ್ಕಾರಿ ಸ್ಥಾನದಲ್ಲಿರಬಹುದು ಅಥವಾ ಈ ಅರಮನೆಯ ಸ್ಥಾನದಲ್ಲಿರಬಹುದು, ಸಮಾಜವನ್ನು ಒಟ್ಟಾಗಿಟ್ಟುಕೊಂಡಿದ್ದಾರೆ. ನಮ್ಮ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗಿದ್ದಾರೆ. ತಾನು ದುಡಿದದ್ರಲ್ಲಿ ಏನಾದರೂ ಒಂದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ಭಾವನೆಯ ಜೊತೆಗೆ ಎಲ್ಲರೂ ಈ ಮಾತನ್ನು ಹೇಳಿದ್ದಾರೆ. ನನ್ನದು ಅನುಭವ ಅದೇ. ಎಂತೆಂಥವರೆಲ್ಲ ನಾವು ಸಾಮಾನ್ಯವಾಗಿ ರಾಜಕೀಯದವರು ಸ್ವಲ್ಪ ಅಧಿಕಾರಿಗಳು ಸಿಕ್ಕಿದ್ರೆ ಜನರಿಗೆ ಸಮಾಧಾನ ಮಾಡುವ ದೃಷ್ಟಿಯಲ್ಲಿ ಗಟ್ಟಿ ಮಾತಾಡೋದು ಜಾಸ್ತಿ. ಗಟ್ಟಿ ಅಂತೇಳಿ ಹೇಳಿದರೆ ನಾನು ಒಳ್ಳೆಯ ಶಬ್ದ ಉಪಯೋಗ ಮಾಡಿದ್ದೇನೆ, ಇಲ್ಲದಿದ್ದರೆ ಜನರ ಎದುರು ಅಧಿಕಾರಿಗಳಿಗೆ ಗಟ್ಟಿ ಮಾತಾಡಿದರೆ ಅವ ದೊಡ್ಡ ಲೀಡರ್ ಅಂತ ಹೇಳುವಂತಹ ಭಾವನೆ. ಆದರೆ ಎಷ್ಟೇ ಗಟ್ಟಿ ಮಾತಾಡಿ ಶಿವಪ್ರಸಾದ್ ಅಜಿಲ್ರು ನಗ್ತಾ ಆ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಿದ್ದಂತಹ ಕ್ರಮ ಏನಿದೆ, ಅವರಿಗೆ ಖಂಡಿತವಾಗಿ ಅವರ ಆ ತಾಳ್ಮೆಗೆ, ಅವರ ಆ ಸಹನೆಗೆ ನಾವೆಲ್ಲರೂ ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು ಅಂತ ಹೇಳಿ ತಿಳ್ಕೊಳ್ತೇನೆ. ಸುಮ್ಮನೆ ಹಿರಿಯರು ಹೇಳಲಿಲ್ಲ, ತಾಳಿದವ ಬಾಳಿಯಾನು ಅಂತ ಹೇಳಿ. ಒಂದೇ ಕ್ಷೇತ್ರದಲ್ಲಿ, ಒಂದೇ ಸ್ಥಳದಲ್ಲಿ ಇಷ್ಟು ವರ್ಷ, 38 ವರ್ಷಗಳ ಕಾಲ ಒಬ್ಬರು ಅಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಆದರೆ, ಸಾಮಾನ್ಯವಾಗಿ ರಾಜಕೀಯದವರು ಮಾಡೋದು ಇನ್ನೊಂದು ಯಾವುದು ಅಂತ ಹೇಳಿ ಕೇಳಿದರೆ, ಸ್ವಲ್ಪ ಸಮಾಧಾನ ಇಲ್ಲ ಅಂತ ಹೇಳಿ ಆದರೆ ಅವರ ಅಧಿಕಾರ ತೋರಿಸಿ ಅವರನ್ನು ಟ್ರಾನ್ಸ್ಫರ್ ಮಾಡೋದು. ಇಷ್ಟು ಮಧ್ಯೆಯೂ 38 ವರ್ಷಗಳ ಕಾಲವೂ ಕೂಡ ಇಲ್ಲಿ ಒಂದೇ ಸ್ಥಳದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಆದರೆ, ಅದು ಅವರು ಮಾಡುವ ಸೇವೆಯ ಕಾರಣಕ್ಕೆ ಅವರು ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ
ಹೇಳಿ ಕೊನೆಯದಾಗಿ ನಾನು ಯಾವಾಗಲೂ ನಂಬುವಂತಹ ಒಂದು ವಾಕ್ಯ ಇದೆ. ಯಾವುದು ಅಂತೇಳಿ ಕೇಳಿದರೆ, ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂತೇಳಿ. ನೀವು ಯಾರನ್ನಾದರೂ ಪ್ರೀತಿಸ್ತೀರಿ ಅಂಥೇಳಿ ಆದರೆ, ಗೌರವಿಸ್ತೀರಿ ಅಂಥೇಳಿ ಆದರೆ ಅದನ್ನು ತೋರಿಸಬೇಕು ನಾವು. ಅದು ಕುಟುಂಬದ ಜೀವನದಲ್ಲಿಯೂ ಅದು ಆಗ್ತದೆ, ಸಾಮಾಜಿಕ ಜೀವನದಲ್ಲಿಯೂ ಆಗ್ತದೆ. 22 ವರ್ಷಗಳಿಂದ ಈ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಸಮಾಜದ ಬೇರೆ ಬೇರೆ ಚಟುವಟಿಕೆಗಳಿಗೆ ಅರಮನೆಯ ಅರಸರ ನೇತೃತ್ವದಲ್ಲಿ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಯಾವುದಾದರೂ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು, ನಮ್ಮ ಪ್ರೀತಿಯನ್ನು ತೋರಿಸಬೇಕು. ಆಗಲೋ ಈಗಲೋ ತೋರಿಸುವಂಥದ್ದಲ್ಲ, ಒಂದು ವಿಶೇಷ ಸಂದರ್ಭದಲ್ಲಿ ತೋರಿಸಬೇಕು. ಆ ರೀತಿಯಲ್ಲಿ ಇವತ್ತು ಅವರು 60 ವರ್ಷ ಷಷ್ಠಬ್ದ, ಅದು ಮನುಷ್ಯನ ಜೀವನದ 60 ಸಂವತ್ಸರಗಳನ್ನು ದಾಟಿ ಸಿಗುವಂತಹ ಒಂದು ಅವಕಾಶ. ನಿವೃತ್ತಿಗೂ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ತೋರಿಸಿದಂತಹ ಪ್ರೀತಿಗೆ, ಅವರು ಮಾಡಿದಂತಹ ಸೇವೆಗೆ ಸಮಾಜವಾಗಿ ನಾವು ಅವರಿಗೆ ಗೌರವ ತೋರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು, ಬದಲಾವಣೆ ಬದುಕಿನಲ್ಲಿ ಬಂದೇ ಬರ್ತದೆ. ನಾವು ಬೇಕು ಹೇಳಿದರೂ ಬರ್ತದೆ, ಬೇಡ ಹೇಳಿದರೂ ಬರ್ತದೆ. ಆದರೆ ಆಯಾ ಸಂದರ್ಭಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ಬಾಲ್ಯದಲ್ಲಿ ಹುಡುಗಾಟ ಮಾಡಬೇಕು. ಹುಡುಗಾಟ ಮಾಡದಿದ್ದರೆ ಆ ಹುಡುಗನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂಥೇಳಿ ಲೆಕ್ಕ. ಸ್ವಲ್ಪ ತಾರುಣ್ಯದಲ್ಲಿ ಸ್ವಲ್ಪ ಬೇರೆ ಎಲ್ಲ ಆಸಕ್ತಿಗಳು ಹೆಚ್ಚಿರ್ತದೆ, ಆದರೆ ಒಂದು ಲಿಮಿಟ್ ದಾಟಬಾರ್ದು ಅಷ್ಟೇ. ಈಗ ಒಂದರ್ಥದಲ್ಲಿ ಶಿವಪ್ರಸಾದರು 60ರ ನಂತರ ವಾನಪ್ರಸ್ಥದ ಬ್ರಹ್ಮಚರ್ಯ, ಗೃಹಸ್ಥ, ಈಗ ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗೋದು ಅಂತೇಳಿ ಎಲ್ಲ ಅರ್ಥ. ವಾನಪ್ರಸ್ಥ ಅಂತ ಹೇಳಿದರೆ ಈಗ ಒಂದು ಅನುಭವದ ಗಣಿಯಾಗಿದ್ದಾರೆ ಅವರು. 60 ವರ್ಷದ ಜೀವನದಲ್ಲಿ ಅವರಿಗೆ ಬೇರೆ ಎಲ್ಲರೂ ಸಿಗದಂತಹ ಒಂದು ಅನುಭವ ಈ ಸ್ಥಾನದಲ್ಲಿ ಇದ್ದವರಿಗೆ ಸಿಕ್ಕಿದೆ. ಆ ಅನುಭವವನ್ನು ಸಮಾಜಕ್ಕೆ ಹಂಚಬೇಕು. ಇವತ್ತು ಅವರಿಗೆ ಓಡಾಡಿದರೆ ಊರಿನಲ್ಲಿ ಅವರಿಗೆ ಸಮಾಧಾನ ಇದೆ. ಯಾಕೆಂತೇಳಿ ಕೇಳಿದರೆ, ಈ ಸಂಕ ಯಾನುಪ್ಪುನಗಾಯನ, ಈ ರೋಡು ಯಾನುಪ್ಪುನಗಾಯನ, ಒಂದು ಹೇಳಿಕೊಳ್ಳಿಕ್ಕೆ ಒಂದಷ್ಟು ಸಂಗತಿಗಳು ನಮಗೆ ಇಲ್ಲದ ಒಂದು ಭಾಗ್ಯ ಅವರಿಗೆ ಸಿಕ್ಕಿದೆ. ಆ ದೃಷ್ಟಿಯಲ್ಲಿ ಒಂದು ಸಂತೃಪ್ತಿಯಲ್ಲಿ ಇವತ್ತವರು 60ನೇ ವರ್ಷದ ಸಂದರ್ಭದಲ್ಲಿ ನಿವೃತ್ತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅದು ಪ್ರವೃತ್ತ ಜೀವನವಾಗಲಿ, ಸಮಾಜಕ್ಕೆ ಇನ್ನಷ್ಟು ಕೊಡುವಷ್ಟು ಶಕ್ತಿ ಭಗವಂತ ಅವರಿಗೆ ಕೊಡಲಿ. ಅವರಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದಂತಹ ಸಹಧರ್ಮಿಣಿಯವರು. ನಮ್ಮಲ್ಲಿ ಸರಿ ಹೇಳ್ತಾರೆ, ಗಂಡನ ಏನೆಲ್ಲ ಒಳ್ಳೆಯದಾಗಿದೆ ಅದಕ್ಕೆ ಸರಿಯಾಗಿ ಹೆಂಡತಿಯ ಕೊಡುಗೆಯೂ ಸಹಧರ್ಮಿಣಿಯ ಕೊಡುಗೆಯೂ ಇದೆ. ಹಾಗಾಗಿ ಅವರಿಗೂ ಕೂಡ, ಅವರಿಬ್ಬರಿಗೂ ಎಲ್ಲರ ಪರವಾಗಿ ವಿಶೇಷವಾದಂತಹ ಶುಭಾಶಯವನ್ನು ಕೋರ್ತಾ, ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಬದಲಾವಣೆಯ ದೃಷ್ಟಿಯಿಂದ ಬದಲಾವಣೆ ಸಹಜ ಅಂತೇಳಿ ಹೇಳ್ತಾರೆ. ಇಂದು ಏನು ನಿನ್ನದಾಗಿದೋ ನಿನ್ನೆ ಇನ್ನೊಬ್ಬರದಾಗಿತ್ತು, ನಾಳೆ ಮತ್ತೊಬ್ಬರದಾಗಲಿರುವುದು. ಬದಲಾವಣೆ ಬದುಕಿನ ನಿಯಮ. ಆ ದೃಷ್ಟಿಯಲ್ಲಿ ಸಂತೃಪ್ತಿಯಿಂದ ನಿವೃತ್ತ ಜೀವನಕ್ಕೆ ಕಾಲಿಡುವಂತಹ ಶಿವಪ್ರಸಾದ್ ಅಜಿಲ ದಂಪತಿ ಶಿವಪ್ರಸಾದರಿಗೆ ಅವರು ನಂಬುವಂತಹ ಸೋಮನಾಥೇಶ್ವರಿ ಮತ್ತು ಸತ್ಯದೇವತೆ ಎಲ್ಲ ರೀತಿಯಿಂದಲೂ ಸಮಾಜಮುಖಿಯಾಗಿ ಬದುಕುವಂತಹ ಸ್ವಾಮೀಜಿಯವರು ಆಗಲೇ ಹೇಳಿದರು, ಬದುಕಿನಲ್ಲಿ ಸರಿಯಾಗಿ ಬದುಕಿದರೆ 120 ವರ್ಷ ಅಂತ. ಒಬ್ಬ ಮನುಷ್ಯನ 60 ಸಂವತ್ಸರಗಳ 2 ಚಕ್ರವನ್ನು ನೋಡುವಷ್ಟು ನಾವು ಸರಿಯಾಗಿದ್ದರೆ ಮಾತ್ರ ಅದು ಬರ್ತದೆ. ಅಷ್ಟು ಕಾಲ ಬದುಕುವಂಥದ್ದು ದೇವರು ಅವರಿಗೆ, ಎಲ್ಲರೂ ಹಿರಿಯರ ಆಶೀರ್ವಾದ ಮಾಡುವಾಗ ಮಾಡ್ತಾರೆ, 100 ವರ್ಷ ಬಾಳ್ಲಿ ಅಂತ ಹೇಳುವಂತಹದ್ದು. ಆ ದೃಷ್ಟಿಯಲ್ಲಿ ನಾನು ಕೂಡ ಆ ಭಗವಂತನಲ್ಲಿ ಅವರಿಗೆ ಶತಾಯುಷವನ್ನು ಬೇಡ್ತಾ, ಅವರು 100 ವರ್ಷದ ಕಾರ್ಯಕ್ರಮ ಏನಾದರೂ ಆಗುದಿದ್ರೆ
ಆವಾಗ ನಾನು ಬರುವ ಹಾಗೆ ಆಗಲಿ ಅಂಥೇಳಿ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಪಾಸ್ ಆದರೂ ಟೆನ್ಷನ್ ಆಗಬೇಡಿ, ಫೇಲ್ ಆದರೂ ಟೆನ್ಷನ್ ಆಗಬೇಡಿ. ಜೀವನದ ಎಂಬ ಒಂದು ಪಾಠ ಏನಿದೆ ಅದನ್ನು ಕಲಿತು ಮುನ್ನಡೆಯಿರಿ. ಜೀವನದಲ್ಲಿ ಪಾಸ್ ಆಗಿ ಅಂತ ಹಾಸ್ಯ ಮಿಶ್ರಿತವಾಗಿರುವಂತಹ ಬುದ್ಧಿಮತ್ತ ಅದು ಇವರಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಆ ನಗುಮೊಗದ ಮಾತುಗಳನ್ನಾಡಿದಂತಹ ಶ್ರೀಯುತರಿಗೆ ವಂದನೆಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು 22ನೇ ವರ್ಷದ ಉಚಿತ ಪುಸ್ತಕ ವಿತರಣೆ. ಖಂಡಿತವಾಗ್ಲೂ 7,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕವನ್ನ ಪಡಿಲಿಕ್ಕಿದ್ದಾರೆ, ಪುಸ್ತಕ ಪ್ರಸಾದವನ್ನ ಪಡಿಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೇವಲ 5 ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಇಲ್ಲಿ ಪುಸ್ತಕವನ್ನ ವಿತರಣೆ ಮಾಡಲಾಗುತ್ತೆ. ಈಗ ಆ ಒಂದು ಪಟ್ಟಿಯನ್ನ ಓದ್ಲಿಕ್ಕಿದ್ದಾರೆ ಎನ್ ವಿಜಯಕುಮಾರ್, ಹಾಗೂ ಈ ಒಂದು ಪುಸ್ತಕ ವಿತರಣೆಯನ್ನ ಮಾಡಲಿಕ್ಕಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಕೆ ಹರೀಶ್ ಕುಮಾರ್ ಇವರು. 22ನೇ ಉಚಿತ ಪುಸ್ತಕ ವಿತರಣೆ ಸಮಾರಂಭದ ಈ ಒಂದು ಸಾಂಕೇತಿಕ ಪುಸ್ತಕ ವಿತರಣೆಯನ್ನು ಮಾಡಲಿದ್ದೇವೆ. ಇದೀಗ ಸಾನ್ವಿ 7ನೇ ತರಗತಿ ಬಡಗರು ಕಾರಂದೂರು ಶಾಲೆ ದಯಮಾಡಿ ವೇದಿಕೆ ಬರಬೇಕು. ಸಾನ್ವಿ 7th ಬಡಗ ಕಾರಂದೂರು ಶಾಲೆ ಬೇಗ ಬರಬೇಕು. ಸನ್ಮಾನಕ್ಕೆ ಇದರ ನಂತರ ಅವಕಾಶ ಇದೆ, ದಯಮಾಡಿ ಯಾರು ಕೂಡ ಎದುರು ಬರಬೇಡಿ. ಈಗ ಸಾನ್ವಿ ನಿಹಾರಿಕಾ ಗೋಖಲೆ ಪದವಿ ಪೂರ್ವ ವಿದ್ಯಾಲಯ ವಿಜ್ಞಾನ ವಿಭಾಗ, ನಿಹಾರಿಕಾ ಗೋಖಲೆ ಪದವಿ ಪೂರ್ವ ವಿದ್ಯಾಲಯ ವಿಜ್ಞಾನ ವಿಭಾಗ, ಧೀರಜ್ ನಾವರ ವಾಣಿಜ್ಯ ವಿಭಾಗ ಪದವಿ ಪೂರ್ವ ವಿದ್ಯಾಲಯ ಅಳದಂಗಡಿ. ಅದೇ ರೀತಿ ಪೂರ್ಣೇಶ್ 7ನೇ ತರಗತಿ PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ. ಇಷ್ಟು ಜನರಿಗೆ ಇದೀಗ ಸಾಂಕೇತಿಕ ಪುಸ್ತಕ ವಿತರಣೆಯನ್ನು ಹರೀಶ್ ಕುಮಾರ್ ಅವರು ಮಾಡಿದ್ದಾರೆ, ಅವರಿಗೆ ಧನ್ಯವಾದ. ವಂದನೆಗಳು. ಪುಸ್ತಕವನ್ನ ವಿತರಣೆ ಮಾಡಿದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಕೆ ಹರೀಶ್ ಕುಮಾರ್ ಸರ್ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಪೌರ ಸನ್ಮಾನ ಮಾಡೋದಕ್ಕೆ, ಗೌರವಾರ್ಪಣೆ ನೀಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಅಧ್ಯಕ್ಷರ ಮಾತಿನ ನಂತರ ಆ ಅವಕಾಶ ನಿಮಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಅಧ್ಯಕ್ಷರ ಮಾತಿನ ನಂತರ ಪ್ರತಿಯೊಬ್ಬರೂ ಕೂಡ ಪೌರ ಸನ್ಮಾನವನ್ನ ಮಾಡಬಹುದಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸ್ಥಳೀಯ ಸೋಮನಾಥೇಶ್ವರಿ ಹಾಗೂ ಸತ್ಯದೇವತೆಗಳ ಆಶೀರ್ವಾದವನ್ನು ಬೇಡಿಕೊಂಡು ವೇದಿಕೆಯ ಮೇಲೆ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂತಹ ಮೂಡುಬಿದಿರೆಯ ಭಟ್ಟಾರಕ ಚಾರುಕೀರ್ತಿ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಿಮ್ಮಣ್ಣರಸರಾದ ಪದ್ಮಪ್ರಸಾದ್ ಅಜಿಲರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ವಿಧಾನ ಪರಿಷತ್ನ ಶಾಸಕರಾದ ಪ್ರತಾಪ್ ಶಿವನಾಯಕರವರೇ, ಅಧ್ಯಕ್ಷರಾದ ಸಾರ್ವಜನಿಕ ಸಮಾರಂಭದ ಸನ್ಮಾನ್ಯ ಗಂಗಾಧರ್ರವರೇ, ಪ್ರಕಾಶ್ ಅವರೇ, ದೇವೇಂದ್ರ ಹೆಗಡೆಯವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು 60 ವರ್ಷಗಳ ಸೇವೆಯನ್ನು ಸಾರ್ಥಕ ಜೀವನವನ್ನು ನಡೆಸಿದಂತಹ ಸನ್ಮಾನ್ಯ ಶಿವಪ್ರಸಾದ್ ಅಜಿಲರವರೇ ಮತ್ತು ಅವರ ಶ್ರೀಮತಿಯವರೇ, ಇಲ್ಲಿ ಸೇರಿರುವ ಎಲ್ಲ ನಾಗರಿಕ ಗಣ್ಯರೇ, ಬಂಧು ಭಗಿನಿಯರೇ, ಶಾಲೆಯ ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, 1:30 ಆಗಿದೆ. ಊಟದ ಸಮಯದಲ್ಲಿ ಯಾರೂ ಭಾಷಣ ಮಾಡಬಾರ್ದಂತೆ. ಬಹುಶಃ ಇದು ಕೊನೆಯ ಭಾಷಣ, ಇನ್ನು ಅಧ್ಯಕ್ಷರು ಮಾತ್ರ ಮಾತನಾಡಲಿಕ್ಕಿರೋದು. ಪ್ರತಾಪ್ ಶಿವನಾಯಕರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೋದರು, ನಮಗೆ ಹಾಗೆ ಬೇರೆ ವಿಚಾರಗಳಿಗೆ ಮಾತನಾಡಲಿಕ್ಕೆ ನಮಗೆ ಆಗೋದಿಲ್ಲ. ಇವತ್ತಿನ ಈ ಒಂದು ಸುಂದರ ಸಮಾರಂಭ, ಒಂದು ಸಮಾರಂಭದಲ್ಲಿ 2 ಕಾರ್ಯಕ್ರಮಗಳು. ಒಂದು, ಸನ್ಮಾನ್ಯ ಶಿವಪ್ರಸಾದ್ ಅಜಿಲರವರು 60 ವರ್ಷವನ್ನು ಪೂರೈಸಿದ್ದಾರೆ ಮತ್ತು 38 ವರ್ಷಗಳ ಒಂದು ಸರ್ಕಾರಿ ಸೇವೆಯನ್ನು ಮಾಡಿ ಅದರಿಂದ ನಿವೃತ್ತರಾಗಿ ಇವತ್ತು ವೃತ್ತಿ ಜೀವನಕ್ಕೆ ಕಾಲಿಡುವಂಥ ಒಂದು ಸಂದರ್ಭ, ಅವರಿಗೆ ಪೌರ ಸನ್ಮಾನ. ಮತ್ತೊಂದು ಪವಿತ್ರವಾದ ಕಾರ್ಯಕ್ರಮ. ಇವತ್ತು ಸಮಾಜದಲ್ಲಿ ನಾವು ನಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಲಬೇಕಾದರೆ ನಮಗೆ ಶಿಕ್ಷಣ ಬಹಳ ಮುಖ್ಯ. ಇವತ್ತು ಅನೇಕ ಶಿಕ್ಷಣಕ್ಕೆ ಆತುರರಾಗಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚು ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ನೀಡಿ ಅವರಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹವನ್ನು ಕೊಡುವಂತಹ ಮತ್ತು ಅದರಲ್ಲಿ
ಒಳ್ಳೆಯ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಒಂದು ಪವಿತ್ರವಾದ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಹಳಷ್ಟು ಮಂದಿ ಭಾಗವಹಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇರುವಂಥವರು ಈ ಒಂದು ಅರಮನೆಯ ಅರಸರು ಮತ್ತು ಸನ್ಮಾನ್ಯ ಸತ್ಯದೇವತೆ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಶಿವಪ್ರಸಾದ್ ಅಜಿಲರವರು. ಈ ಒಂದು ಅರಮನೆ, ಹಳದಂಗಡಿ ಅರಮನೆ, ತಮ್ಮ ಏನು ಸೀಮಿತವಾದಂಥ ಒಂದು ಪರಿಧಿ ಇದೆಯೋ ಅದರಲ್ಲಿ ಒಂದು ಶ್ರೇಷ್ಠ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥ ಒಂದು ಕುಟುಂಬ. ಬಹುಶಃ ಈ ಒಂದು ಭೂ ಮಸೂದೆ ಬಂದಂಥ ಸಂದರ್ಭದಲ್ಲಿ ತನ್ನೆಲ್ಲ ಹೆಚ್ಚಿನ ಭಾಗವನ್ನು ಕಳ್ಕೊಂಡು ಆ ಒಂದು ಅರಸು ಪರಂಪರೆಯನ್ನು ಕೂಡ ಗೌರವಾನ್ವಿತವಾಗಿ ನಡೆಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ಇವರ ತಂದೆಯವರು ಬಹಳಷ್ಟು ಶ್ರಮಪಟ್ಟವರು ಮತ್ತು ಆದರ್ಶಪ್ರಾಯರಾಗಿ ಬದುಕಿದವರು. ಆದ್ದರಿಂದ ಅವರ 2 ಮಕ್ಕಳು ಕೂಡ ಇವತ್ತು ಒಬ್ಬರು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ತಮ್ಮ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಆಯಿತು. ಅರಮನೆ ಅವರಿಗೆ ಜೀವನ ನಡೆಸಲಿಕ್ಕೆ ಒಂದು ದಾರಿ ಅಲ್ಲ. ಅವರು ಡಾಕ್ಟರ್ ಆಗಿ ಒಂದು ಕಡೆಯಿಂದ ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು, ಊರಿನ ಅರಸರಾಗಿ ಊರಿನ ಎಲ್ಲ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಆದ್ದರಿಂದ ಈ ಎಲ್ಲವನ್ನು ಸಮಚಿತ್ತವಾಗಿ ಅದನ್ನು ನಡೆಸ್ಕೊಂಡು ಹೋಗಿ ಊರಿನ ಜನರ ಪ್ರೀತಿಗೆ ಪಾತ್ರರಾದಂಥ ಒಂದು ಕುಟುಂಬ. ಅದೇ ರೀತಿ ಶಿವಣ್ಣನವರು ಕೂಡ 38 ವರ್ಷಗಳ ಕಾಲ ತನ್ನ ವೃತ್ತಿ ಜೀವನವನ್ನು ನಡೆಸಿದವರು. ನಾನು ಸಾಮಾಜಿಕ ಸೇವೆಗೆ ಬಂದು ಸುಮಾರು 48 ವರ್ಷದ ಅರ್ಥಾತ್ ರಾಜಕೀಯ. ಆ 38 ವರ್ಷದಲ್ಲಿ ಕೂಡ ನಾನು ಅವ್ರ ಜೊತೆ ಇದ್ದೇನೆ. ಅವರೊಂದಿಗೆ ಉತ್ತಮ ಒಡನಾಟ ಮತ್ತು ಒಳ್ಳೆಯ ಸಂಪರ್ಕವನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡಿದ್ದೀವಿ. ಅವರ ಸಮಾಜ ಸೇವೆ, ಅವರ ಸಾರ್ವಜನಿಕ ಸೇವೆಯಲ್ಲಿ ಎಲ್ಲರೂ ಹೇಳಿದರು, ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗಿ ಕೆಲಸ ಮಾಡಿದ್ದಾರೆ ಅಂತ. ಅಕ್ಷರಶಃ ಸತ್ಯ ಕೂಡ. ಅವರಲ್ಲಿ ಅಷ್ಟು ಸಮಾಧಾನ ಇದ್ದದ್ರಿಂದ ಆ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಹೋಗಿದ್ದಾರೆ. ಸಾರ್ಥಕ ಜೀವನವನ್ನು, ಸಾರ್ವಜನಿಕ ಜೀವನವನ್ನು ನಡೆಸಿದ್ದಾರೆ. ಮುಂದೆ ಕೂಡ ಅವರಿಗೆ ನಿವೃತ್ತ ಜೀವನ, ಬಹುಶಃ ಎಲ್ಲರೂ ಅವರನ್ನು ಕರೆ ಕೊಟ್ಟಿದ್ದಾರೆ ಸಾರ್ವಜನಿಕ ಜೀವನಕ್ಕೆ ಬನ್ನಿ ಅಂತ. ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ, ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವವರು ಅವರು. ಸತ್ಯದೇವತಾ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗುವುದು, ಊರಿನ ಅರಸರಿಗೆ, ಅಣ್ಣನಿಗೆ ಅವರ ಅನುಪಸ್ಥಿತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗುವಂಥದ್ದು, ಅದು ಕೂಡ ಸಾರ್ವಜನಿಕ ಜೀವನವೇ. ಮತ್ತೊಂದು ದೊಡ್ಡ ಕೆಲಸ ಅಂದರೆ ಇವತ್ತು 50 ಜನರಿಂದ ಪ್ರಾರಂಭ ಆದಂಥ ಈ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುವಂಥ ಪ್ರೋತ್ಸಾಹ, ಇವತ್ತು ಸುಮಾರು 7,000 ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಡುವಂಥದ್ದು ಒಂದು ದೊಡ್ಡ ಪುಣ್ಯದ ಕೆಲಸ. ಅದಕ್ಕಿಂತ ದೊಡ್ಡ ಸಾರ್ವಜನಿಕ ಸೇವೆ ಯಾವುದಿಲ್ಲ. ಈ ಸೇವೆಯನ್ನು ಅವರು ಮಾಡಿಕೊಂಡಿದ್ದಾರೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರ ನಮ್ಮ ಸ್ನೇಹ ಸಂಬಂಧ ಇನ್ನೂ ಕೂಡ ನಾವು ಇರುವವರೆಗೆ ಮುಂದುವರಿಯುವಂಥದ್ದು. ಮತ್ತು ಇವತ್ತು ಮಾಡಿದಂಥ ಸನ್ಮಾನ, ಪ್ರೋತ್ಸಾಹ ಮಕ್ಕಳಿಗೆ ಸಿಕ್ಕಿದಂಥದ್ದು, ಇವತ್ತು ಪ್ರತಿಭೆಗೆ ಕೊಟ್ಟಂಥ ಪ್ರೋತ್ಸಾಹ ಅದು ಒಂದು ಮಾದರಿ. ಯಾಕೆಂತ ಹೇಳಿದರೆ ಉಳಿದ ಮಕ್ಕಳಿಗೆ ಕೂಡ 625 ಅಂಕ ತೆಗೊಂಡವರನ್ನು ಸನ್ಮಾನ ಮಾಡಿದರು. ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಓದಬೇಕು ಅನ್ನುವಂಥ ಒಂದು ಪ್ರೇರಣೆಗೋಸ್ಕರ ಅದನ್ನೊಂದು ಮಾದರಿಯಾಗಿ ಮಾಡ್ತಾರೆ ಹೊರತು ಅದರಲ್ಲಿ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಕೂಡ ಅದರಿಂದ ಬಹಳಷ್ಟು ಪ್ರೇರಕವಾಗಿ ಅವರು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ. ಅವರು ಯಶಸ್ವಿ ಆಗಬೇಕಾದ್ರೆ ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ, ಕಷ್ಟಪಟ್ಟು ಓದಬೇಕು, ಒಳ್ಳೆಯ ಜೀವನವನ್ನು ನಡೆಸಬೇಕು, ಶಿಸ್ತಿನಿಂದ ಇರಬೇಕು. ಈ ಎಲ್ಲವನ್ನು ಅಳವಡಿಸ್ಕೊಂಡು ಹೋಗಿ ಗುರು ಹಿರಿಯರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ತಮ್ಮ ಕೆಲಸವನ್ನು ಸಾಧಿಸಿದರೆ ಅವರು ಯಶಸ್ವಿಯತ್ತ ಹೋಗಲಿಕ್ಕೆ ಸಾಧ್ಯ ಇದೆ. ಆಗ ನೀವು ಒಂದು ಸರ್ಕಾರಿ ಸೇವೆಗೂ ಹೋಗ್ಬೋದು, ಸ್ವ ಉದ್ಯಮಕ್ಕೂ ಹೋಗ್ಬೋದು, ಸಮಾಜ ಸೇವೆಗೂ ಹೋಗ್ಬೋದು. ನಿಮ್ಮ ಆಸಕ್ತಿ ಯಾವ ಕಡೆ ಇದೆ ಆ ಕಡೆ ಹೋಗುವಂಥ ಒಂದು ಅವಕಾಶ ಇದೆ. ಆದ್ದರಿಂದ ಇವತ್ತು ಪ್ರಯೋಜನ ಪಡೆದಂಥ ಎಲ್ಲ ಮಕ್ಕಳು ಕೂಡ ಈ ಒಂದು ನೀವೇನು ಪ್ರಯೋಜನವನ್ನು ಪಡೆದಿದ್ದೀರಿ, ಆ ಪ್ರಯೋಜನದಿಂದ ಎಲ್ಲಿಂದ ದಕ್ಕಿದೆ ಅನ್ನುವಂಥದ್ದನ್ನು ತಮ್ಮ ಮುಂದಿನ ಜೀವನದಲ್ಲಿ ಒಂದು ಚೂರಾದರೂ ನೆನಪಿಟ್ಟುಕೊಳ್ಳುವಂತಹ ಮತ್ತು ಆ ಒಂದು ಸಹಕಾರಕ್ಕೆ ಪ್ರೋತ್ಸಾಹವನ್ನು ನೀಡಿ ಮುಂದಿನ ನಿಮ್ಮ ಜನಾಂಗಕ್ಕೆ ಕೂಡ ಇಂತಹ ಅನೇಕ ಸೇವೆಗಳು ಆಗುವಲ್ಲಿ ನೀವು ಕೂಡ ಸಹಕರಿಸುವಂತಹ ಕೆಲಸ ಆಗಲಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು ಈ ಒಂದು ಉತ್ತಮವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಹಿರಿಯರು ಎಲ್ಲರ ಜೊತೆ ಇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅವಕಾಶಕ್ಕಾಗಿ ಕೂಡ ವಂದಿಸಿ ತಮ್ಮ ಶಿವಣ್ಣನವರ ಮುಂದಿನ ವೃತ್ತಿ ಜೀವನ, ನಿವೃತ್ತಿ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲಿ.
ಇಬ್ಬರು ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀರಿ. ಅವರು ಕೂಡ ಒಳ್ಳೆಯ ಒಂದು ಸುಸಂಸ್ಕೃತ ಜೀವನವನ್ನು ನಡೆಸಲಿ. ನಿಮಗೆ ಶುಭವನ್ನು ಹಾರೈಸಿ ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ದೇವರನ್ನು ಬೇಡಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂದರ್ಭೋಚಿತವಾಗಿ ಮಾತನಾಡಿದಂತಹ ಸನ್ಮಾನ್ಯ ಕೆ ಹರೀಶ್ ಕುಮಾರ್ ಅವರನ್ನು ಅಭಿನಂದಿಸಿಕೊಂಡು 22 ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ, ಸಾಧಕ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರವನ್ನು ನೀಡಲಿಕ್ಕಿದೆ. ಅದನ್ನು ಮುಂದೆ ನಾವು ನೀಡಲಿಕ್ಕಿದ್ದೇವೆ. ಹಾಗೆ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರು ಸತ್ಯದೇವತೆ ದೇವಸ್ಥಾನದ ವತಿಯಿಂದ ಇತ್ತೀಚಿನ ದಿನಗಳಲ್ಲಿ ಮೆಸ್ಕಾಂನ 2 ಪವರ್ ಮ್ಯಾನ್ಗಳು ವಿದ್ಯುತ್ ಅವಘಡದಿಂದ ಮೃತರಾಗಿದ್ದಾರೆ. ಅವರಿಗೆ ಕೂಡ ಮುಂದೆ ನಾವು ಆ ಕುಟುಂಬಸ್ಥರಿಗೆ ಪರಿಹಾರವನ್ನು ಶ್ರೀ ಕ್ಷೇತ್ರದಿಂದ ನೀಡುವವರಿದ್ದೇವೆ. ಈ ವಿಚಾರವನ್ನು ತಿಳಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅತ್ಯಂತ ಪ್ರೀತಿಯಿಂದ ನಮ್ಮೆಲ್ಲರ ಪೌರ ಸನ್ಮಾನವನ್ನ ಸ್ವೀಕಾರ ಮಾಡಿದಂತಹ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರು ಈ ಸುಂದರ ವೇದಿಕೆಯಲ್ಲಿ ಕೃತಜ್ಞತಾ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಸೋಮನಾಥೇಶ್ವರಿ ದೇವರಿಗೆ ವಂದಿಸಿ, ಧರ್ಮದೇವತೆಗಳಿಗೆ ವಂದಿಸಿ, ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯ ಚಾರುಕೀರ್ತಿ ಪಟ್ಟಾಚಾರ್ಯ ಪಂಡಿತಾಚಾರ್ಯ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ವಂದಿಸಿ, ವೇದಿಕೆಯಲ್ಲಿ ಆಸೀನರಾಗಿರುವ ಹಿರಿಯರಾದ ಪ್ರತಾಪ್ ಸಿಂಹ ನಾಯ್ಕ ಅವರೇ, ಹಿರಿಯರಾದ ಹರೀಶ್ ಕುಮಾರ್ ಅವರೇ, ಹಿರಿಯರಾದ ಗಂಗಾಧರ್ ಮಿತ್ತಮಾರ್ ಅವರೇ, ದೇವೇಂದ್ರ ಹೆಗ್ಡೆ ಅವರೇ, ನನ್ನ ಆತ್ಮೀಯರಾದ ನಿತ್ಯಾನಂದ ಶೆಟ್ಟಿ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರೇ, ಕಿರಿಯರೇ, ಮಕ್ಕಳೇ, ನಾನು 60 ವರ್ಷದ ಈ ಸುಸಂದರ್ಭದಲ್ಲಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಷಷ್ಠಾಬ್ದಿ ಸಮಾರಂಭದ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಗಂಗಾಧರ್ ಮಿತ್ತಮಾರ್ ಅವರಿಗೆ, ದೇವೇಂದ್ರ ಹೆಗ್ಡೆ ಅವರಿಗೆ, ನಿತ್ಯಾನಂದ ಶೆಟ್ಟಿ ಅವರಿಗೆ, ಅಜಿತ್ ಅಡ್ವೊಕೇಟ್ ರವರಿಗೆ, ಹಾಗೂ ಜಗದೀಶ್ ರವರಿಗೆ, ಹಾಗೂ ಇನ್ನಿತರ ಸುಭಾಷ್ ಚಂದ್ರ ರೈ ಅವರಿಗೆ, ಹಾಗೂ ಇನ್ನಿತರ ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಾಲ್ಯಾವಸ್ಥೆಯಲ್ಲಿ ನಮ್ಮ ಪರಂಪರೆಯ ಶಿಷ್ಟಾಚಾರದಂತೆ 5ನೇ ವರ್ಷ ಇರುವಾಗ ನನ್ನ ಹಿರಿಯ ಸಹೋದರಿ ಪುಷ್ಪಲತಾ ಅವರು ನನ್ನನ್ನು ಕೈ ಹಿಡ್ಕೊಂಡು ಬಂದು ನಮ್ಮ ರಾಜಪುರೋಹಿತರಾದ ಶ್ರೀ ರಂಗಪ್ಪಯ್ಯನವರಿಂದ ಸೋಮನಾಥ ದೇವಾಲಯದಲ್ಲಿ ನನಗೆ ಅಕ್ಷರಾಭ್ಯಾಸವನ್ನು ಆರಂಭಿಸಿದರು. ಆ ದಿವಸದಿಂದ ನನಗೆ ನೆನಪಿದೆ. ನನ್ನ ಮೆಮೊರಿ ಅಷ್ಟು ಖಂಡಿತವಾಗಿ ನನಗೆ 1000ಕ್ಕಿಂತ ಜಾಸ್ತಿ ಮೊಬೈಲ್ ನಂಬರ್ಗಳು ನೆನಪಿದೆ. ಹರೀಶ್ ಅವರೇ, 66237 ಸರ್ ನಿಮ್ಮದು ನಂಬರ್, ಲಾಸ್ಟ್ ನಂಬರ್ 1517 ಹರೀಶ್ ಕುಮಾರ್ದು. ಹೆಚ್ಚಿನವ್ರದ್ದು ನನಗೆ ನೆನಪಿದೆ. ಹಾಗೆ ಮೆಮೊರಿ ಭಾರಿ, ನನ್ನ ಬಾಲ್ಯಾವಸ್ಥೆಯಿಂದ ನಾನು ಕೆಲವು ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ನೆನಪಿರೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಂತರ ನನಗೆ ಪ್ರೌಢಶಾಲಾ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಚಿಕ್ಕಯ್ಯನವರು BKR ಬಳ್ಳಾಲ್ ಅಂತೇಳಿ, ಅವರು ಕರ್ನಾಟಕ ಘನ ಸರ್ಕಾರದಲ್ಲಿ ವಿಶೇಷ ಸ್ಥಾನಮಾನವನ್ನು ಅಧಿಕಾರಿ ವಲಯದಲ್ಲಿ ಹೊಂದಿ ನಿವೃತ್ತರಾಗಿ ಅವರು ಬಿಜೆಯಲ್ಲಿ ಇತ್ತೀಚೆಗೆ ನಿಧನರಾದರು. ಅವರು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನಂತರ ನಾನು ಸೇರುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಶಾಲೆಯಲ್ಲಿ ನಾನು ಇಂಜಿನಿಯರಿಂಗ್ ಪದವೀಧರ ಪಡೆದೆ. ನನ್ನ ಎಲ್ಲ ವೃತ್ತಿ ಜೀವನದಲ್ಲಿ, ವಿದ್ಯಾಭ್ಯಾಸದಲ್ಲಿ ನಮಗೆ ಪರೋಕ್ಷವಾಗಿ ನಮ್ಮ ಮನೆತನದ ಎಲ್ಲ ಕಾರ್ಯಗಳಲ್ಲಿ ನಮಗೆ ವಿಶೇಷವಾಗಿ ಮಾರ್ಗದರ್ಶನ ಮಾಡಿ ನಮ್ಮನ್ನು ಸಲಹಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಾನು ವಿಶೇಷ ಗೌರವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಂತರ ನಾನು ಇಂಜಿನಿಯರಿಂಗ್ ಮುಗಿಸಿ ನನ್ನ ಕೆಲಸಕ್ಕೆ ಸೇರಬೇಕು ಅಂತ ಮನೆಯಲ್ಲಿದ್ದಾಗ ನಮ್ಮ ತಂದೆಯವರು ಹಾಗೂ ಅವರ ಅತ್ಯಂತ ಪ್ರೀತಿಯ ನಮ್ಮ ಮಿತ್ರರಾದಂಥ ರವಿರಾಜ್ ಹೆಗಡೆ ಅವರು ಚಂದ್ರರಾಜ್ ಜೈನ್ ಅವರನ್ನು ಭೇಟಿಯಾಗಿ ಮನೆಯಲ್ಲಿ ಮಗಂದು BE ಆಗಿದೆ ಅಂತ ಹೇಳುವಾಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅವರ ಧರ್ಮಪತ್ನಿ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಅವರು ನನಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂದು ಕೆಲಸ ಮಾಡುವಂಥ ಸದಾವಕಾಶವನ್ನು ಕಲ್ಪಿಸಿದ್ರು. ಅವರನ್ನು ಹಾಗೂ ನಮ್ಮ ಅಂದಿನ ಇಂಜಿನಿಯರ್ ಆದಂಥ ರವೀಂದ್ರ ಸೈಮನ್ ಅವರನ್ನು ನಾನು ಇಂದಿಗೂ ಕೂಡ ನೆನಪು ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಂತರ 28 ವರ್ಷಗಳ ಕಾಲ ನನ್ನನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಉಳಿಸಿಕೊಂಡು ಅವರ ರಾಜಕೀಯ ಜೀವನ ಉದ್ದಕ್ಕೂ ನನ್ನನ್ನು ಮನೆಯವನಾಗಿ ಕಂಡಂಥ ವಸಂತ್ ಬಂಗೇರ ಸಾಹೇಬ್ರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅವರು ನಮ್ಮ ತಾಲೂಕಿನಲ್ಲಿ ಇಲ್ಲ, ಅವರ ಧರ್ಮಪತ್ನಿಯವರಿದ್ದಾರೆ. ಅವರು ಕೂಡ ಇಂದಿಗೂ ಕೂಡ ನನ್ನ ಒಡನಾಟದಲ್ಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ
ಹರೀಶ್ ಪೂಂಜರ ಕಾಲದಲ್ಲಿ ಅವರ ನನ್ನ ಪದೋನ್ನತಿಯ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು, ನಂತರ ಹರೀಶ್ ಕುಮಾರ್ ಅವರು, ಪ್ರತಾಪ್ ಸಿಂಹ ನಾಯಕ್ ಅವರು ಹಾಗೂ ನಮ್ಮ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರು ನನಗೆ ವಿಶೇಷ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ನೆರೆಯ ತಾಲೂಕಿನ ಕ್ಷೇತ್ರದ ಮಂತ್ರಿಗಳು ಸುನೀಲ್ ಕುಮಾರ್ ಅವರು ಕೂಡ ವಿಶೇಷವಾಗಿ ನನ್ನ ಪದೋನ್ನತಿಯ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಈ ತಾಲೂಕಿನ ಅನೇಕ ಅಭಿವೃದ್ಧಿ ಕಾರ್ಯಗಳು ನನ್ನ ಇವತ್ತು ಹರೀಶ್ ಪೂಂಜ ಅವರು ಹೇಳಿದರು, ಅದೇ ರೀತಿ ಬೇರೆಯವರು ಉಲ್ಲೇಖ ಮಾಡಿದ್ರು, ಕಾಲಗಟ್ಟೆಯಲ್ಲಿ ಆಗಿರುವುದು ನನ್ನ ಸೌಭಾಗ್ಯ. ಇವತ್ತು ಅನೇಕ ಕಟ್ಟಡಗಳು, ಅನೇಕ ಸೇತುವೆಗಳು ನನ್ನ ಕೈಯಲ್ಲಿ ನನಗೆ ಆಗಿರೋದು. ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಸರ್ಕಾರ ಅವಕಾಶ ಕಲ್ಪಿಸೋದಕ್ಕೆ ನಾನು ಎಲ್ಲ ಘನ ಸರ್ಕಾರಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಇಂದಿನ ಈ ಪುಸ್ತಕ ವಿತರಣೆ ಬಗ್ಗೆ ಇವರು ಹೇಳಿದರು. ನಾನು 20-30 ವರ್ಷದ ಹಿಂದೆ ಬೈಲ್ನಲ್ಲಿ ಗದ್ದೆ ಬದಿಗೆ ಹೋಗುವಾಗ ಒಬ್ಬ ತಂದೆ ಮಗನಿಗೆ ಬೈಯೋದನ್ನು ಕೇಳಿದ್ದೇನೆ. ಅವನು ಮಗ 2 ಗೀಟದ ಪುಸ್ತಕ, ಕಾಪಿ ಪುಸ್ತಕ ಮೂಜಿ ಬೋರ್ಡು, ಒಂಜಿ ಸ್ಲೇಟ್ ಬೋರ್ಡು, ಒಂಜಿ ಖಾಲಿ ಪುಸ್ತಕ ಬೋರ್ಡು ಅಂತ ತಂದೆ ಹತ್ರ ವರದಿ ಒಪ್ಪಿಸ್ತಾ ಇದ್ದ. ಅವನ ಅಪ್ಪ ಬೈತಾ ಇದ್ರು, ಸುರುವಾಣಿ ಮೇನ ಕಷ್ಟದ ಕಾಲ. ಆಗ ನಾವು ಆಲೋಚನೆ ಮಾಡಿದೆ, ಏನಾದರೂ ಒಂದು ಜ್ಞಾನದ ಒಂದು ವಿಚಾರಕ್ಕೆ ನಾವೇನು ಸಹಾಯ ಮಾಡಬೇಕು. ದೇವಸ್ಥಾನದಲ್ಲಿ ಕೇವಲ ಒಂದು ಉತ್ಸವಗಳಿಗೆ, ಇನ್ನಿತರ ಗಾಂಡಗೌಜಿಗಳಿಗೆ ಖರ್ಚು ಮಾಡೋದಕ್ಕಿಂತ ಜನಸಾಮಾನ್ಯರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಮನೆಯ ಒಂದು ಜ್ಞಾನದೀಪವಾಗಿ ಆಗಲಿ ಅಂತೇಳಿ ಒಂದು ಸಣ್ಣ ಇರಾದೆಯಿಂದ ಆರಂಭವಾದಂಥ ಈ ಕೆಲಸ ಇವತ್ತು ಅವರೆಲ್ಲ ಹೇಳಿದಾಗೆ 50 ಜನರಿಂದ ಆರಂಭವಾದದ್ದು ಇವತ್ತು 7,000 ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮಿಂದ ಪಡೆಯುವಂಥ ಮಕ್ಕಳು ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವವರಿಲ್ಲ, 1-2 ಬೆರಳೆ ಎಣಿಕೆಯಲ್ಲಿ ಇರಬಹುದು. ಉಳಿದವರೆಲ್ಲ ದೇವರ ಪ್ರಸಾದ ಎನ್ನುವಂಥ ಭಾವನೆಯಿಂದ ಬರ್ತಾ ಇದೆ. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಗಳಿಂದ ದೊಡ್ಡ ಪುಸ್ತಕಗಳನ್ನ ಬೋರ್ಡು ಅಂತ ಹೇಳುವಂಥ ಭಾವನೆಯಿಂದ ಬಂದು ಇಲ್ಲಿ ಅದನ್ನು ಪಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ಒಂದು ವಿಚಾರ ಅನೇಕ 28 ವರ್ಷದಿಂದ ನಡ್ಕೊಂಡು ಬಂದಿದೆ, ಮುಂದೆ ಕೂಡ ನಡೀಬೋದು ಅಂತ ನಮ್ಮ ಭಾವನೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ಊರಿನವರು ನನ್ನ ಮೇಲೆ ತೋರಿಸಿದ ವಿಶ್ವಾಸ, ಪ್ರೀತಿ ಅಪಾರ. ನಾನು ತಾಲೂಕಿನಲ್ಲಿ ಅನೇಕ ಕೆಲಸಗಳನ್ನು ಆಗುವಾಗ ನನಗೆ ಆಗ ಶುರುವಿಗೆ ಅನುಭವ ಇರಲಿಲ್ಲ. ನಂತರ ಈ ನಮ್ಮ ಫೀಲ್ಡ್ನಲ್ಲಿ ನಾನೇ ತುಂಬ ಅನುಭವ ಅಂತ ನನ್ನ ನಿವೃತ್ತಿ ಆಗುವ ನನಗೆ ಗೊತ್ತಾಯಿತು. ಕೆಲವು ಜನ ಅನೇಕ ಕೆಲಸಗಳಲ್ಲಿ ನ್ಯೂನತೆಗಳನ್ನು ನಾನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ನಾನು ತೋರಿಸುವಂಥ ವ್ಯವಸ್ಥೆಗೆ ನಾನೇ ಅನಿವಾರ್ಯ ಆಯಿತು. ಮೇಲಿನ ವ್ಯವಸ್ಥೆಗಳಿಗೆ ನನಗೆ ಹೆಮ್ಮೆ. ನಮ್ಮ ತಾಲೂಕಿನ ಅತಿ ಪ್ರಾಮುಖ್ಯ ರಸ್ತೆಗಳು ಬೆಳ್ತಂಗಡಿ, ಚಾರ್ಮಾಡಿ ಇರ್ಬೋದು, ಮತ್ತು ಉಜಿರೆಯಿಂದ ಪೆರೇಶಾಂತಿ ಇರ್ಬೋದು, ಅವೆಲ್ಲ ನಮ್ಮ ಕಾಲಘಟ್ಟದಲ್ಲಿ ಅನುಮೋದನೆ ದೊರಕಿತು. ನಾನು ನವದೆಹಲಿಗೆ ಹೋದಾಗ ನನಗಿಂತ ಮೊದಲು ಉತ್ತರಾಖಂಡದವರು, ಬಿಹಾರದವರು, UP ಅವರೆಲ್ಲ ಅವರವರ ಏರಿಯಾದ ಕಾಮಗಾರಿಗಳನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಬಂದಿದ್ರು. ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ರೆಡಿಯಾಗಿ ಹೋದಾಗ 3 ಜನದ್ದು ರಿಜೆಕ್ಟ್ ಆಗಿತ್ತು. ನಂದು 4ನೇ ಕ್ರಮ ಸಂಖ್ಯೆಯಲ್ಲಿ ಬಂದಾಗ ನಂದು ಪೆನ್ಡ್ರೈವ್ ಹಾಕಿ ನಾನು ಹೇಳಿದೆ, ಏನು ಇಂಪಾರ್ಟೆನ್ಸ್ ಏನು ಕೇಳಿದಾಗ, ಇಲ್ಲಿ 14-15 ಸಾವಿರ ಮಕ್ಕಳಿದ್ದಾರೆ ಉಜಿರೆಯಲ್ಲಿ. ಧರ್ಮಸ್ಥಳ ಇಸ್ ಎ ಪಿಲಿಗ್ರಿಮೇಜ್ ಸೆಂಟರ್ ವಿಚ್ ಅಟ್ರಾಕ್ಟ್ಸ್ ದಿ ಹೋಲ್ ಸೌತ್ ಇಂಡಿಯಾ ಅಂತೆಲ್ಲ ವಿಚಾರ ಹೇಳಿದೆ. ಅದರ ನಂತರ ಈಗ ಇರುವ ಏನು ಕತೆ, ಎಷ್ಟು ರೋಡ್ ಅಗಲ ಇದೆ, ಇನ್ನು ಮುಂದೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಪ್ರೆಸೆಂಟ್ ಮಾಡಿದಾಗ ಒಂದು ½ an hour ಅಲ್ಲಿ ಹಿ ವಾಸ್ ಕನ್ವಿನ್ಸ್ಡ್. ಆಗ ನಮ್ಮ ಇಡೀ ದೇಶದ ರಸ್ತೆ ವ್ಯವಸ್ಥೆ ನೋಡುವಂಥ IAS ಆಫೀಸರ್ ಅವರು ಎಸ್ ಯು ಆರ್ ಎಕ್ಸೆಪ್ಟೆಡ್ ಅಂದರೆ ಈ ದಿವಸದಲ್ಲಿ ಅವ್ರು 4 ಸ್ಟೇಟ್ನವ್ರು ಇದ್ದರೂ ನನ್ನೊಬ್ಬರನ್ನ ಮಾತ್ರ ಎಕ್ಸೆಪ್ಟ್ ಆಯಿತು. ಅದೊಂದು ದೊಡ್ಡ ಹೆಮ್ಮೆ. ನಾವು ಹೋದಲ್ಲಿ ಎಲ್ಲೂ ನಮ್ಮ ಯಾವುದೇ ಅಂದಾಜು ಪಟ್ಟಿಗಳು ಪುನಃ ಹಿಂದಿರುಗಿಸಿ ಹೋಗುವಂಥ ಪ್ರಮೇಯವೇ ಇರಲಿಲ್ಲ. ನಾನು ಇಲ್ಲಿ AW ಆಗೋ ಮೊದಲು ಬರೀ ಟಪಾಲ್ನಲ್ಲಿ ಕಳಿಸುವಂಥ ವ್ಯವಸ್ಥೆ ಇತ್ತು, ಒಂದು ಅಂದಾಜು ಪಟ್ಟಿಗಳೆಲ್ಲ. ನಾವು ಒಂದು ಎಸ್ಟಿಮೇಟ್ ಮಾಡಿದರೆ ಅದನ್ನು ಹಿಡ್ಕೊಂಡು ಅದು ವಿಧಾನಸೌಧದ 2ನೇ ಮಾಳಿಗೆ ಆಗಲಿ, KR ಸರ್ಕಲ್ ಆಗಲಿ, ಇಲ್ಲಿ ಅನುಮೋದನೆ ಮಾಡಿಕೊಂಡು ಬರುವವರೆಗೆ ನಾವು ಅದನ್ನು ಬೆನ್ಕೊಂಡು ಹಿಡ್ಕೊಂಡು ಹೋಗಿ ಮಾಡುವಂಥ ಪ್ರವೃತ್ತಿ ನಾವು ಬೆಳೆಸ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮನ್ನೆಲ್ಲ ವಸಂತ ವಂಗೇರ ಸಾಹೇಬರು ಕೂಡ ನಮ್ಮನ್ನೆಲ್ಲ ಅದಕ್ಕಿಂತ ನಂಬಿದ್ರು. ನಂತರ ಹರೀಶ್ ಪೂಂಜ ಅವರು ಕೂಡ ನಂಬಿದ್ರು. ಈಗಿನ ವ್ಯವಸ್ಥೆಯಲ್ಲಿ ಕೂಡ ನಾವು ಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡು ಈ ವೃತ್ತಿ ಜೀವನದಿಂದ ನಿವೃತ್ತಿ ಆಗ್ತಿದ್ದೇನೆ. ನಿಮ್ಮ ವೃತ್ತಿ ವಿಶ್ವಾಸಗಳಿಗೆ ನಾನು ಎಂದಿಗೂ ಆಭಾರಿ ಅಂತ ಹೇಳ್ತಾ, ನನಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಊರಿನ ಹಿರಿಯರಿಗೆ, ನಮ್ಮ ಎಲ್ಲ ಶಿಷ್ಟಾರ್ಥ ಸಮಾರಂಭದ ಎಲ್ಲ ಸಮಿತಿಯ ಸದಸ್ಯರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಹರಿಸಿದಂಥ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ, ವಿಶೇಷವಾಗಿ ಹರೀಶ್ ಕುಮಾರ್ ಅವರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.
ಗೌರವ ಸನ್ಮಾನವನ್ನ ಸ್ವೀಕರಿಸಿ ಹಿತನುಡಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರ ಮುಂದಿನ ವಿಶ್ರಾಂತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವಂತೆ ದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆ ಬಳಿಕ ಮಾನ್ಯ ಶಿವಪ್ರಸಾದ್ ಅಜ್ಜಿಲರವರಿಗೆ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಸೋಮನಾಥ್ ದೇವರಿಗೆ ವಂದಿಸ ಒಂದು ವೇದಿಕೆ ಆಸೀನರಾದಿಪ್ಪನಂಚಿನ ಪೂಜ್ಯ ಸ್ವಾಮೀಜಿಲೆಗೆ ವಂದಿಸ ಒಂದು ವೇದಿಕೆ ಆಸೀನರಾದಿಪ್ಪನಂಚಿನ ಮಾತಾ ಗೌರವಾನ್ವಿತ ವ್ಯಕ್ತಿಲೆ ಎನ್ನ ಸಹೋದರಿ ಶಿವಪ್ರಸಾದ್ ಬೊಕ್ಕ ಎನ್ನ ಯಜಮಾನಿ ಶ್ರೀಮತಿ ಶಿವಪ್ರಸಾದ್ ರವರೇ ಬೊಕ್ಕ ಸೇರಿದನಂಚಿನ ಮಾತಾ ಎಂಕಲ್ನ ಪ್ರೀತಿದ ಜನಕುಲೆ ಇನಿ ಬಹಳ ಪ್ರಾಮುಖ್ಯವಾದ ರಡ್ಡು ಕಾರ್ಯಕ್ರಮ ಎಂಕುಲ್ ದಿವಂದಿತ ಈ ಒಂದು ಕಾರ್ಯಕ್ರಮ ಒಂಜಿ ಅಚ್ಪ ವರ್ಷ ಆದ ತನ್ನ ವೃತ್ತಿ ಜೀವನ ನಿವೃತ್ತಿ ಆಪನಂಚ ನನ್ನ ಸಹೋದರ ಒಂಜಿ ಸನ್ಮಾನ ಕಾರ್ಯಕ್ರಮ ಬೊಕ್ಕೊಂಜಿ ಸುಮಾರು 7,000 ಜೋಕ್ಲೆಗೆ ಪುಸ್ತಕ ಕೊರ್ಪನಂಚಿನ ಒಂಜಿ ಕಾರ್ಯಕ್ರಮ ಇಂಚ ಕೆಲವು ಕಾರ್ಯಕ್ರಮ ದಿವಂದಿತ ಎಂಕ್ಲೆಗೆ ನೀ ಭಾರಿ ಸಂತೋಷ ದಯಬಂಡ ಈ ಒಂಜಿ ಕಾರ್ಯಕ್ರಮನ ಏನು ಈ ಅಧ್ಯಕ್ಷ ಆದ ಈ ಕಾರ್ಯಕ್ರಮ ನಡಪಾದ ಕೊಡು ಪಂಡಿ ಕೂಡಲೇ ಮಾನ್ಯ ಗಂಗಾಧರ್ ಎಂಗ್ಲ ಪರ್ಮನೆಂಟ್ ಕಾರ್ಯದರ್ಶಿ ನಂಚಿನ ನಿತ್ಯಾನಂದ ಶೆಟ್ಟಿ ಬೊಕ್ಕ ಎಂಗ್ಲ ಬಾರಿ ಆತ್ಮೀಯರಾಯ ನಂಚಿನ ದೇವೇಂದ್ರ ಹೆಗ್ಡೆ ಬಾರಿ ಪೊರ್ಲುಡು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ ಪಂಡ್ರೆ ಇಂಕ ಅಕ್ಲಿಗೆ ಶುರುವಾದ ಏನು ಅಕ್ಲಿಗೆ ರಾಜ್ಯನಕ್ಲ ಅಭಿನಂದನೆ ಪನ್ನೊಂದುಲ್ಲೆ ಮಾನ್ಯ ಶಿವಪ್ರಸಾದ ಜಿಲ್ಲೆಯರ್ನ ಬಗ್ಗೆ ಪನ್ಪುಂಡ ಆರ ಒಂತೆ ಮಾತ್ರ ಪಂಡಿರ ಅವ್ರನ್ನ ಬಗ್ಗೆ ಮಸ್ತ್ ಪಂಡು ಪಾತ್ರ ಪೋಂಡ ಸುಮಾರು ಒಂಜಿ ಗಂಟೆನೇ ಬೋಡವೆಂಕ್ ಅಣ್ಣ ವಿದ್ಯಾರ್ಥಿ ಜೀವನಡು ಒಂಜಿ ವಿಷಯ ಮಾತ್ರ ಮರತ್ತೇನು ಐನು ಪನೋಡಿತ್ತೇನೆ ಏನಿತ್ತೆ ಅದ ಪಂಡ ಆರು ಆರ್ನ ಹೈಸ್ಕೂಲ್ ಜೀವನನ ಆರು ಮೈಸೂರು ಮಲ್ತೇರು ಮೈಸೂರು ಮಲ್ತದ ಬೇಕಾದ್ರೆ PUCಗೆ MGM ಸೇರ್ಸ ಉಡುಂದಾಂಡಾರೆ ಪೋಡು MGM ಕಾಲೇಜಿಗೆ ಪೋಡು ಮನಸಾಂಡು నేను దయచేసి ఇయర్లో జోకులు నేను కంటిన్యూ అనిపరి నేను పనుపున మాత్రం అనికలేగి అరే MGM కాలేజీకి అరే సేర్సావడు నేను అప్ప బತ್ತೆ నడపండి అంచ అరే MGM ಕಾಲೇಜ್ ಸೇರ್ಸವರ ಯಾನ್ ಪೋಯಾಡಿ ಕೂದು ಕಾಲೇಜಿಗೆ ಸೇರ್ಸಂಡು ಮೇರೇನಿ ಸೇರ್ಸಾದು 1ನೇ ವರ್ಷದ ಕೋರ್ಸ್ PVC 1ನೇ ವರ್ಷದ ಮುಗಿಂಡಿ 2ನೇ ವರ್ಷ ಪ್ರಾರಂಭ ಅಂಡಿ ಪ್ರಾರಂಭ ಅನಗ ಮೇರ್ಲ ಕೆಲವು ಸರ್ತಿ ಬರೋನಿತ್ತೀರಿ ಕಬಡ್ಡಿ ಒರಿ ಅಜಿಲೇರು ಉಳ್ಳಿರು MIT ಅಜಿಲೇ ನಿತ್ತಿರಿಗೆ ಒಂದು 2ನೇ ಅಜಿಲೇರು ಒರಿ ಉಳ್ಳಿರು MGM ಪಂಪ ಪುದರ್ ಬರುವ ಸುವ ಅಂಚನೆ ಒಂದು ಸಮಯ ಅನಗ ಒಂತ ಸಮಯ ಪೋನಗ ಪರೀಕ್ಷೆ ಕೈತಾಲ್ ಬತ್ತಲು PUCದ ಪರೀಕ್ಷೆ ಕೈತಾಲ್ ಬತ್ತದು ಮೇಲೆಗೆ ಪರೀಕ್ಷೆ ಮುಗಿದು ಬಂದಾಗ ಅಪ್ಪ ಕೇಂದ್ರಿ ಏತ್ ಮಾರ್ಕ್ ಬರ್ವಿ ಅನ್ಕೇಂದಿರಿ ಏನು ಫಸ್ಟ್ ಕ್ಲಾಸ್ ಬರ್ಪ ಅನ್ಬಂಡೆ ಒಂಟ ದಿನ ಪೋಂಡು ನಾನು ರಿಸಲ್ಟ್ ಕೈತಾರ್ ಬರಾಗ ಏನು ಪಾಸ್ ಖಂಡಿತ ಅಪ್ಪ ಅನ್ಪನಿತ್ತೆ ಕಡೆಗೆ ಒಂಜಿ ದಿನ ರಿಸಲ್ಟ್ ಬತ್ತಂಡಿ ರಿಸಲ್ಟ್ ಬಂದಾಗ ಅಪ್ಪ ಏನಂಟ ಪಂಡ ಹೊರಪೋ ತೂದು ಬಾಲ ಮಾರೆ ಅಂದು ತೂದು ಬಂದಾಗ ಹನುಮಕ್ಕರ್ ಲೆಕ್ಕೊನಿ ರಡ್ಡೈಟ್ పోతుంది ಮೇರ್ನ ಅದೇ ನನ್ನ ಎಂಚ ಅಪ್ಪಡ ಪಂಡ ನಂದು ಭಾರಿ ಮಂಡೆ ವೆಚ್ಚಾಂಡು ಏನು ಬತ್ತದು ಒಂಜೆ ಪಂಡೆ ಆಯನಿತ್ತೆ 2ನೇ ಪೀರ ಪರೀಕ್ಷೆ ಕುಳ್ಳದು ಎಂಚಾನ್ಲ ಇರು ಇಂಜಿನಿಯರಿಂಗ್ ಸೀಟ್ ಹೆಡ್ಡ ಪಾತಿರುಡು ಪಂದು ಒಂಜೆ ಒತ್ತಾಯ ಮಲ್ತೆ ಮೇರೆ ಅಪ್ಲಿಕೇಶನ್ ಕೊಂಡ್ರೆ ಉಜಿರೆಗೆ ಪೋಯಿರು ಅಪ್ಲಿಕೇಶನ್ ಕೊಂಡ್ರೆ ಉಜಿರೆಗೆ ಪೋದು ಪಿರ ಬತ್ತದನಗ ಮೇರೆ ಒಂಜಿ ಖಾಲಿ ಮೇರ್ನ ಓ ಬೇತೆ ಒಂಜಿ ಡಿಪ್ಲೊಮಾ ಕೋರ್ಸ್ ಅಪ್ಲಿಕೇಶನ್ ಮೇರೆ 19 ಬೊಕ್ಕ ಡಿಗ್ರಿದ ಮಾತ್ರ 17 ಯಾನು ಪಿರ ಅಪ್ಪಡ ಪಂಡದು ಮೇರೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಸ ಹೊಡೀರಿನ ಪನ್ನೆಡ್ದಾರ ಅಪ್ಪ ಏನನೇ ಆ ಸಂದರ್ಭ ಏರ್ಲ ಇಲ್ಲದಕ್ಕೆ ಬರ್ರಜ್ಜಿ ಯಾನೇ ಒಂಜಿ ಸ್ಟೂಡೆಂಟ್ ಅಪ್ಪ ಪಂಡಿರ ಆಯನವರ ಪೋದು ಸೇರ್ಸೋದು ಬಲ ಮಾರೆ ಕಾಲೇಜಿಗೆ ಇಂದು ಅಂಚ ಪೋದು ಇಂಜಿನಿಯರಿಂಗ್ ಕಾಲೇಜ್ ಎಂಕ್ಲು ಸೇರ್ಸೋದು ಬತ್ತ ಮೇರೇನು ಸೇರ್ಸೋದು ಬತ್ತನ ಎಂಕ್ಲಿಗೆ ಭಾರಿ ಹೆಮ್ಮೆ ದಯ ಬಂಡ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ಎಂಕ್ಲ ಮಗಿಂದ ಅಪ್ಪಗಳ ಹೆಮ್ಮೆ ಅದಕ್ಕೆ ಒಂಜಿ ಮನಸ್ಸಿತ್ತು ಒರಿ ಮಗೆ ಡಾಕ್ಟರ್ ಅವಡು ಒರಿ ಮಗೆ ಇಂಜಿನಿಯರ್ ಅವಡು ಭಾರಿ ಹೆಮ್ಮೆ ಇಡ್ತೀನಿ ಅಂಚನೆ ಅಂಡ ಒಂಜಿ ಹಾಕ್ಲಿಕ್ಕೆ ಭಾರಿ ಸಂತೋಷ ಪಂಡ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆ ಪೋಯಿನಟ್ಟು ಮೇಲೆ ಒರಿಯೇ ಪಾಸ್ ಆತನ ಮಾಸ್ ಸಬ್ಜೆಕ್ಟ್ ಅವು ಎಂಕ್ಲಿಗೆ ಭಾರಿ ಹೆಮ್ಮೆ ಉಂಡಪ್ಪಾಗ ಅಂಚ ಆ PUCದಾರನ ಕತೆ ಮರತ್ತಿನ ಎಂಕ್ಲಿಗೆ ಅಂಚನೆ ಯಾರು ಇಂಜಿನಿಯರಿಂಗ್ ಮಲ್ತದು ವಸಂತ ಬಂಗಿರ ಒಂಜಿ ಕೃಪಾ ಕಟಾಕ್ಷ 23 ವರ್ಷ ಮೂಲೆ ಯಾರು ಎಂಕ್ಲಿಗೆ ಬೇಜಾರವ್ರನ್ನ ಇದ್ದಾನೆ ಎಂಕ್ಲಿಗೆ ಅಂಚ ಮೂಲೆ ಇತ್ತೇರಿ ಒಂದು ಆರ್ನ ಯಜಮಾನ್ದಿ ಪೌಡ ఆయన ಪಾತ್ರ ಅಲೆಗೆ ಒಂಜಿ ಗವರ್ಮೆಂಟ್ ಕೆಲಸದ ಜ್ಞಾನ ಅವಡು ಆ ಟ್ರಾನ್ಸ್ಫರ್ ಒಂದು ಪೋಂದು ಇಪ್ಪೇನು ಬಂದಾರೆ ಊರೂರಿಗೆ ಪಾರ ಉಂಡು ಅಲ್ಲಿಗೆ ಮನಸ್ಸಿತ್ತು ಪಾಪ ಅಣ್ಣ ಮೇರೆ 23 ವರ್ಷ ಮೂಲೆ ಕುಲ್ದೇನೆ ಪಾಪ ಅಂತಂದ್ರೆ ಬೇತೆ ಓಡೆಲ್ಲ ಪಾರ ಆಯ್ಜಾರಿಗೆ ಅಂಚೆ ಓ ಒಂಜಾರಿಗೆ ಬೇಜಾರು ಆರ್ನ ಯಜಮಾನಿಗುಂಡು ಒಂದು 6 ಪನ್ಪನ ಪಾತ್ರ ಏನು ಪನೊಂದುಲ್ಲೆ ಇನಿ ಎಂಕ್ಲಿಗೆ ಇಡೀ ಸಮಾಜ ಎಂಕ್ಲಿಗೆ ಫ್ಯಾಮಿಲಿ ದಕ್ಲಿಗೆ ಮಾತ್ರ ಇಡೀ ಎಂಕ್ಲಿಗೆ ಸಮಾಜಕ್ಕೆ ಹೆಮ್ಮೆ ಜೈನ್ ಹಿಡ್ದೆ ಪಂಡ ಜೈನ್ ಎರಡು ಬಾರಿ ಮಲ್ಲ ಪೋಸ್ಟಿಗೆ ಪೋತ್ ದಕ್ಕಲ್ ಕೆಲವೇ ಎಂಕ್ಲಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರರಾಜ್ ಜೈನ್ ಇಪ್ಪು ಅಮಿತ ತೇಜರ್ ಇಪ್ಪು ಬೊಕೊಂಜಿ ಆರಿಗೆ DMO ಆದಿತ್ಯರು ಅಂಚೆ ಆರಿಗೆ ಆ ಕೆಲವು ಪೋಸ್ಟ್ ಇತ್ತ ಕೆಲವು ಬೆರಳೆಣಿಕೆಡು ಎಂಗ ದಕ್ಷಿಣ ಕನ್ನಡ ಜಿಲ್ಲೆ ಜೈನ ಸಮಾಜದಲ್ಲಿ ಇತ್ತೇನೆ ಅಂಡ್ ಇನಿ ಎಂಕ್ಲಿ ಬಾರಿ ಹೆಮ್ಮೆ ಬೇಡ
ಎನ್ನ ಮೆಗ್ಗೆಲ್ಲ ಅವರಿ ಮಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ರಿಟೈರ್ಡ್ ಆಯ್ತು ಪಂಡ ಸಂತೋಷ ಎಂಗ್ಲೆ ಮಾತ ಅಜಿಲ ಮನತಕ್ಲೆ ಉಂಡು ಪಂಡ್ರೆ ಎಂಗ್ ಬಾರಿ ಸಂತೋಷ ಒಂದುಂಡು ಅಂಚ ಎಂಗಳ ಮಾತ ಅರಮನೆ ಕೆಲಸ ರಿಪ್ಪು ಬಾಕಿದ ಕೆಲಸ ರಿಪ್ಪು ಮೂಲು ಈ ಒಂದು ಪುಸ್ತಕದ ಮಾತ ಕೆಲಸ ಎಲ್ಲ ಎಂಕ್ಲಿಗೆ ಬಾರಿ ಒಂಜಿ ಬೆನ್ನೆಲು ಬಾದಿತ್ತೆ ಇಂಚನೆ ಈ ಕಥೆ ಎಂದಾಯ ಪಂಡ ನನ್ನ ವಿದ್ಯಾರ್ಥಿಗಳು ಮಾತಿರ್ಲ ರ್ಯಾಂಕ್ ಬತ್ನಾಕ್ಲು ಖಂಡಿತ ಎಂಕ್ಲು ರ್ಯಾಂಕ್ ಬತ್ನಾಕ್ಲಿ ಸನ್ಮಾನ ದಯ ಮಲ್ಪನ ಕೆಂಡ ಅಯ್ಯನ ತೂದು ಬಾಕಿ ದಯಗಳ ರ್ಯಾಂಕ್ ಬರೋದು ಜೀವನ ಸಕ್ಸಸ್ ಆಪನ ಬೇತೆ ಒಂಜಿ ಇಂಗ್ಲೀಷ್ ಒಂಜಿ ಪಾತ್ರ ಉಂಡಿ ಇವು ನಮ್ಮ ಏಪಲ್ ಒಂಜಿ ಗುರಿ ದಿನಾಗ ನಮ್ಮ ಮೂನ್ ದ ಮಿತ್ ದಿಯೋಡಿಗೆ ಯು ಗೋ ಏಮ್ ಎಟ್ ದಿ ಮೂನ್ ಬಟ್ ಅಟ್ ಲೀಸ್ಟ್ ಯು ವಿಲ್ ಸಕ್ಸೀಡ್ ಯು ವಿಲ್ ಗೆಟ್ ಎ ಸ್ಟಾರ್ ಅಂತ ಬಂದೆ ಪಂಡ ನಮ್ಮ ಏಪಲ ಚಂದ್ರಾಗ ನಮ್ಮ ಗುಂಡಿಯೋಡ್ ಆಲೋಚನೆ ಮಾಡ್ತೀನಿ ಗುರಿ ದಿನ ಅಂಡ ಅಟ್ ಲೀಸ್ಟ್ ಒಂಜಿ ನಕ್ಷತ್ರ ಮಿತ್ತ ನಮ್ಮ ಪೋಪನಿಗೆ ಅಂಚ ನಿಖಿಲ್ ಮಾತಿರ ಜೋಕುಲು ಎಡ್ಡಾವುದು ಮಿತ್ತು ಬರೋದೇ ಆಲೋಚನೆ ಮಾಡ್ತೀನಿ ನಿಖಿಲ್ ಖಂಡಿತವಾದ್ಲ ನಿಖಿಲ್ ಮಿತ್ತು ಬರ್ಪಾರಿ ಅಂಚ ಅದು ಮಾತ ಜೋಕುಲ್ಲ ಇನ್ನು ಮೂರು ಪುಸ್ತಕ ಪಡೆನ ಕ್ಲಿಪ್ಪು ಅಥವಾ ಈ ಒಂದು ವಿದ್ಯಾಭ್ಯಾಸದ ಎಂಗಳೊಂಜಿ ಏರಿ ಗೌರವಾರ್ಪಣೆ ಸಲ್ಲಿಸಿದ ಅಕ್ಲು ಮಾತ ನನ್ನ ಜನಕ್ಲಿಗೆ ಮಾದರಿ ಆವಡು ಎಂಕಲ ಅಭಿಪ್ರಾಯ ಅರವಾಡು ಮಸ್ತ್ ಜನ ವಿದ್ಯಾವಂತರಾಯರು ಜೋಕುಲು ಮಾತ ಹುಷಾರಾತಿರ್ ಪಂಡ ಎಂಗ್ಲಿಗೆ ಅವೇ ಹೆಮ್ಮೆ ಎಂಗ್ಲಿಗೆ ಇಡೀ ಪುಸ್ತಕ ಕೊರ್ನಕ್ಕೆ 20 ವರ್ಷಕ್ಕೆ ಎಂಗ್ಲಿಗೆ ಬಾರಿ ಸಾರ್ಥಕತೆ ಬರ್ಪಣೆ ಎಂಗ್ಲಿಗೆ ಅಂಚಾದೆ ಆ ಜೋಕ್ಲಿಗೆ ಮಾತ ಅಭಿನಂದನೆ ಪನ್ನೊಂದು ಇನ್ನು ಎಂಕ್ಲ ಮಾತ ಎಂಗ್ಲಿಗೆ ಸಂತೋಷ ಪಂಡ ಎಂಗ್ಲಿಗೆ ಏರೇರ್ನ ಪುದರ್ ಬಾರ್ದಾಕ್ಲು ಮಾತ ಇನ್ನು ವೇದಿಕೆಗೆ ಬರೋಣ ಅಂತ ಆಸೆ ಎಂಕ್ಲಿಗೆ ಇತ್ತೀನಿ ಅಂಚ ಮಾತಾ ಗಣ್ಯ ವ್ಯಕ್ತಿಯೆಲ್ಲ ಬರ್ತದೆ ಎಂಗ್ಲ ಕಾರ್ಯಕ್ರಮ ಭಾಗವಹಿಸಿದ್ರು ಅವು ಎಂಕ್ಲ ಮಿತ್ತ ಪ್ರೀತಿ ಪೂಜಾ ಸ್ವಾಮೀಜಿಲು ಏನ್ ಪನ್ಲೆಂಕಿ ಪೂರ ಒಂಜಿ ಕಾರ್ಯಕ್ರಮ ನಟಿ ಉಂತುಂಡು ಯಾರ ಒಂಜಿ ಕೇಂದ್ರ ಇತ್ತ ಪ್ರಕಾರ ಅವ್ರು ಉಂತಿದಿರ ಅವ್ರನ್ನ ಆಶೀರ್ವಾದ ಎಂಕ್ಲಿ ಏಪಲ್ಲ ಬೋರ್ಡು ಅವ್ರ ಪ್ರಾರ್ಥನೆ ಮಲ್ತೊಂದು ನಿಕ್ಲಿ 8 ಜನ ಸೇರಿದರೆ ನಿಕ್ಲಿಗೆ ಪೂರ ಅಭಿನಂದನೆ ಪನ್ನೊಂದು ಆಯನ ಮಿತ್ತದ ಜೀವನ ಸುಖಮಯವಾಡಿ ಹಾಗೆ ಮಾತಾಡಿತಿಲ್ಲ ಸಂತೋಷ ಇಪ್ಪಡಂದು ಏನು ದೇವರ ಪ್ರಾರ್ಥನೆ ಮಲ್ತೊಂದು ಮಾತಾ ಬತ್ತನ ಜನಕ್ಲಿಗೆಲ್ಲ ವಂದಿಸಾದು ಎಂಗ್ಲ ಸಮಿತಿದಕ್ಲಿಗೆ ಪಿರೊಂದು ಸರ್ತಿ ಯಾನು ವಂದಿಸಿದ ಎಂಗ್ಲ ಮಾತಾ ಕಾರ್ಯಕ್ರಮಡ್ಲ ಪುಗೆಲ್ ಗೊರ್ಪಕ್ಲಾಕ್ಲಿ ಗಂಗಾಧರ್ ಬೊಕ್ಕ ನಿತ್ಯಾನಂದೇರು ಬೊಕ್ಕ ಎಂಗ್ಲ ದೇವೇಂದ್ರ ಮಾತ ಹೆಂಗ್ ಬಾರಿ ಪುಗಿಲ್ ಮಾತಾಡ್ತಾ ಪುಗಿಲ್ ಕೊರ್ಪಕ್ಲಾಕ್ಲಿಗೆ ಮಾತ ದೇವರ ಎಡ್ಡೆ ಮಲ್ಪಡ್ ಪನ್ನೊಂದು ನನ್ನ ಮಿತ್ತಿಗೆ ಗೌರವಾರ್ಪಣ ಅವಕಾಶ ಉಂಡು ಬೊಕ್ಕ ಏರೇರಿಗೆ ಮಾತ ಎಂಕ್ಲು ಕೆಲವು ಕೊರ್ರ ಮೂಲು ಬಾಕಿ ಉಂಡು ಮಸ್ತ್ ಶಾಲೆ ಜೋಕ್ಲಿಗೆ ಅಕ್ಲಿಗೆ ಆಕ್ಲನ ಸನ್ಮಾನ ಪತ್ರ ಕೊರ್ರ ಉಂಡು ಅಕ್ಲಿಗೆ ಮಾತ ఆయన ಸನ್ಮಾನ ಪತ್ರ ಕೊರ್ಪಣ ಕಾರ್ಯಕ್ರಮ ಉಂಡು ಅಂಚ ಒಂದೇ ವೇದಿಕೆ ಹಾಕೊಂಡು ಆಗ್ಲ ಗೌರವಾರ್ಪಣೆ ಸಲ್ಲಿಸೋಳು ನಿಕ್ಲಿ ಮಾತಾಡ್ಲ ನಿಕ್ಲಿ ಮಾತ ಅಭಿನಂದನೆ ಪನ್ನೊಂದು ಎನ್ನೆರಡು ಪಾತ್ರ ಮುಕ್ತಾಯ ಮಾಡ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ತಿಮ್ಮಣ್ಣ ಹೆಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರ್ ಅವರನ್ನ ಅಭಿನಂದಿಸಿಕೊಂಡು ಮುಂದೆ ಮಾನ್ಯ ಶಿವಪ್ರಸಾದ್ ಅಜ್ಜಿಲರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾನ್ಯ ವಿಜಯಕುಮಾರ್ ಅವರು ನಿರ್ವಹಣೆ ಮಾಡ್ತಾರೆ. ಅವರ ಹೆಸರನ್ನ ಹೇಳಿದ ಹಾಗೆ ತಾವು ಬರಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೆ ಕೂಡ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಸಂಯಮದಿಂದ ತಾವೆಲ್ಲರೂ ಕೂಡ ಪಾಲ್ಗೊಂಡು ಸಹಕರಿಸಬೇಕು. ಮಾನ್ಯ ವಿಜಯಕುಮಾರ್ ಅವರ ಹೆಸರನ್ನ ಹೇಳಿದ ಹಾಗೆ ಸನ್ಮಾನಕ್ಕೆ ವೇದಿಕೆಗೆ ಬರಬೇಕು ಅಂತ ಪ್ರೀತಿ ವಿನಂತಿ. ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಆಡಳಿತ ಮಂಡಳಿ ಜೈನ ಶ್ರಾವಕ ಶ್ರಾವಕಿಯರು ಸುಲಿಕೇರಿ ಮತ್ತು ಎನ್ ರವಿರಾಜ್ ಹೆಗ್ಡೆನ್ ಅವರ ಗೊತ್ತು. ಇವರಿಂದ ಇದೀಗ ಗೌರವ ಸನ್ಮಾನ. ಅದೇ ರೀತಿ ಬಡಗಕಾರಂದರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರ ಅಧ್ಯಾಪಕರೊಂದಿಗೆ ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ದಯಮಾಡಿ ಎಲ್ಲರೂ ಒಮ್ಮೆಲೆ ಬಂದ್ರೆ ನಮಗೂ ಹೆಸರು ಹೇಳಿಕೆ ಅಸಾಧ್ಯ. ಒಂದು ಹೆಸರು ಬಿಡಬೇಕು, ಒಂದು ಸನ್ಮಾನ ಬಿಡಬೇಕು. ಆದ ಕಾರಣ ದಯಮಾಡಿ ತಾವುಗಳೇ ಇದನ್ನ ವ್ಯವಸ್ಥಿತವಾಗಿ ಗಮನಿಸಬೇಕು. ನಿಮ್ಮಷ್ಟಕ್ಕೆ ನೀವು ಬನ್ನಿ, ಎಲ್ರಿಗೂ ವ್ಯವಸ್ಥೆಯನ್ನು ಮಾಡುವ ತುಂಬಾ ಸಮಯ ಇದೆ. ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಬಡಗ ಕಾರಂದೂರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವೇಣೂರು ಇದರ ಪ್ರಸಾದ ತಂದಿದ್ದಾರೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕಾಶಿಪಟ್ಟಣದ ಪ್ರಸಾದ ಬಂದಿದೆ. ಡಾಕ್ಟರ್ ಎನ್.ಎಂ. ತುಳುಪುಲೆ ದಂಪತಿಗಳು ಗೌರವ ಸನ್ಮಾನ ಮಾಡಲಿದ್ದಾರೆ. ಶ್ರೀ ಸೋಮನಾಥೇಶ್ವರಿ ಭಜನಾ ಮಂಡಳಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಳದಂಗಡಿ, ಶ್ರೀ ಸೋಮನಾಥೇಶ್ವರಿ ಮಕ್ಕಳ ಕುಣಿತ ಭಜನಾ ಮಂಡಳಿ ಅರುವ, ಶ್ರೀರಾಮ ಶಾಲೆ ಸುಲಿಕೇರಿ, ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಸುಲಿಕೇರಿ ಮೊಗರು, ಬಳಂಜ ಶಿಕ್ಷಣ ಟ್ರಸ್ಟ್ ಸಮಿತಿ, ಶ್ರೀ ಬ್ರಹ್ಮ ದೇವರ ಬೆಟ್ಟದ ಬಸದಿ ಹಳದಂಗಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಒಕ್ಕೂಟ ನಾವರ, ಬ್ರಹ್ಮಶ್ರೀ ಕುಣಿತ ಭಜನಾ ಮಂಡಳಿ ಬಳಂಜ, ಶ್ರೀ ಮಹಾಮಾಯಿ ಮಾರಿಗುಡಿ ಸುಲಿಕೇರಿ, ಅರಮನೆಗೆ ಸಂಬಂಧಿಸಿದ ಗುರಿಕಾರರಿಂದ ಶ್ರೀ ಸತ್ಯಸಾರಮಣಿ ದೈವ ಸಮಿತಿ ಕೋಟೆಬಾಗಿಲು, ಶ್ರೀ ಬ್ರಹ್ಮಮಗೇರ ಗರಡಿ ಹಳದಂಗಡಿ, ಶ್ರೀ ಬ್ರಹ್ಮಮಗೇರ ಮಹಿಳಾ ಸಮಿತಿ ಹಳದಂಗಡಿ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಹಳದಂಗಡಿ, ಪ್ರಗತಿ ಬಂಧು ಒಕ್ಕೂಟ ಎ ಮತ್ತು ಬಿ ಹಳದಂಗಡಿ, ಶ್ರೀ ಗಾಯತ್ರಿ ವಿಶ್ವಕರ್ಮ ಸಂಘಟನೆ ಹಳದಂಗಡಿ, ಬಂಟರ ಸಂಘ ಹಳದಂಗಡಿ ವಲಯ, ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಬಡಗ ಕಾರಂದರು. ಇಷ್ಟು ಜನರು ನಮ್ಮ ಈ ಒಂದು ಪಟ್ಟಿಯಲ್ಲಿ ಮತ್ತು ಅದಲ್ಲದೆ ಇನ್ನಿತರ ಎಲ್ಲ ಸಂಘ ಸಂಸ್ಥೆಯವರು ನೀಡಿದ್ದಾರೆ.
ವೇಣೂರು ಪೆರ್ಮುಡ ಕಂಬಳ ಸಮಿತಿಯವರು ಕೂಡ ಈ ಒಂದು ಗೌರವದ ಸನ್ಮಾನವನ್ನ ಮಾಡಲಿದ್ದಾರೆ. ವೇದಿಕೆ ಸಣ್ಣದಾಗಿದೆ, ಸನ್ಮಾನ ದೊಡ್ಡದಾಗಿದೆ, ದಯಮಾಡಿ ಗಮನಿಸಿ. ಟಿವಿಯವರೆಗೂ ನೀವು ಬರಬೇಕು, ಫೋಟೋಕ್ಕೂ ನೀವು ಬರಬೇಕು, ಇಲ್ಲದಿದ್ದರೆ ಗೌರವ ಸನ್ಮಾನಕ್ಕೆ ಅರ್ಥ ಇರುವುದಿಲ್ಲ. ದಯಮಾಡಿ ಎಲ್ಲರೂ ಗಮನಿಸಿ. ಒಬ್ಬರ ನಂತರ ಒಂದು ತಂಡ ಬಂದ ನಂತರ ಅವರ ಸನ್ಮಾನ ಆದ ನಂತರ ತಮಗೆ ಅವಕಾಶ. ದಯಮಾಡಿ ಹತ್ತುವಾಗಲಿ ಗಮನಿಸಿ. ಎಲ್ಲರೂ ಒಮ್ಮೆಲೆ ಹತ್ತಬೇಡಿ. ವೇದಿಕೆ ಕೂಡ ಭಾರ ತಡೆಯುವ ಶಕ್ತಿ ಇಲ್ಲ. ದಯಮಾಡಿ ಗಮನಿಸಿ, ಎಲ್ರಿಗೂ ಅವಕಾಶ ಇದೆ. ನಂತರ ಉಳಿದಿರುವುದು ಅನ್ನ ಸೇವನೆ ಮತ್ತು ಪುಸ್ತಕ ವಿತರಣೆ ಮಾತ್ರ. ಆದ ಕಾರಣ ಈ ಒಂದು ಗೌರವ ಸನ್ಮಾನ ಚಂದದ ರೀತಿಯಲ್ಲಿ ಅಂದದ ಕಾರ್ಯಕ್ರಮವಾಗಿ ಮೂಡಿ ಬರಲಿ. ಮತ್ತೊಮ್ಮೆ ಹೆಸರನ್ನು ನಮ್ಮಲ್ಲಿ ಕೊಟ್ಟವರದೈತೆ, ಅದೇ ರೀತಿ ಇನ್ನುಳಿದ ಕೂಡ ಸಂಘಟನೆಗಳು ಮಾಲಾರ್ಪಣೆಗೆ ಅವಕಾಶ ಇದೆ. ಡಾಕ್ಟರ್ ಎನ್.ಎಂ. ತೊಳಪಳೆ ದಂಪತಿಗಳು, ಶ್ರೀ ಸೋಮನಾಥೇಶ್ವರಿ ಭಜನಾ ಮಂಡಳಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಳದಂಗಡಿ, ತೆರುಮುಡ ಕಂಬಳ ಸಮಿತಿ, ಶ್ರೀ ಸೋಮನಾಥೇಶ್ವರಿ ಮಕ್ಕಳ ಕುಣಿತ ಭಜನಾ ಮಂಡಳಿ ಅರುವ, ಶ್ರೀರಾಮ ಶಾಲೆ ಸುಲಿಕೇರಿ, ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಸುಲಿಕೇರಿ ಮುಗ್ರು, ಬಳಂಜ ಶಿಕ್ಷಣ ಟ್ರಸ್ಟ್, ಶ್ರೀ ಬ್ರಹ್ಮದೇವರ ಬೆಟ್ಟದ ಬಸದಿ ಹಳದಂಗಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಒಕ್ಕೂಟ ನಾವರ, ಬ್ರಹ್ಮಶ್ರೀ ಕುಣಿತ ಭಜನಾ ಮಂಡಳಿ ಬಳಂಜ, ಶ್ರೀ ಮಹಾಮೈ ಮಾರಿಗುಡಿ ಸುಲಿಕೇರಿ, ಅರಮನೆಗೆ ಸಂಬಂಧಿಸಿದ ಗುರಿಕಾರರಿಂದ ಶ್ರೀ ಸತ್ಯಸಾರ ದೈವ ಸಮಿತಿ ಕೋಟೆಬಾಗಿಲು, ಶ್ರೀ ಬ್ರಹ್ಮಮಗೇರರ ಗರಡಿ ಹಳದಂಗಡಿ, ಶ್ರೀ ಬ್ರಹ್ಮಮಗೇರರ ಮಹಿಳಾ ಸಮಿತಿ ಹಳದಂಗಡಿ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಹಳದಂಗಡಿ, ಪ್ರಗತಿ ಬಂಧು ಒಕ್ಕೂಟ ಎ ಮತ್ತು ಬಿ ಹಳದಂಗಡಿ, ಶ್ರೀ ಗಾಯತ್ರಿ ವಿಶ್ವಕರ್ಮ ಸಂಘಟನೆ ಹಳದಂಗಡಿ, ಬಂಟರ ಸಂಘ ಹಳದಂಗಡಿ ವಲಯ, ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಬಡಗ ಕಾರಂದೂರು, ಬಡಗ ಕಾರಂದೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಆಡಳಿತ ಸಮಿತಿ ಜೈನ ಶ್ರಾವಕ ಶ್ರಾವಕಿಯರು ಸುಲಿಕೇರಿ, ಶ್ರೀ ಎನ್ ರವಿರಾಜ ಹೆಗ್ಡೆ ನಾವರಗುತ್ತು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವೇಣೂರು, ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕಾಶಿಪಟ್ಟಣ ಹಾಗೂ ವೈಯಕ್ತಿಕವಾಗಿ ಕೂಡ ಈ ಒಂದು ಗೌರವ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಸದ್ಧರ್ಮ ಯುವಕ ಮಂಡಲ ಕುದ್ಯಾಡಿ, ಸುಲಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾಗೂ ಸರ್ವ ಸದಸ್ಯರು, ಸುಲಿಕೇರಿ ಪಂಚಾಯತ್. ಒಂದು ವಿನಂತಿ ಇದೆ, ಪ್ರೀತಿಯ ವಿನಂತಿ, ಯಾರು ಕೂಡ ತಪ್ಪು ಎಣಿಸಬೇಡಿ. ನೀವು ಸನ್ಮಾನ ಮಾಡೋದು ನಿಮಗೂ ನೆನಪಿನಲ್ಲಿ ಉಳಿಬೇಕು. ಫೋಟೋಕ್ಕೆ ವಿಡಿಯೋಗೆ ನೀವು ಮರುವುದಿಲ್ಲ. ದಯಮಾಡಿ ಎಲ್ಲರೂ ಗುಂಪು ಕೂಡ ಬರಬೇಡಿ. ಯಾಕಂದರೆ ಒಂದೊಂದು ಸಂಸ್ಥೆಯವರು ಬಂದು ಅವರದ್ದು ಗೌರವ ಸನ್ಮಾನ ಮುಗಿಸಿದ ನಂತರ ತಮಗೆ ಅವಕಾಶ, ಇಲ್ಲದಿದ್ದರೆ ತಮ್ಮ ಮುಖ ಬರುವುದಿಲ್ಲ, ಯಾರಿಗೆ ಯಾರು ಸನ್ಮಾನ ಮಾಡಿದ್ದಾರೆ ಎಂಬುದು ಕೂಡ ತಿಳಿಯುವುದಿಲ್ಲ. ಆದ ಕಾರಣ ಇದೊಂದು ವಿನಂತಿ. ಗ್ರೂಪ್ ಆಫ್ ಫೋಟೋ ತೆಗಿಲಿಕ್ಕೆ ಅವಕಾಶನೇ ಇರುವುದಿಲ್ಲ. ಮತ್ತೆ ಭಾರ, ವೇದಿಕೆ ಶಕ್ತಿಯನ್ನ ತುಂಬಲಿಕ್ಕೆ ಕಷ್ಟ, ಅದರ ಒಂದು ವೆಯ್ಟ್ ಇದೆ ವೇದಿಕೆಗೆ, ಅಷ್ಟೇ ಮಂದಿ ಬನ್ನಿ, ಇಲ್ಲದಿದ್ದರೆ ಅದು ಭಾರ ಕುಸಿಯುವ ಒಂದು ಪ್ರಸಂಗ ಕೂಡ ಬರಬಹುದು. ನವೀನನ್ನೇ ಕೊಲ್ತಾರತ ಸಿಂಗಲ್ ಬೆಲೆ. ದಯಮಾಡಿ ಒಂದು ಗಮನಿಸಿ, ಅದನ್ನು ಗಮನಿಸಿ. ವೇದಿಕೆಗೆ ಭಾರ ತಡೆಯುವ ಶಕ್ತಿ ಇಲ್ಲ. ಹೌದು, ಇಷ್ಟು ಜನ ಒಮ್ಮೆಲೆ ವೇದಿಕೆಗೆ ಬಂದಾಗ ತಡೆಯುವ ಶಕ್ತಿ ಇಲ್ಲ. ನಿಮ್ಮನ್ನು ತಡೆಯುವ ಇಂದಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನಡೆದಿಲ್ಲ. ಆ ಪುರಸ್ಕಾರ ಕೂಡ ಈ ಒಂದು ಸನ್ಮಾನ ಆದ ಕಾರಣ ಸನ್ಮಾನದ ವ್ಯವಸ್ಥೆಗಳೇ ಬಹುಶಃ ಸಾಲು ಸಾಲಾಗಿರುವುದರಿಂದ ಸಮಯಗಳು ಸ್ವಲ್ಪ ನಮಗೆ ಕಗ್ಗಂಟಿಗೆ ಇಕ್ಕಟ್ಟಿಗೆ ಸಿಕ್ಕಿದೆ. ಆದ ಕಾರಣ ಪ್ರತಿಭಾ ಪುರಸ್ಕಾರ ಕೂಡ ಇದೇ ವೇದಿಕೆಯಲ್ಲಿ ನಡೀತದೆ. ಯಾರು ಕೂಡ ಆತಂಕ ಪಡೆಯುವುದು, ಭಯ ಪಡೆಯುವಂತ ಅವಶ್ಯಕತೆ ಇಲ್ಲ. ಎಲ್ರಿಗೂ ಗೌರವ ಮಾಡ್ತಾ ಇದ್ದೇವೆ. ದಯಮಾಡಿ ಅವರುಗಳು ನಿಲ್ಲಬೇಕು. ಪ್ರತಿಭಾ ಪುರಸ್ಕಾರ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಭಾರ ತಡೆಯುವ ಶಕ್ತಿ ಇಲ್ಲ. ದಯಮಾಡಿ ಒಮ್ಮೆಲೆ ಹತ್ತಬೇಡಿ. ಎಲ್ರಿಗೂ ಅವಕಾಶ ಇದೆ. ಗುರುವಾನ್ಕೆರೆಯ ಎಕ್ಸೆಲ್ನ ಸುಮಂತ್ ಜೈನ್ ಕೂಡ ನಮ್ಮೊಂದಿಗೆ ಇದ್ರು. ಅವರಿಗೂ ವಿಶೇಷವಾದ
ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ಯುವ ನಾಯಕ ಡಿ ಕಿರಣ್ ಪುಷ್ಪಗಿರಿ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ವಿಶೇಷವಾದ ಧನ್ಯವಾದಗಳು. ಎಲ್ಲ ಕಡೆಯಿಂದ ಹಳದಂಗಡಿಗೆ ಸಂಬಂಧಿಸಿದಂತ ಹಳದಂಗಡಿಯ ಎಲ್ಲ ಅಜಿಲ ಸೀಮೆಯ ಎಲ್ಲ ಗ್ರಾಮಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ಮಾಲಾರ್ಪಣೆ ಮಾಡುವಂತ ಎಲ್ಲ ಬಂಧುಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಸತ್ಯದೇವತೆ ದೈವಸ್ಥಾನ ಹಳದಂಗಡಿ ಅರಮನೆ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ನೇರ ಪ್ರಸಾರದ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತುಕೊಂಡಂತ ಎಲ್ಲ ಸುದ್ದಿ ಉದಯ ಇರ್ಬೋದು, ಸುದ್ದಿ ಬಿಡುಗಡೆ ಇರ್ಬೋದು, ಚಾನೆಲ್ ಚಿಗುರು ಪತ್ರಿಕೆ ಇರ್ಬೋದು, ಅದೇ ರೀತಿ ಹೊಳಪು ಅನ್ನುವಂಥ ವಿಶೇಷವಾದ ಒಂದು ಚಾನೆಲ್ ಇರ್ಬೋದು, ಎಲ್ಲ ಚಾನೆಲ್ ಅವರು ಇಂದಿನ ಕಾರ್ಯಕ್ರಮಗಳನ್ನ ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ. ಮನೆಯಲ್ಲಿ ಇರುವಂತ ಮೊಬೈಲ್ನಲ್ಲಿ ನೋಡುವಂತ ಎಲ್ಲ ಆಸಕ್ತರಿಗೆ, ಯೂಟ್ಯೂಬ್ ಆಸಕ್ತರಿಗೆ ಈ ಒಂದು ಅವಕಾಶ ಇದೆ. ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಎಲ್ಲ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಅನ್ನ ಮಾಡಿ, ಅದೇ ರೀತಿ ಇಂದಿನ ಕಾರ್ಯಕ್ರಮದ ಒಂದು ಕಮೆಂಟ್ ಅನ್ನ ಮಾಡಿ ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬೇರೆ ಬೇರೆ ಕೌಂಟರ್ನಲ್ಲಿ ಪುಸ್ತಕ ವಿತರಣೆ ಆಗ್ತಾ ಇದೆ. ಸಣ್ಣ ಮಕ್ಕಳಿಗೆ ಬಡಗ ಕಾರೊಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಿದೆ. ವಾಹನ ದಟ್ಟಣೆ ಇದೆ, ಸಂಚಾರದ ನಿಯಮ ದಯಮಾಡಿ ಪಾಲಿಸಿ. ಅತ್ತೈತ್ತ ಓಡಾಡುವಂತ ಹೆತ್ತವರು ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಗಮನಿಸಿ. ಲಯನ್ಸ್ ಕ್ಲಬ್ ಸುಲ್ಕೇರಿ ವತಿಯಿಂದ ಕೂಡ ಗೌರವ ಸನ್ಮಾನ ಇದೆ. ಮಹಮ್ಮೈ ಮಾರಿಗುಡಿ ವತಿಯಿಂದ ಸನ್ಮಾನ ಇದೆ. ವೈಯಕ್ತಿಕವಾಗಿ ಕೂಡ ಹಲವು ಸಂಘ ಸಂಸ್ಥೆಗಳು ಸನ್ಮಾನದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದೆ. ಬೆಳಗಿನ ಮೆರವಣಿಗೆಯಲ್ಲಿ ಕುಣಿತ ಭಜನೆಯನ್ನ ಮಾಡಿ ಅದ್ಭುತವಾದ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದಂತ ಕುಣಿತ ಭಜನಾ ಮಂಡಳಿಯ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಬೇರೆ ಬೇರೆ ಕೌಂಟರ್ನಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಸ್ವಯಂ ಸೇವಕ ಎನ್ನುವಂತ ನೆಲೆಯಲ್ಲಿ ಪುಸ್ತಕ ವಿತರಣೆಯನ್ನ ಯಶಸ್ವಿಯಾಗಿಸುವಂತ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದ. ತಿಲ್ಯ ಪ್ರಗತಿ ಬಂಧು ಒಕ್ಕೂಟದ ಸೇವಾ ಪ್ರತಿನಿಧಿ ಹಾಗೂ ಸರ್ವ ಸದಸ್ಯರು ನಮ್ಮೊಂದಿಗೆ ಗೌರವವನ್ನ ಮಾಡಿದ್ದಾರೆ. ಅವರಿಗೂ ವಿಶೇಷವಾದ ಧನ್ಯವಾದಗಳು. ಇದೇ ಬರುವ ಜೂನ್ 22ರಂದು ಹಳದಂಗಡಿಯ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸದಿಯಲ್ಲಿ ಶಿವಪ್ರಸಾದ ಜಿಲ್ಲೆಗೆ ಜೈನ ಸಮಾಜ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಈ ಸಮಾರಂಭದಲ್ಲಿ ಕೂಡ ನಮ್ಮ ಮೂಡಬಿದ್ರೆಯ ಸ್ವಾಮೀಜಿಯವರು ಆಶೀರ್ವಚನ ಮಾಡಲಿದ್ದಾರೆ. ಹಳದಂಗಡಿ ಅರಮನೆಯ ತಿಮ್ಮಣ್ಣರ ಸರದ ಡಾಕ್ಟರ್ ಪದ್ಮಪ್ರಸಾದ ಜಿಲ್ಲೆರು ಗೌರವ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಅದೇ ರೀತಿ ಎಕ್ಸೆಲ್ನ ಚೇರ್ಮನ್ ಆಗಿರುವಂತಹ ಶ್ರೀಯುತ ಸುಮಂತ್ ಜೈನ್ ಇವರು ಮುಖ್ಯ ಅತಿಥಿಗಳಾಗಿ ಆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಬರುವ ಜೂನ್ 22ರಂದು ಮಧ್ಯಾಹ್ನ 3 ಗಂಟೆಗೆ ಹಳದಂಗಡಿಯ ಅರಮನೆ ಸಮೀಪ ಇರುವಂತಹ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸದಿಯಲ್ಲಿ ಜೈನ ಸಮಾಜದ ವತಿಯಿಂದ ನಮ್ಮ ಶ್ರೀಯುತ ಶಿವಪ್ರಸಾದ ಅಜಿಲರಿಗೆ ವಿಶೇಷವಾದ ಪೌರ ಸನ್ಮಾನ ಜರುಗಲಿದೆ. ಶಿವಪ್ರಸಾದ ಅಜಿಲರು ಈ ಸರ್ತಿ ವಿಶೇಷವಾಗಿ ಮೊನ್ನೆ ತಾನೇ ಆಮಂತ್ರಣ ಪರಿವಾರದ ಪ್ರತಿಷ್ಠಾನ ರಿಜಿಸ್ಟ್ರೇಷನ್ ಆಗಿದೆ. ಈ ಒಂದು ಆಮಂತ್ರಣ ಪರಿವಾರದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಒಂದು ಕಾರ್ಯಕ್ರಮದ ಜುಲೈ 13ರಂದು ಹಳದಂಗಡಿಯಲ್ಲಿ ಆಮಂತ್ರಣ ಪ್ರತಿಷ್ಠಾನದ ಕಚೇರಿ ಹಳದಂಗಡಿಯಲ್ಲಿ ಉದ್ಘಾಟನೆಯಾಗಲಿದ್ದಾರೆ. ಇದರ ಗೌರವಾಧ್ಯಕ್ಷರು ನಮ್ಮ ಶಿವಪ್ರಸಾದ ಅಜಿಲರು. ಟ್ರಸ್ಟಿಗಳಾಗಿ ಸದಾನಂದ ಬಿ ಕುದ್ಯಾಡಿ ಮತ್ತು ಅರುಣ್ ಜೈನ್, ವಿಜಯ್ ಕುಮಾರ್ ಜೈನ್ ಇಷ್ಟು ಜನ ಕಾರ್ಯನಿರ್ವಹಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೂ ತಮಗೆಲ್ಲರಿಗೂ ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ಸೇವಾ ಚಟುವಟಿಕೆ ನಡೆಯಲಿದೆ. ಇಂದು ವಿಶೇಷವಾಗಿ ಮುಂಜಾನೆ ಬೆಳಿಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಿಂದೂ ಯುವ ಶಕ್ತಿ ಆಲಡ್ಕ ಕ್ಷೇತ್ರದ ವಾಟ್ಸಪ್ ಗ್ರೂಪ್ ಇಂದ ನಡೆದಿದೆ. ಪ್ರತಿ ವರ್ಷದಂತೆ ಈ ಸಲ ಕೂಡ ವಿಶೇಷವಾಗಿ KMC ಆಸ್ಪತ್ರೆ ಇವರ ಸಹಯೋಗದಲ್ಲಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿದೆ. ಅದರಲ್ಲೂ ವಿಶೇಷವಾಗಿ ಸಹಕರಿಸಿದಂತ ಆಲಡ್ಕ ಕ್ಷೇತ್ರದ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಸಮಿತಿಯ ಪರವಾಗಿ ವಿಶೇಷವಾಗಿ ಧನ್ಯವಾದಗಳು. ಇಂದಿನ ಪೌರ
ಸನ್ಮಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಎಂ ಗಂಗಾಧರ ಮಿತ್ತಮಾರು, ಕಾರ್ಯದರ್ಶಿ ಆಗಿರುವಂಥ ದೇವೇಂದ್ರ ಹೆಗ್ಡೆ, ಅದೇ ರೀತಿ PH ನಿತ್ಯಾನಂದ ಶೆಟ್ಟಿ ಇವರು ಕೂಡ ವಿಶೇಷವಾಗಿ ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಮತ್ತೊಂದು ಪ್ರಕಟಣೆ, ಎಲ್ಲರೂ ಅನ್ನ ಸೇವನೆ ಮಾಡಬೇಕಾಗಿ ವಿನಂತಿ. ವಿಶೇಷವಾಗಿ ಪೌರ ಸನ್ಮಾನದ ವಿಶೇಷವಾದ ಸಿಹಿ ಖಾದ್ಯಗಳು ನಿಮಗಾಗಿ ತಯಾರಿಸಿದೆ. ದಯಮಾಡಿ ಎಲ್ಲರೂ ಅದರ ರುಚಿಯನ್ನು ಕೂಡ ನೋಡಿ ಪುಸ್ತಕ ವಿತರಣೆಯಲ್ಲಿ ಮಕ್ಕಳೊಂದಿಗೆ ಸಹಕರಿಸಿ ಪುಸ್ತಕವನ್ನು ದಯಮಾಡಿ ಸಾಲು ಸಾಲಾಗಿ ನಿಂತು ಪಡಿಬೇಕು. ಯಾರು ಕೂಡ ನೂಕು ನುಗ್ಗಲು ಮಾಡದೆ ಎಲ್ಲರಿಗೂ ಪುಸ್ತಕದ ಉಚಿತ ವ್ಯವಸ್ಥೆ ಇದೆ. ಯಾರೆಲ್ಲ ತಮಗೆ ಪುಸ್ತಕ ಅರ್ಜಿಯನ್ನು ಸಲ್ಲಿಸುವಾಗ ನಿಮಗೆ ಬೇರೆ ಬೇರೆ ಒಂದು ಕಲರಿನ ಒಂದು ಕಾಯಿನನ್ನು ನೀಡಲಾಗಿದೆ. ಆ ಕಾಯಿನನ್ನು ತೋರಿಸಿ ಪ್ರಥಮವಾಗಿ ಆ ಪುಸ್ತಕವನ್ನು ಪಡಿಬೇಕು. ನಂತರ ಅರ್ಜಿ ಇಲ್ಲದವರು ಅಥವಾ ಅರ್ಜಿ ಸಲ್ಲಿಕೆ ಮಾಡಿದವರು ಕೊನೆಗೆ ನಿಂತು ನಂತರ ಪುಸ್ತಕವನ್ನು ಸ್ವೀಕರಿಸಬೇಕು. ಹಳದಂಗಡಿ ವಲಯದ ಬಂಟರ ಸಂಘದ ಘಟಾನುಘಟನೆಗಳು ಈ ಒಂದು ಸಂದರ್ಭದಲ್ಲಿ ಶಿವಪ್ರಸಾದ್ ಅಜಿಲರಿಗೆ ಪೌರ ಸನ್ಮಾನವನ್ನು ಮಾಡಲಿದ್ದಾರೆ. ಅದೇ ರೀತಿ ಒಂದು ಪ್ರಕಟಣೆ, ನವಚಿಂತನೆಯ ಹೊಂಬೆಳಕಿನೊಂದಿಗೆ ಮಾಧ್ಯಮ ಲೋಕದಿ ವಸ್ತುನಿಷ್ಠ ವರದಿಯನ್ನ, ದೇಶಭಕ್ತಿ ವಿಚಾರಧಾರೆಯನ್ನ ಜಾಗೃತಗೊಳಿಸುವ ಚಿಂತನೆಯೊಂದಿಗೆ ಹೊಳಪು ಮೀಡಿಯಾ ಇದು ನವಚಿಂತನೆಯ ಹೊಂಬೆಳಕು ಎಂಬಂತ ಹೊಸ ನೂತನ ಹೊಳಪು ಮೀಡಿಯಾ ನಿನ್ನೆ ತಾನೇ ಶಿವಪ್ರಸಾದ್ ಅಜಿಲರ ಒಂದು ಸಂದರ್ಶನವನ್ನು ಕೂಡ ಮಾಡಿದೆ. ಇಂದು ಲೋಕಾರ್ಪಣೆಗೊಂಡಿದೆ. ಹೊಳಪು ಮೀಡಿಯಾ ತಮ್ಮೆಲ್ಲರ ಸಹಯೋಗದಲ್ಲಿ ಸಹಕಾರದಲ್ಲಿ ತಮ್ಮೆಲ್ಲರ ಚಿಂತನೆಯೊಂದಿಗೆ ಅದಕ್ಕೂ ಸಹಕಾರವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅರಮನೆಯ ಸರ್ವ ವಿಧಾನದ ಸಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮೊಂದಿಗಿರುವಂತಹ ಅರಮನೆಗೆ ಸಂಬಂಧಿಸಿದ ಗುರಿಕಾರರಿಂದ ಇದೀಗ ವಿಶೇಷವಾಗಿ ಪೌರ ಸನ್ಮಾನ ಜರುಗಲಿದೆ. ಅರಮನೆಗೆ ಸಂಬಂಧಿಸಿದ ಗುರಿಕಾರರಿಂದ ಹಳದಂಗಡಿ ಪ್ರಗತಿ ಬಂಧು ಒಕ್ಕೂಟ ಎ ಮತ್ತು ಬಿ ಸರ್ವ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, ಮೇಲ್ವಿಚಾರಕರು ದಯಮಾಡಿ ಸಿದ್ಧರಿರಬೇಕು. ಪಿಲ್ಯ ಗ್ರಾಮದ ವತಿಯಿಂದ ಬೇಬಿ ಪೂಜಾರಿ ಪುಣ್ಕೆತ್ಯರ್ ಇವರ ನೇತೃತ್ವದಲ್ಲಿ ಪೌರ ಸನ್ಮಾನ. ಸುದ್ದಿ ಬಿಡುಗಡೆ, ಸುದ್ದಿ ಉದಯ, ಹೊಳಪು, ಚಿಗುರು ಪತ್ರಿಕೆ 4 ಚಾನೆಲ್ಗಳಲ್ಲಿ ಈ ಒಂದು ಪ್ರಸಾರವನ್ನು ಮಾಡುವಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಕೆಲವು ಚಾನೆಲ್ಗಳು ನೇರ ಪ್ರಸಾರವನ್ನು ನೀಡಿವೆ. ನೇರ ಪ್ರಸಾರದಲ್ಲಿ ಎಲ್ಲರ ಈ ಒಂದು ಅವಕಾಶವ ಹಾಗೂ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಮಾಧ್ಯಮ ಮಿತ್ರರು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಪುಸ್ತಕ ವಿತರಣೆ ಬೇರೆ ಬೇರೆ ಕೌಂಟರ್ಗಳನ್ನು ಮಾಡಿಕೊಂಡಿದೆ. 1ರಿಂದ ನಂತರದ 5ನೇ ತರಗತಿವರೆಗೆ ಬಹುಶಃ ಬಡಗ ಕಾರಂದೂರು, 7ನೇ ತರಗತಿವರೆಗೆ ಬಡಗ ಕಾರಂದೂರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಗ ದಾಟಿ ಹೋಗುವಂಥ ಸಂದರ್ಭ ದಯಮಾಡಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ವಾಹನದ ದಟ್ಟಣೆ ಇದೆ. ಅದೇ ರೀತಿ ಕಾಲೇಜಿನ ಮಕ್ಕಳಿಗೆ 10ರ ನಂತರದ ಎಲ್ಲ ವಿಭಾಗ ದೇವಸ್ಥಾನದ ಎಡ ಮತ್ತು ಬಲ ಭಾಗದಲ್ಲಿ ನಡೆಯುತ್ತಾ ಇದೆ. ಅದಕ್ಕೂ ಭಾಗಿಸಬೇಕು. ಎಂಟು 9 10 ಕೂಡ ಇದೇ ವಠಾರದಲ್ಲಿ ನಡೀತಿದೆ. ನಮಗೆ ಸಾಧ್ಯವಾದಲ್ಲಿ ಕೌಂಟರಲ್ಲಿ ವಿಚಾರಿಸಬಹುದು. ಆಗ
ತಮ್ಮ ತಮ್ಮ ಸ್ಥಳವನ್ನು ಗುರುತಿಸಿಕೊಳ್ಳುವಂಥ ಅವಕಾಶ ಇದೆ. ಹಳದಂಗಡಿಯ ಪ್ರತೀಕ್ ಟೆಕ್ಸ್ಟೈಲ್ ಇದರ ಮಾಲಕರಾಗಿರುವಂಥ ದಿಲೀಪ್ ಚಕ್ರವರ್ತಿ ವಿಶೇಷವಾಗಿ ಒಂದು ಗೌರವ ಸಲ್ಲಿಕೆಯನ್ನು ಶಿವಪ್ರಸಾದ್ ಅಜಿಲರಿಗೆ ನೆರವೇರಿಸಲಿದ್ದಾರೆ. ಇಂದು ಶಿವಪ್ರಸಾದರಿಗೆ ವಿಶೇಷವಾದ ಒಂದು ವೇದಿಕೆಯನ್ನು ನಿರ್ಮಿಸಲಾಗಿತ್ತು, ಚಪ್ಪರವನ್ನ. ಅದು ವೀಳ್ಯದ ಎಳೆಯ ಬಚ್ಚಿರೆ, ನಮ್ಮ ತುಳುನಾಡದ ಬಚ್ಚಿರದ ಮೂಲಕ ಇನ್ನು ವ್ಯವಸ್ಥೆ ಮಾಡಿದ್ರೆ ಬಾರಿ ಪೊರ್ಲುದ ಐಟೆ ಆರಿಗೆ 2 ಜನ ದಂಪತಿನ ಕುಲ್ಲಾದಿ ವಿಶೇಷವಾದ ಗೌರವ ಸನ್ಮಾನ ಮಲ್ದ. ಅಂಡ ಆ ಬಚ್ಚಿರೆ ಬತ್ತಿನಂಜಿತ್ನ ಜಾಗಿ ಗುರುವಂಕೆರೆ ಎಕ್ಸೆಲ್ ಸಂಸ್ಥೆದ ಎದುರಿತ್ತಿನ ಜಿತ್ನ ಸೈಫುಲ್ಲಾ ಖಾನ್ ಪನ್ಬಿರಂಜಿತ್ನ ಆರ್ನ ತೋಟಾಡ್ದು ಒಂಜೇ ಮರಡ್ದು ಮಲಮಲ್ಲ ಬಚ್ಚಿರని ಪೆಜ್ಜೆಂದು ಬತ್ತ ದರ್ಶನ್ರು ಏನು ಬಕ್ಕ ನಜೀರ್ 66 ನಜೀರ್ ಬಕ್ಕ ದರ್ಶನ್ ರೆಗ್ಲಿ ಒಂಜಿ ಪೊರ್ಲದ ವ್ಯವಸ್ಥೆಯನ್ನು ಮಲ್ದೇರಿ ಅಕ್ಲೆಗಳ ವಿಶೇಷವಾದ ಧನ್ಯವಾದ ಕೊರಂದುಲ್ಲ. ಸೈಫುಲ್ಲಾ ಗುರುವಂಕೆರೆ ಆರೆಗ್ಲ ಒಂಜಿ ಮಲ್ಲ ಬಚ್ಚಿರని ಎಂಕ್ಲಿಗೆ ಒದಗಿಸಾದು ಕೊಡ್ತೀರಿ. ಆರೆಗ್ಲ ಶಿವಪ್ರಸಾದ್ ಜಿಲ್ಲೆಯ ಪರವಾದ ಹಾರ್ದಿಕವಾದ ಧನ್ಯವಾದ ಕೊರಂದುಲ್ಲ. ಕುಣಿತ ಭಜನಾ ಮಂಡಲದಕ್ಕೆಲ್ಲ ಈ ಒಂಜಿ ಗೌರವ ಸಲ್ಲಿಕೆ ಮಲ್ಪನಂಚಿತ್ನ ಚಾವಡಿಗೆ ಬಿಡತ್ತಂದುಲೇರಿ ನನ್ನ ಏರ್ಲ ಇತ್ತನಾಡ ದಯಮಾಲ್ತದೆ ವೈಯಕ್ತಿಕವಾದ ಇತ್ತನಾಡಲ ಈ ಒಂಜಿ ಗೌರವ ಸಲ್ಲಿಕೆ ಮಲ್ಪಡು ಪ್ರವೀಣ್ ಮುಳ್ಳಗುಡ್ಡೆ ಮೇರ್ಲ ದೂರದ ಮುಂಬೈ ಹಿಡಿದು ಬರ್ತದೆ ಶಿವಪ್ರಸಾದ್ ಅಜಿಲನ ಪ್ರೀತಿದ ಮಿತಿ ನಮ್ಮ ಕಾರ್ಯಕ್ರಮ ಮಂಡಳಿ ಆರೆಗ್ಲ ವಿಶೇಷವಾದ ಧನ್ಯವಾದ ಕೊರಲ್ಲ. ಚಿಗುರು ಪತ್ರಿಕೆದ ಸಂಪತ್ ಜೈನೆ ವಿಶೇಷವಾದ ಈ ಒಂಜಿ ಕಾರ್ಯಕ್ರಮದ ನೇರ ಪ್ರಸಾರ ಕೊರಂದಲೇರಿ. ಸುದ್ದಿ ಬಿಡುಗಡೆ ಮಾಧ್ಯಮದಕ್ಕೆಲ್ಲ ನಮ್ಮೊಟ್ಟಿಗೂ ವಾರಪತ್ರಿಕೆ ತಂದೆ ಸುದ್ದಿ ಮಾಧ್ಯಮದೊಟ್ಟಿಗೂ ಈ ಒಂಜಿ ನೇರ ಪ್ರಸಾರಕ್ಕೆ ಪ್ರಯತ್ನ ಬೈದೇರಿ ಅಕ್ಲೆಗ್ಲ ಧನ್ಯವಾದ. ಅಂಚನೆ ಸುದ್ದಿ ಉದಯ ಮಕ್ಕಳ ನೇರ ಪ್ರಸಾರದೊಟ್ಟಿಗೂ ಸುದ್ದಿ ಉದಯ ಪತ್ರಿಕೆಗಳ ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಪುರಬನಿ ಬಕ್ಕ ಸಂಚಿಕೆ ಮಲ್ದೇರಿ ಅಕ್ಲೆಗ್ಲ ವಿಶೇಷವಾದ ಧನ್ಯವಾದ ಕೊರಂದುಲ್ಲ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಬಯಲಾಟ ಸಮಿತಿ ಹಳದಂಗಡಿ ನೇತೃತ್ವಡ್ಲ ಈ ಒಂಜಿ ಸನ್ಮಾನ ಸಲ್ಲಿಕೆ ಅವರುಂಡು. ಬ್ರಹ್ಮಮುಗೇರರ ಗರಡಿ ಆಡಳಿತ ಸಮಿತಿ ಮೊಕಲಮತಿರಿದ ಶ್ರೀಯುತ ಶಿವಪ್ರಸಾದ್ ಜಿಲ್ಲೆಗೆ ಗೌರವ ಸನ್ಮಾನದ ಸಲ್ಲಿಕೆ ಅವರುಂಡು. ದಯಮಲ್ತದ ಮಾತೆಲ್ಲ ಐತ ಸದಸ್ಯರನ್ನಾಗಿ ನಮ್ಮ ವೇದಿಕೆಯಲ್ಲಿ ಸಹಕರಿಸೋಡು ಬಂದ ಆತ್ಮೀಯ ಬಂದಲ ಇನ್ನು ವಿಶೇಷವಾದ ನಮ್ಮ ಹಳದಂಗಡಿ 22 ವರ್ಷದ ಉಚಿತ ಪುಸ್ತಕ ವಿತರಣಾ ಸಮಾರಂಭ ಐತ ಒಟ್ಟಿಗೂ ಇನ್ನು ವಿಶೇಷವಾದ ಸತ್ಯಬ್ದ ಸಮಾರಂಭ ನಮ್ಮ ಶಿವಪ್ರಸಾದ್ ಜಿಲ್ಲೆಗೆ 10 ವರ್ಷ ಆಯ್ನಿಂತ ಈ ಒಂದು ಸಂದರ್ಭಡು ಆತನ ಕೆಲಸದ ನಿವೃತ್ತಿ ಘೋಷಣೆ ಮಾಡ್ತಿದ್ದೆ 5 ಬಕ್ಕ ನಿವೃತ್ತಿ ಸಮಾರಂಭ ಮಲ್ಪಂಚಿನ ಈ ವಿಶೇಷಕ್ಕೆ ನಮ್ಮ ಮಾತೆಲ್ಲ 60 ಸೀಮೆದ ಮಾತೆಲ್ಲ ಸೇರಿದ ಪೌರ ಸನ್ಮಾನದ ಈ ಒಂದು ಜವಾಬ್ದಾರಿ ವಹಿಸ ಒಂದು ಐತ ಸಮಿತಿ ಮಲ್ಪಣಿತ ಮೂಲಕ ಮಾತೆಲ್ಲ ವಿಶೇಷವಾದ ಸಹಕಾರ ಮಲ್ದ ಮಾತರಗಲಿ ಸಂದರ್ಭ ಅಜಿಲ ಸೀಮೆದ ಪರವಾದ ಅಂಜನಿ ಹಳದಂಗಡಿ ತಿಮ್ಮಣ್ಣರ ಸಂಜೆಯಿಂದ ಡಾಕ್ಟರ್ ಪದ್ಮಪ್ರಸಾದ್ ಜಿಲ್ಲೆನ ಒಂಜಿ ಒತ್ತಿ ಹಿಡಿದು ಅವತ್ತೊಂದು ಶಿವಪ್ರಸಾದ್ ಜಿಲ್ಲೆನ ಒಂಜಿ ಪ್ರೀತಿಡಿ ಅಂಜನಿ ಸತ್ಯದೇವತೆ ದೇವನ ಅನುಗ್ರಹ ತಿಕ್ಕಡ ಬಂದು ನಮ್ಮ ಮಾತೆಲ್ಲ
ಮಾತೆಲ್ಲ ಬೇಡೊಂದು ನಲ್ಲಾತ ಕೆಲಸ ಕಾರ್ಯಲು ಸಮಾಜಮುಖಿ ಕೆಲಸ ಅಂಚಿನ ಪುಸ್ತಕ ವಿತರಣೆ ಬಕ್ಕ ಆಯುರ್ವೇದಿಕ ಐಶ್ವರ್ಯ ಸಕಲ ಸಂಪತ್ತು ನಲ್ಲಾತ ಶ್ರೀದೇವೇರಿ ಅಕ್ಕಳಿಗೆ ಕರಣ್ ಸೌಡ್ ಪಣಿ ಸಂದೋಡು ಮಾತೆಲ್ಲ ಒಂಜಾತ್ ಮನಸ್ಸಡಿ ಒಂಜಿ ಪ್ರೀತಿ ನಿಧಿ ಒಂದು ಅನುಗ್ರಹ ಮಲ್ತೊಂದು ಅಕ್ಕಳಿಗೆ ಸಹಕರಿಸೋಡು ನಲ್ಲಾತ್ ಸೇವೆಗೆ ಅಂಚನಿ ಭಕ್ತಿಗೆ ಪುದಾರಿ ಪೋಯಿನಂಚಿತ್ತ ಅರುವ ನಲ್ಲಾತ್ ಬೆಳಗಡೆ ಶಾಲೆದ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಉಂಟು ದಯಮಲ್ತದೆ ಚಾವಡಿದ ಎದುರು ಬತ್ತದ ಆಸೆಂಡ್ರವಡು ಏರೇರು ನಿಕ್ಲ ಪಟ್ಟಿನ ಶಾಲೆ ಗೆತ್ತೊಂದೇರ ಮಾಸ್ಟರ್ನಾಕ್ಲಿ ಅಕ್ಲೆಗೆ ಪ್ರತಿಭಾ ಪುರಸ್ಕಾರ ಉಂಟು ದಯಮಲ್ತ ನಿಕ್ಲು ಏರು ಉಳ್ಳರ ಪಂಡಿಂಕ್ಲಿಗೆ ಗೊತ್ತುಜಿ ಉನಸ್ಸು ಮಲ್ತೊಂದು ಇಕ್ತಾರದಂಡ ಉನಸ್ಸು ಬುಡ್ದು ಬಲೆ ಪುಸ್ತಕ ದೆತ್ತೊಂದು ಇಕ್ತಾರದಂಡ ಪುಸ್ತಕ ದೆತ್ತೊಂದು ಬಲೆ ಅಂತೂ ಚಾವಡಿದ ಎದುರು ಇಪ್ಪೋಡು ಬೇಗ ಬೇಗ ಐನತ್ತು ಬೇಗ ಪಾತ್ರ ಮುಂತುರ್ಚಿ ದಯಮಲ್ತದೆ ನಲ್ಲ ಒಳ್ಳೆಯರು ಒಕ್ಕೂಟ ಅಳದಂಗಡಿ ಪ್ರಗತಿ ಬಂದು ಒಕ್ಕೂಟ ಜವಾಬ್ದಾರಿ ಪನ್ನಾಗ ಅಳದಂಗಡಿದ ಪೂರ ವ್ಯವಸ್ಥೆಯನ್ನು ಬಾರಿ ಪೊರ್ಲುಡು ಮಲ್ತೊಂದು ಪೂರ ಜನಕ್ಲೇನು ಒಟ್ಟುಪಾಡು ನಂಚಿತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು 10 ಕಾರ್ಯಕ್ರಮ ಮಲ್ತೊಂದು ಶಿವಪ್ರಸಾದ್ ಜಿಲ್ಲೆನ ಒಂದು ಪ್ರೋತ್ಸಾಹದೊಟ್ಟಿಗೂ ನಡತೊಂದಿಪ್ಪು ನಂಚಿತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರಗತಿ ಬಂದು ಎ ಒಕ್ಕೂಟ ಒಕ್ಕ ಬಿ ಒಕ್ಕೂಟದಾಗಲಿ ದಯಮಲ್ತದ್ದು ಚಾವಡಿಗೆ ಬರಡು ನಿಖಲ್ನಲ್ಲಿ ಈ ಒಂದು ಗೌರವ ಸಲ್ಲಿಕೆಯನ್ನು ಮಲ್ಪಡು ಬಂದು ಈ ಸಂದರ್ಭ ವಿನಂತಿ ಮಲ್ತೊಂದಲ್ಲೇ ಮೇಲ್ವಿಚಾರಕೈ ಸೇವಾ ಪ್ರತಿನಿಧಿಯಾಗಲಿ ಪ್ರಗತಿ ಬಂಧು ಒಕ್ಕೂಟದ ಅಧ್ಯಕ್ಷರ ಬಕ್ಕ ಪದಾಧಿಕಾರಿನಾಗಲಿ ಸರ್ವ ಸದಸ್ಯರನಾಗಲಿ ಚಾವಡಿಗೆ ಬರ್ತದೆ ಈ ಒಂದು ಪೌರ ಸನ್ಮಾನ ಮಲ್ಪಡು ಬಂದು ಈ ಸಂದರ್ಭ ಪ್ರೀತಿಪೂರ್ವಕವಾದ ವಿನಂತಿ ಮಲ್ತದಲ್ಲ ಹಳದಂಗಡಿ ಒಂದೇ ಬರ್ಪಿನ 22 ತಾರೀಕಿಗೆ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸದಿದಡಿ ಜೈನ ಸಮಾಜದ ವತಿಯಿದೆ ಶಿವಪ್ರಸಾದ ಜಿಲ್ಲೆಗೆ ಗೌರವ ಸನ್ಮಾನ ನಡಪರಂಡು ಈ ಸನ್ಮಾನ ನಡಿ ಮೂಡಬಿದ್ರೆ ಮಠದ ಸ್ವಾಮೀಜಿಲು ಭಾಗವಹಿಸಲಿರಿ ಹಳದಂಗಡಿ ಅರಮನೆದ ಶ್ರೀಯುತ ತಿಮ್ಮಣ್ಣ ರಸ್ತೆ ಭಾಗತ್ತದೆ ಗೌರವ ಅಧ್ಯಕ್ಷತೆ ವಹಿಸಿಕೊಂಡಿರಲಿರಿ ಅಂಚನೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆದ ಚೇರ್ಮನ್ ಏನಿಂಚಿತ್ನ ಸುಮಂತ್ ಜೈನ್ ಮೇರೆ ಕಾರ್ಯಕ್ರಮ ಉಪಸ್ಥಿತಿ ಇತ್ಯಾದಿ ಕಾರ್ಯಕ್ರಮ ಯಶಸ್ವಿ ಮಲ್ಪರಲಿರಿ ಈ ಕಾರ್ಯಕ್ರಮ ಒಂದೇ ಬರ್ಪಿನ 22 ತಾರೀಕಿಗೆ ಹಳದಂಗಡಿದ ಅರಮನೆದ ಕೈತಲಿ ಪುಣಂಚಿತ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸದಿಡಿ ನಡಪರಂಡು ಎಲ್ಲೇ ಶಿವಪ್ರಸಾದ ಜಿಲ್ಲೆಗೆ ಗುದ್ದಾಡಿದ ಸದ್ಧರ್ಮ ಯುವಕ ಮಂಡಲ ಮೊಕಲ ನೂತನ ಸಭಾಭವನ ಉದ್ಘಾಟನೆ ನಡಪರಂಡು ಆ ಉದ್ಘಾಟನಾ ಸಮಾರಂಭಡಿ ಶಿವಪ್ರಸಾದ ಜಿಲ್ಲೆಗೆ ಸದ್ಧರ್ಮ ಯುವಕ ಮಂಡಲದ ಆವಂಜಿ ಸಮಾರಂಭಡಿ ಪೌರ ಸನ್ಮಾನ ಅಖಿಲ ಊರದ ಪರವಾದ ನಡಪರಂಡು ಆವಂಜಿ ಕಾರ್ಯಕ್ರಮಗಳ ನಿಖಲಿಗೆ ವಿಶೇಷವಾದಿ ಸ್ವಾಗತ ಮತ್ತೊಂದಲ್ಲೇ ಬೊಲ್ಪುಗು ಉದ್ಘಾಟನಾ ಸಮಾರಂಭ ಬಯ್ಯಾಡಿ ಸಾರ್ವಜನಿಕ ಸಮಾರಂಭ ನಡಪರಂಡು ಅಂಚೆನಿ ರಾತ್ರಿ 1 ಗಂಟೆ ಹಿಡಿದಬೇಕ ತಾಂಬೂಲ ಕಲಾವಿದರಿ ಪುಂಜಲ್ ಕಟ್ಟೆ ಮಕ್ಕಳಿಡ್ದೆ ಸಂಕಲೆ ಪನ್ಬೆಂಚಿನ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಎಲ್ಲೆದ ದಿನಟು ಗುದ್ದಾಡಿದ ಸದ್ಧರ್ಮ ಯುವಕ ಮಂಡಲದ ನೂತನ ಸಭಾಂಗಣ ನಡಪರಂಡು ಬೊಲ್ಪುಗು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಪೌರ ಸನ್ಮಾನ ಸ್ವೀಕಾರ ಶ್ರೀಯುತ ಶಿವಪ್ರಸಾದ್ ಅಜಿಲೇರಿ ಬಹುಶಃ ಆಂಡ್ ಬಂಡ್ ತೋಜುಂಡು ಹೊರ ಶಿವನನ್ನು ಬುಡ್ದುಕೊರ ಮಾತೆಲ್ಲ ಗೌರವ ಉಂತುದವರಿಗೆ ಮಾತೆಲ್ಲ ಗೌರವ ಸಲ್ಲಿಕೆ ಮಲ್ಪಡು ಬಂದು ವಿನಂತಿ ಮಾಡ್ತಾರೆ ದಯಮಾಡಿ ಚಪ್ಪಾಳೆ ದೊಡ್ಡ ಶಿವನನ್ನ ಬುಡ್ದುಕೊರಪ ಅರ್ನ ಜೀವನ ನಲ್ಲ ಪಾವನವಾಡಿ ನಲ್ಲಾತು ಸೇವೆಯನ್ನು ಮಲ್ಪಂಜಿತ ಭಾಗ್ಯನ ಶ್ರೀದೇವರ ಅನುಗ್ರಹ ಮಲ್ಪಡು ಸೋಮನಾಥೇಶ್ವರಿ ಅಮ್ಮ ಅಂಜನೆ 6 ನಂಬಂದು ಬತ್ತಿನ ಮನೆ ದೇವರ ಬಕ್ಕ ಇಲ್ಲದ ದೇವರೇ ಅಂಜನೆ ಬಸದಿದ ದೇವರ ಬಕ್ಕ ಸತ್ಯದೇವತಮ್ಮ ಕಾಪಾಡು ಬಂದ ಮಾತ್ರ ಸರ್ವ ಮಂಜುನಾಥ ಸ್ವಾಮಿ ಕಾಪಾಡು ನಲ್ಲಾತ ಶಕ್ತಿ ಭಕ್ತಿ ಯಾರಿಗೆ ತಿಕ್ಕಡು ಧನ್ಯವಾದ ಸಮರ್ಪಣೆ PH ನಿತ್ಯಾನಂದ ಶೆಟ್ಟಿ ಒಂದೇ ಬರ್ಪಿನ 22ಗೆ ಕುಡೂರ ಹಳದಂಗಡಿ ಶಿವಪ್ರಸಾದ್ ಜಿಲ್ಲೆಗೆ ಸನ್ಮಾನ ಕಾರ್ಯಕ್ರಮ ನಡಪರಂಡು ಜುಲೈ 13ಕ್ಕೆ ಆಮಂತ್ರಣ ಪ್ರತಿಷ್ಠಾನ ರಿಜಿಸ್ಟ್ರೇಷನ್ ಗೌರವಾಧ್ಯಕ್ಷರಂಚಿನ ಶ್ರೀಯುತ ಶಿವಪ್ರಸಾದ್ ಜಿಲ್ಲೆಯ ನೇತೃತ್ವದ ನೂತನ ಕಚೇರಿ ಪ್ರಾರಂಭಗೊಂಡ ಐಕ್ಯನಿಗಳಿಗೆ ಸ್ವಾಗತ ಮೆಸ್ಕಾಂದ ನಾರವಿದ ಕಿಟ್ಟು ಮೇರೆ ಉದ್ಯೋಗ ಡಿಪ್ಪಣಗನೆ ಅಪಘಾತಕ್ಕೆ ಬಲಿಯಾದ ಜೀವ ಕಳೆಯೊಂದೇರೆ ಅವರ ಪತ್ನಿ ತರಂಬೆ ಮೇರೆ ನಮ್ಮೊಟ್ಟುಗುಲೇರಿ ಅರಸ್ ಕಟ್ಟಿಡು ಬೇಲೆ ಮಂತ್ರಂಜಿನ ವಿದ್ಯುತ್ ಇಲಾಖೆ ಅಪಘಾತ ಬಲಿಯಾತಿರಿ ಕಿಟ್ಟು ಮೇರ್ನ ಈ ಒಂದು ವಿಶೇಷವರಿಗೆ
ಆರ್ಥಿಕವಾದ ಸಹಾಯ ಮಲ್ಪಂಚಿತ ವ್ಯವಸ್ಥೆಗೆ ಶಿವಪ್ರಸಾದ್ ಜಿಲ್ಲೆ ಪಿದಾಡ್ತಿತ್ತೆ 6ನೇ ವೇದಿಕೆಗೆ ಲೆತ್ತೊಂದುಲೇರು. ಆತ್ಮೀಯ ಬಂಧುಗಳೇ, ಇನಿ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಮೂಲು ಸಂಯೋಜನೆ ಆಡಿ ಶಿವಪ್ರಸಾದ್ ಅಜಿಲೇರ್ನ ಷಷ್ಠ್ಯಬ್ದ ಸಮಾರಂಭ ಪೌರ ಸನ್ಮಾನ ಬೊಕ್ಕ ಜೋಕ್ಲೆಗೆ ಪುಸ್ತಕ ಕೊರ್ಪುನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಂಚಿನ ಮಾತ ಬಾರಿ ಎಡ್ಡ ರೀತಿಯ ಕಾರ್ಯಕ್ರಮಗಳು ನಿಖಲ ಮಾತ ಸಹಕಾರಡು ಬಾರಿ ಎಡ್ಡ ರೀತಿ ನಡತೊಂದು ಬರ್ತದುಂಡು. ಏನಿತ್ತ ಈ ಕಾರ್ಯಕ್ರಮದ ನಂಗೆ ಆಶೀರ್ವಚನ ಮಲ್ತನಂಚಿನ ಪರಮ ಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಲೆಗೆ ಎಂಕಲ್ನ ಹಳದಂಗಡಿದ ಪೌರ ಸನ್ಮಾನದ ವತಿರ್ದು ಮೂಲು ಸೇರಿದಂಚಿನ ಸಮಸ್ತ ಭಗವದ್ಭಕ್ತರ್ನ ವತಿರ್ದು ವಿದ್ಯಾಭಿಮಾನಿನ ವತಿರ್ದು ಭಕ್ತಿಪೂರ್ವಕವಾಯಿನ ಪ್ರಣಾಮಗಳನ್ನು ಎಂಕಲು ಸಲ್ಲಿಸೋದಿಲ್ಲ. ಅಂಚೆನೆ ಇನ್ನಿತ್ತ ಸಮಾರಂಭಡು ನಂಗೆ ಮಾತೆರೆಗಳ ಆಶೀರ್ವಚನ ಮಲ್ತನಂಚಿನ ನನ್ನರಿ ಸ್ವಾಮಿಲು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯರು ಶ್ರೀ ಎಡನೀರು ಮಠ ಕಾಸರಗೋಡು ಮೇರ್ಲ ಈ ಒಂಜಿ ಸಮಾರಂಭಗೂ ದಿವ್ಯ ಸಾನ್ನಿಧ್ಯನ ಕೊರ್ದು ನಂಗೆ ಆಶೀರ್ವಚನ ಮಲ್ತೇರೆ. ಆರೆಗಳ ಈ ಒಂಜಿ ಸನ್ಮಾನ ಸಮಿತಿದ ವತಿರ್ದು ಮೂಲು ಸೇರಿದಂಚಿನ ಮಾತ ಭಗವದ್ಭಕ್ತರನ್ನ ವತಿರ್ದು ಭಕ್ತಿಪೂರ್ವಕವಾಯಿನ ಪ್ರಣಾಮೋಲೆಯನ್ನು ಎಂಕಲು ಸಲ್ಲಿಸೋದಿಲ್ಲ. ಏನಿತ್ತ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ತಿಮ್ಮಣ್ಣರಸರಾಯನ ಡಾಕ್ಟರ್ ಪದ್ಮಪ್ರಸಾದ ಜಿಲ್ಲೆಗೆ ಮೂಲು ಮಾತ ಸಮಿತಿದ ಕಲ್ನ ವತಿರ್ದು ಆರೆಗೆ ಗೌರವಾರ್ಪಣೆಯನ್ನು ಎಂಕಲು ಸಲ್ಲಿಸೋದಿಲ್ಲ. ಅಂಚೆನೆ ಈ ಒಂಜಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತನಂಚಿನ ಕುಡ್ಲದ ಲೋಕಸಭಾ ಸದಸ್ಯರಾಯನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗಳ ಎಂಕಲು ಸಮಿತಿದ ವತಿರ್ದು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚೆನೆ ಪ್ರತಿಭಾ ಪುರಸ್ಕಾರ ಬೊಕ್ಕ ಪ್ರೇರಕ ಪಾತೆರನಂಚಿನ ಏಷ್ಯಾನೆಟ್ ಸುವರ್ಣವಾಹಿನಿದ ಪ್ರಧಾನ ಸಂಪಾದಕರೇ ಶ್ರೀ ಅಜಿತ್ ಹನುಮನ್ಕರ್ ಬೇರೆಗಳ ಎಂಕಲ್ನ ಸಮಿತಿದ ವತಿರ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಇನ್ನಿತ ಸಮಾರಂಭಡು ಮುಖ್ಯ ಅತಿಥಿಲಾದ ಭಾಗವಹಿಸಿನ ಸನ್ಮಾನ್ಯ ಹರೀಶ್ ಪೂಂಜೆರೆ ಶಾಸಕರೇ ಬೆಳ್ತಂಗಡಿ, ಶ್ರೀ ಕೆ ಪ್ರತಾಪ್ ಸಿಂಹ ನಾಯ್ಕರೇ ವಿಧಾನ ಪರಿಷತ್ ಸದಸ್ಯರೇ, ಶ್ರೀ ಮಂಜುನಾಥ ಭಂಡಾರ್ರೆ ವಿಧಾನ ಪರಿಷತ್ ಸದಸ್ಯರೇ, ಶ್ರೀ ಕೆ ಹರೀಶ್ ಕುಮಾರ್ ಮಾಜಿ ವಿಧಾನ ಪರಿಷತ್ ಸದಸ್ಯರೇ, ಶ್ರೀ ರಕ್ಷಿತ್ ಶಿವರಾಮ್ ಅಧ್ಯಕ್ಷರೇ ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ ಮಕ್ಕಳಿಗೆ ಮಾತೆರೆಗಳ ಯಾನ್ ಈ ಸಂದರ್ಭಡು ಪೌರ ಸನ್ಮಾನ ಸಮಿತಿದ ಬತ್ತಿಡ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಮಾತ ಪತ್ರಿಕಾ ಮಾಧ್ಯಮದಕಲು ಮೀಡಿಯಾದ ಮಾತ ಮಾಧ್ಯಮ ಮಿತ್ರರು ಬಹುಶಃ ಮಾತೆರ್ಲ ಒಂಜಿ ಈ ಕಾರ್ಯಕ್ರಮ ಬತ್ತು ಸಂಪೂರ್ಣ ಸಹಕಾರ ಕೊಡ್ತೇವೆ. ನಿಕ್ಲಿಗೆ ಮಾತೆರೆಗಳ ಯಾನ ಪೌರ ಸನ್ಮಾನ ಸಮಿತಿದ ವತಿಡ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮನು ಭಾಗವಹಿಸಾದ ಎಂಕಲ್ನ ಪೌರ ಸನ್ಮಾನನು ಪ್ರೀತಿಡೆ ಪಡೆಯನಂಚಿನ ಅಂಚಿನ ಊರದ ಮಾತ ನಾಗರಿಕರನ್ನ ಗೌರವವನ್ನು ಸ್ವೀಕಾರ ಮಲ್ತನಂಚಿನ ಶಿವಪ್ರಸಾದ ಜಿಲ್ಲೆಗೆ ಆರ್ನ ದಂಪತಿಲೆಗೆ ಅಂಚನೆ ಆರ್ನ ಮಾತ ಕುಟುಂಬದ ವರ್ಗದ ಸದಸ್ಯರಿಗೆ ಯಾನ್ ಈ ಸಂದರ್ಭಡು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಈ ಸಮಾರಂಭಡು ಭಾಗವಹಿಸನಂಚಿನ ಮಾತ ಊರದ ಗಣ್ಯರಿಗೆ ಅಂಚನೆ ಶಾಲೆದ ಪೋಷಕರಿಗೆ ಜೋಕ್ಲೆಗೆ ಮೂಲ ಸೇರಿದಂಚಿನ ಶಿವಪ್ರಸಾದ ಜಿಲ್ಲೆಯ ಮಾತ ಅಭಿಮಾನಿಗಳ ಯಾನ ಪೌರ ಸನ್ಮಾನ ಸಮಿತಿಯ ವತಿರ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಎಂಕಲ್ನ ಬೆಳ್ತಂಗಡಿದ ಪುಂಡಲೀಕ ಜ್ಯುವೆಲ್ಲರ್ಸ್ದ ಪುಂಡಲೀಕ ಬಾಳಿಗೆರೆ ಬತ್ತಿದ್ದಾರೆ ಏನೇ ಶಿವಪ್ರಸಾದರಿಗೆ ಒಂಜಿ ಗೌರವಾರ್ಪಣೆ ಮಲ್ಪರೆ. ಬಾಳಿಗೆರೆ ಬಂಗಾರ ಬಾಳಿಗೆರೆ ಬತ್ತೇರು ನಮ್ಮಡೆಗಿನಿ ಶಿವಪ್ರಸಾದರಿಗೆ ಗೌರವಾರ್ಪಣೆ ಮಲ್ಪರೆ. ಆರೆಗಳ ಎಂಕಲ ಸಮಿತಿಯ ವತಿರ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದು. ಈ ಸಮಾರಂಭವು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕರಿಸನಂಚಿನ ಮಾತೆರೆಗಳ ಯಾನ್ ಪೌರ ಸನ್ಮಾನದ ಬತ್ತಿಡ್ದು ಪ್ರೀತಿಪೂರ್ವಕವಾಯಿನ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಮಾತೆರೆಗಳ ಅಲ್ಪ ಅನ್ನಪ್ರಸಾದದ ಸೇವೆ ಉಂಡ ಈ ಮಾತೆರ್ಲ ಸ್ವೀಕಾರ ಮಲ್ತು ಪೋಡು ಬಂದು ನಿಕಲ್ಡ ವಿನಂತಿ ಮಲ್ತೊಂದು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ
ಇತ್ತೆ ಮೂಲು ನಡಪುಂಡು ದಯಮಲ್ತದೆ ಆ ಜೋಕುಲು ನಿಕ್ಲು ಪಾರಬಲ್ಲಿ ಆ ಪ್ರತಿಭಾ ಪುರಸ್ಕಾರ ಪಡೆಯೊಂದೇ ನಿಕ್ಲು ಪೋಡು ಪಂಡೆ ನಿಕ್ಲ ವಿನಂತಿ ಮಲ್ತೊಂದು. ಬಂದುಲೆ ಬತ್ತನ ಪೂರ ವಿದ್ಯಾರ್ಥಿಲು ಉಣಸ್ ಮಲ್ಪೋಡು ಅವತ್ತೊಂದು ಪುಸ್ತಕ ತಿದ್ದೊಂಪೋಡು ಕಾಯಿನ್ ಕೊರ್ದು ಪುಸ್ತಕ ತಿದ್ದೊಂಪೋಲೆ ಅಕಸ್ಮಾತ್ ಕಾಯಿನ್ ಮಿಸ್ ಆದಿತ್ತಂಡ ఒక ಅರ್ಜಿ ಕೊಡದಿತ್ತಂಡ ಆಕಲು ಒಂಚೂರು ಉಂತೋಡು ಯಾನು ಉಣಸ್ ಮಲ್ತಿಬೇಕು ಆಕಲಿ ನಾನು ವಿಲೇವಾರಿ ಮಲ್ಪಂಜಿ ವ್ಯವಸ್ಥೆ ಮಲ್ಪುವೆ. ಆತ್ಮೀಯರೇ, ಪ್ರತಿ ನಾರವಿದ ಲೈನ್ಮ್ಯಾನ್ ಕಿಟ್ಟು ಸುಧಾಕರ್ ಆರೆ ಮುರಾನಿ ಅಚಾನಕ್ ಆದ ವಿದ್ಯುತ್ತುಡು ಅವಘಡೋಡು ಅಸುನಿಗೇರಿ ಬಹುಶಃ ಈ ಒಂಜಿ ಪೌರ ಸನ್ಮಾನದ ಸಂದರ್ಭಡು ಆರ್ನ ಅಪ್ಪೆಗೆ ಇನಿ ಶಿವಪ್ರಸಾದ ಜಿಲ್ಲೆರೆ ಗೌರವಧನನು ಸಲ್ಲಿಕೆ ಮಲ್ತೊಂದುಲ್ಲೆರು ಆರೆ ಆ ಒಂಜಿ ಗೌರವಧನನು ಸ್ವೀಕಾರ ಮಲ್ಪೊಡ್ಪಣದು ಯಾನು ಆರ್ಡ ವಿನಂತಿ ಮಲ್ತೊಂದುಲ್ಲೆ. ವೇಣೂರದ ಭಾಸ್ಕರ ಪೈಕಲಿನ ನೇತೃತ್ವಡು ಸರ್ ಡಾಕ್ಟರ್ ಶಾಂತಿ ಪ್ರಸಾದ್ ವೇಣೂರು ಶರ್ಮಿತ್ತೇರಿ ಭಾಸ್ಕರ ಪೈಕಲಿನ ಒಟ್ಟಿಗೆ ಬರ್ತದೆ ಬೆಂಗಳೂರಿನ ಶಿವಣ್ಣಗೆ ಅಭಿನಂದನೆ. ಇಲ್ಲಿ ಮೆಸ್ಕಾಮಡ್ ಕೆಲಸ ಮಲ್ತೊಂದಿಪ್ಪನಾಗ ಅಪಘಾತಾಯಿನ ಅವ್ರ ನಪ್ಪೆಗೆ ಒಂಜಿ ಕ್ಷೇತ್ರದ ಸಹಾಯಧನ ಇನಿ ಭಾಸ್ಕರ ಬೈಕ್ಲು ವೇಣೂರು ಸರ್ ಡಾಕ್ಟರ್ ಶಾಂತಿ ಪ್ರಸಾದೇರಿ ಅಂಚನೆ ಶರ್ಮಿತ್ತೇರಿ ಆರ್ನ ತಂಡ ಶಿವಣ್ಣಗೇರ್ಲ ನಾಗರಿಕ ಸನ್ಮಾನ ಬತ್ತ ಅತ್ತಂಡಾರನೊಟ್ಟಿಗೆ ಏರಕ್ಲ ಫೋಟೋ ತೆಪ್ಪೋಡು ಅವಾಗ ಆಸೆ ಇತ್ತಂಡ ಸ್ಟೇಜ್ ಬತ್ತ ದಯಮಾಲ್ ತವಲ ತೆಪ್ಪಲಿ ಇನಿ ಬರೋದಿಲ್ಲ ಅರವಳಿ ಎಂಸಿ ಗೊತ್ತಿಲ್ಲ ಇನಿ ಅಳದಂಗಡ್ಡು 22 ಪುಸ್ತಕ ವಿತರಣೆಗೆ ಸಂಬಂಧಪಟ್ಟದ್ದು 4 ಪಂಚಾಯತದ ಶಾಲೆದ ಜೋಕ್ಲೆಗೆ ಅರ್ವ ಬಳಂಜ ಶಿರ್ಲಾಲ್ ಬಕ್ಕ ಸುಳ್ಕೇರಿ ಈ 4 ಶಾಲದ ಜೋಕ್ಲೆಗೆ ಎಂಗ್ಲು ಪ್ರತಿಭಾ ಪುರಸ್ಕಾರ ಎಕಡೆ ಎಂಕ್ಲೆದ್ದ ಒಂಜಿ ಸಭಾ ಕಾರ್ಯಕ್ರಮ ಒಂಚೂರು ಉದ್ದಾನಗ ಕೊರ್ರೆ ತಪ್ಪಾತಂಡು ಐಕೆ ನಿಕ್ಲೆ ಮಾತ ಕ್ಷಮೆ ಕೇಳೊಂದಿತ್ತೆ ಈ ಸಮಾರಂಭ ನಿಕ್ಲು ಮಲ್ಪರಲ್ಲ ಸುರುಕು ಬಡಗಕಾರಂದ್ರು ಹಿರಿಯ ಪ್ರಾಥಮಿಕ ಶಾಲೆದ ಧನ್ಯಶ್ರೀ ಧನ್ಯಶ್ರೀ ಇತ್ತಿನ ಬರುಡಮ್ಮ ಬಡಕರ ಧನ್ಯಶ್ರೀ ದ್ವಿತೀಯ ಬಡಕರ ಕೌಶಿಕ್ ಹೆಂಗ್ಲನ ಕೌಶಿಕ್ ಇದ್ದಾನಮ್ಮ ಒಂದು ನಿಮಿಷ ನಿಲ್ಲ ಒಂದು ನಿಮಿಷ
ಎಂಗ್ಲಿನ ಚರ್ಚಿದ ಗುರುಕುಲು ಧರ್ಮ ಗುರುಕುಲು ಅರನೊಟ್ಟಿಗೆ ಎಂಗ್ಲಿನ ಈ ಕ್ಷೇತ್ರದ ಅಭಿಮಾನಿ ಶಿವಣ್ಣನ ಒಂಜಿ ಆತ್ಮೀಯರನ್ನು ಬನ್ನಲಿ ಸಿಪ್ರಿಯಾನ್ ಫೆರ್ನಾಂಡಿಸ್ ವೇದಿಕೆ ಬತ್ತದರಿಗೆ ಗೌರವಾರ್ಪಣೆ ಮಲ್ತಂದುಲ್ಲೆರಿ ವೇದಿಕೆ ಬತ್ತ ಗೌರವಾರ್ಪಣೆ ಮಾಡ್ತಾರೆ ಗುರುಕುಲು ಎಂಗ್ಲಿನ ದೇವಸ್ಥಾನದ ಪ್ರತಿಯೊಂದು ಸಮಾರಂಭಡು ಬರ್ತದೆ ಭಾಗವಹಿಸದೆ ಎಂಗ್ಲಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋನಾರು ಎರಡು ಜನಕ್ಲ ಎಂಗ್ಲಿನ ಕ್ಷೇತ್ರ ಪರವಾದ ಧನ್ಯವಾದ. ಕೌಶಿಕ್ ಸರ್ಕಾರಿ ಪ್ರೌಢಶಾಲೆ ಆಳದಂಗಡಿದ ಸುಜನ್ ಬ್ಯಾಜತ್ತೊಂದು ಸುಜನ್ ಅಂಜನೆ ಸರ್ಕಾರಿ ಪ್ರೌಢ ಆಳದಂಗಡಿದ ಅನನ್ಯ ಇನ್ನು ಕುಕ್ಕೇಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನಾರ್ದನ್ ರೀ ಮಾಜಿ ಅಧ್ಯಕ್ಷರು ಜನಾರ್ದನ್ ರೀ ಗೋಪಾಲ್ ಶೆಟ್ಟಿ ಅಂಜನೆ ಅಕ್ಲಿನ ತಂಡ ಬರ್ತದೆ. ಇನ್ನು ಶಿವಣ್ಣಗೆ ಒಂಜಿ ನಾಗರಿಕ ಸನ್ಮಾನ ಶಿವಣ್ಣಗೊಂದು ನಾಗರಿಕ ಸನ್ಮಾನ ಕುಕ್ಕೇಡಿ ಪಂಚಾಯತ್ದ ಗೌರವಾನ್ವಿತ ಸದಸ್ಯರು ಪ್ರತಿಭಾ ಪುರಸ್ಕಾರ ನೆಕ್ಸ್ಟ್ ಸುಜನ್ ಬಡಕಾರಂದೂರು ಸರ್ಕಾರಿ ಬಾಳದಂಗಡಿದ ಸುಜನ್ ಅಂಜನೆ ದ್ವಿತೀಯ ಅನನ್ಯ ಬರ್ಬೇಕಮ್ಮ. ಪದವಿ ಪೂರ್ವ ಕಾಲೇಜ್ ಹಳದಂಗಡಿದ ಆರ್ಟ್ಸ್ದ ಶ್ರೀಲಕ್ಷ್ಮಿ ಅನನ್ಯ ಅಲ್ಲ ನೀನು ಅನನ್ಯ ಅಲ್ಲ ಪದವಿ ಪೂರ್ವ ಕಾಲೇಜ್ ಹಳದಂಗಡಿದ ಆರ್ಟ್ಸ್ದ ಶ್ರೀಲಕ್ಷ್ಮಿ ಲಕ್ಷ್ಮಿ ದ್ವಿತೀಯ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ದ್ವಿತೀಯ ಹರಿಪ್ರಸಾದ್ ಕಾಮರ್ಸ್ ವಿಭಾಗದ ಮುಸ್ಕಾನ್ ಹಳದಂಗಡಿ ಪದವಿ ಪೂರ್ವ ಕಾಲೇಜಿನ ಕಾಮರ್ಸ್ ವಿಭಾಗದ ಮುಸ್ಕಾನ್ ಫಸ್ಟ್ ಮುಸ್ಕಾನ್ ಇದ್ರೆ ಬರ್ಬೇಕಮ್ಮ. ಮುಸ್ಕಾನ್ ಬಾ. ದ್ವಿತೀಯ ದಿವ್ಯಶ್ರೀ ಇನ್ನು ಶಿವಣ್ಣನ ಮಿತ್ತ ಪ್ರೀತಿ ದೂರದ ಶಿರ್ತಾಡಿದ್ದು ಡಾಕ್ಟರ್ ಆಶೀರ್ವಾದ ಬಕ್ಕ ಕೆ ಪ್ರಸಾದ್ ಬರ್ತದೇರಿ ಸರ್ ಬಲ್ಲಿ ಶಿವಣ್ಣಗಿನಿ ನಾಗರಿಕ ಸನ್ಮಾನಗೆ ಡಾಕ್ಟರ್ ಆಶೀರ್ವಾದ ಶಿರ್ತಾಡಿ ಬಕ್ಕ ಕೆ ಪ್ರಸಾದ್ ಮೇರೆ ಬೈದೇರಿ. ಮುಸ್ಕಾನ್ ಮತ್ತು ದಿವ್ಯಶ್ರೀ ಆಯ್ತಲ್ಲ. ಮುಂದಕ್ಕೆ ಸೈನ್ಸ್ ವಿಭಾಗದ ಹಳದಂಗಡಿ ಸುಪ್ರೀತಾ ಮತ್ತು ಅಕ್ಷಿತಾ ಬರ್ಬೇಕಮ್ಮ. ಹಳದಂಗಡಿ ಸೈಂಟ್ ಪೀಟರ್ ಕ್ಲೇವರ್ ಚರ್ಚಿನ ಅನುಜ್ಞಾ ಗೌಡ ಹಾಗೆ ದ್ವಿತೀಯ ಹರ್ಷ ಸುಳ್ಕೆರೆಮಗುರು ಹಿರಿಯ ಪ್ರಾಥಮಿಕ ಶಾಲೆಯ ನಿಶಾಂತ್ ಸೆಕೆಂಡ್ ಹರ್ಷ ಸುಳ್ಕೆರೆಮಗುರು ಹಿರಿಯ ಪ್ರಾಥಮಿಕ ಶಾಲೆ ನಿಶಾಂತ್ ಅತ್ತ ಒಂದು ಅಕ್ಷಿತಲ್ಲ
ಚರ್ಚಾಳ ಅನುಜ್ಞಾ ಗೌಡ ತಗೊಂಡ್ರ? ಅನುಜ್ಞಾ ಗೌಡ, ಹಾ ಸರಿ. ಸುಳ್ಕೆರೆಂಗೂರು ಶಾಲೆ ನಿಶಾಂತ್ ಫಸ್ಟ್. ದ್ವಿತೀಯ ವೈಷ್ಣವಿ. ಸರ್ಕಾರಿ ಶಾಲೆ ಅಟ್ಲಾಜೆಯ ಪ್ರಣಮ್ಯ ಮತ್ತು ಶ್ರೀವಿತಾ. ವೈಷ್ಣವಿ ಸುಳ್ಕೆರೆಂಗೂರು ಶಾಲೆ ಅಲ್ಲ, ಹೋಗು. ಅಟ್ಲಾಜೆಯ ಪ್ರಣಮ್ಯ ಮತ್ತು ಶ್ರೀವಿತಾ. ಪ್ರಣಮ್ಯ ಮತ್ತು ಶ್ರೀವಿತಾ. ಪ್ರಣಮ್ಯ ಫಸ್ಟಿಗೆ ಪ್ರಣಮ್ಯ ಹೋಗಮ್ಮ. ಶ್ರೀವಿತಾ ಬೇರೆಗೆ. ಮುಂದಕ್ಕೆ ಬಳಂಜದ ಶರಣ್ಯ ಪ್ರಥಮ ಮತ್ತು ಮನ್ವಿತ ಪೂಜಾರಿ. ಕಾಪಿನಡ್ಕ ಶಾಲೆ ಲಾವಣ್ಯ ಕುಮಾರಿ ಮತ್ತು ಭೂಮಿಕಾ. ಇದ್ರೆ ಬರ್ಬೇಕಮ್ಮ. ಲಾವಣ್ಯ ಕುಮಾರಿ ಮತ್ತು ಭೂಮಿಕಾ. ಗುಡ್ ಫ್ಯೂಚರ್ ಆಂಗ್ಲ ಮಾಧ್ಯಮ ಶಾಲೆ ಪಿಲ್ಯದ ದಿತೀಕ್ಷ್ ಮತ್ತು ದೀಪೇಶ್. ದಿತೀಕ್ಷ ಮತ್ತು ದೀಪೇಶ್. ರಶ್ಮಿತಾ. ರಶ್ಮಿತಾ ಅಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಬುದ್ಧಿಯಾಡಿಯ ಪ್ರೀತಿ ಇದ್ದಾರಾ? ಪ್ರೀತಿ ಜೀವಿತ ಎಂತ ಪ್ರೀತಿ ಅಮ್ಮ? ಪ್ರೀತಿಯ 500 ಪ್ರೀತಿಗೆ 500. ಪ್ರೀತಿ ಅಲ್ಲ, ಜೀವಿತ. ಜೀವಿತ 300. ಸುಳ್ಕೇರಿ ಶ್ರೀರಾಮ ಶಾಲೆಯ ಹೆಸರು ಜೀವಿತನಾ? ಸುಳ್ಕೇರಿ ಶಾಲೆಯ ದೀಪಶ್ರೀ. ವಿಜಯಣ್ಣ ಮನ್ವಿತಾ. ಸುಳ್ಕೇರಿ ಶಾಲೆಯ ಮನ್ವಿತಾ. ಸುಳ್ಕೇರಿ ಶಾಲೆಯ ಪ್ರೌಢಶಾಲೆಯ ಹರ್ಷಿತಾ. ಆಯ್ತಾ? ಮತ್ತೆ ಯಾರ್ದು? ಮನ್ವಿತಾ ಅಲ್ಲ ಅವಳು. ಸುಳ್ಕೇರಿ ಹರ್ಷಿತಾ. ಕಿರಣಾಚಾರ್ಯ. ಸುಳ್ಕೇರಿ ಶ್ರೀರಾಮ್ ಶಾಲೆಯ ಕಿರಣಾಚಾರ್ಯ.
ಸರ್ಕಾರಿ ಶಾಲೆ ಶಿರ್ಲಾಲಿನ ಮನ್ವಿತ್. ಮನ್ವಿತ್. ದ್ವಿತೀಯ ಶಶಾಂಕ್. ಶಶಾಂಕ್. ಬಳೆಂಜ ಪ್ರೌಢಶಾಲೆಯ ಮೌಲ್ಯ. ಮೌಲ್ಯ 45 ಮಕ್ಕಳಲ್ಲಿ ಸುಮಾರು 42 ಮಕ್ಕಳು ಬಂದರು. ಮಕ್ಕಳೇ ಯಾರಾದರೂ ಬಾಕಿ ಇದ್ರೆ 4 ಗಂಟೆ ಒಳಗೆ ಇಲ್ಲೇ ನಾವು ವೇದಿಕೆಯಲ್ಲಿ ಇದ್ದೇವೆ. ಇನ್ನು 3 ಮಕ್ಕಳು ಬರಲಿಕ್ಕೆ ಬಾಕಿ ಇದ್ದೀರಿ. ನೀವು ಯಾರಾದರೂ ಬಾಕಿ ಇದ್ರೆ ಬಂದು ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ತಗೊಳ್ಬಹುದು. ಮಕ್ಕಳು ಫಸ್ಟ್ 500. ಬಹುಮಾನವನ್ನ ಸ್ವೀಕರಿಸಿದ, ಬಹುಮಾನ ಅಲ್ಲ ಪ್ರತಿಭೆಯನ್ನ ಸ್ವೀಕರಿಸಿದ ಮತ್ತು ಸುಳ್ಕೇರಿ ಮುಗ್ರು ನಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿದ್ದುಕೊಂಡು ತುಂಬ ಸಂಘ ಸಂಸ್ಥೆಗಳಲ್ಲಿ ದುಡಿತಿದ್ದ ಶ್ರೀಯುತ ಗಣೇಶ್ ದೇವಾಡಿಗ ಕಂಡಿದ್ದಲ್ಲ, ಗಣೇಶ್ ಪೂಜಾರಿ ಅವರು ತೀವ್ರ ಅನಾರೋಗ್ಯದಿಂದ ಇತ್ತೀಚೆಗೆ ಸ್ವಲ್ಪ ಅವರ ಆರೋಗ್ಯ ಹದಗೆಟ್ಟಿದೆ. ಈ ಸಂದರ್ಭದಲ್ಲಿ ಅವರಿಗೆ ಕ್ಷೇತ್ರದ ವತಿಯಿಂದ ವಿಶೇಷವಾದ ಒಂದು ಸಾಂತ್ವನವನ್ನು ನಮ್ಮ ಶಿವಪ್ರಸಾದ್ ಜಿಲ್ರು ಕೊಡ್ತಾ ಇದ್ದಾರೆ. ಅವರು ಬಂದು ಸ್ವೀಕಾರ ಮಾಡಬೇಕು. ಗಣೇಶ್ ಪೂಜಾರಿ ಅವರ ಮನೆಯವರು ಯಾರಾದಿದ್ರೆ ಗಣೇಶ್ ಪೂಜಾರಿಯ ಮನೆಯವರು ಬಂದು ಸ್ವೀಕಾರ ಮಾಡಬೇಕು. ಎಷ್ಟು ನಾನು ದೇವಸ್ಥಾನ ಹಾಂ ಇನ್ನು ಯಾರಾದರೂ ಮಕ್ಕಳು ತಗೊಳ್ಳಿಕ್ಕೆ ಬಾಕಿ ಇದ್ರೆ ಇಲ್ಲಿ ಬಂದು ನಮ್ಮನ್ನ ಸಂಪರ್ಕ ಮಾಡಿ ತಗೊಳ್ಬೋದು. ಮಕ್ಕಳು 3 ಮಕ್ಕಳ ಬಹುಮಾನ ಉಳಿದಿದೆ ನಮ್ಮಲ್ಲಿ. 3 ಮಕ್ಕಳ 45ರಲ್ಲಿ 3 ಮಕ್ಕಳ ಬಹುಮಾನ ಉಳಿದಿದೆ. ಇದ್ರೆ ಖಂಡಿತವಾಗಿ ತಗೊಳ್ಬೋದು. ಈವರೆಗೆ ಪ್ರತಿಭಾ ಪುರಸ್ಕಾರದ ಪಟ್ಟಿಯನ್ನು ಓದಿರುವಂತಹ ಮೋಹನ್ ಯದಾಸ್ ಇವರಿಗೆ ಆತ್ಮೀಯವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಬರ್ಸದ ಪೊರ್ತು ದಯಮಲ್ತದೆ ಮಾತೆಲ್ಲ ಗಮನಿಸಲಿ ಬರ್ಸ ನಂಕಬೋಡು ಆಂಡ ಮಧ್ಯಾಹ್ನದ ಈ ಒಂಜಿ ಪೊರ್ತುಗು ಮುಗಿತು ಆಯ್ನೆರಡು ಒಕ್ಕ ಬರ್ಸ ವೈದ್ಯಂದ್ರೆ ದಯಮಲ್ತದೆ ಉನಂದೇ ಏರ್ಲ ಪೋರ ಬಲ್ಲಿ ಉನರ ಅವಕಾಶ ಉಂಟು. ಮಸ್ತ್ ಜನಕ್ಕೆ ನಲ್ಲ ಕುಲ್ಲು ನಂಚಿನ ವ್ಯವಸ್ಥೆ ಉಂಟು. ದಯಪಂಡ ಬರ್ಸ ಬತ್ತನ ಹತ್ರ ಏರ್ಲ ಉನಂದೇ ಪವರಿಜ್ಜಿ ಬರ್ಸ ಬರ್ಪುಜಿಂಡ ಮಾತೆಲ್ಲ ಪೋತವರು ಬಹುಶಃ ಉನಸು ಮಲ್ಪಂದೆ ಅಂಚಾದಿಪ್ಪಿನಾಗ ಸಾವಧಾನವಾದ ನಿಧಾನವಾದ ಮಾತೆಲ್ಲ ಅನ್ನ ಸೇವನೆ ಮಲ್ಪಲಿ ಮಾತ್ರೆಗಳ ಪುಸ್ತಕ ತಿಕ್ಕೊಂಡು ಪುಸ್ತಕ ಗೆತ್ತೊಂಡ್ರಾಗೆ ಪುಸ್ತಕ ಕೊರ್ನಾಗ ಅರ್ಜಿ ಕೊರ್ನಾಗ ನಿಕ್ಲಿಗೆ ಒಂಜಿ ಕಲರ್ದ ಟೋಕನ್ ಕೊಡ್ತೀರಿ. ಆ ಟೋಕನ್ ಪತ್ತೊಂದು ಬತ್ತನಕ್ಲಿಗೆ ಪ್ರಥಮವಾದ ಪುಸ್ತಕ ಕೊರ್ಪಂಚಿನ ವ್ಯವಸ್ಥೆ ಒಂದುಂಡು. ಟೋಕನ್ ಇಜ್ಜಂದೆ ಎಂಕಲು ಅರ್ಜಿ ಕೊಡ್ತುಜ ಅರ್ಜಿ ಬಿಡ್ದು ಬತ್ತದ ಟೋಕನ್ ಎಂಕ್ಲಿಗೆ ಮದತ್ತದನ್ನ ಪನ್ಪಿನಾಗ್ಲಿ ಪೂರ ಲಾಸ್ಟ್ ಉಂತೊಡು ಶಿವಣ್ಣನ ಉನಸಾದೆ ಆರೆ ನಿಧಾನವಾದ ಆರಾಮ ನಡೆದ ಬಕ್ಕ ಮಾತಾಡಲ್ಲ ಪಾತೆರ್ದು 5 ಬಕ್ಕ ನಿಕ್ಲೆ ಕೊರ್ಪಂಚಿನ ವ್ಯವಸ್ಥೆ ಉಂಡು. ಅವು ಇನಿಯೇ ಆಪುಡು ಮಾತ್ರ ದಯಮಲ್ತದ ಗಮನಿಸಲಿ. ಏರ್ಲ ಪೋವಂದೆ ಪಡೆ ಒಂದೇ ಇಪ್ಪರಜ್ಜಿ ದಯಮಲ್ತದ ಗಮನಿಸಲಿ. ನೌಕರರ ಸಂಘದ ಉಪಾಧ್ಯಕ್ಷರು ಮೋಹಿನಿ ಮೇಡಮ್ ದಯಮಲ್ತದ ಇರೇಣಿ ಪಿಟಿ ಜಯರಾಜರಿ ಕಾತಂದುಲಿರಿ ವೇದಿಕೆದ ಎದುರು ಬರಡು ಮೋಹಿನಿ ನೌಕರರ ಸಂಘದ
ಯಾರು ಜನ ಬರ್ತಾರಾ? ನಿಖಿಲ ಮೊಬೈಲ್ ನಿಖಿಲ್ ಜಾಗ್ರತೆ ಮಾಡ್ತೋನಿ. ನಿಖಿಲ್ ಏರು ಮಾತ್ರ ಕೊಡೆ ಪತ್ತೊಂದು ಬರ್ತಾರ ಪಿರಪೋನಾಗ ಕೊಡೆ ಚೇಂಜ್ ಅವು ಬೇತಾಕ್ಲಿ ಕೊಡೆ ಪತ್ತೊಂದು ಹೋಗಿರ್ ದಯವಂಡ ಬರ್ಸೈತಿ ಕಡೆ ಈತ ಫೋನ ಖುಷಿ ಅವಕ್ಲೆಗೆ ದಯಮಲ್ತದ ಕೊಡೆ ಒಂಜಿ ಬಿಡೋಡ್ಚಿ ಕಡೆ ಮುಂಟಲ್ಲ ಜೋಡು ಬೋಂಡಲ ಮಲ್ಲೆ ಅವು ಬೊಕ್ಕ ತೊಂದ್ಲಿ ಕೊಡೆ ಪೊಂಡ ಇಲ್ಲಡೆ ಬಾರ ಒಂದು ಅಂಚದ ಕೊಡೆ ಒಂಜಿ ಕಟ್ಟಿ ಬತ್ತನಿ. ಒಂಜಿ ಪ್ರತಿಭಾ ಪುರಸ್ಕಾರಕ್ಕೆ ಬಾಕಿ ಇತ್ತಂಡಿ ಶಶಾಂಕ್ ಶಿರ್ಲಾಲಿತ ವೇದಿಕೆ ವೈದ್ಯರೇ ಶಿವಪ್ರಸಾದ್ ಜಿಲ್ಲೆಗೆ ಪ್ರತಿಭಾ ಪುರಸ್ಕಾರ ಮಲ್ಪಡು ಬಂದು ಪ್ರಾರ್ಥನೆ ಮಲ್ತೊಂದುಲ್ಲ. ಯಾರು ಜನ ಪುಸ್ತಕದ ತನ್ಯಾಗಲೇ ಬಹುಶಃ ಚಂಡಿ ಅವರ ಇಜ್ಜೆ ಆಯ್ತು ಮಿತ್ತು ಪ್ಲಾಸ್ಟಿಕ್ ಉಂಡು ಆಂಡಲ ಚಂಡಿ ಮಲ್ತೊಂದು ಪೋಡ್ಚಿ ಬರ್ಸ ಬಿಡಾಡೆ ನಿಧಾನವಾದ ಪೋಲೆ ಗಾಡಿ ಬತ್ತನಾಗ್ಲಿ ಗಾಡಿ ಪೋಲೆ ನಡತ್ತು ಬತ್ತನಾಗ್ಲಿ ನಡತ್ತದೆ ಪೋಲಿ ಪೊರ್ತುಂಡು ಲೈವ್ ದಾಖಲೆ ಬಂದು ಮಲ್ಪೋಲಿ ನಿಖಲ ಉಣಸ ಮಲ್ಪಲೆ ನಿಧಾನವಾದ ಪ್ಯಾಕ್ ಮಲ್ಪಲೆ ಒಲ್ಲ ದೆಪ್ಪರ ಬಾಕಿ ತಂದಾಡ ಅಡೆ ಬೋಟ್ ದೆಪ್ಪಲೆ ಮುಲ್ಪ ದೆಪ್ಪನಲಕ್ಕೆ ಸ್ಟೇಜ್ ಡೇ ಕಾರ್ಯಕ್ರಮದಲ್ಲ ಇಜ್ಜಿ ಅಂಚ ದಿಪ್ಪನಾಗ ವಿಶೇಷವಾದ ವ್ಯವಸ್ಥೆ ಮಲ್ತಂಜಿದ ಲೈವ್ ವ್ಯವಸ್ಥೆ ಮಲ್ತಂಜಿದ ಸುದ್ದಿ ಬಿಡುಗಡೆ ಸುದ್ದಿ ಉದಯ ಚಿಗುರು ಪತ್ರಿಕೆ ಅಂಜನೆ ಹೊಳಪ್ಪು ಪನ್ಪೆ ಅಂಚಿನ ಚಾನೆಲ್ ದಾಖಲೆ ಈ ವ್ಯವಸ್ಥೆ ಮಲ್ದೇರಿ ವಿಶೇಷವಾದ ಲೈಟಿಂಗ್ಸ್ದ ರಾಘವೇರಿ ಶ್ರೀದೇವಿ ಲೈಟಿಂಗ್ಸ್ದ ಮೂಲಕ ಪುದರ ಪೋಯ್ನಾರು ಪೊರ್ಲುದ ವ್ಯವಸ್ಥೆ ಮಲ್ದೇರಿ ಓವೇ ರೀತಿದ ತೊಂದರೆ ಎಲ್ಲ ಬೈದಿಜಿ ಓವೇ